ಹೋಗಿದ್ದೆ. ಮಯನ ಮಂಟಪದಲ್ಲಿ ನಮಗಾದಂತಹ ಅಪಮಾನ ಮರೆಯಲಾರೆ. ಹಾಗೆಂದು ಅವರ ಮೇಲೆ ದಂಡಯಾತ್ರೆಯನ್ನು ನಡೆಸೋಣ. ಕರ್ಣ ಹೇಳಿದಾಗ ಮಾವ ಶಕುನಿ ಸಮಾಧಾನ ಮಾಡಿದ್ದ. ಏಳುವುದಕ್ಕೆ ತೇರು ಬೇಡ, ಹೋರಾಟಕ್ಕೆ ಸೈನಿಕರು ಬೇಡ, ಪಾಂಡವರನ್ನು ನಿರ್ಗತಿಕರನ್ನಾಗಿಸಿ ನಿನ್ನ ಸೇವಕರಾಗುವಂತೆ ಮಾಡ್ತೇನೆ, ಅವರನ್ನು ಕರೆಸಿಕೊಡು, ದ್ಯೂತದಲ್ಲಿ ಸಮಸ್ತವನ್ನು ಸೆಳೆದುಕೊಳ್ತೇನೆ. ಮಾವನ ಮಾತನ್ನೊಪ್ಪಿ ನಮ್ಮಪ್ಪನಲ್ಲಿ ಕಾಡಿ ಬೇಡಿ ವಿದುರನನ್ನು ಕಳುಹಿಸಿ ಪಾಂಡವರು ಹಸ್ತಿನಾವತಿಗೆ ಬರುವಂತೆ ಮಾಡಿ ದ್ಯೂತದಲ್ಲಿ ಆಸಕ್ತರಾದೆವು. ನಮ್ಮ ಮಾವ ಧರ್ಮಜನನ್ನು ಸೋಲಿಸಿ ಎಲ್ಲವನ್ನೂ ನನ್ನ ವಶಕ್ಕೊಪ್ಪಿಸಿದ್ದಾನೆ. ದ್ಯೂತ ಮುಖದಲ್ಲಿ ಸೋತವರು ನನ್ನ ಸೇವಕರಾಗಿದ್ದಾರೆ. ಇದನ್ನು ಹೇಳುತ್ತಾ ವಿದುರನಿಗೆ ಆಜ್ಞಾಪಿಸಿದೆ, ಹೋಗು, ಪಾಂಡವ ಮಹಿಷಿಯಾದ ಆ ಪಾಂಚಾಲೆಯನ್ನು ಬರಹೇಳು. ಅಪಸ್ವರ ಹೊರಟಿತು. ಆ ಮಾತನ್ನು ಕೇಳಿದ ಕ್ಷಣವೇ ಅವನನ್ನು ಹೋಗತ್ತಾ ಎಂದು ಹೇಳಿದ್ದೇನೆ. ಯಾರೋ
ಮನೆಗೆ ಹೋಗು. ಹಾಗೆ ಬುದ್ಧಿ. ನಮ್ಮ ಅಜ್ಜೆಯನ್ನು ತಿಳಿಸು. ಕಳಿಯಾನೆ ಅವಳು ಈ ಸಭಾಸ್ಥಾನವನ್ನು ಸೇರಬೇಕು. ಬರುವುದಕ್ಕೆ ಒಪ್ಪದೇ ಇದ್ದರೆ ಅವಳನ್ನು ಅಪ್ಪಣೆ. ಹೋಗೋ ಹೋಗೋ. ಪ್ರಾಪ್ತಿಕಾಮಿ. ಹೌದಮ್ಮ. ಹಸ್ತಿನಾವತಿಯ ಸ್ವಾಮಿನಿಷ್ಠ ಸೇವಕ ನೀನು. ಕಾರ್ಯಕಾರಣವಿಲ್ಲದೆ ಎಲ್ಲಿಗೂ ಹೋಗುವನಲ್ಲ, ಹಾಗೆಂದು ಎಲ್ಲಿಗೂ ಬರುವವನೂ ನೀನಲ್ಲ. ಇದು ನನ್ನ ಅಂತಃಪುರ. ಇಲ್ಲಿಗೆ ನೀನು ಬರಬೇಕಾದ್ರೆ ಅಂತಹ ಬಲವಾದ ಕಾರಣವೇನಾದ್ರೂ ಇರಬೇಕಲ್ಲ. ಏನು ಬಂದೆ ತಾಯೇ? ಲಾಲಿಸ್ಬೇಕಮ್ಮ. ಬರೇ ಲಾಲಿಸಿದ್ರೆ ಸಾಲದು, ಅದನ್ನು ಪಾಲಿಸಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಯಾವುದು ಅಂತ ಕೇಳಬಹುದು? ನಾನು ನಾನಾಗಿ ಬಂದವನಲ್ಲ ಅಮ್ಮ. ಮತ್ತೆ ನಮ್ಮೊಡೆಯ ಕೌರವೇಶ್ವರನ ಅಪ್ಪಣೆಯಂತೆ ಬಂದಿದ್ದೇನೆ. ಕೌರವೇಶ್ವರನ ಅಪ್ಪಣೆ? ಹೌದು. ನಿನಗೆ ಸ್ವರ್ಗಕ್ಕಿಂತಲೂ ಮಿಗಿಲಾಗಿ ರಂಜಿಸ್ತಾ ಇದೆ ಕೌರವೇಶ್ವರನ ಸಭೆ. ಆ ಮೆರೆಯುತ್ತಿರುವಂತಹ ಸಭೆಗೆ ನೀವು ಈಗಲೇ ಬರ್ಬೇಕಂತೆ ಕೌರವೇಶ್ವರನ ಅಪ್ಪಣೆ ತಾಯೇ. ಕೌರವೇಶ್ವರನ ಅಪ್ಪಣೆ? ಹೌದಮ್ಮ. ರಾಜಸಭೆಗೆ ನಾನು ಬರಬೇಕು? ನಿಜ. ಪ್ರಾತಿಕಾಮಿ ತಾಯೇ, ನಿನ್ನ ಮಾತುಗಳನ್ನು ಕೇಳಿದಾಗ ಆಶ್ಚರ್ಯವಾಗುತ್ತಾ ಇದೆ. ನನ್ನ ಗಂಡನಾದಂತಹ ಧರ್ಮಜ ಮಹಾಪ್ರಭು ಒಂದು ವೇಳೆ ಬರುವುದಕ್ಕೆ ಅಪ್ಪಣೆಯನ್ನು ಮಾಡಿದರೆ ನಾನು ಬರಬೇಕಾದವಳೆ, ಬರತಕ್ಕವಳೆ. ಹೌದಮ್ಮ. ಕೌರವೇಶ್ವರನ ಅಪ್ಪಣೆ ನಾನು ಬರುವುದಕ್ಕೆ ನಿಜ. ಕಾರಣವೇನು? ಕಾರಣ ಇದೆ ತಾಯೇ. ಏನಪ್ಪ?
ಬಂದಂತ ಪಾಂಡವರು ಶಕುನಿಯ ಜೊತೆಯಲ್ಲಿ ದ್ಯೂತವನ್ನು ಆಡಿದ್ರು ತಾಯಿ. ದ್ಯೂತವೇ? ಹೌದಮ್ಮ. ಆಡಿದ್ರಲ್ಲಿ ಅಪರಾಧವೇ? ಸಪ್ತವ್ಯಸನಗಳಲ್ಲಿ ದ್ಯೂತವೂ ಒಂದು ತಾನೆ. ನಿಜ, ಆಡಬಹುದು. ಅಮ್ಮ, ಸಮಯ ಕಳೆಯುವುದಕ್ಕಾಗಿ ಆಡಿದಂತಹ ದ್ಯೂತವಲ್ಲ, ಸರಸಕ್ಕಾಗಿ ಅಲ್ವೇ ಅಲ್ಲ. ವಸ್ತುಗಳನ್ನು ಇಟ್ಟು ಆಡುವುದಕ್ಕೆ ಆರಂಭಿಸಿದ್ರು ತಾಯಿ. ಸರಸದ ಆಟ ಅಲ್ಲ. ಅಲ್ಲ ಅಲ್ಲ, ವಸ್ತುಗಳನ್ನಿಟ್ಟು. ಹೌದಮ್ಮ. ಒಡ್ಡಾಬಡ್ಡಿಯಾಗಿ ಆಡುವುದಕ್ಕೆ ಪ್ರಾರಂಭಿಸಿದ್ರು. ನಿಜ ತಾಯಿ. ಏನಾಯಿತು? ಬೊಕ್ಕಸ, ಭಂಡಾರ, ಆನೆ, ಸೇನೆ, ಇಂದ್ರಪ್ರಸ್ಥವನ್ನೇ ಇಟ್ಟು ಆಟವಾಡಿದ್ರು ತಾಯಿ. ವಸ್ತುಗಳನ್ನಿಟ್ಟು ಆಟವಾಡಿದ್ರೆ? ಹೌದಮ್ಮ. ಅದರಲ್ಲಿ ಸೋಲವಾಯಿತೆ. ನಿಜ. ಬೊಕ್ಕಸ, ಭಂಡಾರ? ಹೌದು. ಅದನ್ನು ಕಳೆದುಕೊಂಡ್ರೆ? ಆನೆ, ಸೇನೆ, ಮತ್ತೆ ಇಂದ್ರಪ್ರಸ್ಥವನ್ನು ಸೋತ್ರು ತಾಯಿ. ಸಾಮ್ರಾಜ್ಯವನ್ನು? ನಿಜ. ಅದರಲ್ಲಿಯೂ ನಮ್ಮವರಿಗೆ ಸೋಲವಾಯಿತು. ಹಾಗಿದ್ದರೆ ನಾವೀಗ ಬಡವರಾದಿವೆ, ಪ್ರಾತಿಕಾಮಿ. ಹೌದಮ್ಮ. ಎಲ್ಲವನ್ನು ಕಳೆದುಕೊಂಡವೆ ನಾವು. ಹೌದು ತಾಯಿ. ಆಮೇಲೆ ಅಲ್ಲಿಗೆ ಮುಗಿಯಲಿಲ್ಲ ತಾಯಿ. ಮುಗಿಯಬೇಕಲ್ಲ. ಯುಧಿಷ್ಠಿರ ಇಲ್ಲ ತಾಯಿ. ಯಾಕಂದ್ರೆ ಯುಧಿಷ್ಠಿರ ಮಹಾಪ್ರಭುಗಳು ಸಾಮ್ರಾಜ್ಯವನ್ನೇ ಕಳೆದುಕೊಂಡ ಮೇಲೆ ಒಡ್ಡುವುದಕ್ಕೆ ಬೇರೆ ಏನು ಇಲ್ಲವಲ್ಲ. ಇಲ್ಲಮ್ಮ, ದ್ಯೂತ ಮುಂದುವರಿಸಲ್ಪಟ್ಟಿತು. ಹೇಗೆ? ತನ್ನ ತಮ್ಮಂದಿರಾದ ಭೀಮಾರ್ಜುನ, ನಕುಲ, ಸಹದೇವರನ್ನೇ ದ್ಯೂತದಲ್ಲಿ ಒತ್ತೆ ಇಟ್ಟು ಆಟವಾಡಿದ್ರು ತಾಯಿ. ವಸ್ತುಗಳು ಇಲ್ಲದೆ ಇರುವಂತಹ ಹೊತ್ತಿನಲ್ಲಿ ದ್ಯೂತಕ್ಕಾಗಿ ಸಹೋದರರಾದಂತಹ ಭೀಮಾರ್ಜುನ, ನಕುಲ, ಸಹದೇವರನ್ನು ಪಣವಾಗಿ ಒಡ್ಡಿದರೆ? ನಿಜ ತಾಯಿ. ಧರ್ಮಜ ಮಹಾಪ್ರಭುಗಳು? ಹೌದು. ಅದರಲ್ಲೂ ಯುಧಿಷ್ಠಿರ ಮಹಾಪ್ರಭುಗಳಿಗೆ ಸೋಲವಾಯಿತು ತಾಯಿ, ಸೋಲವಾಯಿತು. ಈಗಲಾದ್ರೂ ನಿಂತಿರಬೇಕಲ್ಲ. ಇಲ್ಲಮ್ಮ. ಮತ್ತೆ ವಸ್ತುಗಳು ಇಲ್ಲ, ವ್ಯಕ್ತಿಗಳು ಇಲ್ಲ ಅಂತ ಆದಾಗ ಮತ್ತೆ ಹೇಗೆ ಮುಂದುವರಿಯಮ್ಮ? ಮತ್ತೆ ಹೇಗೆ ಮುಂದುವರಿಯಿತು? ಯುಧಿಷ್ಠಿರ ಮಹಾಪ್ರಭುಗಳು ತನ್ನನ್ನೇ ದ್ಯೂತಕ್ಕೆ ಒಡ್ಡಿಕೊಂಡ್ರಮ್ಮ. ತನ್ನನ್ನೇ ತಾನು ಪಣವಾಗಿ ನಿಜ ದ್ಯೂತಕ್ಕೆ ಒಡ್ಡಿಕೊಂಡರೆ? ಅದರಲ್ಲೂ ಯುಧಿಷ್ಠಿರ ಮಹಾಪ್ರಭುಗಳಿಗೆ ಸೋಲವಾಯಿತು ತಾಯಿ, ಸೋಲವಾಯಿತು. ಈಗಲಾದರೂ ಆಟ ನಿಂತಿರಬೇಕಲ್ಲ. ಇಲ್ಲಮ್ಮ, ಮುಗಿಲಿಲ್ಲ. ವಸ್ತುಗಳು ಇಲ್ಲ, ವ್ಯಕ್ತಿಗಳು ಇಲ್ಲ ಅಂತ ಆದಾಗ ಆಟ ಮುಂದುವರಿಯುವುದಾದ್ರೂ ಹೇಗೆ? ಕೊನೆಗೆ ಯುಧಿಷ್ಠಿರ ಮಹಾಪ್ರಭುಗಳು ನಿಮ್ಮನ್ನೇ ಒತ್ತೆ ಇಟ್ಟು ಆಟವಾಡಿದ್ರು ತಾಯಿ. ತನ್ನನ್ನು? ಹೌದಮ್ಮ. ದ್ಯೂತಕ್ಕೆ ಪಣವಾಗಿ ಒಡ್ಡಿದರೆ? ಹೌದು. ಅದರಲ್ಲೂ ಯುಧಿಷ್ಠಿರ ಮಹಾಪ್ರಭುಗಳಿಗೆ ಸೋಲವಾಯಿತು ತಾಯಿ, ಸೋಲವಾಯಿತು. ಅಧಿಕಾರ ಮದ, ಯಾಕೆ ಬಂದೆ? ಐಶ್ವರ್ಯ ಮದದಿಂದಾಗಿ ಕೌರವೇಶ್ವರ ಮನುಷ್ಯನಾಗಿ ಉಳಿದಿಲ್ಲ, ರಕ್ಕಸನಾಗಿದ್ದಾನೆ. ನನ್ನನ್ನು ಕರೆದು ಈಗಲೇ ಹೋಗಿ ದ್ರೌಪದಿಯನ್ನು ಬರ ಹೇಳು, ಬಾರದಿದ್ದರೆ ಎಳೆದು ತಾ ಎಂಬುದಾಗಿ ಅಪ್ಪಣೆ ಮಾಡಿದ್ದಾರೆ. Hiri
ಸೋತನೆ ಎಲ್ಲರ ಹಿರಿಯರ ಮಾತು ಸೋತನೆ ಎಲ್ಲರ ಮರುಗಿ ಶಿವನೇ, ಎಂತಹ ಮಾತುಗಳನ್ನು ನಾನು ಕೇಳುತ್ತಿದ್ದೇನೆ. ನನ್ನ ಗಂಡನಾದಂತಹ ಧರ್ಮಜ ಮಹಾಪ್ರಭು ದ್ಯೂತದಲ್ಲಿ ಸಂಪತ್ತನ್ನು, ಸಾಮ್ರಾಜ್ಯವನ್ನು, ಸಹೋದರರನ್ನು, ಆಮೇಲೆ ತನ್ನನ್ನು, ಆಮೇಲೆ ಸತಿಯಾದಂತಹ ನನ್ನನ್ನು ಒಡವಾಗಿಟ್ಟು ಎಲ್ಲವನ್ನೂ ಕಳೆದುಕೊಂಡಿರೆ, ಎಲ್ಲವನ್ನೂ ಸೋತರೆ. ಸೋಲೆ ಸೋಲು, ಆದಿಯಿಂದ ಅಂತ್ಯದವರೆಗೂ ಸೋಲಿನ ಮುಖವನ್ನೇ ಕಂಡರಲ್ಲ. ಯಾಕೆ ಹೀಗಾಯಿತು? ನನ್ನ ಗಂಡನಾದಂತಹ ಧರ್ಮಜ ಮಹಾಪ್ರಭು ದ್ಯೂತವನ್ನು ತಿಳಿಯದಿದ್ದವರೇನೂ ಅಲ್ಲ. ಹಾಗಾದ್ರೆ ತಿಳಿದು ಈ ರೀತಿಯ ಸೋಲು ಯಾಕೆ ಬಂತು? ಅರ್ಥವಾಯಿತು. ದ್ಯೂತವನ್ನಾಡಿದವ ಶಕುನಿ ಮಹಾಶಯ, ಕೈತವದ ದೀಕ್ಷಾ ಗುರು ಶಕುನಿ. ಏನೋ ಮೋಸ ನಡೆದಿರಬೇಕು, ಏನೋ ಕಪಟ ನಡೆದಿರಬೇಕು. ಇಲ್ಲದಿದ್ರೆ ಇಂತಹ ಸೋಲು ನಮ್ಮವರಿಗೆ ಬರುವುದಕ್ಕೆ ಸಾಧ್ಯವಿತ್ತೆ? ಇದೇನು ಆಕಸ್ಮಿಕವಲ್ಲ, ನಿರೀಕ್ಷಿತವೇ. ನಮ್ಮನ್ನು ಕರೆತರುವುದಕ್ಕಾಗಿ ಇಂದ್ರಪ್ರಸ್ಥದಿಂದ ಹಸ್ತಿನಾವತಿಗೆ ಕರೆದುಕೊಂಡು ಹೋಗುವುದಕ್ಕಾಗಿ ಬಂದಿದ್ದಂತಹ ಮಹಾಜ್ಞಾನಿಯಾದ ವಿದುರ ಮಹಾಶಯ ಇದರ ಬಗ್ಗೆ ಸುಳಿವನ್ನು, ಸೂಚನೆಯನ್ನು ಮೊದಲೇ ನೀಡಿದ್ದ. ಹೆಚ್ಚೇಕೆ ವಿದುರ ಬರುವಂತಹ ದಾರಿಗೆ ಅಡ್ಡಲಾಗಿ ಭೀಷ್ಮ ದ್ರೋಣಾದಿಗಳೇ ಬಂದು ಸೂಚನೆಯನ್ನು ಕೊಟ್ಟಿದ್ದರಂತೆ. ಪಾಂಡವರು ಹಸ್ತಿನಾವತಿಗೆ ಬರುವುದು ಬೇಡ, ಬಂದರೆ ಅವರ ಪಾಲಿಗೆ ಕೇಡು ಕಾದಿದೆ ಎಂಬುದಾಗಿ. ಆದರೆ ಆ ಮಾತನ್ನು ನನ್ನೊಲ್ಲವನಾದಂತಹ ಧರ್ಮಜ ಮಹಾಪ್ರಭು ಕೇಳಲಿಲ್ಲ. ಹಿರಿಯನ ಮಾತಿಗೆ ಗೌರವವನ್ನು ಕೊಡಬೇಕಾದ ಮಕ್ಕಳಾದಂತಹ ನಮ್ಮ ಕರ್ತವ್ಯ ಎಂಬುದಾಗಿ ಭಾವಿಸಿ ಸಹೋದರರನ್ನು, ಸತಿಯಾದಂತಹ ನನ್ನನ್ನು ಜೊತೆಯಾಗಿ ಇಲ್ಲಿಯವರೆಗೆ ಕರೆದುಕೊಂಡು ಬಂದು ಇಂತಹ ಸೋಲನ್ನು, ಇಂತಹ ಅಪಮಾನವನ್ನು ತಾನೇ ಕೈಯಾರೆ ಕೈಯೊಡ್ಡಿ ಪಡೆದುಕೊಂಡ ಹಾಗಾಯಿತು. ಏನು ಮಾಡೋಣ? ಎಷ್ಟೇ ಕಣ್ಣೀರಿಡಿಸಿದರೂ ಆದಂತಹ ಸೋಲಿಗೆ ಬೇರೆ ಪರ್ಯಾಯ ವ್ಯವಸ್ಥೆ ಇಲ್ಲ. ಹಾಗೆಂದು ನಡೆದಂತಹ ದ್ಯೂತದ ಬಗ್ಗೆ ಆದಿಯಿಂದ ಅಂತ್ಯದವರೆಗೂ ತಿಳಿಯಬೇಕಾಗಿದೆ, ಆದ್ಯಂತ ತಿಳಿಯಬೇಕಾಗಿದೆ. ದೂತ ಯಮಜಾತ ಕನ್ನನು ಸೋತ ನಂತರ ಸೋತನಿ ಸಾಧಿನಂತೆ ಯಮಜಾತ ಕನ್ನನು ಸೋತ ನಂತರ ಸೋತನೇ ಶಿರವಾಗಿ ಅಹುದೆಂದನು ದೂತ ನೀನು ಕೌರವನ ಕಡೆ ಆಳಾಗಿರಬಹುದು, ಆದರೆ ನಿನ್ನ ಗುಣವೇನೆಂಬುದನ್ನು ಸಂಪೂರ್ಣವಾಗಿ ಅರ್ಥವಿಸಿಕೊಂಡವಳು ನಾನು. ಬಂದವನೇ ದೇವಿ ಎಂಬುದಾಗಿ ಗೌರವಪೂರ್ವಕವಾಗಿ ನನ್ನನ್ನು ಕರೆದಿದ್ದೀಯ. ಹೌದಮ್ಮ. ತಾಯಿ ಎಂಬುದಾಗಿ ಭಕ್ತಿ ಭಾವದಿಂದ ನನ್ನನ್ನು ಕಂಡಿದ್ದೀಯ. ಇದರಲ್ಲಿಯೇ ನಿನ್ನ ವ್ಯಕ್ತಿತ್ವ ಏನೆಂಬುದನ್ನು ಸಂಪೂರ್ಣವಾಗಿ ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯವಿದೆ. ಹಾಗಾಗಿ ನಿನ್ನಲ್ಲಿ ಒಂದು ಮಾತನ್ನು ಕೇಳುತ್ತೇನೆ. ಏನು ತಾಯಿ? ದ್ಯೂತವನ್ನು ಕಣ್ಣಾರೆ ಕಂಡವನೇನಲ್ವೇ? ಹೌದಮ್ಮ. ಅಲ್ಲಿ ನಡೆದಂತಹ ಸತ್ಯ ವಿಚಾರವೊಂದನ್ನು ತಿಳಿಸುತ್ತೀಯ ಪ್ರಾತಿಕ. ಖಂಡಿತವಾಗಿ. ಏನಮ್ಮ, ಏನಾಗ್ಬೇಕು ಹೇಳಿ. ನನ್ನ ಗಂಡನಾದಂತಹ ಧರ್ಮಜ ಮಹಾಪ್ರಭು ದ್ಯೂತಕ್ಕೆ ಮೊದಲಾಗಿ ವಸ್ತುಗಳನ್ನು, ಆಮೇಲೆ ಸಂಪತ್ತನ್ನು, ಆಮೇಲೆ ಬೊಕ್ಕಸ ಭಂಡಾರ, ಆಮೇಲೆ ಕೊನೆಯದಾಗಿ ಸಾಮ್ರಾಜ್ಯ, ನಿಜ, ಆಮೇಲೆ ಸಹೋದರರನ್ನು, ಅಷ್ಟನ್ನೂ ಬಿಡೋಣ. ನಂತರ ನನ್ನ ಗಂಡನಾದಂತಹ ಧರ್ಮಜ ಮಹಾಪ್ರಭು ದ್ಯೂತಕ್ಕೆ ಪಣವಾಗಿ ತನ್ನನ್ನು ಸೋತ ಬಳಿಕ ಸತಿಯಾದಂತಹ ನನ್ನನ್ನು ಒತ್ತೆ ಇಟ್ಟು ಸೋತುದುದೇ, ಅಥವಾ ನನ್ನನ್ನು ಕಳೆದುಕೊಂಡ ಬಳಿಕ ತನ್ನನ್ನು ತಾನು ಪಣವಾಗಿ ಒಡ್ಡಿಕೊಂಡುದೇ? ಅಲ್ಲಿ ನಡೆದಂತಹ ಸತ್ಯವೇನ? ಅಮ್ಮ, ಯುಧಿಷ್ಠಿರ ಮಹಾಪ್ರಭುಗಳು ತನ್ನನ್ನು ತಾನು ಸೋತ ಬಳಿಕ ನಿಮ್ಮನ್ನು ಒತ್ತೆ ಇಟ್ಟದ್ದಮ್ಮ. ಸತ್ಯವೇ? ಸತ್ಯ, ಸತ್ಯಮ್ಮ. ಹೌದೇ? ಹೌದು ತಾಯಿ.
ಗೊಂದಲದಲ್ಲಿ ಸಿಲುಕಿದಂತಹ ನನ್ನ ಮನಸ್ಸಿನ ತಳಮಳವನ್ನು ನಿವಾರಣೆ ಮಾಡಿದೆಯಪ್ಪ ನೀನು. ಪ್ರಾತಿಕಾಮಿ ತಾಯೇ, ಯಾವ ವ್ಯಕ್ತಿಯೇ ಆಗಲಿ ತನ್ನನ್ನು ತಾನು ಪಣವಾಗಿ ಒಡ್ಡಿ ಸೋತ ಬಳಿಕ ಇನ್ನೊಂದು ವಸ್ತುವಿನ ಮೇಲಾಗಲಿ ಅಥವಾ ವ್ಯಕ್ತಿಯ ಮೇಲಾಗಲಿ ಅಧಿಕಾರ ಉಳ್ಳವನಾಗಿರುತ್ತಾನೆಯೇ? ಕೇವಲ ಸಾಮಾನ್ಯವಾದಂತಹ ಪ್ರಶ್ನೆಯಲ್ಲ, ಇದೊಂದು ಧರ್ಮ ಸೂಕ್ಷ್ಮದ ಪ್ರಶ್ನೆ. ಹಾಗಾಗಿ ನಿನ್ನಲ್ಲಿ ಒಂದು ಮಾತನ್ನೇ ಹೇಳುತ್ತೇನೆ, ಇದು ಸತ್ಯ ಅಂತ ಆದ್ರೆ ಈಗಿಂದೀಗಲೇ ನೀನು ನೇರವಾಗಿ ರಾಜ್ಯಸಭೆಗೆ ಹೋಗಬೇಕು. ಇದು ನನ್ನದು ಆಜ್ಞೆ ಅಲ್ಲ, ಇದು ನನ್ನದೊಂದು ವಿಜ್ಞಾಪನೆ. ನನಗೊಂದು ಉಪಕಾರವನ್ನು ನೀನು ಮಾಡಬೇಕು. ನೇರವಾಗಿ ರಾಜ್ಯಸಭೆಗೆ ಹೋಗಬೇಕು. ಅಲ್ಲಿರುವವರು ಸಾಮಾನ್ಯರಲ್ಲ, ವಿದ್ವಾಂಸರಿದ್ದಾರೆ, ಗುರು ಹಿರಿಯರಿದ್ದಾರೆ, ಪ್ರಾಜ್ಞರಿದ್ದಾರೆ, ಪಂಡಿತರಿದ್ದಾರೆ. ಇವರೆಲ್ಲ ಇರುವಂತಹ ರಾಜಸಭೆ ಹಸ್ತಿನಾವತಿಯ ಸಭೆ, ಅದರ ಯೋಗ್ಯತೆ ಮಹತ್ವವಾದದ್ದು. ಹಾಗಾಗಿ ಕುಳಿತಿರುವಂತಹ ಎಲ್ಲರೂ ಕೇಳುವಂತೆ ಈ ನಾನು ಹೇಳಿರುವಂತಹ ಪ್ರಶ್ನೆಯನ್ನು ನೀನಲ್ಲಿ ಹೋಗಿ ಹೇಳಬೇಕು. ತನ್ನ ಸೋತ ಬಳಿಕ ಧರ್ಮಜನು ನನ್ನನ್ನು ಒತ್ತೆ ಇಟ್ಟುದು ಇದು ನ್ಯಾಯವೇ? ಇದು ದ್ರೌಪದಿ ಕೇಳಿರುವ ಪ್ರಶ್ನೆ ಎಂಬುದಾಗಿ ಎಲ್ಲರೂ ಕೇಳುವಂತೆ ಹೇಳಬೇಕು. ಯಾವ ಕಾರಣಕ್ಕೂ ನಿನ್ನ ಬುದ್ಧಿವಂತಿಕೆಯಿಂದ ಇದಕ್ಕೊಂದು ಅಕ್ಷರವನ್ನು ನೀನು ಸೇರಿಸಬಾರದು, ಒಂದು ಅಕ್ಷರವನ್ನು ತಪ್ಪಿಯೂ ಬಿಡಬಾರದು. ಹೀಗೇ ಕೇಳಿದ್ದಾಳೆ ಎಂಬುದಾಗಿಯೇ ಹೇಳಬೇಕು. ತಿಳಿದವರು ಯಾರಾದರೂ ಉತ್ತರಿಸಬಹುದು. ಧರ್ಮಜ ದ್ರೌಪದಿಯನ್ನು ದ್ಯೂತಕ್ಕೆ ಪಣವಾಗಿ ಒಡ್ಡಿದುದರಲ್ಲಿ ನ್ಯಾಯವಿದೆ, ಧರ್ಮವಿದೆ ಎಂಬುದಾಗಿ ಯಾರಾದರೂ ಹೇಳಿದರೆ ಖಂಡಿತವಾಗಿ ಮುಚ್ಚಿದಂತಹ ತುಟಿಯನ್ನು ಬಿಚ್ಚುವುದಿಲ್ಲ. ನಿಮ್ಮ ಒಡೆಯನಾದಂತಹ ಕೌರವೇಶ್ವರನ ಆಳಾಗಿ ದಾಸಿಯಾಗಿ ಬದುಕುವುದಕ್ಕೆ ನಾನು ಸದಾ ಸಿದ್ಧಳಿದ್ದೇನೆ. ಆದರೆ ನನ್ನ ಈ ಪ್ರಶ್ನೆಗೊಂದು ಉತ್ತರವನ್ನು ಕೇಳಿ ಬರ್ತೀಯ? ಹೋಗ್ತೇನೆ. ಕೌರವೇಶ್ವರನ ಅಪ್ಪಣೆ ಅಂತ ಬಂದವ, ಆಳಾದವ, ನಡೆದ ನಡೆಯಲ್ಲಿ ನುಡಿದ ನುಡಿಯಲ್ಲಿ ಲೋಪ ದೋಷಗಳಿದ್ರೆ ಕ್ಷಮಿಸಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ ತಾಯಿ. ಉತ್ತರವನ್ನು ಆದಷ್ಟು ಬೇಗ ಪಡೆದುಕೊಂಡು ಆಗಲಿ. ಕೊಟ್ಟಿದ್ದಾರೆ, ಎಳ್ಕೊಂಡು ಅಂತ ಹೇಳಿದ್ದವು. ಇಲ್ಲ, ಅದಕ್ಕೆ ಉತ್ತರ ಕೊಡ್ಬೇಕಂತೆ, ಅವರೇ ಬರ್ತಾರಂತೆ. ಉತ್ತರ ಹೌದಂತೆ. ಯುಧಿಷ್ಠಿರ ಮಹಾಪ್ರಭುಗಳು ತನ್ನನ್ನು ತಾನು ಸೋತ ಬಳಿಕ ಹೆಂಡತಿಯನ್ನು ಒತ್ತೆ ಇಟ್ಟದ್ದು ನ್ಯಾಯವೇ? ಈಗ ಕೇಳುತ್ತಿರುವುದು ಪಂಚಾಲೆಯಾದ ಮರ್ಯಾದೆಯಾಗಿ ಏನು ತರುವುದು ಬಿಟ್ಟು ಪ್ರಶ್ನೆ. ನಿನಗೆ ಭೀಮಾರ್ಜುನನ್ನು ನೋಡಿ ಹೆದರಿಕೆ ಆಗ್ತೇನೆ. ಇನ್ನೊಂದು ಶಬ್ದವನ್ನು ನೀನು ಉಚ್ಚರಿಸಿದರೆ ಇವರೆಲ್ಲ ಹೋದರಾಗುವುದೇನು ಗೊತ್ತಾಯ್ತು. ತಮ್ಮ ದುಶ್ಯಾಸನ
ವಂದಿಸಿಕೊಂಡಿದ್ದೇನೆ. ಪಾಂಡವರನ್ನು ಜೀವಿತದಲ್ಲಿ ನೀನು ಸೋಲಿಸಿದ್ದಿ. ನಮ್ಮ ಆಸೆ ಪೂರೈಸಿದೆ ಎನ್ನುವಂತಹ ಸಮಾಧಾನದಿಂದ ನಾವೆಲ್ಲ ಸಭೆಯಲ್ಲಿ ಕುಳಿತಿದ್ದೆವು. ವ್ಯಗ್ರನಾಗಿ ಉಗ್ರನಾಗಿ ನಾನು ಈ ಕಡೆ ಬರುವಂತೆ ಕನಸನ್ನೆ ಮಾಡಿದೆ. ಹೌದು. ನನ್ನಿಂದ ಏನಾಗಬೇಕು? ನಮ್ಮ ಅಂತರಂಗವನ್ನು ತಿಳಿಯಬಲ್ಲವ ನೀನು. ನಿಜ. ಹೋಗು. ಎಲ್ಲಿಗೆ? ಪಾಂಚಾಲ ಇರುವಲ್ಲಿ ಹೋಗು. ಯಾಕೆ? ಆಕೆಯನ್ನು ಸಭೆಗೆ ಹೊರ ಹೇಳು. ಬಾರದೆ ಉಳಿದರೆ ಮುಡಿಗೆ ಕೈ ತರ, ತರ, ತರ. ಏನಪ್ಪ? ನಿನ್ನ ಒಡ ಹುಟ್ಟಿದವ ನಾನು. ಬೆವರು ತೋರಿಸಿದ ಸಾಕು. ಕೊರಳನ್ನೇ ಮುರಿಯಬಲ್ಲ. ನೆರಳು ಸೋಲಿಸಿದರೆ ಅವನ ಮೈಯನ್ನೇ ನೀಗಬಲ್ಲೆ. ಅಣ್ಣ, ಇಂತಹ ಕೆಲಸಕ್ಕೆ ನೀನೇ ಸಮರ್ಥ. ಪಾಂಡವರು ಈಗ ನಮ್ಮ ದಾಸರು. ನಮ್ಮ ಹೇಳಿಕೆಯಂತೆ ನಡೆದುಕೊಳ್ಳಬೇಕು. ಸಮರ್ಥನಾದಂತಹ ನಿನ್ನ ಮಾತಿಗೆ ಎಲ್ಲರೂ ಮನ್ನಣೆಯನ್ನು ಕೊಡ್ತಾ ಇದ್ದಾರೆ ಎಂದಾದ ಮೇಲೆ ಒಬ್ಬ ಸಾಮಾನ್ಯ ಹೆಣ್ಣು ಧಿಕ್ಕರಿಸ್ತಾಳೆ ಅಂತ ದಿಟ್ಟೆ ಹೆಣ್ಣು ಹಾಕಿ ಯೋಚನೆ ಮಾಡಬೇಡ. ಹೋಗ್ತೇನೆ. ಹೋಗು. ವಿಷಯ ಹೇಳ್ತೇನೆ. ಹೇಳು. ರಾಜ್ಯಸಭೆಗೆ ಎಳೆದುಕೊಂಡು ಹೋಗು.
ತಮ್ಮ ದುಶ್ಯಾಸನ ನಿನ್ನ ಕಣ್ಣ ಮುಂದೆ ನಿಂತಿದ್ರು ಅಪ್ಪ ಗರ್ವದಿಂದ ಮತದಿಂದ ಕುಳಿತಿದ್ದಲ್ಲ ಗಾಂಧಿಯಲ್ಲಿ ನಮ್ಮಣ್ಣ ನಿನ್ನನ್ನು ಹಸ್ತಿನಾವತಿಯ ಸಭೆಗೆ ಬರುವಂತೆ ಹೇಳಿ ಕಳಿಸಿದಾಗ ಉತ್ತರ ಯಾಕೆ ಗಮನಿತು ಹೇಳು. ಮನದಲ್ಲಿ ತಾಳಿವಿ ವಚನದಲ್ಲಿ ನನ್ನ ಅಂತಃಪುರವನ್ನು ಪ್ರವೇಶ ಮಾಡಿದವ ಜೀವಿಗಳ ಪ್ರಾಣವನ್ನು ಕೊಂಡು ಹೋಗುವುದಕ್ಕಾಗಿ ಬಂದಂತಹ ಯಮಧರ್ಮನಲ್ಲ. ಐದಿನ ದುಶ್ಯಾಸನ ಬಂದಿದ್ದಾನೆ. ಈ ಸಲ ಬರೋಣಿಂದಲೇ ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯವಿದೆ. ಭವಿಷ್ಯತ್ತಿನಲ್ಲಿ ಏನೋ ಒಂದು ಕೇಡು ಕಾದಿದೆ ಎಂಬುದಾಗಿ. ಯಾಕಂದ್ರೆ ಇವರ ಹೆಸರೇ ಸೂಚಿಸುವಂತೆ ದುಷ್ಟ ಶಾಸನ ದುಶ್ಯಾಸನ. ಏನನ್ನು ಆಡುವುದಕ್ಕೂ ಏನನ್ನು ಮಾಡುವುದಕ್ಕೂ ಹೇಸುವವನೂ ಅಲ್ಲ, ಹೆದರುವವನಲ್ಲ. ದುಷ್ಟರಲ್ಲಿ ದುಷ್ಟನೀತ, ಮೂರ್ಖರಲ್ಲಿ ಮೂರ್ಖನೀತ. ಹಾಗಾದ್ರೆ ಮೂರ್ಖ ಎಂಬುದಾಗಿ ತಿಳಿದ ಮೇಲೆ ಅಂತಹವರಲ್ಲಿ ಸಂಭಾಷಿಸುವುದು ಬಹಳ ಜತನದಿಂದ ಬಹಳ ಜಾಗರೂಕತೆಯಿಂದಿರಬೇಕು. ಹಾಗಾಗಿ ಬಂದಂತಹ ಈತನಿಗೆ ನಯ ವಿನಯದ ಮಾತುಗಳಿಂದ ಮಾತನಾಡಿಸ್ತೇನೆ, ನೋಡೋಣ. ಅಲ್ಲದೆ ಅನುಜಗೆ ಪುಷ್ಪವತಿ ಬರಲಿಂದು ತವಿಗೀಗ ಅಲ್ಲದೆ ಅನುಜಗೆ ಪುಷ್ಪವತಿ ಬರಲಿಂದು ಸವಿಗೆ ಏನಗೆ ಮೈದುನ ನೀಯೋ ಮೈದುನೇ ಮೈದುನೇ ದುಶ್ಯಾಸನ, ನನಗೆ ಮೈದುನನು ನೀನು. ಕೇವಲ ಆಡಂಬರಕ್ಕಾಗಿ ಮಾತುಗಳನ್ನು ಆಡುತ್ತಿಲ್ಲ, ಹೃದಯದುಂಬಿ ಆಡುತ್ತಿದ್ದೇನೆ. ಮೈದುನೆಂದರೆ ಮಗನಿಗೆ ಸಮಾನ, ಅತ್ತಿ ಎಂದರೆ ತಾಯಿಗೆ ಸಮಾನ ಮಗನೇ. ಆದ್ರೆ ನಿನ್ನ ಬರೋಣ ಬಹಳ ವಿಚಿತ್ರವಾಗಿದೆ. ತಾಯಿಯವರಿಗೆ ಬರುವ ಮಗನೋಪಾದಿಯಲ್ಲಿ ನಿನ್ನ ಬರೋಣವಲ್ಲ. ಯಾಕೆ ಹೀಗೆ? ಈ ಪ್ರಪಂಚದಲ್ಲಿ ಅದೆಷ್ಟೋ ಮಂದಿ ಅತ್ತಿಗೆಯಂದಿರಿಗೆ ಎಷ್ಟೋ ಮಂದಿ ಮೈದುನಂದಿರಬಹುದು, ಅದೆಷ್ಟೋ ಮೈದುನಂದಿರಿಗೆ ಅದೆಷ್ಟೋ ಮಂದಿ ಅತ್ತಿಗೆಯರಿರಬಹುದು. ಆದರೆ ನಿನ್ನಂತಹ ಮೈದುನ ಯಾವ ಅತ್ತಿಗೆಯಂದಿರಿಗಿರುವ
ಬದುಕು ಅಭಿಮಾನದಲ್ಲಿ ಹೇಳುತ್ತಿದ್ದೇನೆ. ಬೈದಿನ ನಿನಗಿಂತ ಮೊದಲಾಗಿ ನಿನ್ನ ಅಣ್ಣನ ಆಜ್ಞೆಯಂತೆ ಪ್ರಾತಿಕಾಮಿ ಇಲ್ಲಿಗೆ ಬಂದಿದ್ದ, ವಿಚಾರವನ್ನು ತಿಳಿಸಿದ. ಆದರೆ ಅದರಲ್ಲಿ ಒಂದು ಪ್ರಶ್ನೆಯನ್ನು ರಾಜ್ಯಸಭೆಗೆ ಹೇಳಿ ಕಳುಹಿಸಿದೆ. ಅದಕ್ಕೆ ಉತ್ತರವಿಲ್ಲ. ಬದಲಾಗಿ ನೀನೇ ಬಂದಿದ್ದೀಯ. ಒಳ್ಳೆಯದಾಯಿತು. ನಿನ್ನಣ್ಣನ ಆಜ್ಞೆಗೆ ಮನ್ನಣೆಯನ್ನು ಕೊಟ್ಟು ರಾಜ್ಯಸಭೆಗೆ ಬರುವರಾಗಿ ಆಲೋಚಿಸಿದ್ರೆ ಬರುವ ಹಾಗಿಲ್ವಪ್ಪ. ಹಾ ಹೌದು, ಇದೊಂದು ರೋಗವೇ. ನನಗೆನ್ನೇನು, ಈ ಪ್ರಪಂಚದ ಯಾವ ಹೆಂಗಳೆಯರನ್ನು ಈ ರೋಗ ಬಿಟ್ಟದಿಲ್ಲ. ಬ್ರಹ್ಮದೇವನೇ ಕೊಟ್ಟ ಶಾಪವೂ ಇರಬಹುದು. ಹೆಚ್ಚೇಕೆ ನಿನ್ನನ್ನು ಹಡೆದಂತಹ ನಿನ್ನ ತಾಯಿಗೂ ಈ ರೋಗ. ಈಗಲಾದ್ರೂ ನನಗೆ ಅಡಸಿರುವಂತಹ ರೋಗ ಯಾವುದು ಅಂತ ನಿನಗೆ ತಿಳಿಯುತ್ತಲ್ಲ, ಗೊತ್ತಾಯಿತಿ? ಗೊತ್ತಾಗದಿದ್ರೆ ನಿನ್ನಲ್ಲಿ ನಾಚಿಕೆ ಏನು, ಅಂಜಿಕೆ ಏನು? ಮೊದಲಾಗಿ ಹೇಳ್ತೇನೆ, ನೀನು ಮಗನಿಗೆ ಸಮಾನ ಎಂಬುದಾಗಿ. ಮಗನಲ್ಲಿ ತಾಯಿಗೆ ನಾಚಿಕೆ ಇದೆಯೇ, ಅಂಜಿಕೆ ಇಲ್ವಲ್ಲ? ಹಾಗಾಗಿ ಹೇಳುತ್ತೇನೆ ಮಗನಿಗೆ, ಹೆಣ್ಣಾದವಳು ತಿಂಗಳಿಗೊಂದಾವರ್ತಿ ಅಲಂಕಾರ ಶೂನ್ಯಿಯಾಗಿ ಏಕ ವಸನವನ್ನು ಉಟ್ಟುಕೊಂಡು ಮನೆಯ ಮೂಲೆಯಲ್ಲಿ ಕುಳಿತುಕೊಳ್ಳಬೇಕಾದ್ದು ಹೆಣ್ಣಿನ ಶೀಲ, ಹೆಣ್ಣಿನ ಧರ್ಮ. ವಿದ್ಯಾವಂತರು, ಗುರು ಹಿರಿಯರು ತುಂಬಿರುವಂತಹ ರಾಜಸಭೆಗೆ ಬರುವುದು ಯುಕ್ತವಲ್ಲ. ನಾನು ಬಹಿಷ್ಠೆ, ನಾನು ಪುಷ್ಪವತಿ. ಏನೋ ನಾನು ಪುಷ್ಪವತಿ ಮಗನೇ. ಪುಷ್ಪವತಿ ಹಾಗಿದ್ರೆ ನಮ್ಮ ಅಣ್ಣನ ಆ ಸ್ಥಾನಕ್ಕೆ ಬಂದು ನೀನು ಫಲವತಿಯಾಗು. ಸೊಕ್ಕಿನ ಹೆಣ್ಣ ನೆಪ ಹೇಳಿ ಇಲ್ಲ ಉಳಿದುಕೊಳ್ಳಬಹುದು ಅಂತ ನೀನು ತಿಳ್ಕೊಂಡಿದ್ಯಾ? ಇಲ್ವೋ? ನಿನಗೆ ಬಂದ ರೋಗವೇ ಮಯನ ಮಂಟಪದಲ್ಲಿ ನಾವು ಬಿದ್ದಾಗ ನಗುವಾಗ ನಿನಗೆ ಯಾವ ರೋಗವೂ ಬಂದಿಲ್ಲ. ಮಯನ ಮಂಟಪ ಅಲ್ಲಿ ಇಲ್ಲಿ ಸುತ್ತಾಡಿ ಗೋಡೆಗೆ ನಮ್ಮ ಹಣೆ ಜಜ್ಜಿಕೊಂಡಾಗ ಅದನ್ನು ನೋಡಿ ಕಿಲಕಿಲನೆ ನಗುವಾಗ ನಿನಗೆ ಯಾವ ರೋಗವೂ ಬರುತ್ತಿಲ್ಲ. ಈಗ ರಾಜ್ಯಸಭೆಗೆ ಬರುವುದಕ್ಕೆ ನಿನಗೆ ರೋಗ ಕರೆಬಿಟ್ಟ ಬಾರದೆ ಇದ್ರೆ ಬೇಡ ಬೇಡ, ಅನ್ಯಾಯ ಮಾಡಬೇಡ.
ವಿಶ್ರಾಂತಿ ಸರಿ ಏಕೆಂದಾಗ ಕಳಿಸಿ. ನಿನ್ನ ಕಪಾಲಗಳ ಮೇಲೆ ಕಣ್ಣೀರ ಧಾರೆ ಹರಿಯುತ್ತೀವಿ. ನೀನು ದುಃಖಿಣಿಯಾಗಬೇಕು, ಇದು ನಮ್ಮ ಉದ್ದೇಶವೇನೂ ಅಲ್ಲ. ನಿನ್ನ ರಸ ಈ ಯುಧಿಷ್ಠಿರ ನಿನ್ನನ್ನು ಒತ್ತೆ ಇಟ್ಟು ಸೋತ ಮೇಲೆ ನೀನು ದುಡುಕಿ ಈ ರೀತಿ ಅತ್ತರೆ ಏನೂ ಪ್ರಯೋಜನವಿಲ್ಲ. ಹಾಗೆಂದು ನಿನ್ನ ಇಷ್ಟದಂತೆ ನಡೆಯುವುದಕ್ಕೆ ನಾವು ಸಿದ್ಧರು. ಹೇಳು, ನಿನಗೆ ರಾಣಿವಾಸದ ಬಯಕೆಯೋ ಅಲ್ಲ ನಮ್ಮ ದಾಸಿಯರ ಕೂಟದಲ್ಲಿ ಒಬ್ಬನಾಗಿ ನೀನಿರುವೆಯೋ? ಹೇಳೆ ಹೇಳೆ ಹೇಳು. ಧರ್ಮದ
ಎಂದ ಮಾತ್ರಕ್ಕೆ ಜೀವಿತದ ನ್ಯಾಯ ಮುಗಿಯುವಂತಿಲ್ಲ. ವಿವೇಕಿಗಳಿಗೆ ಜ್ಞಾನಿಗಳಿಗೆ ಒಂದು ಪ್ರಶ್ನೆ ಮೂಡುತ್ತದೆ. ಅದೇ ನಾನು ರಾಜ್ಯಸಭೆಗೆ ಹೇಳಿ ಕಳುಹಿಸಿದ ಧರ್ಮ ಸೂಕ್ಷ್ಮದ ಪ್ರಶ್ನೆ. ಅದಕ್ಕೆ ಉತ್ತರವಿಲ್ಲ. ಬದಲಾಗಿ ನಿನ್ನ ತಮ್ಮನಾದಂತಹ ದುಶ್ಯಾಸನವನ್ನು ನನ್ನ ಅಂತಃಪುರಕ್ಕೆ ನೀನು ಹಾಕಿದೆ. ಆತನಾದರೂ ಮಾರಿಗೆ ಬಲಿ ಕೊಡುವುದಕ್ಕಾಗಿ ಕುಡಿ ಮರಿಯನ್ನು ಹಿಡಿದು ಎಳೆತರುವಂತೆ ರಾಜಬೀದಿಯ ಮೂಲಕವಾಗಿ ನಿನ್ನ ಈ ಆಸ್ಥಾನಕ್ಕೆ ಎಳೆತಂದಿದ್ದಾನೆ. ಅದೋ ನಾನು ಕಟ್ಟಿದಂತಹ ನನ್ನ ಕಿರಿಮುಡಿಯನ್ನು ಆತ ಬಿಚ್ಚಿದ್ದಾನೆ. ಎಲ್ಲ ಹೆಂಗಳೆಯರ ತಲೆ ಕೂದಲಿನಂತೆ ನನ್ನ ತಲೆಗೆ ತಲೆ ಕೂದಲೆಂದು ಹೇಳುವುದಿಲ್ಲ. ಇದು ಶ್ರೀಮುಡಿ, ಇದು ಸಿರಿಮುಡಿ. ಕಳೆದ ರಾಜಸಿಂಹದ ಆವೃತ ಸ್ಥಾನದಿಂದ ಪರಿಭೂತವಾದಂತಹ ನಮ್ಮ ಸಿರಿಮುಡಿಯನ್ನು ನಿನ್ನ ತಮ್ಮನಾದಂತಹ ದುಶ್ಯಾಸನ ಬಿಚ್ಚಿದ್ದಾನೆ. ಇದು ಆಸ್ಥಾನದಲ್ಲಿ ಸ್ಮಶಾನ ಪಿಶಾಚಿಯಂತೆ ನನ್ನನ್ನು ನಿಲ್ಲಿಸಿದ್ದಾನೆ. ಸಾಲದಕ್ಕೆ ನಿನ್ನ ಮರ್ಮವೇದಕವಾದಂತಹ ಮಾತುಗಳು ಆಡು. ನಿನ್ನ ಆಸ್ಥಾನ, ನಿನ್ನ ಅಧಿಕಾರ. ಕೇಳುವವರಿಲ್ಲ. ಹಾಗೆಂದು ನಾನು ಕೇಳಿದ ಪ್ರಶ್ನೆ ಮಾತ್ರ ಸುಳ್ಳಾಗಬಾರದು. ಸಭೆಯಲ್ಲಿ ತಿಳಿದವರಿದ್ದಾರೆ, ವಿದ್ವಾಂಸರಿದ್ದಾರೆ, ಪ್ರಾಜ್ಞರಿದ್ದಾರೆ. ಯಾರಾದರೂ ಹೇಳಲಿ ಈ ಯುದ್ಧಕ್ಕೆ ಧರ್ಮದ ನನ್ನನ್ನು ಒತ್ತುಹಿಸುವುದರಲ್ಲಿ ನ್ಯಾಯವಿದೆ ಎಂಬುದಾಗಿ. ಅದಕ್ಕಾಗಿ ಸಭೆಯವರು ಹೇಳಲಿ, ಸಭೆಯಿಂದ ಉತ್ತರ ಬರಲಿ, ಸಭೆಯವರು ಹೇಳಲಿ. ನಿನ್ನ ಚಪಲತ್ವದ ಮಾತು ಇಲ್ಲಿ ನಡೆಯುವುದಕ್ಕಿಲ್ಲ. ಅಲ್ಲ, ನೀನು ಏನು ಅನ್ನುವುದನ್ನು ಈ ಹಿಂದೆ ತಿಳಿದುಕೊಂಡಿದ್ದೇನೆ. ಮಯನ ಮಂಟಪದಲ್ಲಿ ಅಲ್ಲ, ನಿನ್ನ ಸ್ವಯಂವರದ ಕಾಲದಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ಆಗ ನೀನು ಹೇಳಿದಂತ ಮಾತೇನು, ಸೂತನ ಮಗನನ್ನು ಒರಿಸಲಾರೆ ಎನ್ನುವುದು ಹೇಳಿದ್ಯಲ್ವಾ. ಆದ್ರೆ ಈಗ ನೀನು ಕೇಳಿದಂತ ಪ್ರಶ್ನೆಗೆ ಉತ್ತರ ನಾನು ಕೊಟ್ಟೇನೆ. ಪತಿಗೆ ಓರ್ವಲಕ್ಕೆ ಸತಿ. ಆದ್ರೆ ನಿನ್ನ ಧರ್ಮ ಹಾಗಲ್ಲ. ನಿನಗೆ ಒಬ್ಬಳಿಗೆ 5 ಮಂದಿ ಗಂಡಂದಿರು. ಇದು ಲೋಕದಲ್ಲಿ ಹೇಗಾಯಿತು ಬಲ್ಲ. ನೀನು ಒಬ್ಬಳಕ್ಕೆ ಇದ್ದಾನೆ ಅನಭಿಷಿಕ್ತ ದೊರೆ. ಅವನ ಜೊತೆ ಗೂಡಿ ಸುಖವಾಗಿ ಆಗಬಹುದೆಂದಾದರೆ 6 ಜನ ಯಾಕಾಗುವುದು? ಆರಾದವಳಿಗೆ 100 ಆದರೇನು? ಇಂಥದ್ದನ್ನು ನೀನೇ ಹೇಳಬೇಕು. ಕೂಡುವಲ್ಲ. ಇಲ್ಲಿಷ್ಟಲ್ಲ
ಇದು ನಮ್ಮ ಗುರುವೇ
ಸತ್ಯರಿರುವುದರಿಂದ ಇದು ಸಭೆ, ಸತ್ಯರಿರುವುದರಿಂದ ಇದು ಸಭೆ. ಈ ಸಭೆಯಲ್ಲಿರುವಂತಹ ಯೋಗ್ಯತಾವಂತರು ಅದೆಷ್ಟೋ ಮಂದಿ ಇದ್ದೀರಿ. ಅದು ಒಂದು ಕಡೆಯಲ್ಲಿ ಕುಳಿತಂತಹ ಪುಣ್ಯಾತ್ಮರು ಆಚಾರ್ಯ ಭೀಷ್ಮರು ತನ್ನ ಬದುಕಿನಲ್ಲಿ ಆಚಾರವನ್ನು ತನ್ನ ಆಚಾರದಿಂದಲೇ ಪ್ರಪಂಚಕ್ಕೆ ಆದರ್ಶವನ್ನು ಬೋಧಿಸಿದಂಥ ಮಹತ್ವರು ತಾವು ಗುರುಕುಲ ಪಿತಾಮಹರು ತಾವಿದ್ದೀರ. ಅದೋ ಈ ಕುಟುಂಬವಾಗಿ ಉಳಿಯುವುದಕ್ಕಾಗಿ ತನ್ನ ಜೀವನವನ್ನು ಮುಡುಪಾಗಿಟ್ಟಂತಹ ಮಹಾಮಹಿಮರು ತಾವು. ಕೆಲವೆಯಲ್ಲಿ ದೇವಲೋಕವನ್ನು ಪ್ರವೇಶ ಮಾಡಿ ದೇವಗುರುವಾದಂತಹ ಬೃಹಸ್ಪತಿ ಆಚಾರ್ಯರಿಂದ ನೀತಿಶಾಸ್ತ್ರವನ್ನು ಧರ್ಮಶಾಸ್ತ್ರವನ್ನು ಬಲ್ಲವರು. ಅವರ ಗುರುವಾದಂತಹ ಶುಕ್ರರಿಂದ ತರ್ಕಶಾಸ್ತ್ರವನ್ನು ತಿಳಿದಂಥ ಮಹತ್ವರು. ಭಗವಾನ್ ಪರಶುರಾಮರಿಂದ ಅದು ಕ್ಷತ್ರಿಯ ವಿಧಿಯಿಂದ ಕಲಿತಂಥ ಮಹತ್ವರು ತಾವು. ಅಜಯ ಹೋಲುವಂತಹ ಯೋಗ್ಯತಾ ಸಂಪನ್ನರು ತಾವು. ನೀವು ಆ ಕುಟಿಲರು. ಕುಟಿಲತ್ವ ಎಂಬುದು ನಿಮ್ಮ ಬಳಿಯಲಿಲ್ಲ. ನೀವು ಆತ್ಮವಂಚಕರಲ್ಲ, ಆತ್ಮವಂಚನೆ ನೀವು ಮಾಡಬಾರದು. ಈ ದುರ್ಮುಖರಿಗೆ, ಈ ದುರಾತ್ಮರಿಗೆ ಅಂಜಿ ಯಾಕೆ ನೀವು ಸುಮ್ಮನಿದ್ದೀರಾ? ಹೇಳಿ ಹೇಳಿ, ನೀವಾದರೆ ಹೇಳಿ. ಈ ಬಾಲಿಕೆಯನ್ನು ಈ ಬಂಧನದಿಂದ ಬಿಡಿಸಬಾರದು. ಯಾಕೆ ಸುಮ್ಮನಿದ್ದೀರಾ? ಹೇಳಿ ಹೇಳಿ, ಉತ್ತರ ಕೊಡಿ, ಉತ್ತರ ಕೊಡಿ. ಗಂಗೆಯ ಮಗನು ನುಡಿದನು ಇದನ್ನೆಲ್ಲ ನೋಡುವಂತ ಸ್ಥಿತಿ ಇರಲಿ. ನನ್ನ ಪಾಲಿಗೆ ಒದಗಿತ್ತಲ್ಲೋ, ನನ್ನ ಪಾಲಿಗೆ ಒದಗಿತ್ತಲ್ಲೋ. ಏನಂತೆ ಮುದುಕನಿಗೆ ಸುಮಂಗಲೆಯಾಗಿರುವಂತ ಇವರನ್ನು ತನ್ನಿಂದ ದುಶ್ಚತೆಗೆ ಸಗಿದ್ದಾರೆ. ಏನು ಇವಳು ನಮ್ಮ ಮನೆ ಹೆಣ್ಣಲ್ವೇ? ಆದರೆ ಈ ವೇಳೆಯಲ್ಲಿ ಕೌರವನಿಗೆ ಧರ್ಮದ ಮಾತನ್ನು ಹೇಳಿದರೆ ಧರ್ಮರಾಯ ಕೇಳ್ತಾನೆ. ಧರ್ಮದ ಮಾತನ್ನು ಹೇಳುವಂತ ಸ್ಥಿತಿಯಲ್ಲಿ ಈಗ ನಾನಿಲ್ಲ, ನಾನು ಮಾತಾಡುವುದಿಲ್ಲ, ನಾನಿಲ್ಲ. ಧರ್ಮಸಭೆ ಇದು. ಆದ್ರೆ ಈ ಹೊತ್ತಿಗೆ ಹೆಣ್ಣೊಬ್ಬರು ಅಸ್ವಸ್ಥರಾಗಿ ಹೋಗುತ್ತಾ ಇದ್ದಾರೆ. ಆದ್ರೆ ಈ ತುಂಬಿದ ಸಭೆಯಲ್ಲಿ ಅನ್ಯಾಯದ ಅಟ್ಟಹಾಸದಿಂದ ತಾಂಡವ ಮಾಡ್ತಾ ಇದೆ. ಹೌದು, ಹೆಣ್ಣೊಬ್ಬರು ಕೇಳಿದಂತಹ ಧರ್ಮ ತಿಳಿಸುವಂತಹ ಪ್ರಶ್ನೆಗೆ ಉತ್ತರಿಸುವುದಕ್ಕೆ ಎಲ್ಲರೂ
ಅಶಕ್ತರಾಗಿದ್ದಾರೆ. ನೋಡಬಾರದು ಬಿಡುವಂತಹ ಸಭೆ ಎಲ್ಲರೂ ಮೇಲೋಟಕರಾಗಿದ್ದಾರೆ. ಸರಿ, ಅವರು ಬಿಡುವಂತಹ ಪ್ರಶ್ನೆಗೆ ಉತ್ತರಿಸುವುದಕ್ಕೆ ನಮ್ಮ ಸಭೆಯಲ್ಲಿ ಅಶಕ್ತರಾಗಿದ್ದಾರೆ. ಇಲ್ಲ, ಇದ್ದಾರಲ್ಲ ತುಂಬಿದಂತಹ ಸಭೆಯಲ್ಲಿ ಸರಿಯಾಗಿ ಅರ್ಥವಾಯಿತು. ತುಂಬಿದಂತಹ ಸಭೆಯಲ್ಲಿ ವಿದ್ವಾಂಸರು, ಪಂಡಿತರು, ಗುರುಗಳು, ಆಚಾರ್ಯರಿದ್ದಾರೆ. ನಮ್ಮ ಆಚಾರದಿಂದಲೇ ಆಚಾರ್ಯರು ಎನಿಸಿಕೊಂಡಂತ ಹೋಗಿದ್ದಾರೆ. ಯಾಕೆ? ನಮ್ಮ ಗುರುಕುಲದ ಪಿತಾಮಹ ಎನಿಸಿಕೊಂಡಂತಹ ಭೀಷ್ಮಾಚಾರ್ಯರಿದ್ರು. ಯಾಕೆ? ಈ ಹಿಂದೆ ಭಾರ್ಗವ ರಾಮರಿಗೆ ಉತ್ತರವನ್ನು ಕೊಟ್ಟವರು ಈ ಹೊತ್ತಿಗೆ ಹೆಣ್ಣೊಬ್ಬನಿಗೆ ಉತ್ತರವನ್ನು ಕೊಡೋದಕ್ಕೆ ಅಶಕ್ತರಾಗಿ ಹೋದ್ರೆ. ಅಷ್ಟೇ ಅಲ್ಲ, ಈ ಹಿಂದೆ ನನ್ನ ತಮ್ಮನ್ನು ಕೊಂತಹ ಕಾರಣಕ್ಕೆ ಇಂಥ ಒಂದು ಬಾಣವನ್ನು ಪ್ರಯೋಗಿಸಿದ್ರು. ಇಡೀ ಗಂಧರ್ವ ಲೋಕವೇ ಗಂಡಾಂತರನೇ ಆಳುಕೊಳ್ಳುವಂತೆ ಮಾಡಿದಂತೆ ಭೀಷ್ಮಾಚಾರ್ಯರು. ಆದರೆ ಈ ಹೊತ್ತಿನಲ್ಲಿ ಅವರು ಉತ್ತರಿಸ್ತಾ ಇಲ್ಲ. ಅಷ್ಟೇ ಯಾಕೆ, ಇದ್ದಾರೆ ಉಪಕುಲವಿಲ್ಲದಂತಹ ದ್ರೋಣಾಚಾರ್ಯರು. ಅವರಿಗೂ ಉತ್ತರ ಕೊಡಬಹುದಿತ್ತು. ನಾವು ಎಳದಲ್ಲೇ ಇರುವಂತಹ ವೇಳೆಯಲ್ಲಿ ವಿದ್ಯಾಭ್ಯಾಸವನ್ನು ಕೊಟ್ಟವರು ಅವರು. ನಾವು ಆದಂತಹ ತಪ್ಪನ್ನು ತಿದ್ದಿ ತಿಳಿದವರು ಅವರು. ಆದರೆ ಈ ಹೊತ್ತಿಗೆ ಉತ್ತರವನ್ನು ಕೊಡೋದಕ್ಕೆ ಆಸಕ್ತರಾದರೂ ಒಂದು. ಅಷ್ಟೇ ಅಲ್ಲ, ಕೃಪಾಚಾರ್ಯರಿದ್ದಾರೆ, ಅಶ್ವತ್ಥಾಮಾಚಾರ್ಯರಿದ್ದಾರೆ. ಎಲ್ಲರೂ ನ್ಯಾಯೋಟಕರಾಗಿದ್ದಾರೆ. ಗೊತ್ತಾಯ್ತು ಕಾರಣ ಯಾಕೆ ಎನ್ನುವ ಹಾಗೆ. ತಾವು ಕೊಡುವಂತಹ ಅನ್ನಕ್ಕೆ, ಕೂಳಿಗೆ, ಹಣಕ್ಕೆ ಕಾಯುತ್ತಾ ಇರುವವರು. ಒಂದು ವೇಳೆ ಉತ್ತರವನ್ನು ಕೊಟ್ಟು ಅಂತಾದರೆ ಅದಕ್ಕೆ ಕುಂದು ಬಂದಿತ್ತು ಎನ್ನುವಂತಹ ಕಾರಣಕ್ಕೆ ಹೇಗಿದ್ದಾರೆ ಇವರು. ಹಾಗಿಲ್ಲಿ ಇರುವಂತಹ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾನು ಕೊಟ್ಟೇನೆ. ಅವ್ರು ಕೇಳಿದಂತಹ ಪ್ರಶ್ನೆಯಾದರೂ ಏನು? ಸರಿ, ಧರ್ಮದ ತನ್ನನ್ನು ತಾನು ಕಳೆದುಕೊಂಡ ನಂತರ ತನ್ನ ಹೆಂಡತಿಯಾದಂತಹ ದ್ರೌಪದಿಯನ್ನು ಯೂತಕ್ಕೆ ಒಡ್ಡಿದ್ದು ತಪ್ಪು. ಮೊಬೈಲ್ ಯಾರಿದ್ದಾರೆ ಅನ್ನೋದು ಪರಿಜ್ಞಾನ ಉಂಟಲ್ಲ. ಸರಿಯಾಗಿದೆ. ಉತ್ತರ ಕೊಡೋದಕ್ಕಾಗಿ ನೀನು ಬಂದವ, ನಾನೇ ಬಂದವ. ನಾನು ಬೃಹಸ್ಪತಿ ಆಚಾರ್ಯ. ಮನೆಗಿಂತ ದೊಡ್ಡ ವ್ಯಕ್ತಿಗಳು ಕೌರವನಿಗೆ ಒಬ್ಬನಿಗೆ ಬೇಕಾಗಿ ನಿನ್ನನ್ನು ಹಾಗೆ ಬಿಡ್ತೇನೆ. ಸಭೆಯಿಂದ ಹೋಗ್ತಿಯಾಗ ಮಾಡಿದ್ರೆ ಮತ್ತೆ ಹೇಳಬೇಕಾ? ಕೇಳಕ್ಕೆ ನೀನು ಯಾರು? ನಿನ್ನ ಕಡೆಗೆ ಆಕರ್ಷಿಸುವ ಪ್ರಯತ್ನವೇ ಸಂಚಲನ ಹೊರಟಿದ್ದಾರೆ ಎನ್ನುವುದು ನಿನಗೆ ಅರ್ಥ ಆಗಲಿಲ್ಲ. ಸಣ್ಣ ಸೂಕ್ಷ್ಮ ಪ್ರಶ್ನೆ. ಹೌದು,
ಹಾಗಾದರೆ ಧರ್ಮದ ನಿರ್ಮಲ ಚಿತ್ತವನ್ನು ಅವನು ಧರ್ಮಿ ನೀನೇಕೆ ವಿವೇಚಿಸುವುದು ಕೀರ್ತನು ಹೇಳಿದ್ದೇನೆ ಧರ್ಮಕ್ಕನುಸಾರಿ ಜೀವನಾನಿ ಧರ್ಮ ಸ್ವರೂಪವನ್ನು ಖಚಿತವಾಗಿ ಹೇಳಬಲ್ಲವರು ಪ್ರಪಂಚದಲ್ಲಿ ಎಲ್ಲ ಗೊತ್ತಿದ್ದವನಾಗೆ ಮಾತನಾಡ್ತೀಯಲ್ಲ ಹಸ್ತಿನಾವತಿಯ ಪೀಠದಿಂದ ಆಜ್ಞೆ ಇಲ್ಲಿಗೆ ಬಂದು ಕೇಳಬೇಕಿತ್ತು ಅಲ್ಲಿಂದಲೇ ನಮ್ಮ ದೂತರಲ್ಲಿ ಹೇಳಿ ಕಳುಹಿಸುತ್ತಾರೆ ಎಂದು ರಾಜಾಜ್ಞೆಯನ್ನು ಧಿಕ್ಕರಿಸುವ ಔಷಧ್ಯವನ್ನು ತೋರಿದ್ದಾಳೆ ನಿನಗದು ಗೊತ್ತಾಗುವುದಿಲ್ಲ ಸಭೆಯಲ್ಲಿ ಬಂದವರು ಎಲ್ಲರ ಇದಿನಲ್ಲಿ ಬೇರೆ ಬೇರೆಯಾಗಿ ಹೆಸರಿಸುತ್ತಾರೆ ಬೇರೆಗಳಲ್ಲ ಸೇರಿಗಳಲ್ಲ 106 ಮಂದಿ ಸೇರಿದ ಸಂಸ್ಥೆಯಲ್ಲಿ ಹೆಣ್ಣಪ್ಪರು ಅಯ್ಯೋ ಅಯ್ಯೋ ನೀನು ಮುಟ್ಟಿಲ್ಲ ಒಪ್ಪಿರ್ತಾರೆ ಯಾಕೆ ಅಲ್ಲಿಂದ ತಪ್ಪಿಸಿಕೊಂಡು ಹೋಗೋದು ಉಳಿದವರಿಗೆ ಅದು ಗೊತ್ತಾಗೋದಿಲ್ಲ ಏನೋ ತಿಳಿದುಕೊಳ್ಳುವುದಕ್ಕೆ ಬರ್ತಾರೆ ಓಡಿ ಬರ್ತಾರೆ ಹೆಣ್ಣಿನ ಹುಯ್ಯರನ್ನು ಕೇಳಿ 4 ಬಡಿಯುತ್ತಾರೆ ಮತ್ತೊಬ್ಬರು ಬಡಿಯುತ್ತಾರೆ ಹೇಳ್ತಾರೆ ಇನ್ನೊಬ್ಬರು ಆಮೇಲೆ ಬರಬೇಕಾದ್ರೆ ನನಗೊತ್ತಿಲ್ಲ ಹುಡ್ಕೊಂಡಿದ್ದೇವೆ ಅದನ್ನೇ ಹೇಳಿದ್ದೆ ನಾನು ಸಭೆಯನ್ನು ಸಂತೆ ಮಾಡುವುದಕ್ಕೆ ಹೊರಟ ಈ ಪಾಂಚಾಲಿಯನ್ನು ನೀನು ಧರ್ಮ ಹೇಳುವುದಕ್ಕೆ ಹೊರಟಿದೆಯಲ್ಲ ಸರ್ಕೋತ್ಪದಿಷ್ಟ ಹೃದಯೋ ವಿಭಿನ್ನ ನೈಕೋ ವಿಚೀರ್ಯಸ್ಥೇವಕ ಪ್ರಮಾಣಿ ಧರ್ಮಸ್ಥೇವತ್ವ ನಿಹಿತಂ ವೃಥಾಯ ಮಹಾಜಗೋರೇನ ಗತಃ ಸ್ವತಂತ್ರ ಆದುದರಿಂದ ಧರ್ಮ ಸೂಕ್ಷ್ಮವನ್ನು ತಿಳಿಯಬೇಕಾಗಿದ್ದರೆ ಮಹಾಜನ ಆಚಾರ ವಿಚಾರಗಳೇನು ಇದನ್ನು ತಿಳಿದುಕೊಂಡಿರಬೇಕು ಎಲ್ಲಿ ಯಾವುದನ್ನು ಕೇಳಬಾರದು ಎಲ್ಲಿ ಯಾವುದನ್ನು ಹೇಳಬಾರದು ಅಲ್ಲಿಯೇ ಇವರು ಪ್ರಶ್ನಿಸುವುದಕ್ಕೆ ಆರಂಭಿಸುತ್ತಾರೆ ಈ ದ್ಯೂತ ಸಭೆಗೆ ಬಂದವ ಯಾರೂ ಹೆಚ್ಚರಲ್ಲ ದ್ಯೂತವನ್ನು ತಡೆದಿಲ್ಲ ಯಾಕೆ ಭೀಷ್ಮರಾಗಿ ಏನಾಗಿ ಉಳಿದಂತಹ ವಿವೇಕಿಗಳಾಗಿ ಕೇಳುವುದನ್ನು ಪೂಜಾರಬಾರದು ಹೇಳಿದ್ರ ಸತ್ಯ ಇರುವಾಗ ಇದು ಸರಿಯಲ್ಲ ಹೇಳಿದ್ರ ಇಲ್ಲ ನಿನಗೆ ನಾಲಿಗೆ ಬಿದ್ದು ಹೋಗಿದ್ದ ನೀನು ಯಾಕೆ ಹೇಳಿಲ್ಲ ಯಾಕೆ ಕೇಳಲಿಲ್ಲ ಅವಕಾಶ ತಾನಾಗಿ ಬರುವುದಲ್ಲ ಅವಕಾಶವನ್ನು ನಾವಾಗಿ ಪಡೆದುಕೊಳ್ಳುವುದು ಅದಕ್ಕೋಸ್ಕರ ನಿನಗೆ ತಿಂದದ್ದು ಜೀರ್ಣ ಆಗಲಿಲ್ಲ ಮಗಳೇ ಅವ ಸರಿಯಾದ ಕಿವಿ ಇಲ್ಲದೆ ಇದ್ದವ ಬಾರಿಸುತ್ತಿದ್ದೆ ಮಧ್ಯಾಹ್ನ ಸುಮ್ಮನೆ ನನ್ನ ತಮ್ಮ ಏನು ಮಾಡೋದು ಹೇಳ್ತೆ ಹಾಗಿದ್ದೇನಲ್ಲ ನಮ್ಮ ಸತ್ಯ ಹೌದು ನಮ್ಮ ಎದುರಿನಲ್ಲಿ ಯಜಮಾನನ ಎದುರಿನಲ್ಲಿ ಇಂತಹ ವಚನಾಭರಣಗಳ ಅಗತ್ಯ ಇಲ್ಲ ಇಂದ್ರಪ್ರಸ್ಥದಿಂದ ಬರುವಾಗ ಹೇಗಿದ್ದರು ನಮ್ಮ ಸೇವಕರಾದ ಮೇಲೆ ಹಾಗೇ ಇರ್ತಾರೆ ಆ ತಲೆಯ ಮೇಲುಂಟಲ್ಲ ಹೌದು ಹೇಳುವಕ್ಕೆ ಸರಿ ಪಾಂಡ್ರಾಯನ ಮಗ ಧರ್ಮರಾಯ ಪಾಂಡವರು ಕೇವಲ ಈ ದಸರಾ ನನ್ನ ಅಣ್ಣ ಪೂಜ್ಯರಾದಂತಹ ನಿಮಗೆ ಏನಂತ ಅಪ್ಪರಿಸಿ ಗೊಬ್ಬಿಟ್ಟು ಹೇಳಿದೆ ಎಲ್ಲರೂ ತೆಗೆದಿಟ್ಟಿದ್ದಾರೆ ಎಲ್ಲಕ್ಕೆ ಸೇರಿಸಿದ್ದೇನೆ ತೆಗೆದಿಟ್ಟಿದ್ದಾರೆ ಹೌದು
ಪಾಂಡವರೆಲ್ಲ ಒಂದೊಂದು ವಸ್ತುಗಳನ್ನು ಕೀಲರಂತೆ ಕುಳಿತಿದ್ದಾರೆ. ಅವರ ಹೆಂಡತಿ ಧರ್ಮಾಧರ್ಮಗಳ ಬಗ್ಗೆ ಪ್ರಶ್ನಿಸುವುದು. ಅವರಿಗೆ ಈ ಅಲಂಕಾರಗಳಿಗೆ ಒಪ್ಪಣೆ. ಗಂಡಂದಿರಿಗಿಲ್ಲದಂತಹ ಈ ವೈಭವ ಹೆಣ್ಣಾದ ದಿವ್ಯಕ್ಕೆ ಆಭರಣ ವಸನ ಸುತ್ತುಕೊಳ್ಳಿ. ಹೋದೆ ಹೇಳಿದೆ ಏನು ಈಗ ಅವಯುಕ್ತ ಸೀರೆ ಅದನ್ನು ನಿನ್ನ ಬಳಿ ಬಂದಿದ್ದೇನೆ. ಏನು ನೆಲ ನೋಡ್ತಾ ಇದ್ದಿ? ಯಾಕೆ ಕಣ್ಣು ಕಿಳಿ ಮಾಡ್ತಾ ಇದ್ದಿ? ಧರ್ಮ ಸಿಂಹಾಸನದಲ್ಲಿ ಕುಳಿತಂತ ಮಹಾತ್ಮರು ತಾವು
ಮಾಡುತ್ತಾ ಇದ್ದಾರೆ. ಈ ಪ್ರಪಂಚವನ್ನು ಕಾಣುವಂತಹ ಕಣ್ಣುಗಳು ನಿಮಗಿಲ್ಲ, ಹಾಗೆಂದು ಆ ಆಡುವಂತಹ ಮಾತುಗಳು ನಿಮಗೆ ಕೇಳಿಸುತ್ತಿದೆಯಲ್ಲ ಮಾವ. ಸೀರೆಯ ಸೆರಗನ್ನೊಡ್ಡಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಆಗುವಂತಹ ಅನಾಹುತವನ್ನು ಹೂಂಕಾರ ಮಾತ್ರದಿಂದ ನಿಲ್ಲಿಸುವಂತಹ ಯೋಗ್ಯತೆ ನಿಮಗಿರುವುದು ಮಾವ. ನಿಮ್ಮ ಮಕ್ಕಳು ಅನ್ಯಾಯವನ್ನು ಮಾಡುತ್ತಾ ಇದ್ದಾರೆ, ಹಾಗಾಗಿ ನಿಮ್ಮ ಕಣ್ಣುಂದಾಗದಲ್ಲಿ ಇಂತಹ ಅನ್ಯಾಯವಾಗಬಾರದು. ಸೆರಗುಡ್ಡಿ ಬೇಡ್ತೇನೆ, ನನ್ನ ಮಾನವನ್ನು ಉಳಿಸಿ ಕಾಪಾಡಿ ಮಾವ. ಮಗ ನನ್ನ ಸೀರೆಯ ಸೆರಗಿಗೆ ಕೈ ಇಕ್ಕಿದ್ದಾನೆ ತಾಯಿ. ಅದು ಪರಮ ಪತಿವ್ರತೆ ತಾವು. ಗಂಡನಿಗಿಲ್ಲದಂತಹ ಸೌಭಾಗ್ಯ ನನಗೂ ಬೇಡ ಎಂಬುದಾಗಿ ಕಾಣುವಂತಹ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡಂತಹ ಪುಣ್ಯವಂತೆ ಮಹಾಪತಿವ್ರತೆ ತಾವು. 101 ಮಕ್ಕಳನ್ನು ಹಡೆದಂತಹ ತಾಯಿ ತಾವು. 101, ಅದರಲ್ಲಿ ಒಂದು ಈ ಒಂದು ಬೇಡಾಗಿತ್ತಮ್ಮ. ಎಲ್ಲರೂ ಸುಮ್ಮನೆ ಯಾಕೆ ಕುಳಿತಿದ್ದೀರಮ್ಮ? ಯಾಕೆ ಸುಮ್ಮನೆ ಕುಳಿತಿದ್ದೀರಾ? ಹಾವಿಗೆ ಹುತ್ತರೆ ಆಶ್ರಯ ಸ್ಥಾನ. ಹಾಗೆಂದು ಹುತ್ತದ ಬಳಿಯಲ್ಲಿ ಹಾವು ಸತ್ತರೆ ಹಾವಿಗೆಲ್ಲ ಅಪಮಾನ, ಬದಲಾಗಿ ಹುತ್ತಕ್ಕೆ ಅಪಮಾನ.
ಇದೋ ತುಂಬಿದಂತಹ ಈ ಸಭೆಯಲ್ಲಿ ಈ ದುರಾತ್ಮರು ಮಾಡುತ್ತಿರುವಂತಹ ಅನ್ಯಾಯ ಕೇವಲ ನನ್ನ ಓರ್ವರಿಗೆ ಅಲ್ಲ, ಬದಲಾಗಿ ಪರೋಕ್ಷವಾಗಿ ನಿಮಗಾಗುತ್ತಿರುವಂತಹ ಅನ್ಯಾಯ. ಅದಕ್ಕೆ ಅವಕಾಶವನ್ನು ಕೊಡಬೇಡಿ. ಓ ತಾಯಿಯರು, ಓ ಸಹೋದರಿಯರೇ, ಇದೋ ನೀವಾದರೂ ನಾನು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಇಟ್ಟು ಈ ದುರಾತ್ಮರ ಕೈಯಿಂದ ನನ್ನನ್ನು ಬಿಡಿಸಿ ಕಾಪಾಡಿದ ಒಬ್ಬೊಬ್ಬರಲ್ಲೇ ನನ್ನ ಮನಸ್ಸಿನ ವೇದನೆಯನ್ನು ಹೇಳಿಕೊಂಡೆ. ಆದರೆ ನನ್ನ ಕಷ್ಟಕ್ಕೆ ಸ್ಪಂದಿಸುವವರು ಯಾರೂ ಇಲ್ಲ. ನನಗೆ ಸಾಂತ್ವನದ ನುಡಿಯನ್ನು ಹೇಳುವವರು ಈ ಸಭೆಯಲ್ಲಿ ಯಾರೂ ಇಲ್ಲ. ಹಾಗಾದರೆ ಕಾಣುತ್ತಿರುವಂತಹ ಈ ಸಭೆ ಇದು ಸಭೆಯಲ್ಲ, ತೋರುವ ಈ ಸಭೆಯು ಕಾಂತಾರವಾಯಿತು. ಹಾಗಾದರೆ ಇದು ನನ್ನ ರೋದನ ಅರಣ್ಯರೋದನ. ನನಗೆ ಸಮಾಧಾನ ಪಡಿಸುವವರು ಅಥವಾ ಸಾಂತ್ವನ ಹೇಳುವವರು ಈ ಸಭೆಯಲ್ಲಿ ಯಾರೂ ಇಲ್ಲ. ಏಕೆ ಆಗುವಂತಹ ಅನಾಹುತವನ್ನು ನಿಲ್ಲಿಸುವಂತಹ ಯೋಗ್ಯತಾ ಸಂಪನ್ನನು ಚಕ್ರವರ್ತಿಗಳು. ತನ್ನ ಮಕ್ಕಳು ಮಾಡುತ್ತಿರುವಂತಹ ಈ ಯಾವ ಕೃತ್ಯಗಳಿಗೂ ಅದು ಸರಿಯಾಗಿದೆ ಎಂಬುದಾಗಿ ಸಹಮತವನ್ನು ಸೂಚಿಸುತ್ತಾ ಇದ್ದಾರೆ. ಅಲ್ಲ, ಭೀಷ್ಮ ದ್ರೋಣಾದಿಗಳು ಸುಮ್ಮನೆ ಕುಳಿತಿದ್ದಾರೆ ಅರ್ಧ ಭೀತಿಯಲ್ಲಿ. ಇಂದು ನಾವು ಉತ್ತರವನ್ನು ಕೊಟ್ಟರೆ ನಾಳೆ ನಮಗೆ ಏನಾದೀತೋ ಎಂಬಂತಹ ಭಯ ಇವರನ್ನು ಕಾಡುತ್ತಿದೆ. ಹಾಗಾಗಿ ಇವರು ಸುಮ್ಮನಿದ್ದಾರೆ. ಅವರ ವಿಚಾರ ಹಾಗಿರಲಿ. ಹೆಣ್ಣಾದವಳಿಗೆ ಕಷ್ಟ ಬಂದಾಗ, ಪತಿಪತಿಯಾದವಳಿಗೆ ಸಂಕಷ್ಟ ಒದಗಿದಾಗ ಅವಳನ್ನು ರಕ್ಷಿಸುವಂತಹ ಹೊಣೆ ಇರುವುದು ಕೈ ಹಿಡಿದಂತಹ ಗಂಡನಿಗೆ. ಆದರೆ ಕೇವಲ ನನಗೆ ಒಬ್ಬ ಗಂಡನಲ್ಲ, ಈ ಪ್ರಪಂಚದಲ್ಲಿ ಯಾವ ಹೆಣ್ಣಿಗೂ ಇಲ್ಲದೆ ಇರುವಂತಹ ಸೌಭಾಗ್ಯ ನನಗೆ. 5 ಮಂದಿ ಗಂಡಂದಿರ ಹೆಂಡತಿ ನಾನು ಪಂಚವಲ್ಲದೆ, ನಾನು ಪಾಂಚಾಲೆ. 5 ಮಂದಿ ಬಲಿಷ್ಠರಾದಂತಹ ಗಂಡಂದಿರು, ಓರ್ವರಿಗಿಂತ ಓರ್ವರತಿ ಗರುವಿಗಳು, ಸಾಹಸಿಗಳು. ಒಬ್ಬೊಬ್ಬರ ಸಾಹಸದ ವಿಚಾರ ವಿಶೇಷವಾದದ್ದು. ಆದರೆ ಹೆಂಡತಿಯ ಮಾನ ಹೋಗುವಂತಹ ಪ್ರಸಂಗದಲ್ಲಿ ಅವರನ್ನು ರಕ್ಷಿಸುವಂತಹ ಯೋಗ್ಯತೆ ಇವರಿಗಿಲ್ಲದಾಗಿ ಹೋಗಿದೆ.
ಕೆಸರಿನಲ್ಲಿ ಬಿದ್ದಂತಹ ವಿಗ್ರಹಗಳ ಲೋಕಾದಿಯಲ್ಲಿ ಸಾಲಾಗಿ ಸುಮ್ಮನೆ ಮಾತು ಬರದ ಆ ಗೊಂಬೆಗಳಂತೆ ಸುಮ್ಮನೆ ಕುಳಿತಿದ್ದಾರೆ. ಹಾಗಾದರೆ ನನ್ನ ಕಷ್ಟವನ್ನು ಕೇಳುವವರು ಯಾರೂ ಇಲ್ಲವೇ? ನನ್ನ ಕಣ್ಣೀರನ್ನು ಒರೆಸುವವರು ಯಾರೂ ಇಲ್ಲವೇ? ಇದ್ದಾರೆ. ಈ ಪ್ರಪಂಚದಲ್ಲಿ ಎಲ್ಲರೂ ಕೈಬಿಟ್ಟಂತಹ ಹೊತ್ತಿನಲ್ಲಿ ಅನಾಥರನ್ನು ರಕ್ಷಿಸುವುದಕ್ಕಾಗಿ ಒಬ್ಬನಿದ್ದಾನೆ. ಅವನೇ ಭೂಮಿಗಿಳಿದು ಬಂದಂತಹ ಭಗವಂತ. ಅವನೇ ದಯಾಮಯನಾದಂತಹ ಶ್ರೀಕೃಷ್ಣ. ಹೇ ಕೇವಲ ಬಿಂದು ಮಾತ್ರ. ಆದರೆ ನೀನು ಹಾಗಲ್ಲ. ದಯಾಸಾಗರ, ಕರುಣಾಮೂರ್ತಿ ನೀನು, ದಯಾನಿಧೆ ಕೃಷ್ಣ. ಈ ಪ್ರಪಂಚದಲ್ಲಿ ಯಾರು ಆರ್ತರಿದ್ದಾರೆಯೋ, ಯಾರು ಅನಾಥರಿದ್ದಾರೆಯೋ ಅವರನ್ನು ರಕ್ಷಿಸುವುದಕ್ಕಾಗಿಯೇ ಭೂಮಿಗಿಳಿದು ಬಂದಂತಹ ಭಗವಂತ ನೀನಂತೆ ಕೃಷ್ಣ. ಇದೋ ಕಣ್ಣೀರ ಧಾರೆಯನ್ನು ಹರಿಸಿ ನಿನ್ನನ್ನು ಸಂಪ್ರಾರ್ಥಿಸುತ್ತಿದ್ದೇನೆ. ನನ್ನ ಪಾಲಿಗೆ ಈ ಹೊತ್ತಿನಲ್ಲಿ ಯಾರೂ ಇಲ್ಲದಾಗಿದೆ ಕೃಷ್ಣ. ನೀನಲ್ಲದ ಅನ್ಯರಿಲ್ಲ. ನೀನೇ ಮತಿ, ನೀನೇ ಗತಿ ಎಂಬುದಾಗಿ ಭಾವಿಸಿಕೊಂಡಿದ್ದೇನೆ. ತವ ಮೈದುನರ ಮರುಳಾಟ. ಹೆಂಡತಿಯಾದವಳು ತನ್ನ ಗಂಡನ ದೂರನ್ನು ಅನ್ಯರಲ್ಲಿ ಹೇಳಬಾರದಂತೆ. ಆದರೆ ನನಗೆ ಗಂಡಂದಿರಾದದ್ದು ಆನಂತರ, ನಿನ್ನ ಮೈದುನಂದಿರು ಪ್ರಥಮ. ಹಾಗಾಗಿ ನಿನ್ನ ಮೈದುನಂದಿರ ದೂರನ್ನೇ ನಿನಗೆ ಒಪ್ಪಿಸುತ್ತಿದ್ದೇನೆ. ತವ ಮೈದುನರ ಮರುಳಾಟದಿಂದ ಹೋದುದೆನ್ನ ಅಭಿಮಾನ ಈ ದುಷ್ಟ ಕೌರವನ ದೆಸೆಯಿಂದ. ಹಾಗಾಗಿ ಅಂಗಾಲಾಸಿ ಬೇಡುತ್ತಿದ್ದೇನೆ ಕೃಷ್ಣ, ಕಣ್ಣೀರಿಸಿ ಬೇಡುತ್ತಿದ್ದೇನೆ. ನನ್ನನ್ನು ರಕ್ಷಿಸುವವರು ಯಾರೂ ಇಲ್ಲ ಕೃಷ್ಣ, ಯಾರೂ ಇಲ್ಲ. ಕರುಣೆಯನ್ನು ತೋರು, ಕಾಪಾಡು ಕೃಷ್ಣ.
ಅಂಥವನನ್ನು ರಕ್ಷಣೆ ಮಾಡುವ ನೀನು ಭಗವಂತನಂತೆ. ನನ್ನ ಕಣ್ಣೀರ ಧಾರೆ ನಿನಗೆ ಕಾಣಿಸುವುದಿಲ್ಲವೇ ಕೃಷ್ಣ? ನನ್ನ ಮೊರೆ ನಿನಗೆ ಕೇಳಿಸುವುದಿಲ್ಲವೇ ಪರಮಾತ್ಮ? ಯಾಕೆ ಯಾಕೆ ನನ್ನನ್ನು ನೀನು ರಕ್ಷಿಸುವುದಿಲ್ಲ? ಕರುಣೆಯನ್ನು ತೋರಬಾರದು. ಅದೋ ಹನ್ನೊಂದು ದಿನ ಪರೀಕ್ಷಿಸುವುದಕ್ಕಾಗಿ ದೇವೇಂದ್ರ ಕುಶಲ ಧಾರೆಯಂತೆ ವರ್ಷಧಾರೆಯನ್ನು ಸುರಿಸಿದಾಗ ಗೋವುಗಳು ಗೋಪಾಲಕರ ಸಂಕಷ್ಟದಲ್ಲಿ ಸಿಲುಕಿದಂತಹ ಆ ಹೊತ್ತಿನಲ್ಲಿ ಮುಗ್ಧ ಗೋವುಗಳ ಕಣ್ಣೀರು ನಿನಗೆ ಕಾಣಿಸಿತು. ಆ ಮುಗ್ಧ ಗೋಪಾಲಕರ ಧ್ವನಿ ನಿನಗೆ ಕೇಳಿಸಿತು ಕೃಷ್ಣ. ಓಡೋಡಿ ಬಂದು ಕಿವಿಬೇಡಲಿಂದ ಗೋವರ್ಧನ ಗಿರಿಯನ್ನು ಎತ್ತಿ ಹಿಡಿದು ಗೋವುಗಳನ್ನು ಗೋಪಾಲಕರನ್ನು ರಕ್ಷಣೆ ಮಾಡಿದವ ನೀನಂತೆ. ಗೋವರ್ಧನೋದ್ಧಾರಿ ನೀನು ಕೃಷ್ಣ. ಮಾತ್ರವಲ್ಲ, ನೀರು ಕುಡಿಯುವುದಕ್ಕಾಗಿ ಅವ ಸಲಿಲದ ಬಳಿಗೆ ಹೋದಂತಹ ಗಜೇಂದ್ರ ಉಂಟು. ಮಕರಿಯ ಬಾಯಿಗೆ ಸಿಕ್ಕಿ ನಲುಗಿದಂತಹ ಆ ಹೊತ್ತಿನಲ್ಲಿ ಕಣ್ಣೀರಿಸಿ ನಿನ್ನನ್ನು ಪ್ರಾರ್ಥಿಸಿಕೊಂಡಾಗ ನಿನ್ನ ಆಯುಧವಾದಂತಹ ಚಕ್ರವನ್ನು ಕಳುಹಿಸಿ ಆ ಮಕರಿಯ ಕತ್ತನ್ನು ಕತ್ತರಿಸಿ ಆ ಗಜೇಂದ್ರನನ್ನು ರಕ್ಷಣೆ ಮಾಡಿದಂತಹ ಗಜೇಂದ್ರ ವರದ ನೀನಲ್ವೇ ಕೃಷ್ಣ. ಯಾಕೆ ಸುಮ್ಮನಿದ್ದೀಯ? ಇದೋ ಅನಾಥ ರಕ್ಷಕ ನೀನು, ಅದೋ ಆಪತ್ ಬಾಂಧವ ನೀನು. ನೀನೇ ಗತಿ, ನೀನೇ ಮತಿ, ನೀನಲ್ಲ ಯಾರಿಲ್ಲ ಕೃಷ್ಣ. ತಾಯಿದೆ ರಕ್ಷಣೆ ಮಾಡಿದೆ. ಮಾನನು ನಿನ್ನದೇ ಎನ್ನ ಮಾತು ನಿನ್ನದೇ ಎಂದು ಸುಖದೇ ಬಂದು ಎಷ್ಟೇ ಯಾವ ರೀತಿಯಲ್ಲಿ ಸ್ತುತಿ ಮಾಡಿದರು, ಯಾವ ರೀತಿಯಲ್ಲಿ ಬೇಡಿಕೊಂಡರು, ನಿನ್ನ ಅನುಗ್ರಹ ನನಗಾಗುತ್ತಿಲ್ಲ ಕೃಷ್ಣ. ನಿನ್ನ ಅನುಗ್ರಹ ಆಗುತ್ತಿಲ್ಲ. ಅದೋ ಕೋಗಿಲೆಯ ಮರಿಯೊಂದು ಕಾಗೆಗಳ ಹಿಂದಿನಲ್ಲಿ ಸಿಕ್ಕಿ ನರಳುತ್ತಿರುವ ಹಾಗೆ ಈ ದುಷ್ಟ ದುರಾತ್ಮರ ಕೈಗೆ ಸಿಕ್ಕಿ ನಲುಗಿದ್ದೇನೆ ಕೃಷ್ಣ. ಕೃಷ್ಣ, ನೀನಲ್ಲ ಧನ್ಯರಿಲ್ಲ. ಆದರೆ ಈ ದುರಾತ್ಮರು ಈ ರೀತಿಯ ಕಷ್ಟಗಳನ್ನು ಕೊಡುತ್ತಿದ್ದರು. ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಆಶಯವಿತ್ತು ಕೃಷ್ಣ. ಇಲ್ಲಿ ನನ್ನ ತಂದೆ ತಾಯಿ ಬಂದು ಬಳಗದವರಿದ್ದಾರೆ ಎಂಬಂತಹ ಮಮಕಾರ ನನ್ನಲ್ಲಿ ಸುಪ್ತವಾಗಿತ್ತು ಕೃಷ್ಣ. ಇದೆಲ್ಲವೂ ಸುಳ್ಳು. ಕಣ್ಣಿಗೆ ಕಾಣುತ್ತಿರುವಂತಹ ಈ ಸಂಬಂಧವೆಲ್ಲವೂ ನಶ್ವರವಾದದ್ದು ಕೃಷ್ಣ, ನಶ್ವರವಾದದ್ದು. ಹಾಗಾದರೆ ಈ ಸಂಬಂಧವೆಲ್ಲವೂ ಶಾಶ್ವತವಾದದ್ದಲ್ಲ. ತಂದೆ ತಾಯಿ ಬಂಧು ಬಳಗ ಅವರ ಗುರು ಪಿತಾಮಹ ಬಂಧು ಬಾಂಧವ ಇದೆಲ್ಲ ನಶ್ವರ. ಹಾಗಾದರೆ ಈ ಸಂಬಂಧ ಎಲ್ಲವೂ ನಿನ್ನದೇ ಕೃಷ್ಣ, ನೀನಲ್ಲದ ಅನ್ಯರಿಲ್ಲ ಕೃಷ್ಣ.
ನನ್ನವರಿದ್ದಾರೆ ಎಂಬುದು ಮಮಕಾರ ದ್ಯೋತಕ. ಈ ದುರಾತ್ಮ ಸೀರೆಯ ತೆರಿಗೆಗೆ ಕೈ ಇಟ್ಟು ಸೀರೆಯನ್ನು ಸುಲಿಯುತ್ತೇನೆ ಎಂಬುದಾಗಿ ಹೊರಟಂತಹ ಸಂದರ್ಭದಲ್ಲಿ ಎಡಗೈಯಿಂದ ಗಟ್ಟಿಯಾಗಿ ನನ್ನ ಸೀರೆಯನ್ನು ಕೆರಗನ್ನೇ ಗಟ್ಟಿ ಹಿಡಿದುಕೊಂಡಿದ್ದೇನೆ. ಇದು ಅಹಂಕಾರ ದ್ಯೋತಕ. ಯಾವ ವ್ಯಕ್ತಿಯ ಮನಸ್ಸಿನಲ್ಲಿ ಸುಖವಾಗಿ ಅಹಂಕಾರ ಮಮಕಾರಗಳು ಕೂದಲೇ ಎಳೆಯಷ್ಟು ಇರುತ್ತದೆಯೋ ಅಂಥವರಿಗೆ ನಿನ್ನ ದಿವ್ಯ ಅನುಗ್ರಹ ಆಗುವುದಿಲ್ಲ ಎಂಬಂತಹ ನಿತ್ಯ ಸತ್ಯವನ್ನು ನಾನು ಅರ್ಥವಿಸಿಕೊಂಡೆ. ಹಾಗಾಗಿ ನನ್ನವರು ಎಂಬಂತಹ ಮಮಕಾರವನ್ನು ತೊರೆದಿದ್ದೇನೆ, ನಾನು ಎಂಬಂತಹ ಅಹಂಕಾರವನ್ನು ಬಿಟ್ಟಿದ್ದೇನೆ. ಯಾಕಂದರೆ ನನ್ನ ಮಾನ ಅಲ್ಲ ಕೃಷ್ಣ, ನಿನ್ನ ಮಾನ. ನಿನ್ನ ಮಾನವನ್ನು ಉಳಿಸಬೇಕಾದ್ದು ನಿನ್ನ ಕರ್ತವ್ಯ, ನನ್ನ ಕರ್ತವ್ಯವಲ್ಲ. ಹಾಗಾಗಿ ನನ್ನದು ಎಂಬಂತಹ ಅಹಂಕಾರ ದ್ಯೋತಕವಾದಂತಹ ಸೀರೆಯ ಸೆರಗನ್ನು ಬಿಟ್ಟಿದ್ದೇನೆ. ಉಳಿಸುವುದು ಅಳಿಸುವುದು ನನಗೆ ಸೇರಿತು. ನೀವೇ ದ್ರೌಪದಿ ನೀನು ಉಟ್ಟಂತಹ ಸೀರೆ ಅಕ್ಷಯವಾಗಲಿ, ಅಕ್ಷಯವಾಗಲಿ, ಏನಾಯ್ತು? ಏನಾಯ್ತು ಅಂತ ನೋಡು. ಏನು ಬಿಟ್ಟಿದ್ದಾನೆ? ಈಗೀಗ ಸೀರೆ ನೋಡಿ ಹೆಚ್ಚು ಬೆಳಕು ನೋಡಿದ್ರೆ ಆಗುದಿಲ್ಲ. ಶಾಸನ ಏನಾಗ್ತದೆ ನಿನಗೆ? ಅವನನ್ನು ಎತ್ತಿಕೊಂಡು ಅವರಿಗೊಂದು ವಿಶ್ರಾಂತಿ ಬೇಕು. ಅಲ್ಲಿಗೆ ನಾನೇ ಎತ್ತಿಕೊಂಡು ಹೋಗಿ ಇವನನ್ನು ರಾಶಿಯಾಗಿ ದಿವ್ಯಾಂಬರಗಳಿಗೆ ಇದನ್ನೆಲ್ಲ ನಮ್ಮ ಕೋಶಾಗಾರಕ್ಕೆ ಸೀರೆ ಬೆಂಕಿಯಿಂದ ಮುರಿದು ಹೋಯ್ತು. ಆ ಸೀರೆಗೆಲ್ಲದೆ ಬೆಂಕಿ ಯಾರಿಗಾದರೂ ತಾಗಿದೆ? ಇಲ್ಲ ಏನೂ ಆಗಲಿಲ್ಲ. ಏನಾದರೂ ಆಗಿದೆ? ಏನೂ ಆಗಲಿಲ್ಲ. ಜಂಬನಾಟ. ಹೌದು. ಅಲ್ಲ ಏನು ಹೋದ್ರೆ ನಮಗೆ ಒಂದು ಸೀರೆಯಲ್ಲಿ ಮಾತಿನಿಂದಲೇ ಗುರಿಸುವಂತಹ ಸಾಮರ್ಥ್ಯ ಇದ್ದರು. ಕೌರವ ಸತ್ತೇ ಹೋಗಲಿ ಅಂದರೆ ನಾನು ಸಾಯುತ್ತೇನೆ. ಈ ಮೊದಲೇ ಮಾಡುವ ಹುಡುಕಲ್ವಾ? ಎಲ್ಲ ತೋರಿಕೆಯನ್ನು ಮಾತ್ರ ಎಲ್ಲ ಸೀರೆ. 哦，ಇದಕ್ಕೆ ಕಾರಣವು ಏನು
ದುಶ್ಯಾಸನ ಹೋಗಿ ಆಕೆಯನ್ನು ಎಳೆದುಕೊಂಡು ಬರುವುದಕ್ಕಾಗಿ ಕೈ ಇಟ್ಟಿದ್ದಾನೆ. ತಾನು ಪುಷ್ಪವತಿ ಅಂತ ಹೇಳಿದೆ. ಇವಳು ಅಶುದ್ಧವಾದಂತಹ ಸೀರೆ ಕೌರವನ ಕೋಪಕ್ಕೆ ಬೇಡವೆಂದು ನಮ್ಮ ಮೇಲೆ ಅನುಗ್ರಹ ದೃಷ್ಟಿಯುಳ್ಳ ಅಗ್ನಿದೇವ ಉಳಿಸಿದ್ದಾನೆ. ಅದಕ್ಕಾಗಿ ಯೋಚಿಸಬೇಕಾದ್ದಿಲ್ಲ. ಹೌದೌದು. ಆದರೆ ಇವಳಿದ್ದಾನಲ್ಲ ಹೀಗೆ ನೀನಂದು ಮಯನ ಮಂಟಪದಲ್ಲಿ ನಾವಿದ್ದಾಗ ನಗುತ್ತಿದ್ದೆಯಲ್ಲ, ನಿನ್ನ ಅರೆ ನಗುವ, ಇದು ನಗುವ, ಹುಚ್ಚು ನಗುವ, ನಗಾಡು ನಗಾಡು ಅಂದು ಕೇಳಿಕೆ ಕಾಣದೆ ಬಿದ್ದಿರೆ ಬಾವ, ನೀವು ಕುರುಡರೆ ಕುರುಕುಲ ದೇವ. ಕುರುಕುಲದ ಸಭೆ ಕುರುಡರ ಸಭೆಯಲ್ವೇ? ಕುರುಡರ ಸಭೆಯಲ್ಲಿ ಭಕ್ತರೆಯಾಗಿದ್ದರೇನು ಸತ್ತರೇನು ಯಾರಾದರೂ ನೋಡುವುದಕ್ಕಿದೆ? ಗೊತ್ತಾಯ್ತೆ, ಇದು ಕುರುಡರ ಸಭೆ, ಇದು ಕುರುಕುಲ ಚೂಡಾಮಣಿಯ ಸಭೆ. ಮತ್ತೆ ನೀನು ಕೊಪ್ಪಿಡುವುದು ಯಾಕೆ? ಸಿಗಬೇಕಾ? ಸೀರಬೇಕು. ನೋಡೋಣ, ಈಗ ನೀನು ಸೀರೆ ಅದನ್ನು ನಾವು ಉಡಬೇಕಲ್ಲವೇ? ದುಂಡು ರಂಬೆ ಬಹಳ ಜೊತೆಗೆ ಮಾತಾಡಿ ನಮ್ಮನ್ನು ಅಪಮಾನಿಸುವುದಕ್ಕಾಗಿ ನಿನ್ನ ಕೋಟೆಗೆ ಸಖಿಯರನ್ನು ಕರೆಸಿಕೊಂಡೆ. ಈ ಪಕ್ಕ ಮಾಡಿ ಹೊಟ್ಟೆ ಮಾತ್ರ ಇವನೂ ಒತ್ತಾಸೆಯಾಗಿ ನಿಂತಿದ್ದ. ಇಲ್ಲವಾದರೆ ಆಗಲೇ ಅದಕ್ಕೆ ಸರಿಯಾದ ವಿರೋಧವನ್ನು ವ್ಯಕ್ತೀಕರಿಸುತ್ತಿದ್ದೆ. ಈಗ ಬಾ, ನೀನು ದುಃಖಿಣಿಯಾಗಬೇಕಾಗಿ ನನಗೊಂದು ತೀರಬೇಕೇ ಎಂದು ಕೇಳಿದೆಯಲ್ಲ, ನಿನಗಾಶ್ರಯವನ್ನು ನಾನು ಕೊಡ್ತೇನೆ. ನೀನು ಕೊಡುವ ಸೀರೆಯನ್ನು ಸ್ವೀಕರಿಸುವುದಕ್ಕೆ ಸಿದ್ಧನಾಗಿದ್ದೇನೆ. ಇದು ಬಾ, ನನ್ನ ಎಡ ತೊಡೆಯನ್ನು ಮಹಾ ಸಂಗ್ರಾಮದಲ್ಲಿ ನನ್ನ ಗಂಡನಾದಂತಹ ಭೀಮಸೇನ ಅದೋ ನಿನ್ನ
ತುಂಬಿದ ಸಭೆಯಲ್ಲಿ ನಿನ್ನನ್ನು ಈ ದುಷ್ಟ ಗೌರವ ತೊಡೆಯನ್ನು ಕಟ್ಟಿ ಕರೆದರೆ ಮುಂದೆ ಬರುವಂತಹ ಮಹಾಭಾರತ ಯುದ್ಧದಲ್ಲಿ ಅವನು ತಟ್ಟಿ ಕರೆದಂತಹ ತೊಡೆಯನ್ನು ಈ ರುದಿರ ಮುಖಿಯಿಂದ ಕೊಟ್ಟೆ ಸಭೆಯಲ್ಲಿ ನನ್ನ ಸೀರೆ ಸರಿಗೆಗೆ ಕೈ ಇಕ್ಕಿದರು. ನಿನ್ನ ಕೇಶರಾಶಿಯನ್ನು ನಿನ್ನ ಮುಡಿಗೆ ಕೈ ಹಿಕ್ಕಿದವ ಆ ದುರುಳ ದುಶ್ಶಾಸನವೇ ಮುಂದಿನ ಯುದ್ಧದಲ್ಲಿ ಅವನನ್ನು ಅವನ ಉದರವನ್ನು ಅವನ ರಕ್ತದಿಂದ ನಿನ್ನ ತಲೆಗೆ ಹಾಕಿ ಎಣ್ಣೆಯ ಬದಿಯಲ್ಲಿ ಹಾಕ್ತೇನೆ. ಅವನ ದಂತ ಭಕ್ತಿಗಳನ್ನೇ ಬಾಚುತ್ತೇನೆ. ಅವನ ಕರುಳನ್ನು ತೆಗೆದು ನಿನ್ನ ಬಿಚ್ಚಿದ ಮುಡಿಯ ಮಿಕ್ಕುಳಿದ ಗೌರವಾದಿಗಳು ಗೌರವಾದಿಗಳೇ ಆ ಯುದ್ಧದಲ್ಲಿ ಅವರನ್ನು ಕೊಟ್ಟು ಮುಗಿಸದೆ ಹೋದ್ರೆ ವಾಯುಸುತನಲ್ಲ, ಕುಂತಿ ಪುತ್ರನಲ್ಲ, ಇದು ಭೀಮಸೇನಲ್ಲ, ಇದು ನೆನಪಿಟ್ಟುಕೋ. ಸಭೆಯಲ್ಲಿ ನನ್ನ ಜಾತಿಯನ್ನು ಜಾತಿಹೀನವಾದಂತ ಇವ ಮೂಲ ಸಾಕ್ಷಿಯನ್ನು ತಪ್ಪಬೇಕಿದ್ದಾರೆ. ಇದ ಮಾಡ್ತಾ ಇದ್ದೇನೆ ಪ್ರತಿಜ್ಞೆ, ದೇವತೆಗಳ ಸಾಕ್ಷಿಯಾಗಿ ಮಾಡ್ತಾ ಇದ್ದೇನೆ. ಸರಿ, ಒಂದೊಂದು ದಿನ ನಡೆಯುತ್ತಾ ಸಮರದಲ್ಲಿ ಇವನನ್ನು ಕೊಟ್ಟೆ ಈ ಪ್ರಕರಣಕ್ಕೆ ಮೂಲ ಕಾರಣ ಅಪದ ಜೀವಿತವನ್ನಾಡಿಯುಂಟ ಆ ದುಷ್ಟ ಶಕುನಿ ಈ ರೀತಿ ಆಗುವುದಕ್ಕೆ ಮೂಲ ಕಾರಣ ಶಕುನಿ. ಮುಂದೆ ಬರುವಂತಹ ಯುದ್ಧ ರಂಗದಲ್ಲಿ ಆ ದುಷ್ಟ ಶಕುನಿಗೆ ಸರಿಯಾಗಿ
ಮುಂದೆ ಬರುವಂತ ಆ ಶಕುನಿಯ ಮಕ್ಕಳನ್ನು ಸಂತೋಷವಾಯಿತು ಸಂತೋಷವಾಯಿತು. ಇದು ಧರ್ಮವಂತ ನೀವು ಒಬ್ಬರಾದ್ರೂ ಹೇಳಿ. ಯಾಕಂದ್ರೆ ಇದು ನಡೆದದ್ದೆಲ್ಲ ಸುಮ್ಮನೆ ಅಂತ ನಿಮ್ಗೆ ಅನಿಸ್ತಲ್ಲ. ಅಕಾಲದಲ್ಲಿ ಕುಡುಗಿನ ಶಬ್ದ. ಹೌದೌದು, ರಕ್ತಗಳೇ ಹುರಿಯುತ್ತಿದೆ ಅಂತ. ನರಿಗಳು ಹಗಲು ಹೊತ್ತು ಊಳಿಡಲಾರಂಭಿಸಿತು. ಭೂಕಂಪ ಆಯ್ತು. ಏನೋ ಆಗಮಾನಕ್ಕಾಗುತ್ತಿದೆ ಎಂದರೆ ಇಂಥವರೆಲ್ಲ ಮತ್ತೆ ಪ್ರತಿಜ್ಞೆ ಮಾಡಿದರೆ ಈ ವಿಪರೀತ ಕಾಣಿಸದೇ ಉಳಿಯುತ್ತದೆ. ನಮಗದು ದೊಡ್ಡ ವಿಷಯ ಬೇಡ. ಏನೇ ಆಗಲಿ, ಯಾವುದು ನಮ್ಮ ಉದ್ದೇಶವಾಗಿತ್ತು ಅದು ಸಫಲವಾಗಿದೆ. ಓ, ನನಗೆ ಸ್ವಲ್ಪ ಹಾಲು ಕುಡಿಬೇಕು, ನನಗೆ ಸ್ವಲ್ಪ ಕುಡಿಬೇಕು ಅಂತ ಉಂಟು. ಈ ಹೊತ್ತಿನಲ್ಲಿ ಹೀಗಾಗುವಾದಿತ್ತಲ್ಲ. ಈ ಪುಣ್ಯಕ್ಷೇತ್ರದಲ್ಲಿ ನಾವು ಏನೇನೆಲ್ಲ ಕನಸುಗಳನ್ನು ಇಟ್ಟುಕೊಂಡಿದ್ದೆವು. ಆದ್ರೆ ಈ ಹೊತ್ತಲ್ಲಿ ಇದ್ದಕ್ಕಿದ್ದಾಗ ಮಳೆ, ಸಿಡಿಲುಗಳ ಆರ್ಭಟ, ಹಗಲು ಹೊತ್ತಿನಲ್ಲಿ ನರಿಗಳು ಊರಿಡುವಂತಹ ಧ್ವನಿ, ದೇವಸ್ಥಾನದ ಕಲಶ ಕೆಳಗೆ ಬಿದ್ದಿದೆ, ಉತ್ಪಾತಗಳು ಪರಿಪರಿಯ ಈ ರೀತಿಯಾಗಿ ಆಗಬೇಕು ಅಂತ. ಇದಕ್ಕೆಲ್ಲ ಕಾರಣವಾದರೂ ಏನು? ಬಹುಶಃ ಹೀಗಾಗಿರಬಹುದು. ಇದೆಲ್ಲ ಒಂದೊಂದು ದಿವಸ ನಮ್ಮ ಊರಿಗೆ ಅವನತಿಯನ್ನು ತಂದೊಡ್ಡುತ್ತದೆ ಎನ್ನುವುದರಲ್ಲಿ ಸಂದೇಹವಿಲ್ಲ. ಇದಕ್ಕೆಲ್ಲ ಕಾರಣ ಏನು? ಪತಿವ್ರತೆಯ ಕಣ್ಣೀರು, ಮಾನವತರು ಮತ್ತೆ ಮಾನವತಿಯಾದಂತಹ ಕಣ್ಣಿನಿಂದ ಬಂದಂತಹ ಕಣ್ಣೀರೇ ಇದೆಲ್ಲ ಶಾಪವಾಗಿ ಪರಿಣಮಿಸಿದೆ. ಹೇಗಾದ್ರೂ ಆಕೆಯನ್ನು ಸಂತೈಸಬೇಕು. ನೋಡುವ. ಮಗಳೇ ದ್ರೌಪದಿ, ಎಲ್ಲಿದ್ದೀಯಮ್ಮ? ಈ ಕಡೆ ಬಾ ತಾಯಿ. Oh,
ನಾನು ಸೌಖ್ಯವಾಗಿ ಇದ್ದೇನೆ. ಅಲ್ಲ, ನಾನು ಆಲೋಚನೆ ಮಾಡಿದೆ ನಿಮಗೆ ಕಣ್ಣು ಮಾತ್ರ ಕಾಣುವುದಲ್ಲ, ಕಿವಿಯೂ ಕೇಳುವುದಿಲ್ಲ ಅಂತ. ಕಿವಿ ಕೇಳಿಸ್ತದೆ ಮಗಳೇ, ಆದ್ರೆ ಏನು ಮಾಡುವ ನಾನು ಅಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದೆ. ಅಲ್ಲ, ಕಣ್ಣಿನ ಜೊತೆಯಲ್ಲಿ ಕಿವಿ ಬಾಯಿ ಎಲ್ಲವನ್ನು ಕಳ್ಕೊಂಡ್ರಿ ಅಂತ ನಾನು ಆಲೋಚನೆ ಮಾಡಿದ್ದು. ನಾಲಿಗೆ ಮಗುಚುತ್ತದೆ ನಿಮಗೆ. ನಾಲಿಗೆ ಬಾರದೆ ಏನು ಮಗಳೇ, ಬರುವಂತಹ ಪರಿಸ್ಥಿತಿಯಲ್ಲೂ ಬಾರದಂತಹ ಸ್ಥಿತಿ ನನ್ನದೊಳಗೆ ಆಗಿದೆ. ಅದೇನಪ್ಪ ಅದು ಹಾಗಾಯ್ತು ನಿಮಗೆ? ಹಾಗಾಯ್ತು ಅಂತ ಹೇಳಿದ್ರೆ ನಾನು ಚಕ್ರವರ್ತಿಗಳು ತಾವು. ಹೌದು, ಆದ್ರೂ ಕೂಡ ಆಡಳಿತ ಎಲ್ಲ ನೋಡಿಕೊಂಡಿದ್ದದ್ದು ನನ್ನ ಮಗನಲ್ವೇ. ಮತ್ತೆ ನಿಮಗೆ ಯಾಕೆ ಇಲ್ಲಿ ಕೂತ್ಕೊಳ್ಳೋ ಕೆಲಸ? ಏನು ಮಾಡುದು, ನನ್ನನ್ನು ನೀನು ಕೂತ್ಕೋ, ಮತ್ತೆಲ್ಲವನ್ನು ನಾನು ನೋಡಿಕೊಳ್ಳುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಕೂತಿದ್ದೇನೆ ಅಷ್ಟೇ. ತಾಯೇ, ಈ ಸಂದರ್ಭದಲ್ಲಿ ನೀನು ಈ ರೀತಿಯಾದಂತಹ ಶಪಥವನ್ನು ಮಾಡಿದ್ದೇನು ಸರಿ. ನಿನ್ನದಾದಂತಹ ಶೀಲ ಗುಣಕ್ಕೆ ನಾನು ಮೆಚ್ಚಿದ್ದೇನೆ. ಮಾತ್ರವಲ್ಲ, ನೀನು ಈ ರೀತಿಯಾಗಿ ಶಪಥವನ್ನು ಮಾಡಿದರೆ ಮುಂದೆ ನಮ್ಮ ಚಂದ್ರವಂಶ ಉಳಿಯುವುದಾದ್ರೂ ಹೇಗೆ ತಾಯಿ? ಈಗ ನಿಮಗೆ ತಲೆಬಿಸಿ ಹಾಗೆ. ಅಕಾಲದಲ್ಲಿ ಮಳೆ ಬಂತು, ಕೆಂಡದ ಮಳೆ, ಮತ್ತೆ ಗುಡುಗು ಸಿಡಿಲು ಎಲ್ಲವೂ ಅನಾಹುತ ಆಗುತ್ತಾ ಉಂಟು. ವಂಶಕ್ಕೆ ಏನಾದರೂ ತೊಂದರೆ ಆಗಿತ್ತು ಕೇಳ್ತದೆ ನಿಮಗೆ? ಇದೆಲ್ಲ ಕೇಳುತ್ತದೆ. ಆದ್ರೆ ಈ ಸಂದರ್ಭದಲ್ಲಿ ನೀನು ಈ ರೀತಿಯಾಗಿ ಶಾಪವನ್ನು ಕೊಟ್ಟು ಹೀಗೆ ಹೋಗುವುದು ಸರಿಯಲ್ಲ. ಕಠಿಣವಾದಂತಹ ನನ್ನ ಮಾತುಗಳು ಮೃದುವಾದಂತಹ ನಿಮ್ಮ ಮನಸ್ಸಿಗೆ ಗಾಸಿಯನ್ನು ಒದಗಿಸಿರಬೇಕು. ನಿಮ್ಮ ಮನಸ್ಸಿಗೆ ನೋವಾಗಿರಬೇಕು. ಮಾವ, ನಿಮ್ಮನ್ನು ನೋಯಿಸಬೇಕೆಂಬಂತಹ ಉದ್ದೇಶದಿಂದ ಆಡಿದಂತಹ ಮಾತುಗಳಲ್ಲ ಮಾವ. ಹೆಣ್ಣಾದಂತಹ ನಾನು ತುಂಬಿದಂತಹ ಈ ಸಭೆಯಲ್ಲಿ ಅನುಭವಿಸಿದಂತಹ ನೋವನ್ನು ಎಣಿಸಿ ಎಣಿಸಿ ನನ್ನ ನಾಲಿಗೆಯಿಂದ ಇಂತಹ ಶಬ್ದಗಳು ಬಂದು ಹೋಯಿತು ಮಾವ. ಎಲ್ಲಿಯಾದರೂ ನಿಮ್ಮ ಮನಸ್ಸಿಗೆ ನೋವಾಗಿದ್ದೆ ನನ್ನನ್ನು ಕ್ಷಮಿಸಬೇಕು ಅಂತ ಮತ್ತು ಬದಲಾಗಿ ಬೇಡಿಕೊಳ್ತೇನೆ. ಆದ್ರೂ ಒಂದುಂಟು ಮಾವ, ಆ ದುಷ್ಟ ದುರಾತ್ಮ ನಿಮ್ಮ ಮಗ ದುಶ್ಯಾಸನ ನನ್ನ ಸೀರೆ ಸೆರಗಿಗೆ ಕೈ ಇಕ್ಕಿ ಸುಲಿಯುತ್ತೇನೆ, ಸೀರೆ ನೆನೆಯುತ್ತೇನೆ ಎಂಬಾಗ ಅದೋ ಸೀರೆ ಸೆರಗನ್ನೇ ಒಡ್ಡಿ ನಿಮ್ಮಲ್ಲಿ ಪ್ರಾರ್ಥಿಸಿಕೊಂಡೆ ನನ್ನ ಮಾನವನ್ನು ಉಳಿಸಿ ಮಾವ ಎಂಬುದಾಗಿ. ಯಾಕಂದ್ರೆ ಆಗುವ ಅನಾಹುತವನ್ನು ನೀವಲ್ಲದೆ ಬೇರೆ ಯಾರಿಗೂ ನಿಲ್ಲಿಸುವುದಕ್ಕೆ ಆಗುತ್ತಿರಲಿಲ್ಲ. ನೀವು ಮನಸ್ಸು ಮಾಡಿದರೆ ಆಗುತ್ತಿತ್ತು ಮಾವ, ನೀವು ಸುಮ್ಮನೆ ಕೊಡ್ತೀರಿ. ಈಗ ನಿಮಗೆ ಆಲೋಚನೆ ಆಯಿತು, ಇಷ್ಟೆಲ್ಲ ಅನಾಹುತ ಪರಂಪರೆಗಳು ಆದಾಗ ಇನ್ನೆಲ್ಲಿ ಆದರೂ ನಾನು ತನ್ನ ಮಕ್ಕಳಿಗೆ ಭವಿಷ್ಯತ್ತಿನಲ್ಲಿ ತೊಂದರೆ ಆಗುತ್ತದೆ ಎಂಬ ಕಾರಣಕ್ಕಾಗಿ ಮಗಳೇ ದ್ರೌಪದಿ ಬಾರಮ್ಮ ಹೀಗೆ ಬಾ, ಎಲ್ಲ ನನಗೆ ಅರ್ಥವಾಗುತ್ತದೆ ಮಾವ. ಆಗಲಿ, ಇದು ರೂಢಿಯ ಮಾತನ್ನುಂಟು, ಕೋಟೆಯೆಲ್ಲ ಸೂರೆಯಾದ ಮೇಲೆ ಊರೆಲ್ಲ ಸೂರೆಯಾದ ಮೇಲೆ ಕೋಟೆಯ ಬಾಗಿಲು ಹಾಕಿದರೆ ಎಂಬ ಹಾಗೆ. ಇದು ಆದದ್ದು ಹಾಗೆ ಮಾವ. ಆಗುವುದೆಲ್ಲ ಆದ ಮೇಲೆ ನೀವು ಬಂದು ಸಂತೈಸಿದ್ರೆ ಪ್ರಯೋಜನ ಏನುಂಟು? ನೀವು ಸಮಾಧಾನ ಪಡಿಸಿದ್ರೆ ಏನುಂಟು ಪ್ರಯೋಜನ ಹೇಳಿ? ಪ್ರಸಂಗ ಆಗುವುದೆಲ್ಲ ಆಗಿಯೇ ಹೋಯಿತಲ್ಲ. ಇರ್ಲಿ ಮಾವ, ಏನಾದರೂ ದೈವ ಕೃಪೆ ನಮ್ಮ ಮೇಲೆ ಇದ್ದದ್ರಿಂದ ನಾವು ಉಳಿದಿದ್ದೇವೆ ಎಂಬುದು ಸ್ಪಷ್ಟ. ಆದ್ರೆ ಮಾವ, ಎಂತದ್ದು ಹೇಳಿದ್ದೆ ನೀವು? ಮಕ್ಕಳ ಮೇಲಿನ ವ್ಯಾಮೋಹದಲ್ಲಿ ಈ ರೀತಿ ಇರಬೇಕಾಯಿತು ಮಗಳೇ. ಹೌದೌದು, ಇಲ್ಲದೆ ಹೋದ್ರೆ ತಡೆಯಬಹುದಿತ್ತು ನನಗೂ ಕೂಡ. ಬಾಯಿ ಬರುವಂತಹ ಮೃಗಗಳಿಗಿಂತಲೂ ನೀವು ಬೇರೆ ಅಂತ ಅನ್ನಿಸ್ಲಿಲ್ಲ ಈ ವಿಚಾರದಲ್ಲಿ. ಯಾಕಂದ್ರೆ ಅವುಗಳಿಗೂ ತನ್ನ ಮಕ್ಕಳು ಎಂಬುದಾಗಿರ್ತದೆ. ಹಾಗಾದ್ರೆ ಬಾಯಿ ಬರುವಂತಹ ನಿಮಗೆ ತನ್ನ ಮಕ್ಕಳು ಅಂತಿದ್ರೆ ಅಪರಾಧ ಏನಿಲ್ಲ. ಇದನ್ನೆಲ್ಲ ನೋಡಿ ಇಷ್ಟೆಲ್ಲ ಆದದನ್ನು ಕಂಡು ನಾನು ಕಣ್ಣೀರಿಸಿ ಬೇಡಿಕೊಂಡದ್ದು, ನನ್ನ ಈ ಸ್ಥಿತಿಯನ್ನು ಕಂಡು ಮೆಚ್ಚಿ ನೀವು 3 ವರ ಕೊಡುವುದು ನನಗೆ ಅಲ್ಲ, ಒಳ್ಳೇದಾಯ್ತು ಅಲ್ಲ? ಮತ್ತೆ ನಿನ್ನದಾದಂತಹ ಪಾತಿವೃತ್ತಕ್ಕೆ ಮೆಚ್ಚಿ ನಾನು ನೋವಾದಂತಹ ನನ್ನ ಮನಸ್ಸಿಗೆ ಸಮಾಧಾನವಾಗಲಿ ಅಂತ 3 ವರವನ್ನು ಕೊಡ್ತಿದ್ದೇನೆ.
ಅಲ್ವಾ? ನನಗೆ ಬೇಕಾ ಇದು ಅಲ್ಲ, ನನಗೆ ಯಾಕೆ ನಾನು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೆ. ಈ ವರ ಕೊಡುವುದರಲ್ಲಿ ಅವನಲ್ಲಿ ನಾನು ಕೇಳಬೇಕಾಗಿಲ್ಲ, ಯಾವ ಮಕ್ಕಳು ನನ್ನಲ್ಲಿ ಬಂದು ಅಡ್ಡಿಪಡಿಸುವುದಿಲ್ಲದೆ. ಹಾಗಾಗಿ ನಾನು ಕೊಡ್ತೇನೆ ಅಂತ ತೀರ್ಮಾನ ಮಾಡಿ ನಾನು ಚಕ್ರವರ್ತಿ, ನನ್ನನ್ನು ತಡೆಯುವವರು ಯಾವ ಈಗ ಚಕ್ರವರ್ತಿಯ ನೆನಪಾದ ಈಗಲೇ ನಿಮಗೆ ಅವಾಗ ನೆನಪಾಗ್ಲಿಲ್ಲ ಅಲ್ಲ? ಈಗ ನಾನು ಚಕ್ರವರ್ತಿ, ಆಗ ನೀವು ಚಕ್ರವರ್ತಿ ಅಲ್ಲವೇ? ಹಾಗಾದ್ರೆ ಆಗಲೂ ಚಕ್ರವರ್ತಿ. ಹೌದಾ? ಆಗ ಚಕ್ರವರ್ತಿ ಆದರೂ ತನ್ನ ಮಕ್ಕಳು ಎಂಬ ನೆಲೆಯಲ್ಲಿ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಆಗ ಚಕ್ರವರ್ತಿ ಅಂತ ನೆನಪಿಗೆ ಬರಲಿಲ್ಲ, ತಂದೆಯ ಸ್ಥಾನ ಮಾತ್ರ ನೆನಪಿಗೆ ಬಂತು. ನಿಮ್ಮನ್ನು ದೂರಿ ಪ್ರಯೋಜನ ಇಲ್ಲ ಮಾವ, ಯಾಕಂದ್ರೆ ನನ್ನ ಹಣೆ ಬರಹ ಅಂತ ಹೇಳಬೇಕಷ್ಟೇ, ಮತ್ತೇನು ಹೇಳಿ ಪ್ರಯೋಜನ ಇಲ್ಲ. ಅಲ್ಲ, ನನಗೆ ಯಾಕೆ ವರ, ನನಗೆ ಬೇಡ ಅಂತ ನಾನು ಕೊಡ್ತೇನೆ ಅಂತ ತೀರ್ಮಾನ ಮಾಡಿ ಆಗಿದೆ. ನನ್ನ ನಾಲಿಗೆಯಿಂದ ಬಿಟ್ಟಾಗಿದೆ. ನನ್ನ ನಾಲಿಗೆ ಒಮ್ಮೆ ಬಿತ್ತ, ಆ ನಂತರ ಹಾಗೆ ಒಂದೆರಡು ಮಾತನಾದ್ರೆ ಆಡ್ತಿದ್ರಿ, ಈಗ ನಾಲಿಗೆ ಬಿದ್ದು ಹೋಯ್ತು. ಹಾಗಲ್ಲ, ನನ್ನ ನಾಲಿಗೆಯಲ್ಲಿ ಮಾತು ಬಿತ್ತ, ಆ ನಂತರ ಕೊಟ್ಟ ಹಾಗೆ ಆಗ್ಲಿ ಮಾವ. ನಿಮ್ಮ ಮನಸ್ಸಿಗೆ ನಾನು ನೋಯಿಸುವುದಿಲ್ಲ, ಅಥವಾ ನೋಯಿಸಿದ್ರೆ ನನಗೆ ಸಂತೋಷ ಆಗ್ತದೆ ಅಂತ ಖಂಡಿತವಾಗಿ ಭಾವಿಸಿಕೊಳ್ಬೇಕು. ನಿಮ್ಮ ಮನಸ್ಸಿಗೆ ತೃಪ್ತಿ ಆಗುತ್ತದೆ ಅಂತಿದ್ರೆ ಹೇಳ್ತೇನೆ ಮಾವ. ಅದು ನೀವು ಬರಬೇಕು ಎಂಬುದಾಗಿ ಹೇಳಿ ಕಳುಹಿಸಿದಾಗ ಹಿಂದೆ ಮುಂದೆ ನೋಡಲಿಲ್ಲ, ನಾವು ಹೊರಟು ಬಂದಿದ್ದೇವೆ. ಸರಿ, ಆದ್ರೆ ಏನು ಮಾಡೋಣ ಹೇಳಿ? ಜೀವನದಲ್ಲಿ ಎಲ್ಲವನ್ನು ಕಳ್ಕೊಂಡಿದ್ದಾರೆ, ಎಲ್ಲವನ್ನು ಬಿಟ್ಟು ತನ್ನ ಸ್ವಾತಂತ್ರ್ಯವನ್ನೇ ಕಳ್ಕೊಂಡಿದ್ದಾರೆ. ಬೇರೆ ಏನನ್ನು ಕೇಳೋದಿಲ್ಲ ಮಾವು. ತನ್ನ ತನವನ್ನು ಯಾವಾಗ ಜೀವಿತದಲ್ಲಿ ಕಳ್ಕೊಂಡಿದ್ದಾರೋ, ಸ್ವತಂತ್ರವನ್ನು ಕಳ್ಕೊಂಡಿದ್ದಾರೋ, ಅವರು ಸರ್ವತಂತ್ರ ಸ್ವತಂತ್ರರಾಗುವಂತ 5 ಮಂದಿಯು ನಾವು ಅನುಗ್ರಹಿಸಬೇಕು. ಸ್ವತಂತ್ರ ಇನ್ನು ಇಲ್ಲ, ಯಾವ ದಿನವೂ ಇಲ್ಲ, ಇನ್ನು ಬಂದಾನೆ. ಎರಡನೇ ವಾರ ಕೇಳ್ತೇನೆ ಮಾವು. ಕ್ಷತ್ರಿಯರಾದವರಿಗೆ ಗದೆ ಗಾಂಡಿವಾದಿಗಳು ಅದು ಭೂಷಣ. ಆದ್ರೆ ಏನು ಮಾಡೋಣ, ಜೀವಿತಕ್ಕೆ ಬಲಿಯಾಗಿ ಎಲ್ಲವನ್ನು ಕಳ್ಕೊಂಡಿದ್ದಾರೆ. ಹಾಗಾಗಿ ಕ್ಷತ್ರಿಯರಿಗೆ ಯೋಗ್ಯವಾದಂತಹ ಆಯುಧಗಳನ್ನು ಪುನರಪಿ ಒದಗಿಸಿಕೊಡ್ಬೇಕು. ಎಲ್ಲ ಕಳ್ಕೊಂಡಿದ್ದಾರೆ, ನಮ್ಮ ಎಲ್ಲ ಆಯುಧಗಳನ್ನು ಒದಗಿಸಿ ಆಡಿ ಎಲ್ಲ ಕಳ್ಕೊಂಡಿದ್ದಾರೆ. ಒಂದು ನೀವು ಎಲ್ಲ ಆಯುಧಗಳನ್ನು ಒದಗಿಸಿ ಆಯ್ತಾ? ಸಂತೋಷ ಆಯ್ತು. ಮೂರನೇದ್ದು ಇಲ್ಲ ಮಾವು, ಕೇಳುವ ಹಾಗಿಲ್ಲ, ಕೇಳಬಾರದು. ವಿಪ್ರರಿಗಾದರೆ 100 ವರ ಕೇಳಬಹುದು, ನೃಪರಿಗಾದರೆ 3 ವರ, ನೃಪ ಸತಿಗೆ 2 ವರ, ವೈಶ್ಯರಿಗಾದರೆ 1 ವರ. ನೃಪ ಸತಿ ನಾನಾದ ಕಾರಣ 2 ವರ ಕೇಳಿದ್ದೇನೆ, 3ನೇ ವರ ಕೇಳುವ ಅಧಿಕಾರ ನನಗೆ. ಅಲ್ಲ, ನೀನು ಕೇಳಿಯಾಗಿದೆ. ಪತಿವ್ರತೆ ಅಂತ ಹೇಳಿದ್ರೆ ಇವಳು ನೋಡು, ಮತ್ತೆ ನಾನು ಪತಿವ್ರತೆ ಅಲ್ಲ ಅಂತ ಹೇಳುವುದಿಲ್ಲ. ಅಲ್ಲ, ನೀನು ಪತಿವ್ರತೆಯೇ ಹಾಗಂತ ಹೇಳುವುದಿಲ್ಲ. ನೋಡಿ, ಲೋಕದ ಪ್ರಪಂಚದ ಬೆಳಕನ್ನು ಕಾಣುವಂತಹ ದೃಷ್ಟಿ ನಿಮಗಿಲ್ಲ. ಆದ್ರಿಂದ ನಿಮ್ಮ ಹಾಗೆ ನಾನು ಕೂಡ ಈ ಪ್ರಪಂಚದಲ್ಲಿ ಯಾವುದನ್ನು ಕಾಣಬಾರದು ಅನ್ನುವಂತಹ ಉದ್ದೇಶದಿಂದಲೇ ನೋಡಿ, ಯಾವುದನ್ನು ಕಾಣದ ಹಾಗೆ ಬಟ್ಟೆಯನ್ನು ಕಟ್ಟಿಕೊಂಡಲ್ಲ. ನೀನು ಕಟ್ಟಿದ್ದು ಬಹುಶಃ ಬೇರೆ ಉದ್ದೇಶದಿಂದ. ಅದ್ಯಾಕೆ ಸ್ವಾಮಿ? ಬೆಳಕು ಹೆಚ್ಚಿಗೆ ಉಂಟಲ್ಲ ಇಲ್ಲಿ, ಹಾಗೆ ತಡೆಯುವಂತೇಳಿ ಕಟ್ಟಿದ್ದಾನೆ. ಏನು ಹಾಗೆಲ್ಲ ದೋಷ ಹೇಳಿದಷ್ಟೇ ಮಗಳೇ. ಈಗ ನಾನು ಕೊಡ್ತೇನೆ ಅಂತ ಹೇಳಿ ಆಗಿದೆ, ನೀನು ಕೇಳದೆ ಹೋದ್ರು ನಾನೇ ಈ ಸಂದರ್ಭದಲ್ಲಿ ಕೊಡ್ತೇನೆ. ಈಗ ದೂತ ಮುಖೇನವಾಗಿ ಎಲ್ಲವನ್ನು ಕಳ್ಕೊಂಡವರಿದ್ದಾರೆ. ಹಾಗಾಗಿ ಅದರಲ್ಲಿ ಕಳ್ಕೊಂಡಂತಹ ಏನೆಲ್ಲ ಉಂಟು ಅದನ್ನೆಲ್ಲವನ್ನು ಹಿಂದಕ್ಕೆ ತಿರುಗಿಸಿ ಕೊಟ್ಟು ಸಮಸ್ತ ಇಂದ್ರಪ್ರಸ್ಥವನ್ನು ಕೂಡ ಹಿಂದಕ್ಕೆ ಕೊಟ್ಟಿಸಿ. 3ನೇ ವರವಾಗಿ ನಾವು ಏನೆಲ್ಲ ಕಳ್ಕೊಂಡಿದ್ದೇವೆ ಅದನ್ನೆಲ್ಲ ಅನುಗ್ರಹ ರೂಪವಾಗಿ ಪುನಃ ನಮಗೆ ಹಿಂದೆ ಕೊಟ್ಟಿದ್ದೀವಿ. ಹಾಗಾದ್ರೆ ಇಂದ್ರಪ್ರಸ್ಥದಿಂದ ನಾವು ಬರುವಾಗ ಯಾವ ರೀತಿಯಾಗಿ ಸ್ವತಂತ್ರರಾಗಿ ಯಾವ ರೀತಿಯಾಗಿ ಭಾಗ್ಯವಂತರಾಗಿ ನಾವಿದ್ದೇವೆ, ಹಿಂದೆ ಹೋಗುವಾಗಲೇ ನಮಗೆ ಅದನ್ನೆಲ್ಲ ಹಾಗೆ ಉಂಟು. ಈಗ ಒಂದು ಸಲ ಹೋದದ್ದು ಏನೋ ಎಲ್ಲವೂ ಮರುಕಳಿಸಿ ಬರ್ತಿದೆ. ಈಗ ಸ್ವಲ್ಪ ಧರ್ಮರಾಯನನ್ನು ಸ್ವಲ್ಪ ಎಚ್ಚರಿಕೆ ಮಾಡಲಿ. ಏನು ಅವನಿಗೆ ಇನ್ನು ಮುಂದಕ್ಕೆ ಎಲ್ಲಿಯಾದ್ರೂ ಆಡ್ಲಿಕ್ಕೆ ಹೋಗುದು ಬೇಡ ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಳಿಸ ಮನೆ. ಅಲ್ಲ, ನಿಮ್ಮ ಮಕ್ಕಳು ಮಾಡುವ ಅನ್ಯಾಯವನ್ನೇ ನಿಮಗೆ ಅಪ್ಪನಾದವನಿಗೆ ತಡೀಲಿಕ್ಕಾಗ್ಲಿಲ್ಲ, ಮತ್ತೆ ಗಂಡಂದಿರು ಮಾಡುವುದನ್ನು ಹೆಂಡತಿಯಾದ ನನಗೆ ತಡೀಲಿಕ್ಕಾಗಲಿಲ್ಲ. ಇದು ದ್ಯೂತ ನನ್ನ ಗಂಡ ಬೇಕು ಅಂತ ಆಡಿದ್ದಲ್ಲ, ಆಡುವ ಒಂದಾಟವ ಆಡುವಂತಲೇ ಕಲಿಸಿದ್ದು ನಿಮ್ಮ ಮಗ. ಅದು ಗೊತ್ತುಂಟು ನಿಮಗೆ? ನಿಮ್ಮ ಮಗನಿಗೆ ನಿಮಗೆ ಹೇಳಲಿಕ್ಕೆ ಆಗುದಿಲ್ಲ, ಆಡುವುದು ಬೇಡ. ಹೌದು, ಈ ದುರ್ಬುದ್ಧಿ ಎಲ್ಲ ಕಲಿಸಿದ್ದೇ ನೀವು. ಅಲ್ಲ, ಹೆಣ್ಣು ಮನಸ್ಸು ಮಾಡಿದ್ರೆ ಏನನ್ನು ಸಾಧಿಸಲಿಕ್ಕೆ ಸಾಧ್ಯ ಉಂಟು. ಮಾವ, ಕೇವಲ ವಿನೋದಕ್ಕಾಗಿ ಆಡಿದ್ದೇನೆ, ಖಂಡಿತ ಬೇಸರ ಮಾಡಬೇಡಿ. ಹಾಗೆ ಮಾವ, ನೀವು ಹೇಳಿ ಕಳಿಸಿದ್ದೀರಿ ಎಂಬಂತಹ ಕಾರಣಕ್ಕಾಗಿ ನಾವೆಲ್ಲರೂ ಹೊರಟು ಬಂದಿದ್ದೇವೆ. ಆದ್ರೆ ಕೊನೆಗಾದರೂ ಸುಖಾಂತ್ಯ ಆಯಿತಲ್ಲ. ಸುಖಾಂತ್ಯ ಆಗುವಾಗ ಈ ದುಷ್ಟ ಪರಿಣಾಮಗಳೆಲ್ಲ ನಿಂತಿತಲ್ಲ, ಇದು ನಮ್ಮ ಸೌಭಾಗ್ಯ. ಇದೆಲ್ಲಾದ್ರೂ ನಿಲ್ಲದಿದ್ರೆ ಅದು ನಿಲ್ಲಿತಿರ್ಲಿಲ್ಲ. ಹಾಗಾಗಿ ನಾವು ಈಗ ಇನ್ನು ಹೋಗ್ತಾ ಇದ್ದೇವೆ. ಈಗ ಸುಖಾಂತ್ಯ ಅಂತ ಹೇಗೆ ಹೇಳುದು ಹೇಳು? ನನ್ನ ಮಕ್ಕಳು ಎಷ್ಟು ಒಳ್ಳೆಯವರು ಅಂತ ಇಲ್ಲಿ ನೋಡಿದ್ರೆ ಅರ್ಥ ಆಗ್ತದೆ. ಗಂಡ ಹೆಂಡತಿ ನಾವು ಅಪ್ಪ ಅಮ್ಮ ಅವರಿಗೆ ಕಣ್ಣು ಕಾಣುವುದಿಲ್ಲ, ಅವರ ಕೆಲಸ ಮುಗಿಯಿತು, ಅವರು ಎದ್ದುಕೊಂಡು ಹೋದ್ರು. ನಾವು ಇನ್ನು ಹೇಗೆ ಹೋಗ್ಬೇಕು? ಇದರಲ್ಲೇ ಗೊತ್ತಾಗ್ತದೆ ನಿಮ್ಮ ಮಕ್ಕಳು ಎಷ್ಟು ನಮ್ಮ ಮಕ್ಕಳಿಗೆ ಎಷ್ಟು ಪ್ರೀತಿ. 101
ಗತಿ ಏನು ಉಂಟಾಗಬೇಕು? ಮಾವ ಅತ್ತೆ ಯಾರು ಇಲ್ಲ ಅಂತ ಬೇಸರ ಮಾಡಬೇಡಿ. ನೀವು ಅಪೇಕ್ಷೆ ಪಟ್ಟಂತೆ ನಾವೆಲ್ಲರೂ ಹೊರಟು ಬಂದಿದ್ದೇವೆ. ಇನ್ನು ನಾವು ನಿಲ್ಲುವುದಿಲ್ಲ. ನಾವು ಹೊರಟಾಯ್ತು. ನಾವು ಇಂದ್ರಪ್ರಸ್ಥದತ್ತ ತೆರಳುವವರಿದ್ದೇವೆ. ಆದರೆ ಇಲ್ಲಿವರೆಗೆ ಬಂದಂತಹ ನಾವು ಹೋಗುವಾಗ ನಿಮ್ಮ ಆಶೀರ್ವಾದ ಅನುಗ್ರಹ ಮಾತ್ರವಲ್ಲ, ಇಲ್ಲಿ ಸಭೆಯಲ್ಲಿರುವ ಹಿರಿಯರ ವಿದ್ವಾಂಸರ ಗುರು ಹಿರಿಯರ ಎಲ್ಲ ಆಶೀರ್ವಾದ ನಮ್ಮ ಜೀವನಕ್ಕೆ ಸದಾ ಅತಿ ಅವಶ್ಯ ಅಗತ್ಯ. ಹಾಗಾಗಿ ನಿಮ್ಮ ಮತ್ತು ಎಲ್ಲರ ಆಶೀರ್ವಾದವನ್ನು ಬೇಡ್ತಾ ಇದ್ದೇನೆ. ನಾವು ಹೋಗುವಂತಹ ಹೊತ್ತಿನಲ್ಲಿ ನಮ್ಮ ಎಲ್ಲರಿಗೂ ಆಶೀರ್ವಾದ ಹರಸಿ ಕಳುಹಿಸಿಕೊಡ್ಬೇಕು. ನಮ್ಮ ಮೂಲ ಸ್ಥಾನಕ್ಕೆ ಮುಟ್ಟಿಸಿ ನನಗೆ ವನಿತೆ ಪಾಂಚಾಲೆಯು ಒಡಗೊಂಡು ಐವರು ಕಡಿಮೆ ಸೇರುತ್ತ ದಿನಮಣಿಯ ಭಜಿಸಿ ಅಕ್ಷಯ ಎಂಬಂದು ಜಗದವು ಧನಾವರ ಪಾಲಿಸಲು ಇದ್ದವು. ಸುಯೋಧನ ಶಕುನಿಯ ಮೂಲಕವಾಗಿ ಕಪಲದ್ಯೂತವನ್ನಾಡಿ ಪಾಂಡವರಾದಂತಹ ನಮ್ಮನ್ನು ಸೋಲಿಸಿ ಅರಣ್ಯ ಕಟ್ಟಿದ. ಅದಕ್ಕಾಗಿ ನಾವು ಬೇಸರಿಸುವುದಿಲ್ಲ. ಅರಣ್ಯದಲ್ಲೇ ಹುಟ್ಟಿದವರು ಅರಣ್ಯವಾಸ ನಮಗೇನು ಕಷ್ಟವಾಗುವುದಕ್ಕಿಲ್ಲ. ಹಾಗೆಂದು ಮಾತಿನ ಪ್ರಕಾರವಾಗಿ ನಾವು ನಡೆಯಬೇಕಲ್ಲ. ಒಪ್ಪಿಗೆ ನಿಂತು ವನವಾಸಕ್ಕೆ ಹೊರಟೆವು. ಹಾಗೆಂದು ವಯೋವೃದ್ಧರಾದಂತಹ ನಮ್ಮ ಅಮ್ಮನನ್ನು ಕರೆತರಬೇಕಾಗುತ್ತದೆ ಅರಣ್ಯಕ್ಕೆ? ಸರ್ವತ ಆಗುವುದಿಲ್ಲ. ಅದಕ್ಕೆ ಬೇಕಾಗಿ ಮಾತೆಯಾದಂತಹ ಕುಂತಿದೇವಿಯನ್ನು ಚಿಕ್ಕಪ್ಪನಾದಂತಹ ವಿದುರ ಮಹಾಶಯನಲ್ಲೇ ಉಳಿಸಿಕೊಂಡೆವು. ಆ ಬಳಿಕ ಕಾಮ್ಯಕಾವನತ್ತ ತೆರಳುವ ಮುನ್ನ ನಮ್ಮ ಸುಭದ್ರೆಯನ್ನು ಅಭಿಮನ್ಯುವನ್ನು ದ್ವಾರಕೆಗೆ ಕಳುಹಿಸಿಕೊಟ್ಟ ಹಾಗಾಯಿತು. ಸತಿಯಾದಂತಹ ಪಾಂಚಾಲೆಯನ್ನು ಒಡಗೂಡಿಕೊಂಡು ದೌಮ್ಯಾದಿ ಮಹಾಮುನಿಗಳನ್ನು ಜೊತೆ ಸೇರಿಸಿಕೊಂಡು ಕಾಮ್ಯಕಾವನತ್ತ ಹೊರಡಬೇಕು ಎಂಬಂತಹ ಸಿದ್ಧತೆಯಲ್ಲಿದ್ದೇವೆ. ಆದ್ರೆ ಅಲ್ಲಿ ಹೋದ ಬಳಿಕ ಸುಖವಾದಂತಹ ಜೀವನ ಮಾಡಬೇಕಲ್ಲ. ಉಣ್ಣುವುದಕ್ಕೆ ಅಶನ ಬೇಕು, ನಮಗೆಲ್ಲಿ ಸಿಗುತ್ತದೆ? ಅದಕ್ಕಾಗಿಯೇ ಭಗವಾನ್ ಭಾಸ್ಕರನ್ನು ಪ್ರಾರ್ಥಿಸಿಕೊಂಡಾಗ ಅಕ್ಷಯ ಪಾತ್ರೆಯನ್ನು ನಮಗೆ ಅನುಗ್ರಹ ಮಾಡಿದ. ಪಾಂಡವರು ಹರುಷದಿಂದಿರಲಿದ್ದನು. ಹಸ್ತಿನಾನಿಗೆ ಮೈತ್ರೇಯ ಕುರುಪತಿಯವರ ಪಾಂಡು ಸುಧರವನ್ನು ಮರಳಿನಿ ಕರೆಸೆದು ಕತಿಯಿಂದಲೂ ತೊಡೆಯನ್ನು ತಪ್ಪಿ ಉರುಕೋಪ ತೊಡೆಯವಂಗೆ ಮಾಡಲಿ ಎಂಬ ನಿನಗೆರುದ ಮುನಿ ಶಪಿಸಿದರ ವದಂತಿಯನ್ನು ಕೇಳಿ ಬಂತು. ಮಹಾಮುನಿಗಳಾದಂತಹ ಮೈತ್ರೇಯರು ಹಸ್ತಿನಾವತಿಗೆ ತೆರಳಿದಂತೆ ಕೌರವೇಶ್ವರನಲ್ಲಿ ಈ ವಿಷಯವನ್ನು ಹೇಳಿ ಧರ್ಮಾತ್ಮರಾದಂತಹ ಪಾಂಡವರನ್ನು ಪುನಃ ಕರೆಸಿಕೋ ಎಂಬ ಹಾಗೆ ಹೇಳಿಕೊಂಡ್ರಂತೆ. ಈ ಮಾತನ್ನು ಒಪ್ಪದಂತಹ ಕೌರವ ಕೆಟ್ಟ ನುಡಿಗಳನ್ನಾಡಿದಾಗ ಸಿಟ್ಟುಗೊಂಡಂತಹ ಮೈತ್ರೇಯರು ನಿನ್ನ ತೊಡೆ ತುಂಡಾಗಿ ನಿನಗೆ ಮರಣ ಪ್ರಾಪ್ತವಾಗಲಿ ಎಂಬ ಹಾಗೆ ಶಪಿಸಿದ್ರಂತೆ. ಈ ವಿಷಯವನ್ನು ಕೇಳಿ ತಿಳಿದೆವು. ಆ ಬಳಿಕ ಕಾಮ್ಯಕಾವನಂತ ತೆರಳಬೇಕು ಎಂಬ ಹಾಗೆ ಹೊರತು ಕಾಮ್ಯಕಾವನದ ಪರಿಸರಕ್ಕೆ ನಾವು ಮುಟ್ಟಿದಾಗ ಕೆಮ್ಮೀರಾಯ
ಹೊತ್ತಿಗೆ ಅವರದಾದಂತಹ ಮರಣವಾಗಬೇಕು. ಯಾರಿಂದ ಸಾಧ್ಯ ಎಂಬಾಗ ತಿಳಿದಾಗ ಭೀಮಸೇನೆ ಮುಂದಾಗಿ ಹೋಗಿ ದುಷ್ಟನಾದಂತಹ ಕಿಮ್ಮಿರನ್ನ ವಧೆ ಮಾಡಿದ ಬಳಿಕ ನಾವೆಲ್ಲವರು ಕಾಮ್ಯಕಾವನದತ್ತ ತೆರಳಿದೆವು. ಅಲ್ಲಿ ಆವರಣದೊಳಗೆ ಅಲ್ಲೊಂದು ಪ್ರಕರಣ ಅನ್ನೋದು ಹೋಯಿತು. ಪರ್ಯವು ಸಹದೇವನಿಂದಲಿತು ಧರ್ಮಜವು ಮನುಗೆ ಹರಿಯವು ನೆನೆದನು ಮಾಧವ ಬಂದಾಗ ಧರ್ಮಜಾದಿ ಕಣ್ವ ಮುನಿ ಶಪಿಸದಂತೆ ಕಣ್ಣು ಮುನಿಗಳು ಶಾಪ ಕೊಡುವಂತೆ ಮತ್ತಾವರಿ ಪೀರು ಹದ ಶಾಖೆಗಳು ಮುಂದಿನ ಕವರಿಸಿದ ಅವಧಿ ಎಷ್ಟೇ ಬುದ್ಧಿವಂತರಾದ್ರೂ ಕೂಡ ಕೆಲವೊಮ್ಮೆ ತಪ್ಪಿ ಹೋಗುತ್ತದೆ. ಯಾಕೆ ಹೀಗಾಯ್ತು ಅಂತ ಅರ್ಥವಾಗುತ್ತಾ ಇಲ್ಲ. ಭೀಮಸೇನನ ಕೈಗೊಂದು ಜಂಬೂ ಫಲ ಸಿಕ್ಕಿತ್ತು. ಅದನ್ನು ನಾವಿದ್ದಲ್ಲಿಗೆ ತಂದಾಗ ಸಹದೇವನ ವಿಷಯವನ್ನು ಅರಿತ. ಇದು ಸಾಮಾನ್ಯವಾದಂತಹ ಫಲ ಅಲ್ಲ, ಸಾಮಾನ್ಯರ ಫಲವೂ ಅಲ್ಲ. ಇದು ಕಣ್ವ ಮಹಾಮುನಿಗಳ ಆಶ್ರಮದ ಪರಿಸರದಲ್ಲಿದ್ದಂತಹ ವೃಕ್ಷದಲ್ಲಿದ್ದಂತಹ ಜಂಬೂ ಫಲ. ತಿಳಿಯದ ಭೀಮಸೇನ ತಂದಿದ್ದಾನೆ, ಅಪರಾಧವಾಗಿದೆ, ನಾವು ಮುನಿಶಾಪ ಕೊಲೆಯಾಗಬಾರದು ಎಂಬ ಹಾಗೆ ಹೇಳಿದಾಗ ನಾನೇ ಆ ಶಾಪದಿಂದ ದೂರವಾಗುವುದು ಹೇಗೆ ಎಂಬುದಕ್ಕೆ ಬೇಕಾಗಿ ಪರಮಾತ್ಮರಾದಂತಹ ಶ್ರೀಕೃಷ್ಣರು ಧ್ಯಾನಿಸಿದಾಗ ಮಾಧವನೇ ಮುಂದೆ ಬಂದ ನಮ್ಮೆಲ್ಲರನ್ನು ಸೇರಿಸಿಕೊಂಡು ಕಣ್ವಾಶ್ರಮವನ್ನು ಸೇರಿ ಅಲ್ಲಿ ಮೊದಲಿದ್ದಂತಹ ವೃಕ್ಷಕ್ಕೆ ಈ ಫಲವನ್ನು ಜೋಡಿಸಿದಾಗ ಮಹಾಮುನಿಗಳಾದಂತಹ ಕಣ್ವ ಋಷಿಗಳು ಬಂದು ನಮ್ಮೆಲ್ಲರನ್ನು ಹರಸಿದರು. ಆ ಬಳಿಕ ನಾವು ಅಲ್ಲಿಂದ ಹೊರಟೆವು, ದ್ವೈತವನಕ್ಕೆ ಬಂದೆವು. ದ್ವೈತವನದಲ್ಲಿದ್ದಂತಹ ಸಂದರ್ಭದಲ್ಲಿ ವೇದವ್ಯಾಸರ ಪ್ರವೇಶವಾಯಿತು. ಯಾರು ಬಂದ್ರಲ್ಲ ಬಾದರಾಯಣ ವೇದವ್ಯಾಸರು ಬಂದಾಗ ಏನು ಬಂದಿರಿ ಎಂಬ ಹಾಗೆ ನಾವು ಕೇಳಿಕೊಂಡಾಗಲೇ ವಿಷಯವನ್ನು ಹೇಳಿದ್ರು. ಇನ್ನು ಮುಂದಕ್ಕೆ ನಿಮ್ಮದಾದಂತಹ ಶ್ರೇಯಾಭಿವೃದ್ಧಿ ಆಗಬೇಕಾದ್ರೆ ಈಶ್ವರ ಅನುಗ್ರಹ ಬೇಕು, ದುಷ್ಟ ವರ್ತನಕ್ಕೆ ಶ್ರೇಷ್ಠವಾದಂತಹ ಆಯುಧಗಳು ಬೇಕು, ಶಕ್ತಿ ಶರಗಳು ಬೇಕು. ಅದಕ್ಕಾಗಿ ಪ್ರಾರ್ಥನೆ, ಈಶ್ವರನ್ನು ಕುರಿತು ತಪಸ್ಸು ಮಾಡಲಿ, ಅದಕ್ಕೆ ಬೇಕಾಗಿ ಮಂತ್ರೋಪದೇಶವನ್ನು ಮಾಡುತ್ತೇನೆ ಎಂಬ ಹಾಗೆ ಹೇಳಿದರು. ಹಾಗಾಗಿ ಅದನ್ನೆಲ್ಲವನ್ನು ಕೇಳಿಸಿದ ಹಾಗಾಯಿತು. ಇಂದು ತಪಸ್ಸಿಗೆ ಬೇಕಾಗಿ ಪಾರ್ಥನನ್ನು ಕಳಿಸಿಕೊಡಬೇಕಾಗಿದೆ. ಪಾರ್ಥ ಅವಸರವಾಗಿ ಕರೆಯಾಕೆ ಅಪ್ಪಣೆಯಾಗಲಿ. ಕಾರ್ಯವಿದೆ ಸಹೋದರ. ಶಂಕರ
ಹೀಗೆ ಇದ್ರೆ ಸಾಕಾಗೋದಿಲ್ಲ. ಅಡಿಗಡಿಗೆ ಹಗೆಗಳ ಉದ್ಭವ ಆಗುತ್ತಾ ಇದೆ. ಮಾತ್ರವಲ್ಲ, ಎಲ್ಲ ವಿರೋಧಿಗಳನ್ನು ಗೆಲ್ಲುವುದಕ್ಕೆ ನಮ್ಮಲ್ಲಿ ಶಕ್ತಿ ಶರಗಳು ಬೇಕು, ಮಂತ್ರಾಸ್ತ್ರಗಳು ಬೇಕು. ಅದಕ್ಕೆ ಬೇಕಾಗಿ ಬಂದಂತಹ ಬಾದರಾಯಣರು ಒಂದು ವಿಷಯವನ್ನು ಹೇಳಿದ್ದಾರೆ. ಏನು ಹೇಳಿದ್ರು? ತಪಸ್ಸಿಗಾಗಿ ಕಳುಹಿಸು, ಪರಶಿವನನ್ನು ಒಲಿಸಿಕೊಂಡು ಅಮೋಘವಾದಂತಹ ಮಂತ್ರಶರಗಳನ್ನು, ಶಕ್ತಿ ಶರಗಳನ್ನು ಪಡೆದುಕೊಂಡಿರುವುದಾದರೆ ಪಾಂಡವರ ಬಾಳಿನಲ್ಲಿ ಶ್ರೇಯಸ್ಸನ್ನು ಕಾಣಬಹುದು ಎಂಬಾಗಿ ಹೇಳಿದ್ದಾರೆ. ಮಾತ್ರವಲ್ಲ, ಈಶ್ವರನು ತಪಸ್ಸು ಮಾಡುವುದಕ್ಕೆ ಬೇಕಾಗಿ ಅವರದ್ದಾದಂತಹ ದಿವ್ಯ ಮಂತ್ರೋಪದೇಶವನ್ನು ಮಾಡಿದ್ದಾರಪ್ಪ. ಅದನ್ನು ನಿನಗೆ ನಾನು ಉಪದೇಶ ಮಾಡ್ತೇನೆ. ಅದರಂತೆ ನೀನು ಕಾರ್ಯವನ್ನು ಮುಖನಾಗುವೆ. ಅವಾಗಲೇ ಧನ್ಯಾಸ್ತಿ, ಉಪದೇಶಿಸು. ಒಳ್ಳೆ ಹೋಗಿ ಬರ್ತೇನೆ. ಶುಭವಾಗಲಿ, ಶುಭವಾಗಲಿ. ಶಿವಾನುಗ್ರಹವನ್ನು ಪಡೆಯುವುದಕ್ಕಾಗಿಯೇ ಉಪದೇಶ. ಶಿವನ ಬೀಜಾಕ್ಷರಿಯ ಮಂತ್ರವನ್ನು ಅಣ್ಣನ ಮೂಲಕ ತಿಳಿದುಕೊಂಡೆ. ಆದುದರಿಂದಲೇ ಆದಷ್ಟು ಬೇಗನೆ ಶಿವನನ್ನು ಪ್ರಸನ್ನೀಕರಿಸಿಕೊಳ್ಳುವ ಸಲುವಾಗಿ ನಾನು ಸಿದ್ಧನಾಗಿದ್ದೇನೆ. ಅಂಗರಕ್ಷಣೆಗೆ ಬೇಕಾಗಿ ಧನುಷರಾಯುಧಗಳನ್ನು ಕೈಯಲ್ಲಿ ಧಾರಣ ಮಾಡಿಕೊಂಡದ್ದಾಯಿತು. ಯೋಗ್ಯವಾದ ಸ್ವರಗಳನ್ನು ಬತ್ತಳಿಕೆಯಲ್ಲಿ ತುಂಬಿಸಿದ್ದೇನೆ. ಕಟಿಯಲ್ಲಿ ಕಟಾರಿ ನಾನು ಮಾಡುವಂತಹ ತಪಸ್ಸಿಗೆ ಮತ್ತೊಬ್ಬರಿಂದ ವಿಘ್ನ ಬಂತು ಅಂತ ಆದ್ರೆ ಅದನ್ನು ನಿವಾರಣೆ ಮಾಡುವುದಕ್ಕಾಗಿ ಈ ಸಿದ್ಧತೆಯಿಂದಲೇ ಅಣ್ಣನ ದಿವ್ಯ ಚರಣಗಳಿಗೆ ಸಾಷ್ಟಾಂಗ ಪ್ರಣಾಮ ಸಲ್ಲಿಸಿದ್ದೇನೆ. ಆದುದರಿಂದಲೇ ಅಣ್ಣನನ್ನು ಬೆಳೆದುಕೊಂಡೆ. ಅದು ಮಹಾಜ್ಞಾನಿಗಳಾದಂತಹ ವಿಪ್ರಸ್ತೋಮ ಅವರೆಲ್ಲವರನ್ನು ಈ ಹೊತ್ತು ಅವರಿಗೆ ನಮನವನ್ನು ಸಲ್ಲಿಸುತ್ತಾ ಇದ್ದಾಗ, ಹೋಗುವಾರ್ಜುನ, ಹೋದಲ್ಲಿ ಬಂದಲ್ಲಿ ಜಯಗಳಿಸು, ಪರಮಾತ್ಮನ ದಿವ್ಯವನ್ನು ಸಾಕ್ಷಾತ್ಕರಿಸಿಕೋ ಎನ್ನುವಂತೆ ಹರಸಿದ್ದಾರೆ. ವಿಪ್ರರ ಹರಕೆಯನ್ನು ಹೊಂದದ್ದಾಯಿತು. ಇಲ್ಲಿಂದಲೇ ಪಯಣ ಈ ಕ್ಷಣವೇ ಮುಂದೆ ಸಾಗ್ತೇನೆ. ದೇವತೆಗಳು ಮಾಡಿದಂತಹ ನುಡಿ ನರನಾಗಿ ಶಿವನನ್ನು ಆರಾಧಿಸಿಕೊಳ್ಳುವ ಸಲುವಾಗಿ ಇದುವೇ ಪುಣ್ಯಕ್ಷೇತ್ರ ಇಂದ್ರಕೀಲ. ಇಲ್ಲೇ ನೀನು ತಪಸ್ಸನ್ನಾಚರಿಸಿದಂತಾದ್ರೆ ಹರನನ್ನು ಪ್ರತ್ಯಕ್ಷೀಕರಿಸಿಕೊಳ್ಳಲು ಸಾಧ್ಯವಿದೆ ಎಂದುದು ಯಾರು ಹೇಳಿದ ಮಾತದು? ಅದು ಆಕಾಶವಾಣಿ. ಆಕಾಶವಾಣಿ ಕುಶಲವು ಮಿದ್ದು ಹೀಗಲಿ ಅರ್ಕದ ಕ್ಷಮತ್ತು ಭಕ್ತಿಯಿಂದ ದೇವತೆಗಳು ಆಡಿದಂತಹ ನುಡಿ ಎಂದು ಅಸತ್ಯವಾಗಲಾರದು. ಸತ್ಯವನ್ನೇ ಸೂಚಿಸಿದ್ದಾರೆ. ಇದುವೇ ಪುಣ್ಯಾಶ್ರಮ, ಪುಣ್ಯ ಕ್ಷೇತ್ರ. ಇಲ್ಲೇ ನೀನು ತಪಸ್ಸನ್ನು ಮಾಡಿದೆ ಅಂತಾದ್ರೆ ಪರಶಿವನನ್ನು ಸಾಕ್ಷಾತ್ಕರಿಸಿಕೊಳ್ಳುವುದಕ್ಕೆ ಸಾಧ್ಯವಿದೆ ಅಂತ ಆಡಿದ್ರು. ನಭೋವಚನ ಕೇಳಿ ಸಂತೋಷವಾಯಿತು.
ಆದರೆ ಇಲ್ಲಿಯೇ ನಿಂತು ತಪಸ್ಸನ್ನು ಆಚರಿಸಬೇಕು. ನಾನು ಮಾಡುವ ತಪಸ್ಸಿಗೆ ಮತ್ತೊಬ್ಬರಿಂದ ಬಿಟ್ಟು ಬರಬಾರದೆಂದೇ ಹೊರಟು ಬರುವಾಗಲೇ ಶಸ್ತ್ರಾಸ್ತ್ರಗಳನ್ನು ಕೈಯಲ್ಲಿ ಧಾರಣೆ ಮಾಡಿಕೊಂಡವ ಕಟಿಯಲ್ಲಿರುವ ಈ ಕಟಾರಿಯನ್ನು ಹೆದರಿಸಿದೆ. ಯಾಕ್ಯವಂತಹ ಧನಸ್ಸು ನನ್ನ ಕೈಯಲ್ಲಿದೆ. ಬತ್ತಳಿಕೆಯಲ್ಲಿ ಶರಗಳನ್ನು ತುಂಬಿಸಿದ್ದೇನೆ. ಇನ್ಯಾಕೆ ತಡ? ಇಲ್ಲಿಯೇ ನಿಂತು ಆ ಪರಶಿವನನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು. ಮೇಲಾಟಕರಾದಂತಹ ಅಥವಾ ಮೇಲಂಬರದಲ್ಲಿರುವಂತಹ ದೇವತೆಗಳನ್ನು ಅಕ್ಷಯ ಮೂಲಕವಾಗಿ ಅವರನ್ನು ನಮನ ಸಲ್ಲಿಸಿದೆ. ನಮ್ಮನ್ನು ಸದಾ ಪಡೆಯುವಂತಹ ಶ್ರೀಕೃಷ್ಣ ಸ್ವಾಮಿಯನ್ನು ಮನಸಾರ ಧ್ಯಾನಿಸಿಕೊಂಡದ್ದಾಯಿತು. ಇಲ್ಲಿಯೇ ನಿಂತು ತಪಸ್ಸನ್ನು ಆಚರಿಸ್ತೇನೆ. ಇಲ್ಲಿ ಉಂಟು, ಇಲ್ಲಿ ಉಂಟು. ಸಮರ್ಪಣೆ ಮಾಡುವುದಕ್ಕಾಗಿ ನ್ಯಾಸನ ಮಥದಾರಿಯಾಗಿ ತಪಸ್ಸನ್ನ ತರಿಸ್ತಾ ಇದ್ದೇನೆ. ಶಂಭೋ ಮಹಾದೇವ. ಓ ಭಕ್ತಜನ ಬಂಧುವೇ, ಬಾಸ್ವಾಮಿ ಮೈದೋರು ನನ್ನ ಇಷ್ಟಾರ್ಥವನ್ನು ನೆರವೇರಿತು. ಶಂಭೋ. ನಾವು ಕೂಡ ನಮ್ಮನ್ನು ತೊಡಗಿಸಿಕೊಳ್ತೇವೆ. ಈ ಹಿಂದೆ ಅಂತಹ ಘಟನೆಗಳು ಎಷ್ಟೋ ನಡೆದಿರಬಹುದು. ಆದರೆ ಇವಾಗ ಅಂತರಂಗದಲ್ಲಿ ಯೋಚಿಸಬೇಕಾದದ್ದು ಬಹಳಷ್ಟು ಇದೆ. ವೃಥಾದೇವಿಯ ಸಂಜಾತ, ದೂರ್ವಾಸರ ಮಂತ್ರ ಅನುಗ್ರಹ ಅಷ್ಟೇ ಅಲ್ಲ, ರೂಪವನ್ನು ಹೊಂದಬೇಕುಂಟಾದ್ರೆ ಸುರಪತಿಯಾದಂತಹ ನನ್ನ ವಿಶೇಷವಾದ ಅನುಗ್ರಹ ಬೇಕಾಗಿತ್ತು ಆ ಕಾಲಕ್ಕೆ. ಅವನೇ ಈ ಹೊತ್ತು ಶಿವನನ್ನು ಆರಾಧಿಸುವುದಕ್ಕೆ ಬೇಕಾಗಿ, ಪ್ರತ್ಯಕ್ಷೀಕರಿಸಿಕೊಳ್ಳುವುದಕ್ಕೆ ಬೇಕಾಗಿ ಅರಣ್ಯದಲ್ಲಿ ಅರ್ಥಾತ್ ಇಂದ್ರ ಕೀಲಕದಲ್ಲಿ ತಪಸ್ಸನ್ನು ಕೈಗೊಂಡವರಿದ್ದಾರೆ. ಇವನೆಷ್ಟರ ಮಟ್ಟಿಗೆ ಸಾಧನೆಯನ್ನು ಮಾಡ್ತಾರೆ. ನನ್ನ ಮಗ ಎನ್ನುವಂತಹ ದೃಷ್ಟಿಕೋನವಲ್ಲ, ಸಾಧಕನ ಸಾಧನೆಗೆ ಪೂರಕವಾಗಿ ಪ್ರೇರಕವಾಗಿ ಅನುಗ್ರಹಿಸಬೇಕು ಅಂತಾದ್ರೆ ದೇವತಾ ಸ್ವರೂಪ ಕೆಲವೊಂದು ಪರೀಕ್ಷೆಯನ್ನು ಒಡ್ಡಲೇಬೇಕಾಗುತ್ತದೆ. ಅದಕ್ಕೆ ಬೇಕಾಗಿ ನಾನೇ ಹೋದ್ರಾದೀತ ಒಪ್ಪಿಕೊಳ್ತಾರೆ. ಅದಾಗುವುದಿಲ್ಲ. ನಾನೇ ಹೋಗಿ ಪರೀಕ್ಷೆ ಮಾಡುವುದಲ್ಲ, ಈ ರೂಪವನ್ನು ಬದಲುಗೊಳಿಸಿ ಬ್ರಾಹ್ಮಣ ರೂಪಧಾರಿಯಾಗಿ ಇವನ ಮುಂದೆ
ಓ ಪುಣ್ಯಾತ್ಮ, ಕೈಯಲ್ಲಿ ಕತ್ತಿ ಉಂಟು, ಕಠಾರಿ, ಆ ಕೈಯಲ್ಲಿ ಬಿಲ್ಲು ಬಾಣ. ಓಹೋ, ಬಿಗಿದುಕೊಂಡಿದ್ಯಾ ಹಿಂಬದಿಯಲ್ಲಿ ಬತ್ತಳಿಕೆ. ಇದು ಏನು ಮಾಡ್ತಾ ಇದ್ದೀಯಪ್ಪ? ಕಣ್ಣು ಮುಚ್ಚಿದ್ದಿ, ಏನನ್ನೋ ಗುಡುಗುಡ್ತಾ ಇದ್ದಿ, ಏನಯ್ಯ? ಯಾರಪ್ಪ ನೀನು? ಬಾಯಲ್ಲಿ ಮಣ ಏನನ್ನೋ ಗುಣಗುತ್ತಾ ಇದ್ದಿ, ಏನು ಮಾಡ್ತಾ ಇದ್ದಿ? ಯಾರಯ್ಯ ನೀನು? ಪುಣ್ಯಾತ್ಮ. ಕೇಳಿದಾಗ ಸ್ವರ್ಗಲೋಕದಲ್ಲಿ ದೇವತೆಗಳು ಯಾವ ರೀತಿಯ ಪೂಜನೀಯ ವ್ಯಕ್ತಿಗಳು, ಹಾಗೆಯೇ ಭೂಲೋಕದಲ್ಲಿ ನಾವು ಬ್ರಾಹ್ಮಣರನ್ನು ಪೂಜನೀಯ ವ್ಯಕ್ತಿಗಳೆಂದೇ ಭಾವಿಸುತ್ತೇವೆ. ಅಂತಹ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿಕೊಂಡವರು ಹೀಗೆ ಹೇಳ್ತಾ ಇದ್ದೀರಿ? ನನ್ನ ವೇಷಭೂಷಣ ಧರಿಸಿದ ಆಯುಧಗಳನ್ನು ಕಂಡ್ರೆ ಈ ರೀತಿ ತಪಸ್ಸು ಅಂತ ಕೇಳ್ತೀರಿ. ನಾನು ಬ್ರಾಹ್ಮಣನಲ್ಲ, ನಾನು ಕ್ಷತ್ರಿಯನಿದ್ದೇನೆ. ಕ್ಷತ್ರಿಯನಿಗೆ ಬೇಕಾದುದು ರಾಜಪೋಷಾಕಗಳು, ಹಾಗೆ ಭೂಷಣವಾಗಿ ಆಯುಧಗಳು. ಇದು ಬೇಕೇ ಬೇಕು. ಆಡಂಬರದ ಭಕ್ತಿ ಎಲ್ಲ ನಮ್ಮದು. ಅಂತರಂಗ ಶುದ್ಧವಾಗಿಯೇ ಆ ಪಿನಾಕಿಯ ಕರ್ಣವನ್ನು ನಾನು ಭಜಿಸ್ತಾ ಇದ್ದೇನೆ. ನನ್ನ ತಪಸ್ಸಿಗೆ ವಿಘ್ನ ತರಬೇಡಿ. ಏನಯ್ಯ, ಒಂದು ಕಾಯು ವಸನ ಇಲ್ಲ, ಜಪಸರ ಇಲ್ಲ, ಏನಿಲ್ಲ, ಸುಮ್ಮನೆ ನಿನ್ನ ತಪಸ್ಸ. ವಚನವೇ ಬೇಕು, ಕೈಯಲ್ಲಿ ಬೇಕು, ಅಗತ್ಯ ಇಲ್ಲ. ಅಂತರಂಗ ಶುದ್ಧ, ಇದು ಶುದ್ಧ ಬೇಕು. ಯಾರು ಭಕ್ತಿಯಿಂದ ಭಗವಂತನನ್ನು ಆರಾಧಿಸ್ತಾನೋ ಅಂತಹ ಭಕ್ತರ ಬೇಡಿಕೆಯನ್ನು ಈಡೇರಿಸಿಕೊಡ್ತಾನ ಪರಮಾತ್ಮನೆನ್ನುವ ನಂಬಿಕೆ ನನಗಿದೆ. ಆದುದರಿಂದ ಹೀಗಿದ್ದೇನೆ. ಜಡಚಿತ್ತದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದೀಯಾ? ಹಾಗಿದ್ರೆ ನಾನು ಯಾರು ನೋಡ್ಬೇಕಲ್ಲ? ನೀವು ಬ್ರಾಹ್ಮಣ ಅಲ್ಲ, ಮತ್ತೆ ಯಾರು ನೋಡಪ್ಪ? ಮಗದಕ್ಕೆ ಮಗನೇ
ದಿವ್ಯ ಚರಣಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಶ್ರೇಯೋಸ್ತು ಶುಭಂ ಬ್ರೂಯಾತ್. ಪ್ರಿಯವಾದ್ದನ್ನು ಮಾಡುವುದಕ್ಕೆ ಹೊರಟವೋ ನೀನಿದ್ದೀಯ. ಸರಿ, ಪೃಥ್ವಿಯಲ್ಲಿ ಹುಟ್ಟಿದವರೆಲ್ಲರೂ ಮಣ್ಣಿನ ಮಕ್ಕಳಾದರೂ ಕೂಡ ಪ್ರತಿಯೊಬ್ಬರಿಗೂ ಗುರುತಿಸುವುದಕ್ಕೆ ಒಂದೊಂದು ಹೆಸರಿರ್ತದೆ. ನಿನ್ನ ಜೀವನದಲ್ಲಿ ವಿಶಿಷ್ಟವಾದಂತಹ ಸಾಧನೆಯನ್ನು ಹಂತ ಹಂತವಾಗಿ ಮಾಡುತ್ತಾ ಮುಂದುವರೆದು ನಿಂತವ ನೀನಿದ್ದೀಯ. ಪೃಥಾದೇವಿಯ ಗರ್ಭ ಸಂಜಾತನಾದರೂ ಕೂಡ ನೀನು ಒಬ್ಬನೇ ಅಲ್ಲ, ಮಿಕ್ಕವರಿದ್ದರೂ ಪಾರ್ಥ ಎನ್ನುವಂತಹ ಅನ್ವರ್ಥ ನಾಮ ಇರುವುದು ನಿನಗೆ. ಮಾತೆಯ ಇಷ್ಟವನ್ನು ನೆರವೇರಿಸಿಕೊಳ್ಳುವಲ್ಲಿ ಆವತ್ತು ಐರಾವತ ಬೇಕು ಅಂತ ಕೇಳಿಕೊಂಡೆ ನೀನು. ಆ ಹೊತ್ತಿಗೆ ಅದನ್ನೆಲ್ಲವನ್ನು ಸುಸೂತ್ರವಾಗಿ ನೆರವೇರಿಸುವರೆ ಸಜ್ಜನರ ಸಹಾಯ ಹಸ್ತ ನಿನಗೆ ಒದಗಿ ಬಂದಾಗ ಮೂರು ಲೋಕದಲ್ಲಿಯೂ ಯೋಗ್ಯ ವಿಲ್ಕಾರ ನೀನು ಅನ್ನುವುದನ್ನು ಪ್ರಸ್ತುತಪಡಿಸಿದವನಿದ್ದಿ. ಮನಸ್ಸಿಗೆ ಸಮಾಧಾನವಾಗುತ್ತದೆ, ನೆಮ್ಮದಿಯಾಗುತ್ತದೆ. ಅಲ್ಲಿಗೆ ನಮ್ಮ ಸಾಧನೆ ಮುಗಿಯಿತು ಎನ್ನುವ ತೀರ್ಮಾನದಿಂದ ನೀನಿರುವುದಲ್ಲ, ಮತ್ತಷ್ಟು ಮುಂದುವರೆದು ಬಂದಿದ್ದೀಯ. ಅಗಜ ಅರಸನನ್ನು ಒಲಿಸಿಕೊಳ್ಳಬೇಕು. ಪಶುಪತಿಯ ಮೂಲಕವಾಗಿ ಅನುಗ್ರಹದಾಯಕವಾದಂತಹ ಯಾವ ವಿಶಿಷ್ಟವಾದಂತಹ ಅವನ ಕೊಡುಗೆ ಏನಿದೆಯೋ ಅದನ್ನು ಗಿಟ್ಟಿಸಿಕೊಳ್ಳಬೇಕು ಎನ್ನುವಂತಹ ಯೋಚನೆ. ಖಂಡಿತ ಮಗನೇ, ದೃಢವಾದಂತಹ ಚಿತ್ತ ಉಂಟು. ವಿಶೇಷವಾದಂತಹ ಅರ್ಚನೆಯ ಪೂಜೆಯ ಬೇಕಾದದ್ದಲ್ಲ. ಗಂಟೆ ಜಾಗಟೆಯನ್ನು ಹಿಡಿದು ಪೂಜೆ ಮಾಡಿದರೆ ಭಕ್ತಿ ಇಲ್ಲದ್ದು ಎಲ್ಲಿಗೆ ಸಲ್ಲುತ್ತದೆ ಹೇಳು. ಅರ್ಚನಂ ವಂದನಂ ದಾಸ್ಯಂ ಆತ್ಮನಿವೇದನಂ. ಆತ್ಮವನ್ನು ನಿವೇದನೆ ಭಗವಂತನಲ್ಲಿ ಮಾಡಿಕೊಂಡಾಗ ಮಾತ್ರ ಫಲ ಪ್ರದಾಯಕವಾಗ್ತದೆ, ಫಲವೊದಗಿ ಬರ್ತದೆ. ಇಷ್ಟನ್ನು ನೀನು ಈ ಕಾಲದಲ್ಲಿ ವ್ಯಕ್ತಪಡಿಸಿದವನಿದ್ದೀಯ, ಸಂತೋಷ ಆಯಿತು. ಅಗಜೆಯ ಅರಸ ಪಶುಪತಿ ನಿನಗೆ ಪಾಶುಪತವನ್ನೇ ಅನುಗ್ರಹಿಸಬೇಕು. ಧನ್ಯನಾದ ತಂದೆ. ಶುಭವಾಗಲಿ, ಶುಭವಾಗಲಿ. ಭಯಭಕ್ತಿಯಿಂದಲೇ ಪರಸ್ಪರನ್ನು ಒಲಿಸಿಕೊಳ್ಳಬೇಕೆನ್ನುವಂತಹ ಉದ್ದೇಶದಿಂದ ತಪಸ್ಸನ್ನು ಆಚರಿಸಿದ್ರು ಹಸಿವೆ ಬಾಧಿಸ್ತಾ ಇದೆ. ಈ ಹಸಿವೆಯನ್ನು ನಿಗಾರಿಕೊಳ್ಳುವ ಸಲುವಾಗಿ ಮರದಲ್ಲಿ ಬೆಳೆದು ಹಣ್ಣಾದಂತಹ ಫಲಗಳನ್ನು ತಿಂದು ಹರಿಯುವ ನೀರನ್ನು ಕುಡಿದು ಇದುವರೆಗೂ ತಪಸ್ಸನ್ನು ಆಚರಿಸಿದೆ. ಆಮೇಲೆ ಇದು ಯಾವುದೋ ಬೇಡ ಎನ್ನುವಂತೆ ಭಾವಿಸಿ 2 ದಿವಸಕ್ಕೆ ಒಂದೇ ಆವರ್ತಿ ಫಲ ತಿನ್ನುವುದು, ನೀರನ್ನು ಕುಡಿಯುವುದು, ಈ ರೀತಿಯ ತೀರ್ಮಾನಕ್ಕೆ ಬಂದೆ. ತಪಸ್ಸನ್ನು ಆಚರಿಸಿದೆ. ಆದರೂ ಪಾರ್ವತಿಯ ಪತಿ ಪರಮೇಶ್ವರ ಒಲಿದು ಬರಲಿಲ್ಲ. ಇನ್ನು ಹೀಗಲ್ಲ, ಮರದಲ್ಲಿ ಹಣ್ಣಾಗಿ ಬಿದ್ದಂತಹ ಕರಗಲೆ ಅವುಗಳನ್ನೇ ತಿಂದು ನೀರು ಕುಡಿದು ತನ್ನ ಹಸಿವೆಯನ್ನು ಇಂಗಿಸಿಕೊಳ್ಳುವ ಸಲುವಾಗಿ ಪ್ರಯತ್ನಿಸಿ ಆ ಮೂಲಕ ತಪಸ್ಸನ್ನು ಆಚರಿಸಿದ. ಆಮೇಲೆ ಇಲ್ಲ, ಇನ್ನೂ ಬರಲಿಲ್ಲ. ಇನ್ನು ಹೀಗಲ್ಲ ತಪಸ್ಸು, ತಪಸ್ಸಿನ ವಿಧಾನವೇ ಬೇರೆ. ಕಳೆದು ಹೋಯಿ, ಆದರೆ ಶಿವನನ್ನು ಪ್ರತ್ಯಕ್ಷೀಕರಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲದೆ ಹೋಯಿತು. ಇನ್ನು ಫಲ ಯಾವುದೂ ಬೇಡ, ಹಸಿವೆ ಬಾಯಾರಿಕೆ ಯಾವುದನ್ನೂ ಮಾಡದು, ಯಾವುದೂ ನನ್ನ ಬಳಿಯಲ್ಲಿ ಸೋಕಬಾರದು ಎನ್ನುವಂತೆ ತೀರ್ಮಾನಿಸಿ ಆಹಾರ ತಿನ್ನುವುದನ್ನೆಲ್ಲ ಬಿಟ್ಟೆ. ನಿದ್ರೆಯಂತೂ ಮಾಡುವ ಹಾಗಿಲ್ಲ. ಯಾವ ರೀತಿ ತಪಸ್ಸು? ಕಠಿಣಕರವಾದ ತಪಸ್ಸನ್ನು ಆಚರಿಸಬೇಕು. ಆಹಾರ ತರದೆ, ನಿದ್ರೆಯನ್ನು ಬಿಟ್ಟೆ, ಏಕಾಗ್ರತೆ ಒಂದೇ ನಾಸಾಗ್ರದಲ್ಲಿ
ಶ್ವಾಸ ಮರುತ್ತನನ್ನು ನಿಲ್ಲಿಸಿ ಮೇಲ್ಮುಖನಾಗಿ ಇಲ್ಲಿಯೇ ನಿಂತು ಕಠಿಣವಾದ ತಪಸ್ಸನ್ನು ತೋರಿಸುತ್ತೇನೆ. ಶಂಭೋ ಮಹಾದೇವ. ಸ್ವಾಮಿ, ಯಾರು ನಿನ್ನನ್ನು ಭಕ್ತಿಯಿಂದ ಆರಾಧಿಸಿಕೊಂಡು ಬರ್ತಾರೆ ಅಂತಹ ಭಕ್ತರ ಅಭಿಷ್ಟವನ್ನು ನೆರವೇರಿಸಿಕೊಡುವ ಮಹಾಶಕ್ತಿ ನೀನು. ಸ್ವಾಮಿ, ಆರಾಧಿಸ್ತಾ ಇದ್ದೇನೆ. ಆದಷ್ಟು ಬೇಗನೆ ಮೈದೂರು ನನ್ನ ಇಷ್ಟಾರ್ಥವನ್ನು ಈಡೇರಿಸು ತಂದೆಯೇ, ಈಡೇರಿತು. ಶಂಭೋ ಮಹಾದೇವ. ನಾವೆಲ್ಲರೂ ಲೋಕ ಕಲ್ಯಾಣಕ್ಕಾಗಿ ಸದಾಕಾಲ ಭಗವಚ್ಚಿಂತನೆಯಲ್ಲಿಯೇ ಕಾಲ ಕಳೆಯುತ್ತಾ ಇರುವುದು. ಇದಕ್ಕೆ ಸುಕ್ಷೇತ್ರ ಯಾವುದು, ಒಳ್ಳೆಯ ಸ್ಥಳ ಯಾವುದು ಅಂತ ಆಲೋಚನೆ ಮಾಡಿದಾಗ ಇಂದ್ರಕೀಲಕ ಪರ್ವತದ ತಪ್ಪಲು ಪ್ರದೇಶ ಅಂತ ತೀರ್ಮಾನ ಮಾಡಿಕೊಂಡು, ಹಾಗಾಗಿಯೇ ನಾವು ಅಲ್ಲಲ್ಲಿ ಎಲೆಮನೆಗಳನ್ನು ರಚಿಸಿಕೊಂಡು ತಪಶ್ಚರ್ಯದಲ್ಲಿ ಕಾಲ ಕಳೆಯುತ್ತಾ ಇದ್ದೇವೆ. ಯಾವ ತೊಡಕು ನಮಗುಂಟಾದದ್ದಿಲ್ಲ. ಆದ್ರೆ ಇವತ್ತು ಮಾತ್ರ ಹೀಗೆ ಯಾಕೆ ಅಂತಲೇ ಅರ್ಥ ಆಗುವುದಿಲ್ಲ. ಒಂದು ರೀತಿಯ ಉರಿ ಜ್ವಾಲೆ, ತಡೆದುಕೊಳ್ಳುವುದಕ್ಕಾಗುವುದಿಲ್ಲ, ಕುಳಿತುಕೊಳ್ಳುವುದಕ್ಕಾಗುವುದಿಲ್ಲ. ಉರಿಯನ್ನು ಸಹಿಸುವುದಕ್ಕೆ ಸಾಧ್ಯ ಇಲ್ಲ. ಏನು ಮಾಡೋಣ, ಯಾಕೆ ಹೀಗೆ ಅಂತ ಆಲೋಚನೆ ಮಾಡುತ್ತಾ ನಾವೆಲ್ಲ ಒಟ್ಟಾದದ್ದು. ಏನು ಮಾಡುವುದು, ಯಾಕೆ ಹೀಗೆ ಅಂತ ಆಲೋಚನೆ ಮಾಡಿದ್ರೆ ಅದಕ್ಕೆ ಉತ್ತರ ಸಿಕ್ಕುವುದಿಲ್ಲ. ಉತ್ತರ ಸಿಕ್ಕಬೇಕು. ಇದಕ್ಕೆ ಕಾರಣ ಏನು, ಕಾರಣ ಕರ್ತರು ಯಾರು ಎನ್ನುವುದನ್ನು ನಾವು ಶೋಧನೆ ಮಾಡಬೇಕು. ಹಾಗಾಗಿ ನನ್ನ ಹಿಂದೆ ಬಂದು ಬಂದು ನರವನ್ನು ನೋಡಿ, ಬಂದು ನರವನ್ನು ನೋಡಿ ತಮ್ಮೊಡನೆಂದ ಮಾಡಿವ ಮನವೇ ಶಸ್ತ್ರಗಳಿಂದ ವರ್ಜಿಸುವನು, ಶಸ್ತ್ರಗಳಿಂದ ವರ್ಜಿಸುವನು ತಪಸ್ಸಿಗೆ ನಿಂತಿರುವನು. ಬಹಳ ದೂರ ನಾವು ಸುತ್ತಾಡಿಕೊಂಡು ಈ ಕಡೆಗೆ ಬಂದೆವು. ಇಲ್ಲಿಂದಲೇ ಏನೋ ಅಸ್ಪಷ್ಟವಾದಂತಹ ಒಂದು ಶಬ್ದ ಕೇಳುವುದು ನಮಗೆ ಕೇಳಿಸಿತ್ತು. ಹಾಗೆ ಬಂದು ನೋಡಿದ್ರೆ ಒಬ್ಬಾತ ನಿಂತುಕೊಂಡಿದ್ದಾನೆ. ಆಶ್ಚರ್ಯ ಆಗ್ತದೆ ನೋಡುವಾಗ. ಮಣಮಿಟ್ಟಿ ಅಂತ ಹೇಳ್ತಾನೆ. ಆ ಶಬ್ದ ಹೊರಡುವುದು ಅಲ್ಲಿಂದಲೇ. ಅಂದ್ರೆ ಪರಶಿವನನ್ನೇ ಧ್ಯಾನಿಸ್ತಾನೆ. ಓಂ ನಮಃ ಶಿವಾಯ ಅಂತ ಹೇಳಿದ ಹಾಗೆ ನಮಗೆ ಕೇಳಿಸ್ತದೆ, ಸರಿಯಾಗಿ ಕೇಳುವುದಿಲ್ಲ. ಮತ್ತೆ ನೋಡಿದ್ರೆ ನಿಂತುಕೊಂಡಿದ್ದಾನೆ, ತಪಸ್ಸು ಮಾಡ್ತಾನೆ. ಮೈಯಲ್ಲಿ ತಪಸ್ಸು ಮಾಡುವಂತಹ ನಮಗೆ ನೋಡಿ ನಾವು ಯಾವುದನ್ನು ಅಪೇಕ್ಷೆ ಪಡುವುದಿಲ್ಲ. ಕಾವಿ ವಸ್ತ್ರಧಾರಿಗಳಾಗಿದ್ದೇವೆ, ಮತ್ತೆ ಜಪಸರ, ಕಮಂಡಲ, ಬೇರೆ ಏನು ಇಲ್ಲ. ಇವನಲ್ಲಿ ಹಾಗಲ್ಲ, ಮೈಯಲ್ಲಿ ಸರ್ವಾಭರಣ ಉಂಟು. ಹೌದು. ಆಮೇಲೆ ಕೈ ನೋಡಿದ್ರೆ ಕೈಯಲ್ಲಿ ಕಟಾರಿ ಉಂಟು, ಮತ್ತೊಂದು ಕೈ ನೋಡಿದ್ರೆ ಧನುಷರಗಳುಂಟು. ಇದು ವಿಚಿತ್ರವಾದಂತಹ ತಪಸ್ಸು. ಇಂತಹ ತಪಸ್ಸಿನವರನ್ನು ನಾವು ಇದುವರೆಗೆ ಈ ಸ್ಥಳದಲ್ಲಿ ಕಂಡದ್ದಿಲ್ಲ. ಯಾರೋ ಎಲ್ಲಿಂದಲೋ ಒಂದು ತಪಸ್ಸು ಮಾಡ್ತಾ ಇದ್ದಾನೆ. ಯಾರು ಅಂತ ಗೊತ್ತಾಗ್ಬೇಕಾದ್ರೆ ನಾವು ಮಾತಾಡಿಸಬೇಡುವ? ಯಾರು ಮಾತಾಡಿಸುವುದು? ಯಾರು? ನನ್ನಿಂದ ಆಗ್ಲಿಕ್ಕೆ. ನೀನು ಮಾತಾಡಿಸ್ತೀಯಾ? ನೀನು ಮಾತಾಡಿಸ್ತೀಯಾ? ಯಾರು ಮಾತಾಡುವುದಿಲ್ಲ ಅಂತಂದ್ರೆ ನಾನು ಆದ್ರೂ ಮಾತಾಡಿಸ್ತೇನೆ. ಯಾಕಂದ್ರೆ ನಮಗೆ ಕೆಲಸ ಆಗ್ಬೇಕಲ್ಲ. ಅಯ್ಯ, ಯಾರಯ್ಯ ನೀನು? ಎಲ್ಲಿಂದ ಬಂದವ? ಇಲ್ಲಿ ಯಾಕೆ ಈ ರೀತಿಯಾಗಿ ತಪಸ್ಸು ಮಾಡ್ತಾ ಇದ್ದಿ? ಯಾರ ಕುರಿತು ತಪಸ್ಸು? ಯಾವುದಕ್ಕಾಗಿ ತಪಸ್ಸು? ಯಾವುದನ್ನು ಪಡೆಯುವಂತಹ ಉದ್ದೇಶ ಹೇಳಬಹುದೇ? ಏಕಾಗ್ರಚಿತ್ತನಾಗಿ ತಪಸ್ಸು ಮಾಡ್ತಾ ಇದ್ದಾನೆ. ನಾವು ಮಾಡಿದ ಮಾತು ಯಾವುದು ಅವನ ಕಿವಿಗಳಿಗೆ ಕೇಳಿಸುವುದೇ ಇಲ್ಲ. ಏನು ಮಾಡೋದು? ಎಷ್ಟು ವಿಧವಾಗಿ ನುಡಿಸಿದ್ರು ಮಾತನಾಡ
ಸರಿಯಲ್ಲ. ಹಾಗಾದ್ರೆ ನಾವು ತಪಸ್ಸು ಮಾಡಬೇಕಲ್ಲ, ನಮ್ಮ ಕಾರ್ಯ ಸಾಧನೆ ಆಗ್ಬೇಕಲ್ಲ, ಇದಕ್ಕೇನು ಮಾಡುವುದು? ತೊಡಕಾಗಿ ಹೋಗಿದೆ. ತೊಡಕು ನಿವಾರಣೆ ಆಗಬೇಕು ಅಂತಾದ್ರೆ ಎಲ್ಲರನ್ನೂ ರಕ್ಷಿಸುವಂತಹ ಲಯಾಧಿಕಾರಿ ಪ್ರಭು ಪರಮೇಶ್ವರನಲ್ಲಿಯೇ ಹೋಗಿ ನಾವು ವಿಚಾರವನ್ನು ಹೇಳಿಕೊಂಡೆವು ಅಂತಾದ್ರೆ ಇದಕ್ಕೆ ಪರಿಹಾರವನ್ನು ಸೂಚಿಸ್ತಾನೆ, ನಮಗೆ ಅನುಕೂಲ ಮಾಡಿಕೊಡ್ತಾನೆ. ಹಾಗಾಗಿ ತಡ ಮಾಡುವುದಲ್ಲ, ಎಲ್ಲ ಕೈಲಾಸ ಪರ್ವತ ಅಂತ ಹೋಗೋಣ. ಎಲ್ಲರೂ ಕೂಡ ಒಂದಾಗಿ ಪಾವನವಾದಂತಹ ಈ ಕೈಲಾಸ ಶಿಖರವನ್ನು ಸೇರಿಕೊಂಡಿದ್ದೀರಿ. ಹೌದು, ಆಶ್ಚರ್ಯ. ತಪಸ್ಸಿನಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಬೇಕಾದವರು ಎಲ್ಲರೂ ಜೊತೆಯಾಗಿ ಬಂದಿದ್ದೀರಿ. ನಿಮ್ಮ ಮುಖವನ್ನು ನೋಡಿದರೆ ಯಾವುದೋ ದುಗುಡಕ್ಕೆ ಒಳಗಾಗಿದ್ದೀರಿ ಎಂಬುದೇ ಸ್ಪಷ್ಟ. ಏನ ಆತಂಕ? ನಿಮ್ಮ ತಪಸ್ಸಿಗೆ ವಿಘ್ನ ಯಾರಿಂದ? ನನ್ನಲ್ಲಿ ಹೇಳಿ. ಹೇಳಿ ಕಷ್ಟ ಪರಿಹಾರ ಮಾಡ್ತೇನೆ ಅಂತ. ನೀನ್ ಹೇಳಪ್ಪ. ನಾನು ಸಣ್ಣವ, ನನ್ನಿಂದ ಆಗ್ಲಿಕ್ಕಿಲ್ಲ ಹೇಳಿ. ಹಾಗಾದ್ರೆ ನೀನಾದ್ರೂ ಹೇಳು. ನೀವತ್ತೆ ಆಗುದಿಲ್ವ? ನೀನು ನನ್ನಿಂದ ಸಾಧ್ಯ. ನೀನು ಹೇಳಲೇಬೇಕು. ನೀನು ಹೇಳು. ನನ್ನಿಂದ ಆಗ್ಲಿಕ್ಕೆ ಇಲ್ಲ. ಹಾಗಾದ್ರೆ ಹೇಳೋದು ಯಾರು? ನಮ್ಮವರಲ್ಲಿ ಹಿರಿಯವರು ನೀವಲ್ಲ, ನೀವೇ ಹೇಳಿದ್ರೆ. ನಾನೇ ಹೇಳುದಾ? ನಾನೇ ಹೇಳ್ತೇನೆ. ಪರಮೇಶ್ವರ ಕೇಳುತ್ತಿಲ್ಲ ಕೃಪೆ
ಅಭಯ ಕೊಟ್ಟು ಪ್ರಶ್ನೆ ಕೇಳಿದಾಗ ಉತ್ತರಿಸಲೇಬೇಕಲ್ಲ. ಹೌದಲ್ಲ? ನಿನ್ನ ಕೃಪಾ ಕಟಾಕ್ಷದಿಂದ ನಾವೆಲ್ಲರೂ ಇಂದ್ರಕೀಲಕ ಪರ್ವತದ ಪಪ್ಪಲ ಪ್ರದೇಶದಲ್ಲಿ ಅಲ್ಲಲ್ಲಿ ಎಲೆಮನೆಗಳನ್ನು ರಚಿಸಿಕೊಂಡು ತಪಸ್ಸಿನ ಕಾರ್ಯದಲ್ಲಿ ಕಾಲ ಕಳೆಯುತ್ತಾ ಇದ್ದವರು. ಸದಾ ಭಗವಚ್ಚಿಂತನೆಯಲ್ಲಿಯೇ ಕಾಲ ಕಳೆಯುವುದು, ಒಳ್ಳೆಯ ಕಾರ್ಯಗಳನ್ನು ಮಾಡುವುದು, ಹೋಮ ಹವನ ಇತ್ಯಾದಿಗಳನ್ನು ಮಾಡುತ್ತಾ ಕಾಲ ಕಳೆಯುತ್ತಾ ಇದ್ದೆವು. ನಿನ್ನ ಅನುಗ್ರಹದಿಂದ ಯಾವ ತೊಡಕು ನಮಗೆ ಇದುವರೆಗೆ ಆಗಿರಲಿಲ್ಲ. ಆದ್ರೆ ಈಗ ಒಂದು ತೊಡಕು ಸಂಭವಿಸಿದೆ. ಹೌದು. ಒಂದು ಉರಿಜ್ವಾಲೆ ವ್ಯಾಪಿಸಿತ್ತು. ಅದನ್ನು ಸಹಿಸುವುದಕ್ಕೆ ನಮಗಾಗಲಿಲ್ಲ. ಏನು ಅಂತ ಶೋಧನೆ ಮಾಡಿದಾಗ ಒಬ್ಬ ತಪಸ್ಸು ಮಾಡ್ತಾ ಇದ್ದಾನೆ. ಅವ ನರನೋ ಕಿನ್ನರನೋ ಕಿಂಪುರುಷನು ಯಾರು ಅಂತ ಗೊತ್ತಾಗುವುದಿಲ್ಲ. ತಪಸ್ಸಿನ ರೀತಿಯೇ ಬೇರೆ. ಸ್ವಾಮಿ, ಯಾರಾದರೂ ನಿಮ್ಮ ಹಾಗೆಯೇ ತಾಪಸಿ ಈ ರೀತಿಯ ತಪಸ್ಸನ್ನು ಆಚರಿಸುತ್ತಾ ಇರಬಹುದು. ತಾಪಸಿ ತಪಸ್ಸು ಮಾಡುತ್ತಿದ್ರೆ ನಾವು ಆಕ್ಷೇಪ ಮಾಡ್ತಿರ್ಲಿಲ್ಲ. ಮತ್ತೆ ತಾಪಸಿ ಅಲ್ಲವ? ಅಲ್ವೇ ಅಲ್ಲ. ವ್ಯಕ್ತಿಯನ್ನು ಕಂಡಾಗ ಯಾರಾದ್ರೂ ಆಶ್ಚರ್ಯ ಪಡಲೇಬೇಕು. ಅವ ಯಾರು ಏನು ಅಂತ ನಮಗೆ ಗೊತ್ತಾಗುವುದಿಲ್ಲ. ಅಂತೂ ತಪಸ್ಸನ್ನಾಚರಿಸ್ತಾ ಇದ್ದಾನೆ, ಅದು ನಿಶ್ಚಲ ಭಕ್ತಿಯಿಂದ ಅಂತ ನಮಗೆ ತಿಳಿಯಿತು. ಹಾಗೆ ನಾವು ಅವನು ನುಡಿಸುವುದಕ್ಕೆ ಮುಂದಾದೆವು. ನುಡಿಸಿದ್ರೆ ಮಾತನ್ನಾಡುವುದಿಲ್ಲ, ಮಾತಾಡುವುದಿಲ್ಲ, ತಪಸ್ಸು ಮಾಡ್ತಾ ಇದ್ದಾನೆ. ಹಾಗಾದ್ರೆ ಈ ಉರಿಜ್ವಾಲ ಹೇಳುವುದಕ್ಕೆ ಕಾರಣ ಇವನೇ ಎನ್ನುವುದು ನಮಗೆ ಅರ್ಥವಾಯಿತು. ಅಂದ್ರೆ ಅಷ್ಟು ಘನಧರವಾದಂತಹ ತಪಸ್ಸನ್ನು ಆತ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಅವನ ತಪಸ್ಸಿಂದ ಹೀಗಾಗಿ ಹೋಯ್ತಲ್ಲ, ಮುಂದೆ ನಮ್ಮ ಗತಿ ಏನು ಅಂತ ಆಲೋಚಿಸಿಕೊಂಡು ನಾವಿಲ್ಲಿಗೆ ಬಂದಿದ್ದೇವೆ. ಆದ ಮೂಲದಲ್ಲಿ ಭಿನ್ನಯಿಸಿದ್ದೇವೆ. ನಮ್ಮ ಕಷ್ಟವನ್ನು ಪರಿಹರಿಸಬೇಕು. ಅವ ಯಾವುದನ್ನು ಅಪೇಕ್ಷಿಸಿ ಬಂದಿದ್ದಾನೋ ಅವನಿಗೆ ಅದನ್ನು ಅನುಗ್ರಹಿಸಿದ್ರೆ ಅವ ತಪಸ್ಸನ್ನು ಬಿಟ್ಟಾನು. ಯಾವುದು ನಿಮ್ಮ ಚಿತ್ತಕ್ಕೆ ಬಿಟ್ಟದ್ದು ಅಲ್ಲ. ಆಯುಧವನ್ನು ಹಿಡಿದು ಆಯುಧ ಉಂಟು. ನೀವು ತಪಸ್ಸನ್ನಾಚರಿಸುತ್ತಾ ಇದ್ದ ಪರಿಸರದಲ್ಲಿ ಯಾರೋ ಒಬ್ಬಾತ ಬಂದು ತಪವನ್ನಾಚರಿಸುತ್ತಾ ಇದ್ದಾನೆ. ಹೌದು, ಆತನ ತಪದ ಜ್ವಾಲೆಯಿಂದಾಗಿ ನಿಮ್ಮ ತಪಸ್ಸಿಗೆ ಭಂಗ ಉಂಟಾಗಿದೆ. ನೋಡಿದರೆ ಆತ ತಾಪಸ್ಸಿ ಅಂತಿಲ್ಲ, ಕರದಲ್ಲಿ ಆಯುಧವನ್ನು ಹಿಡಿದಿದ್ದಾನೆ. ತಪಸ್ಸು ಮಾಡ್ತಾನೆ, ಆಯುಧವೂ ಉಂಟು. ಎಂತದ್ದು ಅಂತ ಗೊತ್ತಾಗುವುದಿಲ್ಲ. ನಾನು ಅರ್ಥವಿಸಿಕೊಂಡಿದ್ದೇನೆ. ಆತ ಅನ್ಯನಲ್ಲ, ನಮ್ಮವನೇ ಹೌದು, ನನ್ನ ಸದ್ಭಕ್ತನೇ ಹೌದು. ಹಾಗೆಂದು ನಿಮ್ಮ ತಪಸ್ಸಿಗೆ ಆತನಿಂದ ವಿಘ್ನ ಉಂಟಾಗುತ್ತದೆ ಎಂದಾದರೆ ಅದನ್ನು ಖಂಡಿತವಾಗಿಯೂ ನಾನು ತಡೆಯುತ್ತೇನೆ. ಶೀಘ್ರದಲ್ಲಿಯೇ ಆತನನ್ನು ಅಲ್ಲಿಂದ ಎಬ್ಬಿಸಿ ಆ ಇಂದ್ರಕೀಲ ಪರ್ವತದಲ್ಲಿ ನಿಮ್ಮ ತಪಸ್ಸಿಗೆ ಯಾವ ತೊಡಕು ಉಂಟಾಗದ ರೀತಿಯಲ್ಲಿ ನಾನು ನೋಡಿಕೊಳ್ಳುತ್ತೇನೆ. ಹೋಗಿ. ಶಂಕರ ಸರ್ವೇಶ್ವರ ಮತ್ತೊಮ್ಮೆ ಹೊಂದಿಸಿಕೊಂಡಿದ್ದೇವೆ. ಕರೆದು ಮತ್ತೆ ಈ ಸೋಮವ ಕೂಡಿತು ಭೂತನಿ ಕರವನು ಪರಿತಡಿ
ಸಮರ್ಥವಿಸಿಕೊಂಡಿದ್ದೇನೆ. ಹೌದೇ? ಅಲ್ಲಿ ಬಂದು ತಪವನ್ನು ಆಚರಿಸುತ್ತಿರುವವ ಅನ್ಯರಲ್ಲ, ನನ್ನ ಸದ್ಭಕ್ತನಾದಂತಹ ಆ ಪಾರ್ಥನೇ ಇದ್ದಾನೆ. ನಿಮ್ಮ ಭಕ್ತ? ಹೌದು. ತಪಸ್ಸು ಮಾಡು. ಕ್ಷತ್ರಿಯನಾದಂತಹ ಆತ ತನ್ನ ಅಭೀಷ್ಟವನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಈ ರೀತಿಯಾಗಿ ಘನತರವಾದ ತಪವನ್ನು ಆಚರಿಸುತ್ತಾ ಇದ್ದಾನೆ. ಹಾಗೆಂದು ಶೀಘ್ರವಾಗಿ ಆತನ ಮುಂದೆ ನಾನು ಪ್ರಕಟನಾಗುವುದೇ ಖಂಡಿತವಾಗಿಯೂ ಸಲ್ಲ. ಆತನ ತಪಸ್ಸಿನ ಆ ನಿಷ್ಠೆಯೇನು ಅಥವಾ ಆತನದ್ದಾದಂತಹ ಅಂತಸತ್ವವೇನು ಎಲ್ಲವನ್ನು ತಿಳಿದುಕೊಳ್ಳಬೇಕಾದ್ದು ನನ್ನ ಅಗತ್ಯವಾಗಿದೆ. ಮಾತ್ರವೇ ಅಲ್ಲ, ಶೀಘ್ರವಾಗಿ ಭಗವಂತನೊಬ್ಬ ಭಕ್ತನಿಗೆ ದರ್ಶನವನ್ನು ನೀಡುತ್ತಾನೆ ಎಂದಾದರೆ ಯಾರು ಬೇಕಿದ್ರೂ ತಪವನ್ನು ಆಚರಿಸಬಹುದು. ಕಳ್ಳರು ಅಥವಾ ಸಮಾಜಘಾತಕರು ಇಂತಹ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಬಹುದು. ಆದರೆ ಹಾಗಲ್ಲ, ನರನನ್ನು ಪರೀಕ್ಷೆಗೊಡ್ಡಬೇಕು. ಅದಕ್ಕಾಗಿಯೇ ಒಂದು ಸಿದ್ಧತೆಯನ್ನು ನಾನು ನನ್ನ ಮನದಲ್ಲಿ ಸಂಕಲ್ಪಿಸಿಕೊಂಡಿದ್ದೇನೆ. ಒಂದೆಡೆಯಲ್ಲಿ ನನ್ನ ಭಕ್ತನಿಗೂ ಸಂದರ್ಶನವನ್ನು ಕೊಡಬೇಕು, ಮತ್ತೊಂದೆಡೆಯಲ್ಲಿ ಅಲ್ಲಿದ್ದ ದುಷ್ಟಶಕ್ತಿಯ ನಿರ್ಮೂಲವೂ ಆಗಬೇಕು. ಹೌದು, ಇಂದ್ರಕೀಲ ಪರ್ವತದಲ್ಲಿ ಮೂಕನೆಂಬ ದಾನವ ಋಷಿ ಮುನಿಗಳಿಗೆ ಆಗಾಗ ವಿಘ್ನವನ್ನುಂಟು ಮಾಡುತ್ತಾನೆ, ಕಷ್ಟ ಕೊಡುತ್ತಾನೆ ಎಂಬಂತಹ ವಿಚಾರವನ್ನು ಕೇಳಿದ್ದೇನೆ. ಈ ನೆವನದಿಂದ ಆತನ ನಿರ್ಮೂಲನವೂ ಆಗಬೇಕು, ನರನಿಗೆ ನನ್ನ ದರ್ಶನವನ್ನೂ ನೀಡಬೇಕು ಎಂಬ ಮನ ಮಾಡಿದ್ದೇನೆ. ಹಾಗಿದ್ದರೆ ಹೀಗೇ ಹೋಗುವುದೇ? ಅವನ ಪರೀಕ್ಷೆ ಆಗಬೇಕಿದ್ರೆ ಒಂದು ವೇಷ ಮಾಡಬೇಕು. ವೇಷ? ಕಿರಾತ ರೂಪಿಯಾಗಿ ನಾನೇ ಹೋಗುತ್ತೇನೆ, ಆ ಪಾರ್ಥನನ್ನು ಪರೀಕ್ಷಿಸುತ್ತೇನೆ. ಆತನ ಸತ್ವ ಏನು, ತಪಸ್ಸಿನ ಕಠಿಣತೆ ಏನು ಎನ್ನುವುದನ್ನು ಪರೀಕ್ಷಿಸಬೇಕು ಎಂಬುದಾಗಿ ಮನ ಮಾಡಿದ್ದೇನೆ. ಪ್ರಾಣೇಶ್ವರ, ಆ ಅರ್ಜುನ ನಿಮಗೆ ಭಕ್ತ. ಹೌದು, ನಿಮ್ಮ ಭಕ್ತ ಅಂತ ಆದ ಮೇಲೆ ನನಗೂ ಭಕ್ತ. ಜಗತ್ತಿಗೆ ಪಿತೃಸ್ಥಾನದಲ್ಲಿರುವವರು ಅಲ್ವೇ? ಹಾಗೆ ಆ ಪಿತೃಸ್ಥಾನ ಪರಿಪೂರ್ಣತೆಯನ್ನು ಹೊಂದಬೇಕು ಅಂತಾದ್ರೆ ಜೊತೆಯಾಗಿ ಪ್ರಕೃತಿ ಸ್ವರೂಪಿಣಿಯಾದಂತಹ ನಾನಿರಬೇಕು. ಮಾತೃಶಕ್ತಿಯಾಗಿ ಜಗತ್ತಿಗೆ ನಾನು ಅನುಗ್ರಹವನ್ನು ಮಾಡುವವಳಲ್ವೇ? ಭಕ್ತನಿಗೆ ನೀವು ಕಾಣಿಸಿಕೊಡಬೇಕು, ಅವನ ಅಂತರ್ಯವನ್ನು ತಿಳಿದು ಅವನಿಗೆ ಅನುಗ್ರಹವನ್ನು ಮಾಡಬೇಕು ಅಂತಾದ್ರೆ ಬೇರೆ ಆದಂತಹ ಒಂದು ಆಕೃತಿಯನ್ನು ತಾಳಿಕೊಂಡು ಅಲ್ಲಿಗೆ ಹೋಗುವಂತಹ ನಿರ್ಧಾರಕ್ಕೆ ಬಂದಿದ್ದೀರಲ್ಲ ಸ್ವಾಮಿ. ನಿಮ್ಮ ಶರಣನನ್ನು ನೋಡುವುದಕ್ಕೆ ಹೋಗುವಾಗ ನಾನು ಜೊತೆಯಲ್ಲಿ ಇಲ್ಲದಿದ್ರೆ ಆದೀತ? ನೀನು ಈಗ ನನ್ನ ಜೊತೆಯಲ್ಲಿ ನಾನು ಬರ್ತೇನೆ. ಆ ಶರಣನನ್ನು ಒಮ್ಮೆ ನೋಡಬೇಕು. ಅವ ಹೇಗಿದ್ದಾನೆ, ಅವನ ವರ್ಚಸ್ಸೇನು, ಅವನದಾದ ಸಾಮರ್ಥ್ಯ ಏನು ನನಗೆ ನೋಡಬೇಕು ಅಂತ ಆಸೆ ಇದೆ. ಆದ್ರಿಂದ ನಿಮ್ಮ ಜೊತೆಯಲ್ಲಿ ನಾನು ಬರ್ತೇನೆ, ನನ್ನನ್ನು ಕರ್ಕೊಂಡು ಹೋಗಿ. ನೀನು ನನ್ನ ಜೊತೆಯಲ್ಲಿ ಬರ್ತಿ. ಈಗ ನೀವು ಆಕೃತಿಯನ್ನು ಬದಲಾವಣೆ ಮಾಡಿಕೊಂಡು ಅವನಲ್ಲಿ ಮುಂದೆ ಕಾಣಿಸಿಕೊಳ್ಳುವಾಗ ನಾನು ಹೀಗೆ ಇರುವುದಿಲ್ಲ, ನಾನು ಶಬರನಾಗಿ ಹೋಗುತ್ತೇನೆ. ನಾನು ಶಬರಿ ಆಗ್ತೇನೆ. ಈಗ ನಿಶ್ಚಯ ಮಾಡಿ ಆಯ್ತು? ಹೌದು. ಹಾಗಿದ್ರೆ ನೀನು ಬರುವುದೇ. ನೋಡಿದೀಯಾ
ನೀನು ಬರುತ್ತೇನೆ ಎಂಬುದಾಗಿ ಹೊರಟದ್ದೇ ತಡ. ಹೌದು, ನಮ್ಮವರೆಲ್ಲರೂ ಕೂಡ ಎದ್ರು. ನಮ್ಮ ಮಕ್ಕಳು, ಹೌದು, ಭೂತಗಣಗಳು, ಗುಹಾ ಗಣಪಾದಿಗಳೆಲ್ಲರೂ ಕೂಡ ನಾವು ಬರ್ತೇವೆ ಎಂಬುದಾಗಿ ಮುಂದಾಗಿದ್ದಾರೆ. ಅವರಿಗೂ ಉತ್ಸಾಹ ತುಂಬಿಕೊಂಡಿದೆ. ಅರ್ಥ ಆಯಿತು. ಮಾತೃಭಕ್ತಿ ಏನು ಎನ್ನುವುದನ್ನು ಈ ಮಕ್ಕಳಲ್ಲಿ ನೋಡಿ ಕಲಿಯಬೇಕು. ತಾಯಿ ಹೊರಡ್ತಾಳೆ ಎಂದಾಗುವಾಗ ನಾವು ಕೂಡ ಬರುತ್ತೇವೆ ಎಂಬುದಾಗಿ ಅದು ಸಹಜ ತಾನೆ. ಮತ್ತೂ ಒಂದು, ನಾವು ಇರುವರೇ ಹೋದ್ರೆ ಅದರಲ್ಲಿ ಸೊಗಸಿಲ್ಲ. ಕಿರಾತರಿರುವಾಗ ಹೋಗುವಾಗ ಜೊತೆಯಲ್ಲಿ ಪಡೆಯೂ ಬೇಕು. ಇವರೆಲ್ಲರೂ ಕೂಡ ನಮ್ಮ ಜೊತೆಯಲ್ಲಿದ್ರೆ ಅದು ನಮಗೂ ಶೋಭೆ. ಹೌದು, ಹಾಗಾಗಿ ಅದು ಎಲ್ಲರೂ ಸಿದ್ಧರಾಗಿದ್ದಾರೆ. ಗುಹನು, ಗಣಪನು, ಅಲ್ಲ ನಂದೀಶ್ವರನು ಎಲ್ಲರೂ ಕೂಡ ಕಿರಾತ ವೇಷ ಮಾಡುವುದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಹಾಗಿದ್ರೆ ವೇಷ ಹೇಗಿರ್ಬೇಕು ಆ ಕುರಿತಾಗಿ ಆಲೋಚಿಸುವ ಆಗಲಿ. ಹೆಂಗಾಯ್ತು ಮುದಿಯಪ್ಪಣ್ಣ? ಚಂದ ಆಯ್ತು, ಬಹಳ ಚಂದ ಆತ್ ನೋಡಿ. ಹೌದಲ್ಲ? ಎಷ್ಟು ಮಂದಿ ಇದ್ದಾರೆ? ನಮ್ ಗೆಳೆಗಾರರು ಎಲ್ಲವರು ಸೇರಿಕೊಂಡಿದ್ದಾರೆ. ಎಲ್ಲ ಕರೆ ಕೊಟ್ಟದ್ದೇ ತಡ, ಎಲ್ಲ ಬಿದ್ದು ಎತ್ತುಕೊಂಡು ಹೊಡ್ಕೊಂಡು ಬಂದಿದ್ದಾರೆ. ಹಿಂದೆ ಮುಂದೆ ಆ ಕಡೆ ಈ ಕಡೆ ಮೇಲೆ ಕೆಳಗೆ ಎಲ್ಲವರು ಅಲ್ವಾ, ಎಲ್ಲವರು ಸೇರಿಕೊಂಡಿದ್ದಾರೆ. ಸಂತೋಷದ ವಿಚಾರ. ನಾವು ಹೊರಟದ್ದು ಯಾಕೆ ಅಂತ ಎಲ್ಲರಿಗೂ ಗೊತ್ತುಂಟಾ? ಕೆಲವರಿಗೆಲ್ಲ ಗೊತ್ತುಂಟು, ಕೆಲವರೆಲ್ಲ ಬಂದು ಕೂತಿದ್ದಾರೆ ಅಷ್ಟೇ. ಎಂತದ್ದು ಮಾಡ್ತಿದ್ರು ಅಂತ ಗೊತ್ತಾಗಲಿಲ್ಲ. ನಾವು ಯಾಕೆ ಹೊರಟದ್ದು ಅಂತ ಗೊತ್ತಾಗಲಿಲ್ಲ. ನಾವು ಹೊರಡ್ತೇವೆ ಅಂತ ಆಗುವಾಗ ನಮ್ಮವರೆಲ್ಲರೂ ಕೂಡ ನಮ್ಮ ಜೊತೆ ಬರುವುದಕ್ಕೆ ಸೇರಿದ್ದಾರೆ ಅಲ್ವಾ? ಆದ್ರೆ ಉದ್ದೇಶ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಜಗತ್ತಿನಲ್ಲಿರುವಂತಹ ಧರ್ಮವನ್ನು ಎತ್ತಿ ಹಿಡಿಬೇಕೆನ್ನುವಂತಹ ಮೂಲ ಉದ್ದೇಶ ನಮ್ಮದ್ದು. ದುಷ್ಟ ಶಕ್ತಿಗಳನ್ನು ನಿಗ್ರಹಿಸಿ ಶಿಷ್ಟ ಶಕ್ತಿಗಳನ್ನು ನಾವು ಎತ್ತರಕ್ಕೆ ಏರಿಸಬೇಕು ಎನ್ನುವಂತಹ ಮೂಲ ಉದ್ದೇಶ ನಮ್ಮದ್ದು. ದುಷ್ಟರನ್ನು ಕಡೆಗಣಿಸಿ ಶಿಷ್ಟರನ್ನು ಮೇಲೆತ್ತುಕೊಂಡು ಹೋಗುವ ನಾವು. ಎಂತದ್ದು ಕಡೆಗಣಿಸಿ? ಅಲ್ಲ, ದುಷ್ಟರನ್ನು ಕೆಳಗೆ ಬೆಟ್ಟಿ ಹೌದು, ಶಿಷ್ಟರನ್ನು ನಾವು ಕರ್ಕೊಂಡು ಶಿಷ್ಟರನ್ನು ರಕ್ಷಣೆ ಮಾಡಬೇಕಾದ ನಮ್ಮ ಕರ್ತವ್ಯ. ನಾವು ಯಾರು, ಎಲ್ಲಿಯವರು, ನಮ್ಮ ಸ್ಥಾನ ಎಲ್ಲಿ ಏನಂತ ಯಾರಿಗಾದ್ರೂ ಗೊತ್ತುಂಟ? ಯಾರಿಗೂ ಗೊತ್ತಾಗ್ಲಿಕ್ಕೆ ನೋಡುವವರಿಗೆ, ನನಗೆ ಮಾತ್ರ ಗೊತ್ತು. ನಮ್ಮ ವೇಷ ಕಂಡು ಯಾರಿಗಾದ್ರೂ ಪರಿಚಯ ಆದೀತ? ಯಾರಿಗೂ ಗೊತ್ತಾ ಸಿಗ್ಲಿಕ್ಕಿಲ್ಲ ಒಡಿ ಅಲ್ವಾ? ನಾನು ಯಾರು? ನೀವು ಯಾರು? ಪರಮೇಶ್ವರ ದೇವರು ಅಲ್ವೇ? ಹೌದು. ನೀನು ಯಾರು? ನಾನು ಯಾರು? ಅಯ್ಯೋ, ಏ ಗಣಪಣ್ಣ ಚುಂಡಿಲು ಅಲ್ಲ, ಅದು ಎಲ್ಲಿಟ್ರಿ ನೀವು? ಅದು ಅಲ್ಲಿ ತೆಗೆದಿಟ್ಟಿದೆ, ಅದನ್ನು ಸಣ್ಣದು ಮಾಡಿ ಇಲ್ಲಿ ಉಂಟು ಇಷ್ಟೇ. ಹೌದಾ? ಹೌದು. ಗಣಪ ಬಹಳ ಚಂದ ಆಯ್ತು. ಹೇಗಪ್ಪ ಯಾವೇಶ? ಯಾವುದನ್ನು ನಾನು ಸಂಕಲ್ಪಿಸಿದ್ದೇನು ಅದು ಈಡೇರುವಂತಹ ಸಮಯ ಕಾಲ ಈಗ ಸನ್ನಿಹಿತವಾಗಿದೆ ಎನ್ನುವುದಕ್ಕೆ ಇದುವೇ ಒಂದು ಕಾಲ. ಹೌದೌದು ಅಲ್ವಾ? ಎಷ್ಟು ವೇಷ ಮಾಡಿದ್ರು ಕೂಡ ಈ ಹೊಟ್ಟೆಯನ್ನೊಂದು ಬದಿಗಿಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಆಗಲಿಲ್ಲ, ಅದಕ್ಕೆ ಎತ್ತುಕೊಂಡೇ ಬಂದದ್ದು. ಅದು ಇರ್ಲಿ. ಅದು ಹೊಟ್ಟೆ ಇಲ್ದಿದ್ರೆ ಮುದಿಯಪ್ಪಣ್ಣ ಎನ್ನುವಂತ ಈ ವೇಷಕ್ಕೆ ಯಾವ ಅರ್ಥವೂ ಇಲ್ಲ. ಅರ್ಥವೂ ಇಲ್ಲ ಅಲ್ವಾ? ಒಳ್ಳೆಯದಾಗಿದೆ. ಅಮ್ಮನವ್ರ ಹತ್ರ ಇದ್ದಾರೆ. ಎಲ್ಲಿದ್ದಾರೆ? ನಾನು ಜೊತೆಯಾಗಿ ಬರ್ತೇನೆ ಅನ್ನೋ ಹಾಗೆ ಹೊರಟದ್ದಲ್ವಾ? ಓಹೋ, ಮತ್ತೆ ಪಾರ್ವತಿ, ಗಿರಿಜೆ, ಅಮ್ಮನವರು, ಎಲ್ಲದಕ್ಕಿಂತಲೂ ಅಮ್ಮನವರು. ನೀವು ಹೇಳಿದೇನು? ಅಮ್ಮನವರು ಕೂಡ ನಮ್ಮ ಜೊತೆಗಿದ್ದಾರೆ. ಯಾವ ಉದ್ದೇಶಕ್ಕಾಗಿ ನಾವು ಹೊರಟಿದ್ದೇವೋ ಅದನ್ನು ನಾವು ಇವತ್ತು ಪೂರೈಸಬೇಕು. ಹರಿಷಡ್ವರ್ಗ ಎನ್ನುವಂತಹ ವೈರಿಗಳ ಆ ಮೃಗ ಬೇಟೆಯನ್ನು ಆಡಿ ಲೋಕಕ್ಕೆ ಶಾಂತಿಯನ್ನು ಉಂಟು ಮಾಡಬೇಕಾದ್ದು ನಮ್ಮ ಕರ್ತವ್ಯ. ನಾವೀಗ ಹೇಗಿರಬೇಕು? ಶಬರರಾಗೇ ಇರಬೇಕು. ಲೋಕಕ್ಕೆ ನಾವು ಯಾರು ಅಂತ ಗೊತ್ತಾಗಕೂಡದು. ಹೊರಟಂತ ಉದ್ದೇಶ ಏನು ಎನ್ನುವುದು ಗೊತ್ತಾಗಬೇಕಾದ್ದು ಕೊನೆಗೆ ಅಲ್ವಾ? ಹಾಗಿದ್ರೆ ಬೇಟೆಯಾಡಬೇಕಂತ ಕ್ರಮ ಏನು, ಹೇಗೆ ಎನ್ನುವುದನ್ನು ನೀನೇ ತಿಳಿಸಬೇಕು. ಎಲ್ಲರೂ ಒಂದೊಂದು ಆಯುಧಗಳನ್ನೆಲ್ಲ ತಕೊಂಡು ಬಂದವರಿದ್ದಾರೆ. ಹೌದಾ? ನಮ್ಮ ಸೇನೆ ಅಂತ ಹೇಳಿದ್ರೆ 3 ಕಡಲ ಕಿನಾರಿಂದ ಪಡುಕಡಲ ತಡಿ ತನಕ ಆಯ್ತು ಒಡಿಯ. ಹಾಗಾಗಿ ನಾವು ತಡ ಮಾಡುದು ಸರಿಯಲ್ಲ. ದೇವರು ಮುನ್ನರಿಂದ ನಿಲ್ಲಬೇಕು, ಇದರಿಂದ ಅಮ್ಮನವರು ನಿಲ್ಲಬೇಕು, ಮತ್ತೆ ನಮ್ಮ ಪಾಠೆಗಳೆಲ್ಲ ಎಲ್ಲ ನಿಲ್ಲಿಸು.
ಮತ್ತೆಂತದ್ದು? ನಿಲ್ಲಿ ಸಾಕು ಅಂತ. ನಿಲ್ಲಿ ಸಾಕು. ಹೌದು. ಯಾಕೆ ನಿಲ್ಲಿಸಿದ್ದೀಯ? ಈ ರೀತಿಯಾಗಿ ಬೊಬ್ಬ ಹೊಡ್ಕೊಂಡು ಬೇಟೆ ಆಡ್ಲಿಕ್ಕೆ ನಾವು ಪ್ರಾಣಿಗಳನ್ನ ಹಟ್ಟಿಕೊಂಡು ಹೋದ್ರೆ ಸಪ್ತ ಪ್ರಾಣಿಯ ಕೂಡ ಎದ್ದು ಓಡ್ಲಿಕ್ಕೆ ಉಂಟು. ಓ ಹೌದು. ಮೃಗ ಬೇಟೆ ಇದನ್ನು ಹೋಗುದು ನಾವು. ಆ ಕ್ರಮ ಉಂಟಾ? ಇಲ್ಲ. ನಮಗೆ ಮೃಗ ಆ ಬೇಟೆ ಆಡಿ ಗೊತ್ತುಂಟ? ಅಭ್ಯಾಸವೇ ಇಲ್ಲ. ಇಲ್ಲ. ಪ್ರಥಮವಾಗಿ ಅಲ್ವೇ? ಹೌದು. ಮೃಗ ಬೇಟೆ ಆಡುವ ಕ್ರಮ ಏನೆನ್ನುವುದನ್ನು ಚೆನ್ನಾಗಿ ದೂರದಲ್ಲೇ ಇದ್ದುಕೊಂಡು ಈಟಿಸ್ತಾ ಇದ್ದವ ನೀರು ಮೇಲೆ ಅಲ್ವಾ? ಹಾಗಿದ್ರೆ ಹೇಗೆ ಇದು ಸರಿಯಾಗ್ಲಿಲ್ವಾ? ಸರಿಯಾಗ್ಲಿಲ್ಲ. ಮತ್ತೆ ಹೇಗಯ್ಯ? ಈಗ ಮೃಗಗಳನ್ನು ನಾವು ಶಬ್ದ ಇಲ್ಲದೆ ಹಿಡಿಬೇಕು. ಅದಕ್ಕಾಗಿ ಗಂಡಿಗಳಲ್ಲಿ ನಿಲ್ಲಬೇಕು. ಶಬ್ದ ಇಲ್ಲದೆ ನಾವು ಹಿಡಿಬೇಕು. ಹೌದು. ಗಂಡಿಗಳಲ್ಲಿ ನಿಲ್ಲಬೇಕು. ಹೌದು. ಅದೆಲ್ಲಿ ಹೇಗೆ ಎಲ್ಲಿ? ಅದು ಈಗ ಒಬ್ಬೊಬ್ಬರನ್ನು ಒಂದೊಂದು ಗಂಟಿಯಲ್ಲಿ ನಿಲ್ಲಿಸಿ ಆ ಗಂಟಿಗಳ ಹತ್ರ ಮೃಗಗಳೆಲ್ಲಾದ್ರೂ ಹೊರಗೆ ಬರ್ತದಂತಾದ್ರೆ ಅಲ್ಲೇ ಬಾಣಗಳ ಕೊಂದ. ಓ ಹೋ ಹೋ ಒಳ್ಳೆಯ ತಲೆ. ಹೌದು ನಿಜವಾಗಿ ಹೌದು. ಎಲ್ಲರೂ ಯಾವ್ಯಾವ ಗಂಡಿಯಲ್ಲಿ ನಿಲ್ತೀರಾ? ಒಂದೊಂದು ಗಂಡಿಯಲ್ಲಿ ನಿಲ್ತಾರಂತಲ್ಲ. ನಾನು ಹಾಗಲ್ಲ ಒಡೆಯ. ಏನ್ ಮಾಡ್ತೀನಿ? ನೀರು ಕೆಳಗಿಂದ ಮೇಲ್ ಹೋಗುವ ಗಂಡಿಯಲ್ಲಿ ನಿಲ್ತೇನೆ. ಇದು ಮಾತ್ರ ಯಾರು ನಂಬುವ ವಿಷಯವೇ ಅಲ್ಲ. ಯಾಕೆ? ನೀರು ಕೆಳಗಿನ ಮೇಲೆ ಹೋಗುವುದುಂಟೇನ ಎಲ್ಲಿಯಾದ್ರೂ? ಅದೇನು ಮಾಡ್ತಾ ಉಂಟು? ಅದು ಕಾಲೆತ್ತಲಿಕ್ಕೆ ನೋಡ್ತಾ ಉಂಟು. ಅದ್ರ ಒಳಗೆ ನಾವು ಕೊಂದ್ವಿ. ಅದು ನೀನು ತಂದದ್ದಲ್ವಾ? ನಾನು ನೋಡದು ಇದು ನೀರು ಏನು ನಾವು ಹಾಗಾದ್ರೆ ನಾನು ನೀರು ಕೆಳಗಿಂದ ಮೇಲೆ ಹೋಗುವ ಗಂಡಿ ನಿಮ್ಗೆ ಗೊತ್ತಿಲ್ಲ ಒಡಿಯ? ನೀರು ಕೆಳಗಿಂದ ಮೇಲೆ ಹೋಗುವುದು ನನಗೆ ಗೊತ್ತಿಲ್ಲ, ಮೇಲಿಂದ ಕೆಳಗೆ ಬರುವುದಾದ್ರೂ ಗೊತ್ತು. ನಾನು ಹೇಳ್ತೇನೆ. ಅಲ್ಲಿ ಜರಿಯಲ್ಲಿ ಮೇಲಿಂದ ನೀರು ಕೆಳಗೆ ಬೀಳ್ತಾ ಉಂಟಾ? ಹೌದು. ಆ ಕೆಳಗೆ ಬಿದ್ದ ನೀರನ್ನು ಹತ್ತಿರದಲ್ಲಿ ಯಾವ್ದಾದ್ರು ಕಾಡು ಮೃಗಗಳು ಬಂದು ಅದನ್ನು ಕುಡಿತವೆ. ಅದನ್ನು ಕುಡಿದು ಈ ಕಡೆಯಿಂದ ಗುಡ್ಡದ ಮೇಲೆ ಹತ್ತಿ ಮೇಲೆ ಹೋಗುತ್ತವೆ. ಆವಾಗ ನೀರು ಅದರ ಹೊಟ್ಟೆಯೊಳಗಿಂದ ಮೇಲೆ ಹೋಗ್ಲಿಲ್ವಾ? ಆ ಗಂಡಿಯಲ್ಲಿ ನಾನು ನಿಲ್ತೇನೆ ಅಂತ ಹೇಳಿ ದುಡಿಯ. ಒಳ್ಳೆಯದು ಒಳ್ಳೆಯದು, ಸರಿಯಾದಂತಹ ಅಭಿಪ್ರಾಯವನ್ನೇ ಮುಂದಿಟ್ಟಿದ್ದೀಯಾ. ಹಾಗಿದ್ರೆ ತಡ ಮಾಡುವುದು ಯಾಕೆ? ಮೇಲಿನ ಗಂಡಿಯಲ್ಲಿ ನೀನೇ ನಿಲ್ಲು, ಉಳಿದಂತಹ ಗಂಡಿಯಲ್ಲಿ ಇವರೆಲ್ಲ ನಿಲ್ಲಿ.
ರಾಕ್ಷಸರು ಬಹಳಷ್ಟು ಮಂದಿ ಲೋಕಮುಖದಲ್ಲಿ ಬೆಳೆದವರಿದ್ದಾರೆ. ಬಕಾಸುರನು, ಕಿಂಗಿರನು, ಇನ್ನುಳಿದ ಅಸುರಾದಿ ವೀರರು ಲೋಕಮುಖದಲ್ಲಿ ಯೋಗ್ಯವಾದಂತಹ ಕೀರ್ತಿಯನ್ನು ಸಂಪಾದಿಸಿ ಕೊನೆಗೆ ಮರಣವನ್ನು ಹೊಂದಿದರು. ಏನು ಅವರ ಪ್ರಾಯ ಸಮಾಪ್ತಿಯಾಗಿ ಅವರು ಜೀವ ತೆತ್ತದಲ್ಲ. ಇದಕ್ಕೆಲ್ಲ ಕಾರಣ ಯಾರು? ಲೋಕಮುಖದಲ್ಲಿ ಧರ್ಮವನ್ನು ಸ್ಥಾಪಿಸಿದ್ದೇನೆ, ಸತ್ಯ ನಡೆಯುತ್ತದೆ ಎನ್ನುವುದಾಗಿ ಪಾಂಡವರೊಬ್ಬರು ಹುಟ್ಟಿಕೊಂಡಿದ್ದಾರಂತೆ. ಅಂದ್ರೆ ಪಾಂಡುವಿನ ಮಕ್ಕಳು. ಲೋಕಮುಖದಲ್ಲಿ ರಕ್ಕಸರು ಯಾರಿದ್ದಾರೋ ಅವರನ್ನೆಲ್ಲ ಸರ್ವನಾಶ ಮಾಡುತ್ತಾ ತಾವೇ ಶ್ರೇಷ್ಠವಂತರು, ಧರ್ಮವಂತರು ಅಂತ ಮರೀತಾ ಇದ್ದಾರೆ. ಈ ಕಾಲಕ್ಕೆ, ಈ ಸಮಯಕ್ಕೆ ಮೂಕಾಸುರನ ಪ್ರವೇಶ ಯಾಕೆ ಬೇಕಾಗಿ? ಅದು ಕಾಡಿಗೆ ನೇರ ಯಾಕೆ ಬೇಕಾಗಿ ಗೊತ್ತೇ? ನನಗೆ ಅನುಕೂಲಕರವಾಗಿ ಯೋಗ್ಯವಾದಂತ ಒಂದು ಸಮಯ ಒದಗಿ ಬಂದಿದೆ. ಯಾಕೆ ಬಂದಿದ್ದಾರಲ್ಲ. ಸಾಧಿಸಿಕೊಂಡು ಬಂದವರು ನಾವು. ಯಾಕೆ? ಸಂತತಿ ನಮ್ಮದ್ದು ಲೋಕಮುಖದಲ್ಲಿ ಉಳಿಬಾರದಾಗಿ ಅವರು ಇರಿಸಿಕೊಂಡಿದ್ದಾರೆ. ಅದೇ ರೀತಿ ನಮ್ಮಲ್ಲಿ ಹುಟ್ಟಿಕೊಂಡವರು ಯಾರಿದ್ರೂ ಕೂಡ ಹುಟ್ಟಿಕೊಂಡವರೆಲ್ಲ ಅವರೆಲ್ಲ ಹಗೆಯಲ್ಲಿ ಸಾಧಿಸ್ತಾರೆ. ಕಾಲವನ್ನು ಕಾದುಕೊಂಡಿದ್ದವ ನಾನು. ನಮ್ಮ ಹಿಂದಿನವರಿಗೆ ಆದಂತಹ ಅನ್ಯಾಯಕ್ಕೆ ಸರಿಯಾದಂತಹ ನ್ಯಾಯವನ್ನು ಒದಗಿಸಬೇಕು ಎನ್ನುವುದಕ್ಕಾಗಿ ಕಾದುಕೊಂಡಿದ್ದವ. ಬಂತಲ್ಲ ಸಮಯ, ನನಗೆ ಅನುಕೂಲಕರವಾಗಿ ಒದಗಿ ಬಂದಿದೆ. ಈ ಕಾಲದಲ್ಲಿ ಅರ್ಜುನ ಕಾರಣವನ್ನು ಸೇರಿ ತಪಸ್ಸನ್ನಾಚರಿಸ್ತಾ ಇದ್ದಾನೆ. ಆದರೆ ಈ ಸಮಯವನ್ನೇ ಯಾಕೆ ಹುಡುಕಿಕೊಂಡಿದ್ದೇನೆ? ಅವನಲ್ಲಿ ಎದುರಾಳಿಯಾಗಿ ಸಮರ್ಥನಾಗಿ ಕಾರ್ಯ ನಡೆಸೋಕೆ ಸ್ವಲ್ಪ ಮಟ್ಟಿಗೆ ಕಷ್ಟ ಆದಿತ್ತು. ಆದ್ರೆ ಈ ಕಾಲದಲ್ಲಿ ಆಗಿದ್ದಾರೆ. ಯಾಕೆ? ಕೈಯಲ್ಲೇನೂ ಇಲ್ಲ.
ಇದ್ದವ ಹೀಗೆ ಹೀಗೆ ಹೋದ್ರೆ ಆಗ್ಲಿಕ್ಕಿಲ್ವಾ ಅಂತ ಅವನನ್ನು ಕೊಲ್ಲಬೇಕಿದ್ರೆ ಮೂಕಾಸುರನಾಗಿಯೇ ಹೋದ್ರೆ ಅದು ಅಸಾಧ್ಯ. ಹಾಗಿದ್ರೆ ರೂಪ ಬದಲಾವಣೆಗೆ ನಮಗೆ ಹೇಳಿಕೊಡ್ಬೇಕಾ? ಕ್ಷಣಮಾತ್ರದಲ್ಲಿ ರೂಪವನ್ನು ಬದಲಾವಣೆ ಮಾಡುವಂತಹ ಸಾಮರ್ಥ್ಯವಿದ್ದವರು ನಾವು. ಹಾಗಾಗಿ ಕಾನನ ಪ್ರದೇಶ ರೂಪ ಯಾವುದಾದೀತು ಯೋಗ್ಯವಾದಲ್ಲೇ ತಾಳಬೇಕು. ಯಾಕೆ? ಅವರನ್ನು ಕೊಲ್ಲುವುದಕ್ಕೆ ಸರಿಯಾಗಬೇಕು. ನೀಳವಾದಂತಹ ಹಳ್ಳುಗಳುಳ್ಳ ಹಂದಿಯ ರೂಪ ಸೂಕರದ ರೂಪವನ್ನು ತಾಳಬೇಕು. ಹಾಗಾಗಿ ತಡ ಮಾಡುವುದಲ್ಲ, ಸೂಕರ ರೂಪವನ್ನು ತಾಳಿ ಅವನಲ್ಲಿಗೆ ತರಳಿ ಅವನನ್ನು ಹಲ್ಲುಗಳಿಂದ ಸಿಗಿದು ಕೊಲ್ತೇನೆ. ತಡ ಮಾಡುವುದು ಸರಿಯಲ್ಲ. ರೂಪ ಬದಲಾವಣೆ ಏನಾಯ್ತು ಮುದಿಯಪ್ಪಣ್ಣ? ಎಂತದ್ದು ಆ ರೀತಿ ಓಡ್ಕೊಂಡು ಬರ್ತಾ ಇದ್ದೀನಿ. ನನಗೆ ಎದು ಉಸಿರುಕೊಂಡ್ಬಿಟ್ಟು ಓಡ್ಕೊಂಡು ಸಾಕಾಗೋಯ್ತು. ಮತ್ತೆ ಆ ಹೊಟ್ಟೆಯನ್ನು ಹಿಡ್ಕೊಂಡು ನನ್ನ ಹಿಂದೆ ಓಟಕ್ಕೆ ಆರಂಭಿಸಿದ್ರೆ ಆದೀತ ಎಷ್ಟು ಸಾಕಾಯ್ತು ನನಗೆ. ಹೌದೇನೋ? ನೋಡಿದ್ದೀಯ, ನನ್ನನ್ನೇ ಅಣಕಿಸುವಂತೆ ನನ್ನ ಮುಂದೆ ಒಂದು ಸೂಕರ ಓಡಿದ್ದು ಹೇಗೆ ಅದನ್ನು ಬೆನ್ನಟ್ಟಿಕೊಂಡು ಹೋದೆ. ಬೆನ್ನಟ್ಟು ಬಿಟ್ಟಿದ್ದೇನಾ? ಬಿಡ್ಲಿಲ್ಲ. ಇಲ್ಲ, ಸಣ್ಣ ಎತ್ತಿದೆ. ಬತ್ತಳಿಕೆಯಿಂದ ಬಾಣವನ್ನು ತೆಗೆದೆ ಸಿಂಜಿನಿಗೆ ಜೋಡಿಸಿ ಆ ಸೂಕರಿಗೆ ಒಳ್ಳೆ ಗಂಟೆ ಆಗದೆ ಅಡ್ಡಿಲ್ಲಿ ಆಗಿತ್ತು. ಅದಕ್ಕೆ ಎಲ್ಲಿ ಹಾರಿ ಬಿತ್ತಿತ್ತು ಅಂತ ನನಗೆ ಗೊತ್ತಾಗಲಿಲ್ಲ. ಇಲ್ಲೇ ಎಲ್ಲೋ ಹತ್ತಿರದಲ್ಲಿ ಉಂಟು. ನೀವು ಬಿಟ್ಟದ್ದೌದಲ್ವ? ಎಂತದ್ದು? ನೀವು ಬಿಟ್ಟದ್ದೌದಲ್ಲ? ಬಿಟ್ಟದ್ದು ಹೌದು. ಅಲ್ಲ, ಅದು ಕೆಲವರು ಹೇಳುವ ಕ್ರಮ ಉಂಟು. ನಿನ್ನಲ್ಲಿ ಇದು ಉಂಟಾ? ಅದು ಉಂಟು ಮರ ಮನೆಯಲ್ಲಿ ಉಂಟು, ಇಲ್ಲಿಲ್ಲ. ಎಂತದ್ದು ಇದು? ಏನಾದ್ರೂ ಒಂದು ತಿನ್ಲಿಕ್ಕೆ ಉಂಟಾ ಅಂತ ಹೇಳಿದ್ರು. ಇದು ಉಂಟು, ಅದು ಮನೆಯಲ್ಲಿ. ಹಾಗೆ ನಿಮ್ಮದು ಕೂಡ ಆಯ್ತಾ? ಇಲ್ಲ ಇಲ್ಲ ಇಲ್ಲ, ನಾನು ಬಿಟ್ಟದ್ದು ನಿಜ. ಹೌದು, ತಾಗಿದೆ ಅದಕ್ಕೆ. ಈಗ ಎಲ್ಲಿ ಹೋಯ್ತು? ಇಲ್ಲೇ ಉಂಟಲ್ಲ. ಹೌದಲ್ಲ, ಹಂದಿ ನಗ್ತಾ ಉಂಟು. ಹಂದಿ ನಗ್ತಾ ಉಂಟು. ನಗುತ್ತಾ ಅಲ್ವೋ? ಹಂದಿ ನಗ್ತಾ. ರಕ್ತ ನಗ್ತ. ಹೌದು, ಇಲ್ಲ ರಕ್ತ. ಆ ಹಲ್ಲನ್ನು ಸ್ವಲ್ಪ ಒಳಗೆ ಮಾಡಿ. ಹೋಗುದಿಲ್ಲ ಅಷ್ಟೇ. ಹಾಗಾದ್ರೆ ಇಲ್ಲಿದ್ದದು ಇಲ್ಲಿಗೆ ಬಂತಲ್ಲ. ಹಾಗಾದ್ರೆ ನೋಡಿಕೊಂಡು ಹೋದ್ರೆ ಗೊತ್ತಾಗ್ತದೆ. ಇದನ್ನೇ ನೋಡಿಕೊಂಡು ಹೋಗಿ. ಇವರ ಕಳಿಸಬೇಡ. ಬೇಡ 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 ಬೇಡ. ಮಹಾರಾಜರೇ, ಏನು ಮುದಿಯಪ್ಪಣ್ಣ? ಓ, ನಮ್ ಹಂದಿ ಪಿಳ್ಳೆ ಸಿಕ್ಕಿದೆ. ಹಂದಿ ಪಿಳ್ಳೆ ಸಿಕ್ಕೀತ? ಆದ್ರೆ ಒಂದು ಫಜಿತಿ ಆಗಿದೆ. ತಗೊಂಡ್ ಬನ್ನಿ. ತಗೊಂಡ್ ಬರ್ಲಿಕ್ಕೆ ಆಗುದಿಲ್ಲ. ಯಾಕೆ ಆಗುದಿಲ್ಲ? ಹಂದಿ ಪಿಳ್ಳೆ ಬಿದ್ದಿದೆ, ಸತ್ತು ಬಿದ್ದಾಗಿದೆ. ಆದ್ರೆ ಅದ್ರ ಮೇಲೆ ಒಂದು ಹುತ್ತ ಬೆಳೆದಾಗಿದೆ ನೋಡಿ. ಅದೇ ಏನು ಈಗ ಹಂದಿ ಬಿದ್ದದ್ದು ಅಷ್ಟು ಪಕ್ಕ ನೀವು ಹುತ್ತ ಬೆಳೆಯುವುದಕ್ಕೆ ಸಾಧ್ಯ ಉಂಟೆ? ಅಷ್ಟು ಬೇಗ ಮಣ್ಣು ಹಿಡಿದಿಲ್ವಾ? ಇಲ್ಲಪ್ಪ. ಮತ್ತೇನದು? ಅದೇನು ಅಂತ ನೋಡ್ಬೇಕಲ್ಲ, ನೀವೇ ನೋಡ್ಬೇಕು, ನೀವೇ ಪರೀಕ್ಷೆ ಮಾಡಿ. ಹಾಗಾದ್ರೆ ನೋಡಿ ಬರ್ತೀರಾ? ನಿನಗೇನಾಯ್ತು? ಕಚ್ಚಿತ್ತ? ಮತ್ತೆ ನೀವು ಒಳಗಿಂದ ಮಾತಾಡಿದ್ರೆ ನನಗೆ ಅರ್ಥ ಆಗ್ಲಿಕ್ಕಿಲ್ಲ. ಕಚ್ಚಿದ್ದೇನೆ ನಿಮಗೆ? ಬಾಯಿಯೊಳಗೆ ಏನಾದ್ರೂ ಹೋಗಿತ್ತ? ನೀರು ಬೇಕಾ? ಮತ್ತೇನು ಬೇಕು? ಒಬ್ಬ ಬಾಯಿ ಮನುಷ್ಯ ನಿಂತ್ಕೊಂಡಿದ್ದಾನೆ. ಅವನನ್ನು ಒಮ್ಮೆ ಮುಖ ನೋಡಿದ್ದೆ ತಡ ಇದ್ದಾಗ ಹೆದರಿಕೆ ಟಪ ಟಪ ಕೊಡ್ತಾ ಉಂಟಿಗೆಲ್ಲ. ಹರಿ ಮನುಷ್ಯನನ್ನು ನೋಡಿ ಹೆದರಿಕೆ ಆಯ್ತಾ? ಹೆದರಿಕೆ ಆಯ್ತಾ? ಯಾಕೆ? ಹಂದಿ ಮೇಲೆ ನಿಂತಿದ್ದಾನಲ್ಲ. ನೋಡಿ, ನೀವೇ ಮಾತಾಡಿ. ಹೌದು, ಹಾಗಿದ್ರೆ ಇದು ಆಗ್ಲಿಕ್ಕಿಲ್ಲ. ಭಾರಿ ಮನುಷ್ಯ ಒಬ್ಬ ಇದ್ದಾನಂತಾದ್ರೆ ನಿಮಗೇನು ಪ್ರಯೋಜನ ಆಗ್ಲಿಕ್ಕಿಲ್ಲ. ನಾನೇ ಮಾತಾಡ್ತೇನೆ, ನೋಡು. Yeah.
ಮೇಲಿಟ್ಟು ನಿಂತುಕೊಂಡಿರುವೆಯಲ್ಲ. ಹೌದು. ನಾನು ನಿನ್ನಲ್ಲಿ ಕೇಳುತ್ತಾ ಇದ್ದೇನೆ, ಏನು? ಆ ಹಂದಿಯನ್ನು ಬೇಟೆಯಾಡಿ ಕೊಂದವ ನಾನು ಒಬ್ಬ ಬ್ರಾಹ್ಮಣನಾಗಿ ಕಾಣ್ತಾ ಇದ್ದೀಯ ನೋಡುವುದಕ್ಕೆ. ಆದರೂ ಕೂಡ ನಿನ್ನಲ್ಲಿ ಒಂದು ವಿನಂತಿ. ಹಂದಿಯನ್ನು ಹೊಡೆದವ ನಾನು, ನಿನ್ನ ಕಾಲು ಬುಡದಲ್ಲಿರುವಂತಹ ಹಂದಿಯನ್ನು ಬಿಟ್ಟುಕೊಡು ನನಗೆ. ನನ್ನ ಕಾಲ ಬಳಿಗೆ ಓಡಿ ಬರುವುದನ್ನು ನೋಡಿದೆ ನಾನು. ಮಾಡುವಂತಹ ಈ ತಪಸ್ಸಿಗೆ ವಿಘ್ನ ಬಂದಿತ್ತು ಎಂದು ಭಾವಿಸಿ ನನ್ನಲ್ಲಿರುವಂತಹ ಅಸ್ತ್ರವನ್ನು ಪ್ರಯೋಗ ಮಾಡಿ ಈ ಹಂದಿಯನ್ನು ಕೊಂದದ್ದು ನಾನು. ನನ್ನ ಮುಂದೆ ಓಡುತ್ತಿರುವಂತಹ ಹಂದಿಯನ್ನು ಬೆನ್ನಟ್ಟಿಕೊಂಡು ಹೊಡೆದವ ನಾನು. ನಾನು ಕೊಂದದ್ದು. ನಾನು ಕೊಂದದ್ದು. ನಾನು ಕೊಂದದ್ದು. ನಾನು ಕೊಂದದ್ದು. ಓಯ್ ಓಯ್, ನಿಮ್ಮೊಳಗೆ ಜಗಳ ಬೇಡ. ನಾನೊಂದು ಪಂಚಾಯತಿಗೆ ಮಾಡ್ತೇನೆ. ಪಂಚಾಯತಿಗೆ? ಹೌದೌದು. ಹೌದಾ? ಅದು ಹೇಗೆ? ಹೇಗೆ ಅಂತ ಹೇಳಿದ್ರೆ ಇಬ್ಬರು ಯುದ್ಧ ಮಾಡಿಕೊಳ್ಳುವುದು. ಎರಡು ಜನ. ಓ, ಗೊತ್ತಾಯ್ತಲ್ಲ. ಆಗಲಿ ಸ್ವಾಮಿ, ದೊಡ್ಡವರು ಹಿರಿಯವರು ನೀವು. ಅಲ್ಲಿವರೆಗೆ ಹಂದಿಯನ್ನು ನಮ್ಮ ಸ್ವಾಧೀನ ಬಿಟ್ಟು. ನಿಮ್ಮ ಸ್ವಾಧೀನ? ಅಪ್ಪಣೆ. ಆಯ್ತು. ನಿಮ್ಮ ಆಳುಗಳನ್ನು ಕಳುಹಿಸಿ ಮೂರನೇ ಜನರು ಇದ್ದಾರೆ ಇಲ್ಲಿ. ನೋಡ್ಲಿಕ್ಕೆ ನೀವೆಲ್ಲ ಇದ್ದೀರಲ್ಲ? ಸರಿ. ತಿಳಿದುಕೊಂಡೆ ನಾನು. ಎಲ್ಲ ಶಬರ, ನಾನು ಅಸ್ತ್ರವನ್ನು ಪ್ರಯೋಗ ಮಾಡಿ ಕೊಂದಂತಹ ಮೃಗವನ್ನು ನಾನು ಕೊಂದ ಮೃಗವೆಂದು ಹೇಳುತ್ತಾ ಇದ್ದಿ. ಮೃಗ ತಿನ್ನುವ ಆಶೆಯಿಂದ ಕೇಳಿದಂತಾದ್ರೆ ಕೊಡುವವ ನಾನಲ್ಲ, ನಾನು ಕೊಂದ ಮೃಗ ನೀನು ಕೊಂದದ್ದಲ್ಲ. ಎಲ್ಲ ನಿನ್ನನ್ನು ಅವರ ಜೊತೆಯಲ್ಲಿ ಹೊರಗಿಸಿಯಲು ಎತ್ತರ. ವಿಚಾರ, ಭಕ್ತನಾದಂತಹ ಪಾರ್ಥನು ಸೆಣಸುವಂತಹ ವಿಚಾರವನ್ನು ಅಥವಾ ಸೆಣಸುವನ್ನು ನೋಡಬೇಕು ಎನ್ನುವಂತಹ ಆಶೆಯನ್ನು ವ್ಯಕ್ತಪಡಿಸಿದವಳು ನೀನು. ಸತ್ಯ ನೋಡಿದ್ದೀಯಾ? ಈ ಹೊತ್ತಿನಲ್ಲಿ ಅವನದ್ದಾದಂತಹ ಸಾಮರ್ಥ್ಯ ಅಬ್ಬಾ ಯಾರೂ ಕೂಡ ಬೆರಗಾಗಬೇಕಾದದ್ದೇ. ಖಂಡಿತ ಅಲ್ವೇ? ನೋಡಿದ್ದೀಯೇನೆ
ಕಾಡಿನಲ್ಲಿರುವಂತಹ ಶೂಕರವನ್ನು ಅದು ಯಾವುದು ಎನ್ನುವುದು ನಮಗೆ ತಿಳಿದಿದ್ರು ಕೂಡ ತಿಳಿದಿರುವಂತಹ ಆತನ ಬಳಿಗೆ ಬಿದ್ದದ್ದನ್ನು ಕಂಡು ನಾನೇ ಅದನ್ನು ಕೊಂದಿದ್ದೇನೆ ಎನ್ನುವಂತಹ ಛಲದಿಂದ ಯುದ್ಧವನ್ನು ಮಾರುವುದಕ್ಕೆ ಹೊರಟಿದ್ದಾನೆ ಪಾರ್ಥ. ಈಗ ನಾವು ಕೊಂದಿದ್ದೇವೆ ಅಂತ ಹೇಳಿದ್ರು ಕೂಡ ಬಿಡದೆ ಸಾಮರ್ಥ್ಯದಿಂದ ನಾನು ಹೋರಾಟ ಮಾಡುತ್ತೇನೆ ಅಂತ ಹೊರಟು ನಿಂತಿದ್ದಾನೆ. ಹಾಗಿದ್ರೆ ಅವನದಂತಹ ಸಾಮರ್ಥ್ಯ ಏನೆನ್ನುವುದನ್ನು ನೀನು ಅರ್ಥವಿಸಿಕೊ. ಒಂದು ಮಾತಿದೆ ಸ್ವಾಮಿ. ಏನು? ಪ್ರಾಣಕಾಂತ ಲಾಲಿಸಯ್ಯ ಪ್ರಾಣಕಾಂತ ಲಾಲಿಸಯ್ಯ ಹೊರಟವರು ನಾವು. ಹೌದು, ನಾವು ಕೈಲಾಸದಲ್ಲಿ ಇರುವಾಗಲೇ ನಾನು ಒಂದು ಮಾತನ್ನು ನಿಮ್ಮಲ್ಲಿ ಹೇಳಿದ್ದೆ. ಭಕ್ತನನ್ನು ಕಾಣುವುದೇನೋ ಸರಿ, ಆತನನ್ನು ಎದುರಾಗುವಂತಹ ಸಂದರ್ಭದಲ್ಲಿ ಆತನ ದೇಹಕ್ಕೆ ಅಥವಾ ಆತನ ಮನಸ್ಸಿಗೆ ಯಾವುದೇ ರೀತಿಯ ನೋವನ್ನು ನೀವು ಮಾಡಬಾರದು ಅನ್ನುವಂತಹ ಮಾತನ್ನು ಹೇಳಿದ್ದೆ. ಈಗಲೂ ಅದನ್ನೇ ಹೇಳ್ತಾ ಇದ್ದೇನೆ. ನೆನಪಿದೆ. ಭಕ್ತನಲ್ಲಿ ಸೆಣಸಾಡುವುದೇನೋ ಸರಿ, ಆದ್ರೆ ಅವನಿಗೆ ನೋವು ಮಾಡಬಾರದು ನೀವು. ಪಾರ್ವತಿ, ನಿನ್ನ ಇಚ್ಛೆಯಂತೆ ಆಗಲಿ. ಸಂತೋಷ. ಯಾವುದನ್ನು ನೀನು ಆ ಹೊತ್ತಿನಲ್ಲಿ ವ್ಯಕ್ತಪಡಿಸಿದ್ದೀಯೋ ಅದನ್ನು ನಾನೇ ಈ ಹೊತ್ತಿನಲ್ಲಿ ಕಾಣಿಸ್ತೇನೆ ನಿನಗೆ. ಆಗಲಿ, ಸಂತೋಷ. ನಾನು ಹೇಳುತ್ತಾ ಇದ್ದೇನೆ, ಕೊಂದವನು ಅದನ್ನು ನಾನು ಎಂಬುದಾಗಿ. ಈಗ ಸುಮ್ಮನೆ ಕೈಯಲ್ಲಿ ಬಿಲ್ಬಾಣಗಳಿವೆ, ಬಂದವರನ್ನು ಎದುರಿಸ್ತೇನೆ ಎನ್ನುವಂತ ಅಹಂಕಾರವನ್ನು ನೀನು ಎಂದಾದರೂ ತೋರಿಸಿದೆ ಎಂದಾದ್ರೆ ಸುಮ್ಮನೆ ಅದೆಲ್ಲ ವ್ಯರ್ಥವಾಯಿತು. ಬಿಟ್ಟುಕೊಡು. ಪ್ರಯತ್ನಿಸ್ತಾ ಇದ್ದಾರೆ. ಇತರರು ಜನ ಹೊರ ಯಾಕ್ಯವಾದ ಮಂತ್ರಗಳನ್ನು ಸರಗಳಿಗೆ ಆವಾಹನ ಮಾಡಿ ಪ್ರಯೋಗಿಸ್ತಾರೆ. ಈಗ ಅಕ್ಷಸ್ತ್ರ
ಮಾಡಿ ಹಾರಿಸಬೇಕು ಇವನನ್ನು. ಬೆಳಕಿದ್ರಲ್ಲ ಯುದ್ಧಕ್ಕೆ ಬರುವುದು, ಕತ್ತಲೆ ಕವಿಯಬೇಕು. ಈ ಕ್ಷಣವೇ ಇವನನ್ನು ಉಳಿಸಬಾರದು. ಆಯುಧಗಳು ಎಲ್ಲವೂ ಸಂದು ಹೋದರೆ ಹೋಗಲಿ ಹೋಗಲಿ, ಇನ್ನಾರು ಮಾಡೋದು. ಯಾವ ಅಸ್ತ್ರ, ಯಾವ ಶಸ್ತ್ರ, ಯಾವ ಕಟಾರಿ ಎಲ್ಲವನ್ನೂ ಮುಂದಿದ್ದಾಳೆ ಇವ. ಇನ್ನು ಯಾವುದೂ ಇಲ್ಲ. ನನ್ನ ಕೈಯಲ್ಲಿದೆ ಧನಸ್ಸು. ಈ ಕಾಲ್ಪನಿಕ ಇವನಲ್ಲೇ ಈ ಕ್ಷಣ ಕಡಿದುಕೊಳ್ತೇನೆ ಪರಶುರಾಮ. ಏನು ಇಲ್ಲಲ್ಲ, ವೈದ್ಯರು ತಂದಿರಿಸಲಿದೆಯನ್ನು ಎಂತಲೂ ಇಲ್ಲಲ್ಲ.
ನಿನ್ನ ಕೈಯಲ್ಲಿರುವಂತಹ ಯಾವುದೇ ಆಯುಧಗಳು ಇಲ್ಲ. ಎಲ್ಲ ಆಯುಧಗಳು ಬರಿದಾಗಿವೆ. ಶಸ್ತ್ರ ಇಲ್ಲದವರ ಹತ್ರ ನಾವು ಯಾವತ್ತೂ ಕಾದಾಡುವುದಿಲ್ಲ. ಕಾಡಿನಲ್ಲಿ ವಾಸ ಮಾಡುವಂತ ನಮಗಾದ್ರೂ ಒಂದು ಧರ್ಮ ಅಂತ ಉಂಟು. ನಿನ್ನಲ್ಲಿ ಯಾವುದೇ ಆಯುಧ ಇಲ್ಲ. ಸುಮ್ಮನೆ ಅದೆಷ್ಟು ಸಮಯಗಳಾಯ್ತು ತಪಸ್ಸು. ನಿನ್ನನ್ನು ಉಳಿಸಲಾರೆ. ನಿನ್ನನ್ನು ಗೆಲ್ಲಬೇಕಾದ್ರೆ ಕೊಲ್ಲಬೇಕಾದ್ರೆ ಅಸ್ತ್ರಗಳ ಅಗತ್ಯ ಇಲ್ಲ, ಯಾವುದು ಬೇಕಾಗಿಲ್ಲ. ನನ್ನ ಬುಧ ಸಾಮರ್ಥ್ಯದಿಂದ ಕೆಲ ಸೇರು ಕೊಂದೇನು ಪಾತಕಿ ಸಾಮರ್ಥ್ಯ ಉಳ್ಳಡೆ ಮಲ್ಲ ಯುದ್ಧಕ್ಕೆ ಸಿದ್ಧ. ಹಾಗಿದ್ರೆ ಮಲ್ಲ ಯುದ್ಧವ ನೋಡಿ ಭಾರಿ ಸಂತಾನ ಉತ್ಪಾತ ಪಿಂಡಗಳು ಯುದ್ಧವಂತೆ ಕಿರಾತ ಅಹಂಕಾರಿ ನೀರಿನ ಜೊತೆಯಲ್ಲಿ ಒಂದು ತುಳಸಿ ದಳವನ್ನು ಹಿಡಿದು ಬಿಡು ನಾರಾಯಣ ಅಂತ ಹೇಳು ಹೋಗಲಿ ಮೇಲೆ ಭಾರಿ ಸಂತಾನ ಈಗ ತುಳಸಿ ನೀರು ಬಿಡು ಮತ್ತೆ ಗಾಳಿ ಹಾಕಿ ಗಾಳಿ ಹಾಕಿ ನಿನ್ನ ಸೆರಗಿನಿಂದ ಗಾಳಿ ಹಾಕಿ. ಅಯ್ಯೋ ಸೊಂಟ 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 ಮುರಿಬೇಕು. ಸೊಂಟದ ಮೂಳೆ ಮುರಿಯಿತು, ಕಾಲು ಬರುವುದಿಲ್ಲ ಮೇಲೆ. ಈಗ ನಾವು ನಿಮಗೂ ಕಾಲು ಆಗ್ಬೇಕಾಗ ಗೊತ್ತಾಗ್ತದೆ ಯಾರಿಗೆ ಏನಂತ. ಬಿದ್ದಲ್ಲಿಗೆ ಬಿದ್ದು ಸತ್ತು ಹೋಗ್ಬೇಕು. ನಾವು ಏನು ನಮ್ಮ ಗೌರವ ಏನು ಅರಸು ಮಕ್ಕಳು ನಾವು ನಿಮ್ಮ ಹಾಗೆ ಕಿರಾತರಲ್ಲ ಏನು. ನನ್ನ ಕಾಲು ಉಳುಕಿತ್ತು, ನನ್ನ ಕಾಲು ಬೆನ್ನು
ನಾನು ಹೇಳಿದ್ದೇನೆ ಅವರು ಮಾಡುದೇನು. ಏನು ಮಾಡಿ ಸ್ವಲ್ಪ ನೀರು ಕೊಡಿ. ಸ್ವಲ್ಪ ನೀರು ಗಾಳಿ ಗಾಳಿ ಎಲ್ಲಿ ಹೋದ್ರು ನೋಡು ನೀವು ಎಲ್ಲಿ ಅವ್ರು ಓಡುದೆಲ್ಲಿಗೆ ಎಲ್ಲಿಗೆ ಓಡುದೆಲ್ಲಿಗೆ ನೀವು ಎಲ್ಲಿಗೆ ಓಡುದು ಅವ್ರನ್ನ ಹೇಳ್ಕೊಂಡು ಬೇಗ ಬರಬೇಕು ಇಲ್ಲಿಗೆ. ಹೇಳ್ಕೊಂಡು ನಾನು ಹೇಳಿದ್ದೇನೆ ನೀವು ಮಾಡಿ ಹೇಳ್ಕೊಂಡು ಇಲ್ಲಂದ್ರೆ ನಾನು ಬರ್ತೇನೆ ಅಲ್ಲಿಗೆ. ಎಲ್ಲಿಗೆ ಹೋಗುದು ಬರುದಿಲ್ವ ನೀವು? ತಿನ್ನಿ ಕೊಂದಾಯ್ತಲ್ಲ ತಿನ್ನಿ. ಉಸಿರೇ ಇಲ್ಲ. ಎಂತದು ಉಸಿರಿಲ್ಲ? ಇಲ್ಲಿ ಬನ್ನಿ. ನಾನು ಅಲ್ಲಿಂದ ಬರುವಾಗ ಇಲ್ಲಿಗೆ ಬರುವಾಗ ನಿಮ್ಮಲ್ಲಿ ಹೇಳಿದ್ದೇನು, ಭಕ್ತನನ್ನು ಹೇಗೆ ಬೇಕಾದ್ರೂ ಪರೀಕ್ಷೆ ಮಾಡಿ ಅವನಿಗೆ ನೋವಾಗಬಾರ್ದು ಅಂತ ಹೇಳಿದ್ದಲ್ವಾ? ಈಗ ನೋಡಿದ್ರೆ ಗಾಳಿಯ ಸಂಚಾರವೇ ಇಲ್ಲ. ನಾನು ನೋವು ಮಾಡಿಲ್ಲ, ಅವನು ನೋವು ಮಾಡಿಸಿಕೊಂಡದ್ದು. ಅದಕ್ಕೆ ನಾನೇನು ಮಾಡುದು? ಅವನನ್ನು ಮುಗಿಸಿದ್ದಲ್ವಾ ನೀವು? ಯಾರು ಮುಗಿಸಿದ್ದು? ನೀವೇ ಮುಗಿಸಿದ್ದು. ನಾನೇನು ಮಾಡ್ಲಿಲ್ಲ, ಸಂಚಾರವೇ ಇಲ್ಲ. ಹೇಗೆ ಕೊಂದಾಯ್ತಲ್ಲ. ತಿನ್ನಿ ಬೇಗ ತಿಂದು ಮುಗಿಸ್ಬೇಕು. ಬನ್ನಿ. ನಾನು ಪ್ರಾಣಿಯ ತಿನ್ಲಿಕ್ಕೆ ಮತ್ತೆ ಅವನನ್ನು ಕೊಂದಾಗಿದೆ ಅಲ್ಲ, ಮತ್ತೇನು ಮಾಡುದು? ಯಾರು ಕೊಂದದ್ದು? ನೀವೇ ಕೊಂದದ್ದು. ನೋಡಿ ಉಸಿರಾಟವೇ ಇಲ್ಲ, ನಿಂತೆ ಹೋಗಿ ಏನಾಗಲ್ಲ ನೋಡಿ. ಇಲ್ಲ, ನೀವು ಹೇಳುದೊಂದು ಮಾಡುದೊಂದು. ಸುಮ್ಮನೆ ಅವನಿಗೆ ಏನಾಗಲಿಲ್ಲ, ಅವ ಹಾಗೆ ಬಿದ್ದುಕೊಂಡದ್ದಷ್ಟೇ. ಸರಿಯಾಗಿ ನೋಡಿ, ನಾನು ಪರೀಕ್ಷಿಸಿ ಬಂದ. ಎಂತದ್ದು ಪರೀಕ್ಷಿಸಿದ್ದು? ನನಗೆ ಗೊತ್ತಾಗದ್ದು, ನಿನಗೆ ಗೊತ್ತಾಗುತ್ತದ? ಅಮೃತ ಹಸ್ತದಿಂದ ನೋಡು, ನಿನಗೆ ಅವ ಹೇಳ್ಬೇಕಲ್ಲ, ಮಾತಾಡ್ಬೇಕಲ್ಲ. ಅವನ್ ನನ್ನ ಎದುರು ನಿಲ್ಬೇಕಲ್ಲ. ಅಷ್ಟು ಬೇಕಂತಲ್ಲ ನಿನಗೆ? ನಾನು ಮಾಡ್ತೇನೆ. ಈಗ ಸ್ವಲ್ಪ ಹೊತ್ತು ಇಲ್ಲೇ ಇರುವ. ಧೃತಿಗೆತ್ತು ತನ್ನಯ ಮನದೊಳಿತ ಅಪ್ಪ ಏನಾಗಿ ಹೋಯಿತು ನನಗೆ? ಸ್ಮೃತಿ ತಪ್ಪಿದರೆಗೆ ಬಿದ್ದು ಬಿಟ್ಟೆ ನಾನು. ಕೈರಾತನ ಹೊಡೆತ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲದೆ ಹೋಯಿತು. ಯಾರ ಪದಹತ್ಯೆ ಅದು? ಓಹೋ, ಪಶುಪತಿಯ ಪದಹತ್ಯೆ. ಶಿವ ಶಿವ ಪಶುಪತಿಯ ಪದಹತ್ಯೆಗೆ ನನ್ನ ಬಾಯಲ್ಲಿ ಬಿಸಿ ರಕ್ತವನ್ನು ಕಾರುವಂತಹ ಪ್ರಮೇಯ ಒದಗಿ ಬಂತು. ಅಯ್ಯೋ, ಯಾಕೆ ಹೀಗಾಗಿ ಹೋಯಿತು? ಸಾಮಾನ್ಯ ಕೈರಾತನನ್ನೇ ಭಾವಿಸಿ ನನ್ನ ದೇಹದ ಶಕ್ತಿಯನ್ನೆಲ್ಲ ಕೇಂದ್ರೀಕರಿಸಿ ಯುದ್ಧ ಮಾಡಿದೆ. ಏನು ಅಯ್ಯೋ, ಅರ್ಜುನನ ಯೋಗ್ಯತೆ ಏನು? ಅವನ ಸಾಮರ್ಥ್ಯ ಏನು? ಸ್ವರ್ಗ ಮರ್ತ್ಯ ಪಾತಾಳವೆನ್ನುವಂತಹ 3 ಲೋಕದ ವ್ಯಕ್ತಿಗಳು ತಿಳಿದ ವಿಚಾರ. ದೇವತೆಗಳಾಗಲಿ, ಮಾನವರಾಗಲಿ, ಅಥವಾ ಮಾನವರಾಗಲಿ, ಪಾತಾಳ ಲೋಕ ವಾಸಿಗಳಾದಂತಹ ಪಣಿಗಳಾಗಲಿ ನನ್ನಲ್ಲಿ ಸರಿಸಮಾನವಾಗಿ ನಿಂತು ಯುದ್ಧ ಮಾಡಿ ಇದುವರೆಗೆ ಗೆಲುವನ್ನು ಸಾಧಿಸಿಕೊಂಡವರಿಲ್ಲ. ಇಂತಹ ದುರವಿಕ್ರಮಿಯಾದ ನನ್ನನ್ನು ಸಾಮಾನ್ಯ ಕೈರಾತನ ಹೊಡೆದು ಈ ಹುಡಿ ಧೂಳಿನ ಮೇಲೆ ಹೊರಳಿಸಿದನಲ್ಲ. ಸರಿ,
ನಾನು ಬಂದದ್ದು ಯಾಕೆ ಯಾಕೆ? ಇಲ್ಲಿ ಮಾಡಿದ್ದು ಏನು? ಇದನ್ನು ಯೋಚನೆ ಮಾಡಿದ್ರೆ ನನ್ನ ಬುದ್ಧಿ ಸ್ಥಿಮಿತದಲ್ಲಿ ಇಲ್ಲ ಅಂತ ಆಯಿತು. ಹೌದು. ನಾನು ಮುಂದೆ ಏನು ಮಾಡಬೇಕು? ಇದೆಲ್ಲ ವಿಶುದ್ಧವಲ್ಲ ನನಗೆ. ಆಗಬೇಕಾದುದು ದೇವರ ಪೂಜೆ, ಆ ದೇವರ ಆರಾಧನೆ. ಶಿವನನ್ನು ಆರಾಧಿಸಿ ಬೇಕಾದ ಶಕ್ತಿಯನ್ನು ಸಂಪಾದನೆ ಮಾಡಿಕೊಳ್ಳುವ ಸಲುವಾಗಿ ಬಂದವ ನಾನು. ಅದನ್ನು ಉಳಿದು ಇವನಲ್ಲಿ ಯುದ್ಧ ಮಾಡಿದೆ ಅಂದ್ರೆ ಇದಕ್ಕೆ ಮತಿ ಹೀರತ್ತೆ ಅಂತ ಹೇಳೋದು ಹಾಗಲ್ಲ. ಶಿವನನ್ನು ಆರಾಧಿಸಬೇಕಂತಾದ್ರೆ ಲಿಂಗ ಬೇಕು. ಮೊದಲ ಲಿಂಗವನ್ನೇ ನಿರ್ಮಿಸಿದ್ದೇನೆ. ಯೋಗ್ಯವಾದ ಸ್ಥಳದಲ್ಲಿ ಇರಿಸಿಕೊಂಡದ್ದಾಯಿತು. ಪೂಜೆ ಮಾಡಬೇಕಾದ್ರೆ ಪತ್ರ ಪುಷ್ಪಾವಳಿಗಳು ಅಗತ್ಯ. ಅದಕ್ಕಾಗಿಯೇ ಸಮೀಪದಲ್ಲಿರುವಂತಹ ಕಾಡನ್ನು ಅಲೆದು ಯೋಗ್ಯವಾದ ಪತ್ರವನ್ನು ಪುಷ್ಪವನ್ನು ತಂದಿದ್ದೇನೆ. ಈ ಪತ್ರ ಪುಷ್ಪದಿಂದ ಈ ದೇವರನ್ನು ಪೂಜೆ ಮಾಡಬೇಕು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ದೇವರೇ, ನನ್ನಲ್ಲಿ ವಿರೋಧ ಕಟ್ಟಿಕೊಂಡು ಈ ಶಬರನ್ನು ಗೆಲ್ಲುವ ಸಾಮರ್ಥ್ಯವನ್ನು ಅನುಗ್ರಹ ಮಾಡು, ಅನುಗ್ರಹಿಸು. ನೋಡಿ ನಗಾಡ್ತಾ ಇದ್ದಲ್ಲ, ನಿನ್ನ ಗಜಲ ಮಾಡಿಸುವೆ. ದುರತೋಡು ಸಾಮರ್ಥ್ಯವಿಲ್ಲ ಅಂತ ಯೋಚನೆ ಮಾಡಬೇಡ. ನನ್ನ ದೇಹದಲ್ಲಿ ಸಾಮರ್ಥ್ಯ ಹುಕ್ಕುತ್ತಾ ಇದೆ. ಯುದ್ಧಕ್ಕೆ ನಿಂತಾದ್ರೆ ನಿನ್ನ ಕರುಳನ್ನು ಹೂವಿನ ಹೋಪಾದಿಯಲ್ಲಿ ಮಾಲೆ ಮಾಡಿ ಕೊರಳಲ್ಲಿ ಧರಿಸಿಕೊಂಡೆನು. ನಿನ್ನ ರಕ್ತ ಮಾಂಸಗಳನ್ನು ಕಾಣಲಿರುವಂತಹ ಭೂತ ಪ್ರೇತಗಳಿಗೆ ಆಹುತಿ ಕೊಟ್ಟರು. ಎನುತ ನೋಡಲು ಲಿಂಗ ಕಿರಿಸಿದ ಅನಿತು ಸುಮದ ಏನಾಯಿತು? ಪತ್ರ ಹಾಗೂ ಪುಷ್ಪಗಳನ್ನು ಶಿವಲಿಂಗದ ಶಿರೋಭಾಗಕ್ಕೆ ಅರ್ಪಿಸಿದವನ ಕಾಣುವುದಿಲ್ಲಲ್ಲ? ಇಲ್ಲ. ಏನು ಕಾಣುವುದಿಲ್ಲ? ಏನು ತಪ್ಪಿ ಏನಂತ? ಓಹೋ, ಇವನ ತಲೆಯಲ್ಲಿ ಕಾಣುತ್ತಾ ಇದೆ. ಪತ್ರ ಪುಷ್ಪಾವಳಿಗಳು ಇವನ ತಲೆಯಲ್ಲಿ ಆರಾಧಿಸ್ತಾ ಇದೆ. ಗೊತ್ತಾಯ್ತು ನನಗೆ. ಅಲ್ಲ ಮರ್ತೋಯ್ತು ನಿಮಗೆ. ಇವ ಬರೇ ಶಬರ, ಕಾಡ ಶಬರ ಅಂತ ಆದ್ರೆ ಎಲ್ಲಾ ವಿದ್ಯೆಲ್ಲ ಅಭ್ಯಾಸ ಮಾಡಿದ. ಏನು ಮರ್ತೋಯ್ತು ಅಂತ? ಏನು ದೇವರಿಗೆ ಪೂಜೆ ಮಾಡ್ಲಿಕ್ಕೆ? ಯಾರಿಗೆ? ನನಗೆ. ಹೌದು. ಇದು ಆದಿತ ಈಗ ನೋಡಿ ನೋಡಿ ಅಲ್ಲಿ ನೋಡ್ತಾ ದೇವರ ಪೂಜೆ, ದೇವರ ಪೂಜೆ ಪೂಜೆ ಮಾಡ್ತೇನೆ, ಪೂಜೆ ಮಾಡ್ತೇನೆ. ಸ್ವಾಮಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನವರೂಪಾರ್ಚಿಸಿದ ಸುಮನನು ಕಟ್ಟಿಸಿದ ಸುಮವನು ಅನಿತರ ಮೇಲೆ ಅನಿತ ಅನಿತರ ಮೇಲೆ ಸರ್ವೇಶ್ವರ ಸನಾತನ ಈತನೆಂಬುದ ಇವನ ಮನದಲ್ಲಿ ಮರುದು ತಾಪು ತನ್ನಲಿಂದ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಭಕ್ತಿಯಿಂದ ಸಮರ್ಪಣೆ ಮಾಡಿದಂತಹ ಪತ್ರ ಪುಷ್ಪಾವಳಿಗಳು ನೀನು ಸ್ವೀಕರಿಸಬೇಕು ಸ್ವಾಮಿ. ಜಯ 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 ಜಯ. ಈಗ ಸಮರ್ಪಣೆ ಮಾಡಿದಂತಹ ಪತ್ರ ಪುಷ್ಪಾವಳಿಗಳು ಈ ಲಿಂಗದ ಮೇಲೆ ಇಲ್ಲವಲ್ಲ?
ಅವನ ಶಿರೋಭಾಗದಲ್ಲಿ ರಾರಾಗಿಸ್ತಾ ಇದೆ. ಏನು ಮಾಡೋಣ? ಒಂದಲ್ಲ ಎರಡು ಬಾರಿ ಲಿಂಗ ನಿರ್ಮಾಣ ಆದರೂ ಪ್ರಯೋಜನ ಇಲ್ಲ. ನಾನು ಇವ ಬರೇ ಶಬರನೆಂದೇ ಭಾವಿಸಿದ್ದೆ. ಅಲ್ಲ, ಇವನಲ್ಲಿ ಮಾಯಾಮಂತ್ರ ಮೋಡಿ ಏನಾದರೂ ಇರಬಹುದು ಅಂತ ಯೋಚನೆ ಮಾಡಿದೆ. ಮಾಂತ್ರಿಕನಲ್ಲ, ತನ್ನ ಮಂತ್ರವಾದದ ವಶೀಕರಣದ ಮೂಲಕವಾಗಿ ಆ ಪತ್ರ ಪುಷ್ಪಾವಳಿಯನ್ನು ಸೆಳೆದರೆ ಹೀಗೆ ಯೋಚನೆ ಮಾಡಿದ್ರೆ ಒಂದಲ್ಲ ಎರಡು ಬಾರಿ. ಆಹಾ, ಇವಾಗನೇ ಹೌದಾ? ನಾನು ಯಾರನ್ನು ನೋಡಬೇಕು, ಯಾರನ್ನ ಅನುಗ್ರಹಿತನಾಗಬೇಕು ಎನ್ನುವ ಭಾವನೆಯಿಂದ ಬಂದಿದ್ದೇನೋ ಅವನೇ 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 ಶಿವ ಶಿವ. ಹರ 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 ಸಾಕ್ಷಾತ್ ಪರಮೇಶ ಪ್ರಯತ್ನಪಟ್ಟು ಇದುವರೆಗೆ ಪೂಜಿಸಿದ್ದೇನೋ ಅಂತಹ ಸಾಕ್ಷಾತ್ ಪರಮೇಶ್ವರ ಇವ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ನನಗೆ ಯಾಕೆ ಹೀಗಾಯಿತು? ಹೀಗೆ ಯೋಚನೆ ಮಾಡಿದ್ರೆ ನಿದ್ದೆಗೆಟ್ಟದ್ದು ನಿದ್ದೆ ಮಾಡ್ತೇನೆ ನಾನು. ಆಮೇಲೆ ಹಸಿವ ಬಾಯಾರಿಕೆ ಇಲ್ಲದೆ ನನ್ನ ದೇಹವನ್ನು ದಿನದಿಂದ ದಿನಕ್ಕೆ ಕೃಷವನ್ನಾಗಿ ಮಾಡಿದ್ದೇನೆ. ಆದುದರಿಂದಲೇ ಪಿತ್ತ ನನ್ನ ತಲೆಗೆ ಏರಿ ಪಿತ್ತದ ಉದ್ರಾಟಕ್ಕೆ ನಾನು ಒಳಗಾಗಿ ಹೋದೆ. ಆದ್ದರಿಂದ ಇವನನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯವಾದವು ಆಗದೆ ಹೋಯಿತು. ಏನೇ ಇರಲಿ, ಭಕ್ತಿಯ ಕಾಣಿಕೆಯನ್ನು ದೇವನಿಗೆ ಸಮರ್ಪಣೆ ಮಾಡಬೇಕಾದ್ದು ನನ್ನ ಧರ್ಮ. ಜಯ 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 ಜಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಜಯ ಸುಮನ ಸೋಧಾರ ಜಯ ದುರಿತ ದೂರ ಜಯ ಜಯ ಮುನಿ ಕುಲ ರಕ್ಷ ಜಯ ರಕ್ಷ ಶಿಕ್ಷ ಜಯ 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 ಭಕ್ತಿ ಜಯ ಮಹಾಲಿಂಗ ಜಯ 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 ಶಿರವನ್ನು ಹಸ್ತದಲ್ಲಿ ಭರದಿಂದ ಪಿಡಿದೆ ಭವನಕ್ಕೆ ಕರುಣಾದಿರುವುದಿದು ಕಿವಿಸಿಲ್ಲ ನಮಗೆ ಮಾಂಸಾಕ್ಷಿಗಳಿಂದ ನಿನ್ನ ಪ್ರತ್ಯಕ್ಷ ರೂಪವನ್ನು ಕಂಡು ಧನ್ಯನಾದೆ ತಂದೆ. ಆದರೆ ಮನದಲ್ಲೊಂದು ಕಳವಳ. ಏನು? ಪ್ರಭು, ನನ್ನ ಜೀವದಿಂದ ನಿನ್ನನ್ನು ಸ್ತುತಿ ಮಾಡಬೇಕಾಗಿತ್ತು. ಅಂತಹ ನಾಲಿಗೆಯಿಂದ ಕೆಟ್ಟ ಶಬ್ದವನ್ನು ಪ್ರಯೋಗ ಮಾಡಿದೆ. ನನ್ನ ಕೈಗಳಿಂದ ಪೂಜಿಸಬೇಕಾಗಿತ್ತು. ನನ್ನ ತೋಳುಗಳಿಂದ ನಿನ್ನನ್ನು ಹೊಡೆದಪ್ಪಳಿಸಿದೆ. ಪ್ರಭು, ನನ್ನನ್ನು ಉದ್ಧರಿಸು. ನಾನು ಮಾಡಿದ ಅಪರಾಧವನ್ನು ಮನ್ನಿಸು. ಕಿರಾತ ರೂಪಿಯಾಗಿ ನೀನು ಬಂದದ್ದು ನಾನು ತಿಳಿಯದೆ ಹೋದೆ ತಂದೆ. ಮನ್ನಿಸು ಪ್ರಭು, ಮನ್ನಿಸು. ಖಂಡಿತವಾಗಿಯೂ ಚಿಂತಿಸಬೇಕಾದಂತಹ ಅಗತ್ಯವಿಲ್ಲವಪ್ಪ. ನಿನ್ನದ್ದಾದಂತಹ ಭಕ್ತಿ ಏನು, ನಿನ್ನ ಸತ್ವಾತಿಶಯ ಏನು ಎನ್ನುವುದನ್ನು ನಾನು ಕಣ್ಣಾರೆ ಕಂಡೆ. ನೀನು ಮಾಡಿದ್ದರಲ್ಲಿ ಎಲ್ಲಿಯೇತೂ ಲೋಪದೋಷವಿಲ್ಲ.
ಕಾದಾಡಿದೆ ನನ್ನಲ್ಲಿ. ಇಷ್ಟೊಂದು ಕಠಿಣವಾದಂತಹ ತಪಸ್ಸನ್ನು ಆಚರಿಸಿದರೂ ನಿರಾಹಾರನಾಗಿದ್ದರೂ ಕೂಡ ನಿನ್ನ ಭುಜದಲ್ಲಿ ಸ್ಥಾಪಿತವಾದಂತಹ ಆ ಬಲಮೆ ಏನು ಎನ್ನುವುದನ್ನು ನಾನು ಕಣ್ಣಾರೆ ಕಂಡೆ. ಹಾಗೆಂದು ಕಿರಾತ ರೂಪಿನಿಂದ ನಿನ್ನನ್ನು ಕಾಣುವುದಕ್ಕೆ ಬಂದೆ. ಯಾಕೆ ತಿಳಿಯದೆ ಹೋದೆ ಪ್ರಭು. ಖಂಡಿತವಾಗಿಯೂ ನನ್ನನ್ನು ಘಾತಿಸಿದೆ ಎಂಬುದಾಗಿ ನೀನು ಬೇಸರಗೊಳ್ಳಬೇಡ. ನನ್ನನ್ನು ನಿಂದಿಸಿದ್ದು ಅದು ನಿಂದಾ ವಾಕ್ಯವಲ್ಲ, ನನ್ನ ಸ್ತುತಿ ಎಂಬುದಾಗಿ ನಾನು ಭಾವಿಸಿದ್ದೇನೆ. ನನ್ನನ್ನು ಮೂದಲಿಸಿದೆ. ಹೌದು, ಅದು ನಿಂದಾವಾಕ್ಯ ಎಂಬುದಾಗಿ ನಾನು ಭಾವಿಸಿದ್ದೆ ಅಲ್ಲ. ಮತ್ತೆ ನನ್ನ ಪಾಲಿಗೆ ಅದೇ ಸಂಸ್ಕೃತಿ ಮಾತ್ರವೇ ಅಲ್ಲ, ನನ್ನನ್ನು ಹೊಡೆದೆ ಬಡಿದೆ ಹಾಗೆಂದು ಅದನ್ನು ಆ ರೀತಿಯಾಗಿ ನಾನು ಪರಿಭಾವಿಸಿಲ್ಲ. ಅದೆಲ್ಲವೂ ಕೂಡ ನನ್ನ ಅಂಗಕ್ಕೆ ನೀನು ಮಾಡಿದಂತಹ ಅರ್ಚನೆ ಎಂಬುದಾಗಿಯೇ ನಾನು ಭಾವಿಸಿದ್ದೇನೆ. ಹಾಗಾಗಿ ಚಿತ್ತದಲ್ಲಿ ಕಳವಳಗೊಳ್ಳಬೇಕಾದಂತಹ ಅಗತ್ಯ ಇಲ್ಲ. ಇಷ್ಟೊಂದು ಕಠಿಣತರವಾಗಿ ನನ್ನ ಕುರಿತಾದ ತಪವನ್ನು ಆಚರಿಸಿದ್ದೀಯಲ್ಲ, ಹಾಗಾಗಿಯೇ ನಿನಗೆ ಒಲಿದು ಕೇಳುತ್ತಾ ಇದ್ದೇನೆ. ಏನು ಸ್ವಾಮಿ? ಬೆಚ್ಚದಿರು, ಬೆದರದಿರು, ನಿನ್ನ ಮನದ ಇಚ್ಛೆ ಏನು ಎನ್ನುವುದನ್ನು ನನ್ನಲ್ಲಿ ಹೇಳು. ಖಂಡಿತವಾಗಿ ಮಾತು ಕೇಳಿದಾಗ ಆನಂದವಾಯಿತು ಸ್ವಾಮಿ. ಗುಹ ಗಣಪರಾಯಣೆಯಾಗಿಯೂ ನನ್ನ ಮೇಲೆ ನಿನಗೆ ಕೋಪವಿಲ್ಲ. ಖಂಡಿತವಾಗಿಯೂ ಪ್ರಭು, ನನ್ನ ಉದ್ದೇಶ ಬೇರೆ ಯಾವುದಲ್ಲ. ಏನದು? ನಿನ್ನ ಶರಣ ನಾನು ಎಂಬಂತಹ ಆ ಪ್ರೀತಿ ವಾತ್ಸಲ್ಯ ನನ್ನಲ್ಲಿ ಇರುವುದೇ ಹೌದಾದ್ರೆ ಅಮೋಘವಾದಂತಹ ನಿನ್ನಲ್ಲಿ ಶರವಿದೆಯಂತೆ ಪಾಶುಪತಾಸ್ತ್ರ. ಆ ಪಾಶುಪತಾಸ್ತ್ರವನ್ನು ನನಗೆ ಕರುಣಿಸು ಸ್ವಾಮಿ, ಕರುಣಿಸು ತಂದೆ, ಕರುಣಿಸು ಕರುಣಿಸು. ಪಾಶುಪತವನ್ನು ನಿನಗೆ ಒಲಿದೀಯಬೇಕೆ? ನುಡಿದಿದ್ದೆ ನಾನು. ನುಡಿಗೆ ತಪ್ಪುವುದುಂಟು ಮತ್ತೆ ಮಗನೇ, ಓ ಮಗನೇ, ನುಡಿಗೆ ತಪ್ಪುವುದುಂಟೆ ಮಗನೇ. ಮದುವೆ ನೀ ಬೇಡಿದ ಶವಗಳ ಮಗನೇ, ಸ್ವಾಮಿ ಪಾಶುಪತ ಶರವನ್ನು ಪಡೆಯುವಂತಹ ಉದ್ದೇಶದಿಂದ ನೀನು ತಪಸ್ಸನ್ನು ಆಚರಿಸಿದ್ದೆ. ನೀನು ಕೇಳಿದ್ದನ್ನು ಕೊಡುತ್ತೇನೆ, ನಿನ್ನ ವಾಂಛಿತವನ್ನು ನೆರವೇರಿಸ್ತೇನೆ ಎಂಬುದಾಗಿ ನಾನು ಆಡಿದ್ದೇನಲ್ಲ, ಆಡಿ ತಪ್ಪುವುದುಂಟೆ. ಹಾಗಾಗಿ ನಿನ್ನ ಇಚ್ಛೆಯನ್ನು ಈಡೇರಿಸ್ತೇನೆ, ಪಾಶುಪತವನ್ನು ನಿನಗೆ ಅನುಗ್ರಹಿಸುತ್ತೇನೆ. ಆದರೆ ಮಗನೇ, ನೋಡಿದ್ಯಲ್ಲ, ನನ್ನ ಮೈಯೆಲ್ಲ ಬೆವರಿದೆ. ನನ್ನಲ್ಲಿ ಹೋರಾಡಿದ ಪರಿಣಾಮವಾಗಿ ಅಲ್ಲಲ್ಲಿ ರಕ್ತ ಇದೆ, ರಕ್ತ ಹರಿಯುತ್ತಾ ಇದೆ. ಹಾಗಾಗಿ ಮಿಂದು ಶುಚಿರ್ಭೂತನಾಗಿ ಬಾ. ಈಗ ಬಂದ ಸ್ವಾಮಿ, ಈಗ ಬರ್ತೇನೆ. ಹೀಗೆ ಬಾ. ಆ ಶರದ ಪದೆಯ ಮುಂದಿರುವೆ ಮತ್ತೋಪದೇಶವು ಕರೆದಿತ್ತು ಪಾಶುಪತ ಶರವನು ಕೊಟ್ಟ ನಿನ್ನೆ ಸುಕೃತನು ಪಾರ್ಥನು. ದೇವರೇ, ಮಿಂದು ಶುಚಿರ್ಭೂತನಾಗಿ ಬಂದಿದ್ದೀಯಷ್ಟೇ. ಇನ್ನೀಗ ಈ ಪಾಶುಪತ ಶರವನ್ನು
ನಿನಗೆ ಅನುಗ್ರಹಿಸುವುದಕ್ಕಿದ್ದೇನೆ, ಪರಿಗ್ರಹಿಸಬೇಕು. ಸ್ವಾಮಿ ಮಾತ್ರವೇ ಅಲ್ಲ, ಈ ಶರವನ್ನು ತೊಡುವುದು ಹೇಗೆ, ಅದು ಯಾವ ರೀತಿಯಲ್ಲಿ ಪರಿಣಾಮವನ್ನು ಬೀರುತ್ತದೆ, ಮಾತ್ರವೇ ಅಲ್ಲ ಇದಕ್ಕೆ ಉಪಯುಕ್ತವಾದಂತಹ ಮಂತ್ರ ಯಾವುದು, ಇದೆಲ್ಲವನ್ನೂ ಕೂಡ ನಿನಗೆ ಕಿವಿಯಲ್ಲಿ ಉಸುರುತ್ತೇನೆ. ಸ್ವಾಮಿ, ಆದ್ರೆ ಒಂದು ವಿಚಾರ ಏನು? ಕ್ಷತ್ರಿಯ ಆಯುಧವೇ ಭೂಷಣಗಳು. ಹೌದು, ನನ್ನಲ್ಲಿ ಧನುಸ್ಸು ಇಲ್ಲ, ನನ್ನಲ್ಲಿ ಆಯುಧಗಳಿಲ್ಲ, ಪರಿಯಾದ ಪಟ್ಟಣಿಕೆ ಎಲ್ಲವೂ ನಿಮ್ಮ ಸ್ವಾಧೀನ ಇದೆ. ಎಲ್ಲವನ್ನೂ ಕೂಡ ನಾನೇ ನುಂಗಿದ್ದೇನೆ. ಅದನ್ನು ಈ ಕ್ಷಣದಲ್ಲಿಯೇ ನಿನಗೆ ಅನುಗ್ರಹಿಸ್ತೇನೆ. ಇದು ನಿನ್ನ ಘಾಟಿ, ಇದು ಕಟಾರಿ. ಒಳ್ಳೆ ಸಂತೋಷವಾಯಿತು. ಗಿರಿಜೆ, ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೇ ದೇವಿ ನಾರಾಯಣಿ ನಮೋಸ್ತುತೆ. ನಾರಾಯಣಿ ನಮೋ. ಅರ್ಜುನ, ಮೇಲೇಳು ಕಂದ. ಅರ್ಜುನ, ಲೋಕಮಾತೆ, ನಿನಗೆ ಇರುವಂತಹ ಹೆಸರು ಇನ್ನೊಂದು. ಪಾರ್ಥಿವರಲ್ಲಿ ಅಗ್ರಗಣ್ಯ ಪಾರ್ಥ, ಪೃಥಾದೇವಿಯ ಮಗ. ಆ ಪೃಥಾದೇವಿ ನಿನ್ನನ್ನು ಪಡೆದು ನಿಜವಾದ ಅರ್ಥದಲ್ಲಿ ಧನ್ಯಳಾದಳು ಅಂತ ತಿಳ್ಕೊಳ್ಳುತ್ತೇನೆ. ಕುಮಾರ, ಸ್ವಾಮಿ, ಸಾಹಸ ಪ್ರಾಪ್ತಿಯಲ್ಲಿ ನೀನು ಅಗ್ರಗಣ್ಯ. ಶಿವನನ್ನೇ ಒಲಿಸಿಕೊಳ್ಳುವುದಕ್ಕಾಗಿ ಮುಂದಾದವನು. ಪಶುಪತಿ ಒಲಿದಿದ್ದಂತಹ ಶರ ಪಾಶುಪತ, ಹೌದು, ವಿಶೇಷವಾದಂತಹ ಮಂತ್ರಶಕ್ತಿಯಿಂದ ಕೂಡಿದ್ದು. ಕುಮಾರ, ಅಮ್ಮ, ತಂದೆ ಪಾಶುಪತ ಅಸ್ತ್ರವನ್ನು ನೀಡಿದಾಗ ತಾಯಿಯಾದವಳು ಬರಿಗೈಯಲ್ಲಿ ಹಿಂದೆ ಹೋಗುವುದು ಸರಿಯಾಗುವುದಿಲ್ಲ. ಆದ್ದರಿಂದ ಮಗನಾದ ನಿನಗೆ ಒಂದು ವಿಶೇಷವಾದ ಅನುಗ್ರಹವನ್ನು ಮಾಡಬೇಕು ಅಂತ ನಾನು ಯೋಚನೆ ಮಾಡಿದ್ದೇನೆ. ಸಂತೋಷವಾಯ್ತಮ್ಮ. ಏನದು? ನಿನ್ನ ಸಾಧನೆಗೆ ಅನುಗುಣವಾಗಿ ಆ ಪಾಶುಪತ ಅಸ್ತ್ರ ಇದೆಯಲ್ಲ, ಹೌದು, ಅದಕ್ಕೆ ಬಳುವಳಿಯಾಗಿ ಇದೋ ಈ ಅಂಜನಾಸ್ತ್ರವನ್ನು ನೀಡುತ್ತಾ ಇದ್ದೇನೆ. ಸ್ವೀಕರಿಸಿ, ನಿನ್ನ ಭವಿಷ್ಯ ಸುಭದ್ರವಾಗಿ. ಹರಿಹರರ ದಿವ್ಯ ಚರಣಾರವಿಂದಗಳಿಗೆ ಮತ್ತೊಮ್ಮೆ ಪ್ರಣಾಮಗಳು. ವಾರದಲ್ಲಿ ಬಂದಲ್ಲಿ ದಯ ಗಳಿಸುವಂತೆಯೇ ನನ್ನನ್ನು ಕರುಣಾನುಗ್ರಹದಿಂದ ಉದ್ಧರಿಸಬೇಕು, ಹರಸಬೇಕೆಂದು ತಮ್ಮ ಸನ್ನಿಧಿಯಲ್ಲಿ ನನ್ನ ಕೇಳಿಕೆ. ಪಾರ್ಥ, ಸ್ವಾಮಿ, ಹರವೊಡನೆ ಹೋರಾಡಿ ಆತನ ಹಣೆಯಲ್ಲಿಯೇ ಬೆವರುಕ್ಕಿಸಿದಂತಹ ಮಹಾನುಬಲಾನ್ವಿತ ನೀನು ಈಗ ನನ್ನ ನಿಜವಾದ ಪ್ರೀತಿಗೂ ಪಾತ್ರನಾಗಿದ್ದೇನೆ. ಹಾಗಾಗಿ ಮನಮೆಚ್ಚಿ ಹೇಳ್ತಾ ಇದ್ದೇನೆ, ಏನು ತಂದೆ, ಗುಹ ಗಣಪರಿಗಿಂತಲೂ ನೀನು ನನಗೆ ಪ್ರೀತನಾಗಿದ್ದಿ. ಮಾತ್ರವೇ ಅಲ್ಲ, ನನ್ನ ನಿಜ ಶಿಷ್ಯನೂ ನೀನಾಗಿದ್ದಿ. ಹೋದಲ್ಲಿ ನಿನ್ನ ಕಾರ್ಯಕ್ಕೆಲ್ಲಕ್ಕೂ ಕೂಡ ಜಯವಾಗಲಿ ಎಂಬುದಾಗಿ ಹರಸುತ್ತಾ ಇದ್ದೇನೆ. ಬೀಳ್ಕೊಂಡು ಕುಳಿದು
ಮಗನೇ. ಹಾಗೆ ಯೋಚಿಸುತ್ತಿದ್ದಂತೆಯೇ ಮಾತಲಿಯು ರಥವನ್ನು ತಂದಿರಿಸಿದ್ದಾನೆ. ಆಹಾ, ಈ ಪುಣ್ಯ ಪ್ರದೇಶಕ್ಕೆ ಒಮ್ಮೆ ಕೈ ಮುಗಿದಾಯಿತು. ಅನೇಕ ಮುಂದೆ ವಿಜ್ಞಾನಿಗಳು, ಬ್ರಾಹ್ಮಣೋತ್ತಮರು ಅವರೆಲ್ಲವರಿಗೂ ವಂದಿಸಿದ್ದೇನೆ. ಅವರಿಂದಲೂ ಆಶೀರ್ವಾದವನ್ನು ಹೊಂದಿದ್ದಾಯಿತು. ಇನ್ಯಾಕೆ ತಡ? ಮಾತಲಿಯು ತಂದಿಟ್ಟಂತಹ ರಥವನ್ನು ಏರಿಕೊಂಡು ಸಶರೀರನಾಗಿಯೇ ದೇವಲೋಕವನ್ನು ಸೇರಿಕೊಳ್ಳುತ್ತೇನೆ. ವಿಶೇಷವಾದಂತಹ ವಿಮಾನವನ್ನು ಕಳಿಸಿದ್ದು ನಾನು. ಮಾತಲಿಯೇ ಸೇರಿಕೊಂಡು ಬಂದವು. ಅದುವೇ ನಮ್ಮದಾದಂತಹ ರಥ ಅಂತ ಹೇಳಿಕೊಳ್ಳಬಹುದಾಗಿ. ಇಂದ್ರಕೀಲಕವೆನ್ನುವಂತ ವನಕ್ಕೆ ಕೈ ಮುಗಿದು ನಾನು ರಥವನ್ನು ಏರಿದವ. ಏರಬೇಕು, ಇಲ್ಲಿಯವರೆಗೆ ಬರಬೇಕು ಎನ್ನುವಂತಹ ಉದ್ದೇಶ ನನ್ನದಾಗಿತ್ತು. ಮಾರ್ಗದಲ್ಲೇ ಬ್ರಹ್ಮಾಂಡದ ವಿಶೇಷಗಳನ್ನೆಲ್ಲ ಸ್ಪಷ್ಟಪಡಿಸುತ್ತಲೇ ನನ್ನನ್ನು ಕರೆತಂದವನು ಮಾತಲಿ. ದೇವಲೋಕಕ್ಕೆ ಬರುವಾಗ ಇಲ್ಲಿಯದಂತಹ ವೈಶಿಷ್ಟ್ಯ ಏನೋ ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ತಿಳಬೇಕು ಅಂತಲೇ ನಾನು ಹೇಳಿ ಕಳಿಸಿ. ಕಣ್ಮನ ತುಂಬಿಕೊಂಡೇ ನಾನು ಬಂದವನಿದ್ದೇನೆ. ಮನ ತುಂಬಿತು ಅಂತಾದ್ರೆ ನನ್ನ ಮನಸ್ಸು ತುಂಬಲೇಬೇಕಲ್ಲ. ನಿನ್ನನ್ನೊಮ್ಮೆ ಆಳಂಗಿಸಿಕೊಳ್ಳಬೇಕು ಅಂತ ಮನಸ್ಸಾಗಿದೆ. ಧನ್ಯನಿದ್ದೇನೆ. ಇಷ್ಟಕ್ಕೆ ಸಾಕಾಗುವುದಿಲ್ಲ ಮಗನೇ. ಮತ್ತೆ ಇದೋ ಸಿಂಹ ವಿಷ್ಠರವಿದೆ. ನೀವು ಹೇಳುವಂತಹ ದೇವಪೀಠವಿದು. ಹೌದು. ಇಲ್ಲಿ ನಾನೊಬ್ಬನೇ ಕುಳಿತುಕೊಳ್ಳುವುದಲ್ಲ, ಮತ್ತೆ ನನಗೆ ಜೊತೆಯಾಗಿ ನೀನು ಕುಳಿತುಕೊಳ್ಳಬೇಕು. ಬಾ, ಹೀಗೆ ಬಾ, ಸರಿ, ಕುಳಿತುಕೋ ಮಗನೇ. ಇದು ಸಂತೋಷವಾದಂತಹ ಸಮಯ. ನಿನ್ನದಾದಂತಹ ಯಾವುದೇ ವ್ಯಕ್ತಿತ್ವ ಇದೆಯೋ ಅದನ್ನು ಪ್ರತಿಬಿಂಬಿಸುವಂತಹ ಕಾಲ ಇದಾಗಿದೆ. ಇಂದ್ರನ ಅರ್ಧ ಸಿಂಹಾಸನವನ್ನು ಏರಿತ್ತು ನೀನಿದ್ದೀಯ. ಇನ್ನು ಮುಂದಕ್ಕೆ ನಿನ್ನನ್ನು ಕಿರೀಟಿ ಎನ್ನುವ ಹಾಗೆ ಹೇಳಿಸಿಕೊಳ್ಳಬಹುದಾಗಿದೆ. ಒಂದು ಕಿರೀಟವನ್ನು ನನ್ನ ಶಿರಸ್ಸಿನ ಮೇಲೆ ಇರಿಸಿದ್ದೀರಿ. ಏರಬೇಕು ಅಂತಾದ್ರೆ ಕಿರೀಟ ತೊಡಿಸದೆ ಏರುವುದಕ್ಕಾಗುವುದಿಲ್ಲ ಮಗನೇ. ಆದ್ರೆ ಮಾತ್ರ ನಿನ್ನನ್ನು ನೋಡಿದಾಗ ಕುತೂಹಲಿಗನಾಗಿದ್ದೇನೆ. ಏನಪ್ಪ ಅದಾವುದೋ ಮನಸ್ಸಿನಲ್ಲಿ ಬಹಳಷ್ಟು ಬದಲಾವಣೆ ಇದ್ದ. ಅನುಗುಣ ಮಹಾಶಯ, ನೀನು ಆ ನಕ್ಷತ್ರದಲ್ಲಿ ಹುಟ್ಟಿದ್ದು ಅಂತ ಕಾಣ್ತದೆ. ಹಾಗಾಗಿ ನಿನಗಂತ ಹೆಸರನ್ನೇ ಇರಿಸಿದ್ದಿರಬೇಕು. ಫಾಲ್ಗುಣ ನಕ್ಷತ್ರದಲ್ಲಿ ಹುಟ್ಟಿಕೊಂಡವನು ಅಂತ ಹೇಳಿ. ಏನೇ ಆಗಲಿ ಅದು ವಿಶೇಷವಲ್ಲವಪ್ಪ. ಮತ್ತೆ ಈ ಹೊತ್ತು ಇಷ್ಟೊಂದು ಸಂತೋಷದಿಂದ ಉತ್ಸಾಹಿತನಾಗಿ ನಿನ್ನಲ್ಲಿ ಮಾತನಾಡಿಸಿದ್ರೆ ಅದಾವುದೋ ಮನಸ್ಸಿನಲ್ಲಿ ಪ್ರತ್ಯೇಕವಾದಂತಹ ಭಾವನೆಯನ್ನು ನೀನು ಅಂತುಕೊಂಡಿದ್ದಿ ಅಂತ ಬೇರೆ ಹೇಳಬೇಕಾದದಿಲ್ಲ. ಯಾಕೆ? ತಪಸ್ಸನ್ನು ಮಾಡುವುದಕ್ಕೆ ಬಹಳಷ್ಟು ಕಾಲ ಬೇಕು.
ಕಳೆದು ಹೋಗಿರಬೇಕು. ಬಳಲಿತ್ತಿ ಅಂತ ಕಾಣ್ತದೆ. ನಿನ್ನ ಮನಸ್ಸಿನಲ್ಲಿ ಅದಾವುದೋ ಒಂದು ರೀತಿಯ ಭಾವ ಅಂಕುರಿಸಿದೆ ಅಂತಾದ್ರೆ ನಿಸ್ಸಂಕೋಚದಿಂದ ನನ್ನಲ್ಲಿ ಆಡಿಕೊಳ್ಳಬಹುದಲ್ಲ. ಮುಖ ಕುಗ್ಗಿದ್ದು ಯಾಕೆ ಅಂತ ಕಾರಣವಿದೆ. ಜನನಕ್ಕೆ ಕಾರಣೀಭೂತನಾದಂತಹ ಮಹಾಶಯ ಮುಖವು ಮಾನವಾಗುವುದಕ್ಕೆ ಅಥವಾ ಕಂದಿದ ಆನನವುಳ್ಳವನಾಗುವುದಕ್ಕೆ ಜನತರವಾದಂತಹ ಕಾರಣ ಒಂದುಂಟು. ಒಂದು ಕಾಲಕ್ಕೆ ನಾವು ಇಂದ್ರಪ್ರಸ್ಥದಲ್ಲಿರುವಂತಹ ಸಮಯ ತ್ರಿಕಾಲಜ್ಞಾನಿಯು ತ್ರಿಲೋಕ ಸಂಚಾರಿಯೂ ನಾರದ ಮಹರ್ಷಿಗಳ ಆಗಮನ ನಮ್ಮ ಸಭೆಗಾಗಿತ್ತು. ನಮ್ಮ ವೈಭವವನ್ನು ಕಂಡು ಯೋಗ್ಯವಾದ ರೀತಿಯಿಂದಲೇ ಹೊಗಳಿದಂತಹ ನಾರದ ಮಹರ್ಷಿ ಒಂದು ಮಾತನ್ನಾಡಿದ್ದ. ಏನಂತೆ? ಆಗಲೇ ನಡನ ಹುಷಾರಿಗಳೆಲ್ಲರೂ ಕೂಡ ದೇವಲೋಕದ ಪುಣ್ಯ ಸಭೆಯಲ್ಲಿ ತಾವು ವಿರಾಜಮಾನರಾಗಿದ್ದಾರೆ. ಸರಿ, ನಾನು ಹೋಗಿ ನೋಡುವ ಕಾಲಕ್ಕೆ ದೇವಸಭೆಯಲ್ಲಿ ನಿಮ್ಮಯ್ಯನಾದಂತಹ ಪಾಂಡವು ಯೋಗ್ಯ ಸ್ಥಾನದಲ್ಲಿ ಇಲ್ಲ. ಯಾವುದೋ ದಕ್ಷಿಣ ದಿಕ್ಕಿನಡೆಯಲ್ಲಿ ಮ್ಲಾನನ ಮುಖರಾಗಿ ತಾನಿದ್ದಾನೆ. ಹೀಗಾಗಿದೆ ಎಂಬ ಹಾಗೆ. ಏನು ಕಾರಣವು ಅಂತ ಹೇಳಿದ್ರೆ ಅವನು ಶಾಪಗ್ರಸ್ತನಾಗಿ ಅಳಿದ ಕಾರಣದಿಂದಲಾಗಿ ಅವನಿಗೆ ಮೇಲಿದ್ದರೂ ಯೋಗ್ಯತೆ ಒದಗಿ ಬಂದಿಲ್ಲ. ಏನಾಗಬೇಕು ಅಂತ ಕೇಳುವಂತ ಪ್ರಶ್ನೆ ಕೇಳಿದ್ದಕ್ಕೆ ಹೇಳಿದ್ರು, 5 ಮಂದಿ ಮಕ್ಕಳು ನೀವಿದ್ದೀರಿ, ವೀರಾಧಾರಿಗಳಾದಂತಹ ಮಕ್ಕಳಿರುತ್ತ ಅಯ್ಯನು ಸ್ವರ್ಗದಲ್ಲಿ ಶುಭ ಸ್ಥಾನದಲ್ಲಿ ನಾನು ಇಲ್ಲದೆ ಹೋದರೆ ಪುತ್ರತ್ವಕ್ಕಾದರೂ ಅರ್ಥ ಏನುಂಟು ಮಗು ಅಂತ ಕೇಳಿದ್ರೆ ಪರಿಹಾರದ ರೂಪದಲ್ಲಿ ರಾಜಾಧ್ವರವನ್ನು ಮಾಡುವಂತನ್ನು ಮಾತನ್ನಾಡಿದ್ರು. ಅದಕ್ಕನುಗುಣವಾಗಿ ಕೃಷ್ಣನನ್ನು ಹೊಂದಿರಿಸಿಕೊಂಡು ರಾಜಾಧ್ವರವನ್ನು ಪೂರೈಸಿಯವರು ನಾವು. ನನ್ನಯ್ಯನಿಗೆ ಸ್ವರ್ಗದಲ್ಲಿ ಯೋಗ್ಯವಾದ ಸ್ಥಾನದ ಕೊಂಡಿದೆ ಎಂಬ ಭರವಸೆ ನನಗುಂಟು. ಆದ್ರೆ ನಾನು ಇಲ್ಲಿ ಬಂದು ನೋಡಿದ್ರೆ ಎಲ್ಲಿಯೂ ನನ್ನ ಅಯ್ಯನ್ನು ನಾನು ಕಾಣುವುದೇ ಇಲ್ಲ. ಅಪ್ಪನನ್ನು ಕಂಡುವುದಿಲ್ಲ ಎನ್ನುವಂತಹ ಖಿನ್ನತೆ ಬಿಟ್ಟರೆ ಬೇರೆ ಏನಿದೆ ನನಗೆ? ಎಲ್ಲಿದ್ದಾರೆ ನನ್ನ ತಂದೆ? ಒಮ್ಮೆ ಅವರನ್ನು ಕಾಣಬೇಕು. ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಿನ್ನ ಅಪ್ಪಯ್ಯ ಎಲ್ಲಿದ್ದಾರೆ ಅಂತಲ್ಲೋ ಆ ಪ್ರಶ್ನೆಗೆ ಪ್ರಶ್ನೆಯ ಉತ್ತರವಲ್ಲ. ನನ್ನೊಂದಿಗೆ ಬಹಳ ಸರಿ, ಯೋಗ್ಯವಾದಂತಹ ಸ್ಥಾನ ಕಲ್ಪಿತವಾಗಿದೆ ಎನ್ನುವುದು ನನಗೆ ಮನದಟ್ಟಾಗಬೇಕು ಅಂತಾದ್ರೆ ಕಣ್ತುಂಬ ನೋಡಬೇಕು. ನಿನ್ನ ದೃಷ್ಟಿಗೆ ಗೋಚರವಾಗುವಂತೆ ಅದು ಪಾಂಡು ಚಕ್ರವರ್ತಿ ಅಲ್ಲಿದ್ದಾನೆ. ನಿಮ್ಮ ಹೇಳಿಕೆ ಒಂದು ಹೋಗುತ್ತೆ ಕಣ. ನಮ್ಮ ಅಯ್ಯನನ್ನು ಕರೆದುಕೊಂಡು ಬಂದು ಯೋಗ್ಯವಾದಂತಹ ಉಳಿರಿಸಿದ್ದಾನೆ. ಕಂಡು ನಾನು ಧನ್ಯನಾದ. ಎಂತಹ ಸಭೆ ಇದು! ಸುಧರ್ಮ ಸಭೆಯನ್ನು ಕಂಡಾಗ ಮನಸ್ಸಿಗೆ ಎಷ್ಟು ಮುದವಾಗುತ್ತಾ ಇದೆ. ಕಾವ್ಯವಾಣಿಯಲ್ಲಿ ನಾವು ಕೇಳಿದ್ದಂತೂ ಸುರಸಭೆ ಬಹಳ ವಿಶೇಷವಾದದ್ದು ಎನ್ನುವ ಹಾಗೆ ಇಲ್ಲಿರುವಂತಹ ಸಭಾಸ್ತೋಮವೇ ಬಿಟ್ಟಗಣ್ಣಿನವರೇ ಇರುವುದು. ನಾನು ನಿಮ್ಮ ಒತ್ತಿನಲ್ಲಿ ಕುಳಿತಾಗ ಎಲ್ಲರೂ ಮೂಗಿನ ಮೇಲೆ ಬೆಟ್ಟಿಸಿ ಆಶ್ಚರ್ಯಕ್ಕೆ ಒಳಗಾದ. ದೃಷ್ಟಿಯೆಲ್ಲವೂ ಈ ಕಡೆಗೆ ನೆಟ್ಟು ಹೋಗಿದೆ. ಏನು ಭಾಗ್ಯವೀ ಮಹಿಮನದ್ದು ಎನ್ನುವ ಅಂತಹ ಯೋಗ್ಯತೆ ಇದೆ ಅಂತ ಇಂದ್ರನ ಮಗನ ಯೋಗ್ಯತೆ ಅವರಿಗೂ ಅರ್ಥವಾಗಬೇಕು ಅಂತಾದ್ರೆ ನೀನಷ್ಟು ಸಾಧನೆಯನ್ನು ಮಾಡಿದ್ದು ಅಂತಾಯಿತು. ಸರಿ ಮಗನೇ, ತೃಪ್ತಿ ಆಯಿತಲ್ಲ?
ಆಯ್ತಲ್ಲ, ಸರಿ ತೃಪ್ತಿ ಆಯ್ತು, ಸಮಾಧಾನವಾಯಿತಲ್ಲ. ಒಂದಕ್ಕಿನ್ನು ಸಮಾರಂಭ ಉಂಟು. ಸಮಾರಂಭ ವಿಶೇಷವಾಗಿ ಆಗಲೇಬೇಕು. ಏನು? ಸುಧರ್ಮ ಸಭೆಯಲ್ಲಿ ಇದ್ದ ಕಾರಣದಿಂದಲಾಗಿ ಇಲ್ಲಿ ಆಗಬೇಕಾದದ್ದು ವಿಶೇಷವಾದಂತಹ ನಾಟ್ಯ ಕಾರ್ಯಕ್ರಮ. ನಾವು ಕೇಳಿದ್ದುಂಟು ಅಕ್ಷರಗಳವರು ಸುಲಲಿತವಾಗಿಯೇ ತಮ್ಮ ನಾಟ್ಯ ಕಲೆಯನ್ನು ಕಾಣಿಸ್ತಾರೆ ಎಂಬ ಹಾಗೆ. ಅಂತ ಸಭೆಯೂ ಇಲ್ಲಿದೆ. ದೇವಲೋಕದ ಸಂಸ್ಕೃತಿ ಅದು. ಅದಕ್ಕೆ ವಿಶೇಷವಾದಂತಹ ಏರ್ಪಾಟನ್ನು ಮಾಡ್ತೇನೆ. ಹೀಗೆ ಬರಬೇಕು. ನಾನು ತದೇಕ ಚಿತ್ತನಾಗಿ ಗಮನವಿಟ್ಟು ನೋಡು, ಅದನ್ನು ನೋಡಬೇಕು. ನೀನು ಬೇರೆಯವರನ್ನು ಹೋಗು, ಏನು ನಿದ್ರೆ ಮಾಡಲಿಕ್ಕೆ? ಮನೆಗೆ ಪವಡಿಸಲು ಬಹಳಷ್ಟು ಮೊಳಲಿದ್ದಾರೆ ಎನ್ನುವುದು ಎಲ್ಲ ಮನಸ್ಸಿಗೂ ವ್ಯಂಗ್ಯವಾದದ್ದೇ. ವಿಶ್ರಾಂತಿಗೆ ಬೇಕಾಗಿ ಇನ್ನೊಂದು ಮನೆಗೆ ಹೋಗು ಅಂತ ಕಳಿಸಿದ್ದೇನೆ ನಾನು. ನನ್ನ ಮನಸ್ಸಿಗೆ ಅರಿವಾಗುತ್ತಾ ಇದೆ ಇಲ್ಲಿ ಏನಾಗಿದೆ ಎನ್ನುವುದು. ಇದಕ್ಕೆ ಸರಿಯಾದಂತಹ ಪರಿಹಾರ ಕಂಡುಕೊಳ್ಬೇಕು ಅಂತಾದ್ರೆ ಎಲ್ಲಿ ಚಿತ್ರಸೇನ ಹೀಗೆ ಬರಬೇಕು. ಸಭೆಯಲ್ಲಿ ಗಾಯನವನ್ನು ಮುಗಿಸಿ ಬಿಡದಿಗೆ ತೆರಳಿದಷ್ಟೇ ಬರಬೇಕೆಂಬುದಾಗಿ ಅಪ್ಪಣೆ ಆಯಿತು. ಅವಶ್ಯವಾಗಿ ಗೊತ್ತಾಗಲಿಲ್ಲ. ಮಹತ್ ಕಾರ್ಯ ಹೊಂದಿದೆ. ಏನೇನು ಏನೋ ಧರ್ಮ ಸಭೆಯಲ್ಲಿ ನಿನ್ನದಾದಂತಹ ವಿಶಿಷ್ಟವಾದ ಗಾಯನ. ಚಿತ್ರಸೇನನ ಗಾಯನವನ್ನು ಕೇಳುವುದಕ್ಕೆ ಹೆಚ್ಚು ಮಂದಿಗಳು ಹಾರೈಸ್ತಾರೆ, ಅಪೇಕ್ಷಿಸ್ತಾರೆ. ಸ್ವಲ್ಪ ಮೊದಲು ಮುಗಿಸಿದ್ದಷ್ಟೇ ನನ್ನ ಈ ಕ್ಷಣದಲ್ಲಿ ಮತ್ತೊಮ್ಮೆ ಯಾಕಿರಬಹುದು ಅಂತ ಆಗಂತುಕರು ಬಂದಾಗ ವಿಶೇಷವಾದಂತಹ ಸಭೆಯನ್ನು ನೆರೆಹಿರಿ ಅವರ ಮನವನ್ನು ಮುದಗೊಳಿಸುವಲ್ಲಿ ದೇವೇಂದ್ರನ ಪಾತ್ರ ಹಿರಿದಾದದ್ದು. ನನ್ನ ಮಗ ಬಂದಿದ್ದಾನೆ, ನಿನಗೂ ಗೊತ್ತಿದೆ. ಹೌದು, ವಿಶೇಷವಾದಂತಹ ಇನ್ನೊಮ್ಮೆ ನನ್ನ ಗಾಯನ ಕೇಳಬೇಕು ಅಂತ ಆಸೆ ಆಗಿದೆಯೋ? ಹಾಗೇನೂ ಅಲ್ಲ. ಇಲ್ಲಿ ನರ್ತನ ನಡೆಯುತ್ತಾ ಇತ್ತು ನೋಡು. ಹೌದು, ನನ್ನ ಮಗನ ಮನಸ್ಸು ಯಾವ ಸ್ಥಿತಿಯಲ್ಲಿತ್ತು ಅಂತ ನೋಡಿದ್ರೆ ಊರ್ವಶಿ ಸಹಸ್ರ ಕವಚನನ್ನು ಕೊಲ್ಲುವುದಕ್ಕೆ ಬೇಕಾಗಿ ಬದರಿಕಾಶ್ರಮದಲ್ಲಿ ನರನಾರಾಯಣರು ಒಂದು ಕಾಲಕ್ಕೆ ಇದ್ರು. ಆ ಕಾಲ ಆವಾಗಲೇ ನಾನೊಂದು ಯುಕ್ತಿಯನ್ನು ಮಾಡಿದ್ದಿತ್ತು. ಹೌದು, ಅವರ ತಪಸ್ಸನ್ನು ಹೇಗಾದ್ರೂ ಭಂಗಪಡಿಸಬೇಕು ಎನ್ನುವ ಹಾಗೆ. ಕೇವಲ ಭಂಗಪಡಿಸುವುದು ಎನ್ನುವಂತಹ ದೃಷ್ಟಿಕೋನವಾದ್ರೂ ಅಂತರ್ಯದಲ್ಲಿ ಬೇರೆಯೇ ಭಾವವನ್ನು ಹೊಂದಿದವ ನಾನಿದ್ದೆ. ಅದಕ್ಕೆ ಬೇಕಾಗಿ ನೃತ್ಯಾಂಗನೆಯರನ್ನು ಆ ಕಡೆಗೆ ಕಳಿಸಿದ್ರೆ ಇವರೇನು ಮಹಾ ಮಠಗಾತಿಯರು, ಅದಕ್ಕಿಂತಲೂ ವಿಶೇಷವಾದಂತಹ ರೂಪವ ನೃತ್ಯಗಾತಿಯನ್ನು ಸೃಷ್ಟಿಸ್ತೇನೆ ಅಂತ ಒಂದು ದರ್ಭೆಯ ತುಂಡನ್ನು ತೆಗೆದು ನನ್ನ ಊರನ್ನು ಬಸಿದಾಗಲೇ ಓರ್ವಾಕೆ ನಾರಿ ಹುಟ್ಟಿಕೊಂಡು ಅವಳೇ ಊರ್ವಶಿಯಾಗಿದ್ದಾಳೆ. ಮತ್ತೆ ನಮಗೆ ಕೊಡುಗೆಯಾಗಿ ಅವರು ಕೊಟ್ಟಿದ್ದಾರೆ ಅಲ್ವಾ? ಇಲ್ಲೇ ಇದ್ದಾಳೆ. ಅಂತಹ ಊರ್ವಶಿಯ ನರ್ತನವನ್ನು ಕಂಡಂತಹ ಪಾರ್ಥ ಅವನ ಮನಸ್ಸು ಅವಳ ಮೇಲಿದೆ ಅಂತ ಬೇರೆ ಹೇಳಬೇಕಾದದ್ದಿಲ್ಲ. ನೀನು ನೇರವಾಗಿ ಹೋಗಿ ಆ ಊರ್ವಶಿಯನ್ನು ಪಾರ್ಥನಿರುವಂತಹ ಮನೆಗೆ ಕಳಿಸಬೇಕು. ಅಷ್ಟೇ ನೀವು ಮಾಡಿದ್ರೆ ಸಾಕು. ಆದಿತಲ್ಲ? Thank you.
ಚಿತ್ರಸೇನ. ಹೌದು. ಆ ಚಿತ್ರಸೇನ ಊರ್ವಶಿ ಸುರಸಭೆಯಲ್ಲಿ ನರ್ತವನನ್ನು ಪೂರೈಸಿ ನಮ್ಮ ಬಿಡಲು ಸೇರಿಕೊಂಡವರು ತಾವು. ಹೌದು. ಏನಾದ್ರೂ ಒಂದು ಕಾರ್ಯ ಆಗ್ಬೇಕಿದ್ರೆ ಒಂದು ಜನಕ್ಕೆ ಕಳಿಸ್ಕೊಡ್ತೀರಿ, ನಾನೇ ನಿಮ್ಮ ಬಳಿಗೆ ಬರಬಹುದಿತ್ತು. ಇದು ಹಾಗಿಲ್ಲ, ನಿಮ್ಮ ಆಗಮನ ಇಲ್ಲಿಗೆ. ಹೌದು. ಬಹುಶಃ ಹೀಗಿರಬಹುದು. ಹೇಗೋ ಎಲ್ಲಾದ್ರೂ ದೇವೇಂದ್ರನಿಗೆ ನಮ್ಮಿಂದ ಅಧಿಕವಾದ ಸೇವೆ ಇದ್ದು ಆ ಉದ್ದೇಶದಿಂದ ಕಳಿಸಿಕೊಂಡಾನೆ. ವಿಶೇಷ ಕಾರ್ಯಕ್ರಮವೋ? ಹೌದಾ? ಅಲ್ಲ, ಕಾರ್ಯವೋ ಏನಂತ ಗೊತ್ತಾಗ್ಲಿಲ್ವಲ್ಲ. ಸಭೆಯಲ್ಲಿ ನನ್ನದೇ ಗಾಯನ, ನಿನ್ನದೇ ನರ್ತನ ಇದ್ದದ್ದೇ. ಸ್ವಕಾರ್ಯ ಆದ್ರೆ ನಾನೇ ಬರ್ಬೇಕಿತ್ತು? ಬೇಕಾಗಿಲ್ಲ, ಅಗತ್ಯ ಇಲ್ಲ. ಸ್ವಕಾರ್ಯ ಅಲ್ಲ ಇದು. ಹಾಗಾದ್ರೆ ಸ್ವಾಮಿ ಕಾರ್ಯ. ಸ್ವಾಮಿ ಕಾರ್ಯ? ಹೌದು. ಆದ್ರೆ ಏನೋ ಇಂದ್ರ ಅಪ್ಪಣೆ ಕೊಟ್ಟಿದ್ದಾನೆ ಅನ್ನೋದಾಯ್ತು. ಏನಾದ್ರು ಹೊಸ ನರ್ತನ ಇಲ್ಲ. ಮತ್ತೆ ನನ್ನ ಗಾಯನ ಮುಖೇನ ನಿನ್ನ ನರ್ತನ ಇಲ್ಲ ಅಂದ್ರೆ? ಆದ್ರೆ ಕಾರ್ಯ ಉಂಟು. ಕಾರ್ಯಕ್ರಮವೂ ಉಂಟು. ಏನಪ್ಪದು? ಸುರೇಂದ್ರನ ಅಪ್ಪಣೆ. ಏನಂತ? ಬೇರೇನು ಅಲ್ಲ, ಅವನ ಮಗನೇ ಬಂದಿದ್ದಲ್ಲ. ಹೌದು. ಅರ್ಜುನ ಸಭೆಯಲ್ಲಿದ್ದ ತಾನೆ? ಕಂಡಿದ್ದೇವೆ ನಾವು. ಇದು ಇವಾಗ ಅಲ್ಲಿ ಹೊಸ ಕಾರ್ಯಕ್ರಮ ನಡೀಬೇಕಂತೆ, ಪ್ರತ್ಯೇಕವಾಗಿ. ಯಾವ್ದಾನು ಹೊಸದಾಗಿ ಅಭ್ಯಾಸ ಮಾಡಿಕೊಳ್ಳಿಲ್ಲ. ನಾಳೆ ಇದ್ದಿರಬೇಕಿದ್ರೆ ನಾವು ಅಭ್ಯಾಸ ಮಾಡಿ ಪ್ರಾರಂಭಿಸಿಲ್ಲ. ನಾಳೆಗಲ್ಲ, ಇವತ್ತೇ ಆಗ್ಬೇಕಂತೆ. ಇವತ್ತಿಗೆ? ನನ್ನ ಗಾಯನ ಇಲ್ಲ ಅಲ್ಲಿ. ಹಾಗಾದ್ರೆ ಬರೀ ನನ್ನ ನರ್ತನ ಮಾತ್ರವಾ? ಏನು ಅಂತ ಗೊತ್ತಿಲ್ಲ. ನಿನ್ನನ್ನು ಅವನಿರುವಲ್ಲಿಗೆ ಬಿಟ್ಟು ಬರಬೇಕು ಅಂತ ಅಪ್ಪಣೆಯಾಗಿದೆ ನನಗೆ. ಪ್ರಾರ್ಥನೆ ಬಿಡಿದಿಗೆ? ಹೌದು. ನನ್ನನ್ನು? ನಿನ್ನನ್ನು. ಸುರೇಂದ್ರನ ಆಜ್ಞೆ, ನನ್ನ ಮಾತಲ್ಲ. ಬರ್ಬಹುದಲ್ಲ? ಚಿತ್ರ ನನಗೊಂದು ರೀತಿ ಆಶ್ಚರ್ಯವಿದು. ಯಾಕೆ ನನ್ನ ನೇಮಿಸಿರುವುದು ದೇವೇಂದ್ರ? ಹೌದು, ಅದೆಷ್ಟೋ ಮಂದಿ ಜೊತೆಯಲ್ಲಿ ನಾವು ನರ್ತನವನ್ನು ಮಾಡುತ್ತಾ ಇದ್ದಾಗ ಭಾರತದ ಮುಖವನ್ನೇ ಕಿತ್ತಾ ಇದ್ದವಳು ನಾನು. ಈ ನಾರ ಕಡೆಗೂ ಆತನ ದೃಷ್ಟಿ ಹೋದದ್ದಿಲ್ಲ. ಸದೇಕಿತ್ತನ್ನು ನನ್ನನ್ನೇ ಕಾಣ್ತಾ ಇದ್ದ. ಒಂದು ರೀತಿಯ ಮಂದಹಾಸ ಆತನ ಮುಖದಲ್ಲಿ. ಹಾಗಿದ್ದಾಗ ಆತ ನನ್ನನ್ನು ಅಲ್ಲಿ ನೋಡಿದ್ದಾರೆ ಎನ್ನುವುದು ಸ್ಪಷ್ಟ. ಇದು ಸಹಸ್ರಾಕ್ಷರೇ ಗೊತ್ತಾಗ್ಲಿಲ್ವೇ? ಗೊತ್ತಾಗಿದೆ. ಗೊತ್ತಾದ ಕಾರಣವಾಗಿ ಇದಕ್ಕೆ ಊರ್ವಶಿ ಸೂಕ್ತಳು ಎನ್ನುವಂತ ಉದ್ದೇಶದಿಂದ ನನಗೆ ಕಳುಹಿಸಿದ್ದಾನೋ ಏನೋ. ಮಾನವನಾಗಿದ್ರು ದೇವತ್ವದ ಮಟ್ಟವನ್ನು ಏರಿದಂತ ಪಾರ್ಥ ಆತನ ಬಳಿಗೆ ಹೋಗ್ಬೇಕಿದ್ರೆ ಮೊದಲಿನ ಅಲಂಕಾರವಲ್ಲ, ಸಖಿ ವೃಂದದಿಂದ ಆದಷ್ಟು ಶೃಂಗರಿಸಿಕೊಂಡು ನೇರ ಏನನೆಂಬೆ ನಾನು ಊರ್ವಶಿ
ನೆರವೇರ್ತದೆ ಎನ್ನುವುದು ಸ್ಪಷ್ಟವಾಗಿ ಬಂತು. ಮಾನವನಾಗಿದ್ದರೂ ಪಾರ್ಥನನ್ನು ಮನಸಾರೆ ಕಂಡುಕೊಂಡವಳು ನಾನು ನರ್ತನ ಶಾಲೆಯಲ್ಲಿ. ಹೌದು, ಅದನ್ನು ಮೈಗೂಡಬೇಕಿದ್ರೆ ಇನ್ನಷ್ಟು ಅಲಂಕಾರಗಳು ನನಗೆ ಮುಖ್ಯ. ಅದಕ್ಕಾಗಿ ಉತ್ತಮದ ಕುಲ, ಅದು ಕುಪ್ಪಸ ಅಂದಾಜಕ್ಕೆ ಎಷ್ಟು ಬೇಕು ಅಷ್ಟೇ ರೀತಿಯ ಅಲಂಕಾರ. ಹೆಣ್ಣಿಗೆ ಲಕ್ಷಣವಾಗಿ ಕಾಣುವುದು ಹಣೆ ಕುಂಗು ತಿಲಕ, ತಲೆಯಲ್ಲಿ ಮುಡಿ, ಇದನ್ನೆಲ್ಲವನ್ನೂ ಸಿದ್ಧಪಡಿಸಿಕೊಂಡೆ. ಸಖಿ ವೃಂದದೇವತೆಯಲ್ಲಿ ಪಾರ್ಥ ಮಂದಿರವನ್ನು ಸೇರಿಕೊಂಡೆ. ನೋಡೋಣ. ಸುರಸಭೆಯಲ್ಲಾಗುವಂತಹ ವಿಶೇಷಣಗಳನ್ನು ಕಾಣೋಣ ಎನ್ನುವ ಹಾಗೆ ನಮ್ಮನ್ನು ಕರೆದೊಯ್ದೆವು. ಸಾಗರ ಮಥನ ಕಾಲದಲ್ಲೇ ಹುಟ್ಟಿಕೊಂಡಂತಹ ಅಪ್ಸರ ಸ್ತ್ರೀಯರಿಂದ ಬಲು ಸಬರಿನ ನಾಟ್ಯ ವಿಶೇಷಣವು ಅಲ್ಲಿ ಪ್ರದರ್ಶಿಸಲ್ಪಟ್ಟುದು. ಭರತನಾಟ್ಯ ಎನ್ನುವ ವಿಷಯವಾಗಿ ಕೇಳಿಬಲ್ಲವನು ನಾನು. ಸಮರ್ಥವಾಗಿ ಅದನ್ನು ಪ್ರಕಟೀಕರಣಗೊಳಿಸಿದಂತಹ ಹೆಣ್ಮಕ್ಕಳನ್ನು ಕಂಡಾಗ ಏನು ವೈಭವ, ಏನು ಆ ಶಾಸ್ತ್ರದ ವಿಶೇಷಣ, ಅದನ್ನೇ ನಾನು ಗಮನಿಸುತ್ತಲೇ ಇದ್ದವನು. ಒಬ್ಬಳಂತೂ ಅತ್ಯಂತ ಶ್ರೇಷ್ಠವಾಗಿಯೇ ತನ್ನ ಕಾರ್ಯಕ್ರಮವನ್ನು ಕಾಣಿಸಿಕೊಟ್ಟವಳು. ಅದು ಪೂರ್ಣಗೊಂಡ ನಂತರದಲ್ಲೇ ವಿಶ್ರಾಂತಿ ಗೃಹದಲ್ಲಿದ್ದುಕೋ ಮಗು ಎನ್ನುವ ಹಾಗೆ ನನ್ನ ನಿದ್ದಗೊಳಿಸಿದವನು ನನ್ನಯ್ಯ. ನೇರವಾಗಿ ನನಗಾಗಿ ಕೊಡಲ್ಪಟ್ಟರಿಗೆ ನಾನು ಬಂದ್ರೆ ತನಗೆಂತ ಏಕೆ ಆಯಾಸ, ಮನುಷ್ಯ ದೇಹ ಅಲ್ಲೋ. ಒದಗಿದಂತ ಆಯಾಸವನ್ನು ಕಳೆಯಬೇಕು ಅಂತ ಆದ್ರೆ ಒಂದಷ್ಟು ನಿದ್ರಿಸಬೇಕು. ಜೋಂಪು ಹತ್ತತೊಡಗಿದೆ, ಕಾಣುವ ಪಲ್ಲಂಗದ ಮೇಲೆ ಹಾಗೆ ಒಂದಷ್ಟು ಚಾಚಿ ಬಿಡ್ತೇನೆ.
ಪ್ರವೇಶಿಸಬೇಕಾದ್ದು ನಾನೊಬ್ಳೆ. ಅವರಲ್ಲಿದ್ರೆ ಉಪದ್ರ ಆಗಿತ್ತು, ಹಾಗಂತ ಬಂದಿದ್ದೇನೆ. ಒಳ್ಳೆಯ ಅವಕಾಶ ಇದು. ಯಾಕಂದ್ರೆ ಬಿಡದಿಯ ಬಾಗಿಲನ್ನು ಹಾಕ್ಬೇಕಿತ್ತು, ಬಾಗಿಲು ಹಾಕಿದ್ದಿಲ್ಲ, ತೆರೆದ ಬಾಗಿಲು. ಹಾಗಾಗಿ ನನಗೆ ಪ್ರವೇಶಕ್ಕೆ ಅವಕಾಶ ಇದೆ ಅಂತ ಆಯ್ತಲ್ಲ. ದೃಶ್ಯಕ್ಕೂ ಎಷ್ಟು ವ್ಯತ್ಯಾಸವಿದೆ. ಆ ಸ್ಥಾನದಲ್ಲಿ ದೂರದಲ್ಲೇ ಪಾರ್ಥನನ್ನು ನೋಡಿದ್ದು ನಾನು, ಇಲ್ಲಿ ಬಳಿಯಲ್ಲಿ ಕಾಣುವಂತಹ ಅವಕಾಶ. ಹೌದಪ್ಪ, ಮದನಾರಿಯನ್ನೇ ಗೆಲ್ಲಿಸಿದಂತಹ ವೀರನೀತ. ಎಷ್ಟೊಂದು ಹೆಮ್ಮೆಗಾರಿಕೆ, ಹೆಚ್ಚುಗಾರಿಕೆ. ಅಂಥ ಈತ ನನ್ನನ್ನು ಕಂಡು ಯಾಕಾಗಬಾರ್ದು? ಹೌದಪ್ಪ, ಮದನಾರಿಯ ಹತನಾಗಿದ್ರು. ಕೃಷ್ಣನ ಬಂದು ಹೋಗುತ್ತಾನೆ. ಕೃಷ್ಣನ ಬಂದು ಅಂದ ಮಾತ್ರಕ್ಕೆ ನನ್ನನ್ನು ಬಿಟ್ಟಾನ. ಯಾವುದಕ್ಕೂ ನಾನು ಮಾತನಾಡಿಸ್ಬೇಕು. ಯಾವ ರೀತಿ ಮಾತನಾಡಿಸೋಣ? ಮಲಗಿ ನಿದ್ರೆ. ಒಂದು ರೀತಿಯಲ್ಲಿ ನಿದ್ರಾಭಂಗ ಮಹಾ ಪಾಪ. ಹೌದು. ಹಾಗಂತ ನಾವು ಕರೆಯದಿದ್ರೆ ನಮ್ಮ ಕಾರ್ಯ ಕೈಗೂಡುವಂತಿಲ್ಲ. ಕರೆದ್ರೆ ದೋಷ ಬರ್ತದೆ. ಏನ್ ಮಾಡೋಣ? ಇದಕ್ಕೇನು ಅನುಮಾನ ಬೇಕಾಗಿಲ್ಲ. ಇಲ್ಲೇ ನಿಂತಿದ್ದಾಗ ನನಗಂದು ಹೊರಸೂಸ್ತಾ ಇದೆ ಇಲ್ಲ, ನೋಡಲು ಕೇಳಿಬಿಡ್ತೇನೆ. ಸಮಯ ಇನ್ನೇನು ನಿದ್ದೆ ನನ್ನನ್ನು ಆವರಿಸಿಕೊಳ್ಳುತ್ತಿರುವ ಹಾಗೆ ಥಟ್ಟನೆ ನಾನು ಎಚ್ಚೆತ್ತುಕೊಂಡವ. ಎಚ್ಚೆತ್ತುಕೊಳ್ಳುವುದಕ್ಕೆ ಏನು ಕಾರಣ ಇರಬಹುದು ಎನ್ನುವ ಹಾಗೆ ನಾನೇ ಯೋಚಿಸಿಕೊಂಡಾಗ ಯಾವುದೋ ಹಿತವಾದಂತಹ ಕಂಪು ನಸಕ್ರವನ್ನು ಸೇರ್ತದೆ. ಶ್ರವಣೇಂದ್ರಿಯವನ್ನು ಜಾಗೃತಗೊಳಿಸಿದ್ದು ಅದಾವುದೋ ಗೆಜ್ಜೆಯ ನಾದ. ನನ್ನ ಮನೆಯೊಳಗೆ ನನಗೆ ವಿಶ್ರಾಂತಿಯಾಗಿ ಕೊಟ್ಟಂತಹ ಮನೆಯೊಳಗೆ ಹಿತವಾದಂತಹ ಕಂಪು ಹಾಗೂ ಗೆಜ್ಜೆಯನಾದ ಕೇಳಿ ಬರಬೇಕು ಅಂತಾದ್ರೆ ಇಲ್ಲಿಂದ ಎಲ್ಲಿಂದ ಎನ್ನುವ ಹಾಗೆ ನೋಡಿದ್ರೆ ಆ ಕಡೆಯಲ್ಲಿ ಒಬ್ಬಾಕೆ ಹೆಣ್ಮಗಳು. ಮೊದಲು ಬೆಂಗಡೆಯನ್ನು ಮಾತ್ರ ನಾನು ಕಂಡುದು. ಹಾಗೆ ಅವಳೊಂದಷ್ಟು ತಿರುಗಿ ನೋಡಿದರೆ ಅರ್ಥವಾಯಿತು ಇವಳು ಯಾರು ಎನ್ನುವ ಹಾಗೆ. ಯಾಕೆ ಬಂದಿರಬಹುದು? ಈ ಚೆಲುವಿಕೆಯ ಖನಿ ನನಗೆ ತಿಳಿಯದೆ ಹೋಯಿತಲ್ಲ. ಗಂಡಾದ ನಾನು ಒಬ್ಬನೇ ಇರುವ ಸ್ಥಳಕ್ಕೆ ಅವಳು ಒಬ್ಬಳೇ ನಿತ್ತು ಮುಖದಲ್ಲಿ ನಸುನಾಚಿಕೆಯನ್ನು ಕಾಣಿಸುತ್ತಾ ನಿತ್ತದ್ದು ಕಂಡಾಗ ನನಗೆ ಒಟ್ಟು ಗೊಂದಲ, ಒಟ್ಟು ಪ್ರಶ್ನೆ. ಇರಲಿ, ಮಾನುಷನಾದಂತಹ ನಾನು ನನ್ನ ನೆಲೆಯಲ್ಲಿ ಮಾತನಾಡಿಸಬೇಕು. ಅದು ಸರಿ. ಯಾವುದೋ ಜಂಪಿನಲ್ಲಿ ನಾನಿರುತ್ತಿರುವಂತಹ ವೇಳೆಯಲ್ಲಿ ನೀವು ಒಬ್ಬರೇ ಈ ಕಡೆಗೆ ಬಂದು ನಿಂತು ಒಟ್ಟಂದದಲ್ಲಿ ಏನು ಮಾಡಬೇಕು ಎನ್ನುವಂತಹ ತಿಳಿಯದ ಸ್ಥಿತಿಯಲ್ಲಿದ್ದು ನಾನು ಕಂಡೆ. ಆ ಕಡೆಗೆ ಈ ಕಡೆಗೆ ನೋಡ್ತೀರಿ. ನನಗೂ ಪ್ರಶ್ನೆ ಆಯ್ತು, ಆದ್ರೆ ಪರಿಚಯ ನನಗೆ ಕಷ್ಟ ಅಲ್ಲ. ಮೊದಲು ದೇವೇಂದ್ರನ ಸಭೆಯಲ್ಲಿ ಅತ್ಯುತ್ತಮವಾಗಿ ನರ್ತನವನ್ನು ಗೈದಂತಹ
ವಿದುಷಿ, ನಾಟ್ಯ ವಿದುಷಿ ನೀನು. ನಿಜ. ನೀನು ನೇರವಾಗಿ ಸಾಲಂಕೃತವಾಗಿ ಇಲ್ಲಿಯ ತನಕ ಒಂದು ನಿಂತದ್ದು ನೋಡಿದ್ರೆ ನನಗೆ ಆಶ್ಚರ್ಯ. ಯಾಕೆ? ಹೇಗೆ ಸರಿ, ನನಗೆ ಮಾತನಾಡಿಸುವ ಕ್ರಮ ಹಾಗೆ ನನ್ನ ತಂದೆ ದೇವೇಂದ್ರ ಎಂಬ ನೆಲೆಯಿಂದಲೇ ಮಾತನಾಡಿಸ ಹೊರಟ್ರೆ ಏನು ಬಂದಿರಿ ತಾಯೇ, ಯಾಕೆ ಬರವಾಯಿತಮ್ಮ ಅಂತ ಹೇಳುವುದರ ಜೊತೆಗೆ ಆ ಹಿರಿಸ್ಥಾನವನ್ನು ಹೊಂದಿದಂತಹ ನಿನಗೆ ಪಾದಾಭಿವಂದನವನ್ನು ಮಾಡುವುದು ಸರಿ ಎನ್ನುವನ್ನೆಲ್ಲ ಅಭಿವಂದಿಸುತ್ತಾ ಹೀಗೆ ಬರಬೇಕು. ಇದು ನಮ್ಮದಲ್ಲ, ದೇವೇಂದ್ರ ಸಿದ್ಧಪಡಿಸಿದ ಮನೆ. ಈ ಪೀಠವನ್ನು ಅಲಂಕರಿಸಿದಕ್ಕೊಂದು ಸಾರ್ಥಕತೆಯನ್ನು ಕೊಡಬೇಕು. ಅಲ್ಲ, ವಾಸ ಇರುವ ಸ್ಥಳದ ಬಗ್ಗೆ ಏನು ಬದಲಾವಣೆ ಆಗಿಲ್ಲ? ಇಲ್ಲ, ವಾಸವನ್ನು ಕೊಟ್ಟಂತಹ ಮನೆ ಇದು. ಈ ಮನೆ ಆದ್ರೆ ಇಲ್ಲಿಗೆ ಆ ರೀತಿಯ? ಹೌದು ಅಮ್ಮ. ನಿನಗೂ ಭ್ರಮೆ ಆಯ್ತು. ನಾನು ಯೋಚಿಸಿಕೊಂಡು ಬಂದದ್ದೇ ಒಂದು, ಇಲ್ಲಿ ನಡೀತಿರೋದೇ ಒಂದು ಅಂತಾಯ್ತು. ನನಗಂತೂ ಹಾಗೇನೂ ಆಗಲಿಲ್ಲ. ನಾನು ಯಥಾಸ್ಥಿತಿಯಲ್ಲಿ ಇದ್ದಕ್ಕೆ ಕೇಳಿದ್ದು ವಾಸ್ತವವಾಗಿರುವ ಮನೆ ಯಾವುದು ಅಂತ ಗೊತ್ತಾಯ್ತಾ ಅಂತ. ವಾಸವನ ಮನೆ ವಾಸವೇ ಇರುವುದು. ಹೌದಲ್ಲ, ಆದ್ರೆ ಇಲ್ಲಿಗೆ ಅದು ಸರಿ ಎನಿಸಿಕೊಳ್ಳುತ್ತದ? ನನಗೆ ನೀನು ಏನು ನಾನು ಬಂದಿದ್ದೇನೆ, ಬಂದಾದ ತಕ್ಷಣ ಮುಖವನ್ನು ನೋಡದೆ ಏನು ಒಂದು ರೀತಿಯಿಂದ ಅಮ್ಮ. ನಮ್ಮ ಊರಿನ ಕ್ರಮವೇ ಹಾಗೆ, ಹೆಣ್ಮಕ್ಕಳನ್ನು ಅಮ್ಮ ಅಂತ ಮಾತನಾಡಿ. ಅಲ್ಲ, ಕರಿಬೇಕಾದ ಕ್ರಮ ಹೌದು ಅಲ್ವಾ? ಆದ್ರೆ ಎಲ್ಲಿ ಏನು ಹೇಗೆ ಯಾರನ್ನು ಯಾವಾಗಂದು ಎಚ್ಚರಿಬೇಕೋ ಬೇಡವಾ? ಓ, ನಿನ್ನ ಬರೋಣದ ಹಿನ್ನೆಲೆಯನ್ನು ಗುರುತಿಸಿದಾಗ ನಾನು ಅಮ್ಮ ಅಂತ ಕೂಗಕೂಡದಿತ್ತು ಅಂತ ನಿನ್ನ ಮಾತೀಗ. ಕೂಗಬಾರದು, ನೀನಾಗಿ ಬಂದದ್ದಲ್ಲ. ಅಲ್ಲ, ಮತ್ತೆ ಕಳುಹಿಸಿಕೊಟ್ಟು ಬಂದದ್ದು. ಯಾರು ಕಳುಹಿಸಿಕೊಟ್ರು? ಸುರಪಾಲ. ಸುರಪ ನಿನ್ನನ್ನು? ಯಾಕಂದ್ರೆ ಭೂಲೋಕದಲ್ಲಿ ತುಂಬಾ ನಡೆದಿದ್ಯಂತೆ, ಆಯಾಸವಾಗಿದೆ, ಸುರಲೋಕಕ್ಕೆ ಬಂದಿದ್ದೀಯಾ, ಸಭಾ ಕಾರ್ಯಕ್ರಮ ಎಲ್ಲವನ್ನೂ ಇಚ್ಛಿಸಿದ್ದಿ, ಇಲ್ಲಿ ನಡೆದಿರುವ ವಿದ್ಯಮಾನಗಳೆಲ್ಲ ನಿನ್ನ ಅರಿವಿದೆ, ವಿಶಾಂತಿಯ ಮನೆ ಇದು. ಋಷಿ ನೇರ ಹೋಗು, ಬಂದವ ನನ್ನ ಮಗ, ಅವನನ್ನು ಸೇವಿಸಬೇಕಾದ್ದು ನಿನ್ನ ಕರ್ತವ್ಯ, ಆದ ಕಾರಣ ನೀನು ಅಲ್ಲಿಗೆ ಹೋಗು ಅಂತ ಆತ ಅಪ್ಪಣೆ ಕೊಟ್ಟದ್ದು ಸಭೆಯಲ್ಲಿ ಕಾಣ್ತಿದ್ದಂತಹ ನಿನ್ನ ನಗುಮುಖ ನನ್ನ ಹೃದಯದಲ್ಲಿ ಚಿತ್ತಡವಾಗಿ ಉಳಿತು. ಪರಿಣಾಮ ಅದೇ ಹೇಳಿದ್ದು. ಪರಿಣಾಮ ಅಂದ್ರೆ ಇದೆಲ್ಲ ಒಂದೇ ಪತ್ರ ಅಂತ. ನಿನಗೆ ಯಾರು ಪಡಲವೋ ನನಗೇನು ಗೊತ್ತು. ಇನ್ನಾರು ಆತನ ಕಾಮ ಮನ್ಮಥನ ಉಪಟಳ ಒಂದೆರಡು ರೀತಿಯಿಂದಲ್ಲ, ನೂರೊಂದು ರೀತಿಯಿಂದ ಮನಸ್ಸನ್ನು ಛಿದ್ರಗೊಳಿಸ್ತಾ ಇದ್ದಾನೆ. ಅದಕ್ಕೆ ಮದನಾರಿಯನ್ನು ಗೆದ್ದಂತಹ ನಿನಗೆ ಆ ಮನ್ಮಥನನ್ನು ಗೆಲ್ಲುವುದಕ್ಕೆ ಅಸಾಧ್ಯವಾಗಿ ಹೋದಿದ್ದ? ಅರ್ಥ ಆಗ್ಲಿಲ್ಲ. ಅಷ್ಟೇ ಹೇಳ್ತೇನೆ, ಸೇವೆಗೆ ಬಂದಿದ್ದೇನೆ, ಸೇವಕಿ ದಾಸಿ ಹೌದು, ನಿನ್ನ ಪ್ರೇಯಸಿಯೂ ಹೌದು. ಹಾಗಿದ್ದು ನನ್ನ ಸಂಕಷ್ಟವನ್ನು ದೂರಕರಿಸುವುದಕ್ಕೆ ಏನು ಮಾತ್ರ
ಸುಮ್ಮನೆ ನಾನು ಅಮ್ಮ ಎನ್ನುವಂತೆ ಆಡುವುದಕ್ಕಿದೆಯೇ? ಸುರಪನು ನಿನ್ನ ನೆಲೆಗೆ ಕಳುಹಿದ, ಅವನೇ ಕಳುಹಿಸಿ ಮದನಾಸ್ತ್ರದಿಂದ ಬಂದಂತ ಇನ್ನು ಹದಗೊಳಿಸುವುದಕ್ಕಾಗಿ ಬಯಸಿದ್ದು ನನ್ನನ್ನು ನೀನೆ. ಹಾಗಾದ್ರೆ ನನಗೆ ನಿನ್ನ ಮೇಲಂತಹ ಅಪೇಕ್ಷೆ ಉಂಟು ಎನ್ನುವಂತಹ ತಪ್ಪು ಕಲ್ಪನೆಯನ್ನು ಆದದ್ದಿರಬೇಕು. ಅತ್ಯುತ್ತಮವಾಗಿ ನಿನ್ನ ಹೆಜ್ಜೆಗಾರಿಕೆಯನ್ನು ಕಂಡಂತಹ ನಾನು ಅದರ ಕೌಶಲಕ್ಕೆ ಬೆರಗಾಗಿ ಕಂಡದ್ದೇನೋ ಉಂಟು. ಹಾಗೆನ್ನುವಂತದರ ಹಿನ್ನೆಲೆಯಲ್ಲಿ ಯಾವ ತಪ್ಪು ಭಾವಗಳು ಇಲ್ಲ. ಅಯ್ಯೋ, ನಾನು ಹಾಗೆ ಯೋಚಿಸಿಕೊಂಡೆ. ತಪ್ಪು ತಿಳುವಳಿಕೆ ಆದ್ರೆ ಹೀಗೆ ಆಗುವುದು. ತಪ್ಪಾಯ್ತಾ? ಅದದು ನಡೆಯೋದು ಯಾಕೆ ಗೊತ್ತಾ? ಯಾಕೆ? ಸರಿಯಾಗಿ ನೀನು ಯಾರು ಎನ್ನುವುದನ್ನು ಪುರಾಣದಿಂದ ನಮ್ಮ ಇತಿಹಾಸದಿಂದ ನಾವು ಅರ್ಥ ಮಾಡಿಕೊಂಡವರು. ಒಂದು ಕಾಲಕ್ಕೆ ಚಂದ್ರವಂಶದಲ್ಲಿ ಹುಟ್ಟಿಕೊಂಡಂತಹ ಪುರೂರವನ ಸತಿಯಾಗಿದ್ದವಳು ನೀನು. ಧರಿತ್ರಿಗೆ ಹಿಡಿದು ಮಾನುಷ ಧರ್ಮಕ್ಕನುಗುಣವಾಗಿ ಅವನಿಂದಲೇ ಗರ್ಭವನ್ನು ಧರಿಸಿ ಸತ್ಪುತ್ರನೋರ್ವನ್ನು ಪಡೆದವಳು. ಹೌದಪ್ಪ. ಅವನಿಗೆ ಆಯುಕುಮಾರ ಎಂಬ ಹೆಸರು. ನಿಜ. ಆಯುವಿನಿಂದಲೇ ಹುಟ್ಟಿಕೊಂಡವನು ನಹುಷ, ನಹುಷನಿಂದ ಹುಟ್ಟಿಕೊಂಡವನು ಯಯಾತಿ. ಹೀಗೆ ಹಂತ ಹಂತವಾಗಿ ಬೆಳೆಯುತ್ತಾ ಬಂದುದು ಚಂದ್ರವಂಶ. ತತ್ಕುಲ ಜಾತನು ನಾನು ಎನ್ನುವಾಗ ನನಗೂ ನಿನಗೂ ಸಂಬಂಧ ಏನು? ಹುಡುಕ ಹೊರಟ ಅಜ್ಜಿ ಅಂತ ಹೇಳಿದ್ರೆ ಆಗುವುದಿಲ್ಲ. ಹೇಳಬಹುದು, ಅಜ್ಜಿಯ ಮತ್ತೆ ಹಿರಿಯವರು ಏನು ಅಂತ ಕೇಳಿದ್ರು ಹೇಳುವುದಷ್ಟೇ, ಒಂದು ಮುತ್ತಜ್ಜಿ. ಅದಕ್ಕಿಂತ ಆಚೆ ಸಂಬಂಧ ಹೇಳುವುದಕ್ಕಾಗುವುದಿಲ್ಲ. ಆದ್ರೆ ನಾನು ಹಾಗೆಲ್ಲಮ್ಮ ಕಲ್ಪಿಸಿದ್ದು. ನಮ್ಮೆಲ್ಲರ ಹುಟ್ಟಿನ ಹಿನ್ನೆಲೆಯಲ್ಲಿ ಮಾತೃಸ್ಥಾನದಲ್ಲಿ ಉಳ್ಳವಳು ನೀನು ಎನ್ನುವುದರಿಂದ ನಮಗೆ ಮಾತೆಯಾದಂತಹ ನಿನ್ನ ಕುರಿತಾಗಿ ನಾವಂತ ಭಾವವನ್ನು ಅಂತುಕೊಳ್ಳುವುದಲ್ಲ. ಹೌದಾ? ನಮ್ಮ ಕುರಿತು ನೀನು ಅಂತ ಭಾವನ ತಾಳ ಕೂಡುದು. ತಾಯೇ ಇದು ಸರಿಯಲ್ಲ, ಒಳ್ಳೆ ಸರಿ ಇಲ್ಲ. ಹಾಗಲ್ಲ, ನಿರಾಸೆಯಾಗಿ ಹೋಗ್ಬೇಕು ಅಂತ ಮಾಡಿಸ್ಕೊಂಡಿದ್ಯಾ? ಏನು ಉಪಯೋಗಿಸಬೇಕು ಅಲ್ಲೇ ಉಪಯೋಗಿಸಿದರೆ ಚಂದ. ನನಗೆ ಉಪಯೋಗಿಸಬಹುದಾಗಿತ್ತು ಉಪಯೋಗಿಸಿ. ಅಲ್ಲ, ಹಿತ ನೋಡಿ ಹೇಳುವುದಕ್ಕೆ ನಿನಗಿಂತ ಎಲ್ಲ ಪ್ರಾಯದಲ್ಲಿ ಸಣ್ಣವಳ ಅಲ್ಲ ನಾನು. ನೀನು ಲೋಕಹಿತವನ್ನು ಬಯಸುವಷ್ಟು ದೊಡ್ಡವಳೆ. ಧರ್ಮದ ಬಗ್ಗೆ ಹೇಳಬೇಕಿದ್ರೆ ಆ ಧರ್ಮವನ್ನು ನಿನ್ನಿಂದ ನಾನು ಕೇಳಬೇಕಾಗಿಲ್ಲ. ಹಾಗಾದ್ರೆ ನಿನ್ನದೇ ಆದಂತಹ ವಿವೇಚನೆಯ ಧರ್ಮ ಒಂದು ಉಂಟು. ನಮ್ಮ ಧರ್ಮವೇ ಬೇರೆ. ಹೇಗೆ? ನಮ್ಮನ್ನು ಸುರಾಂಗನೆಯರು ಹೀಗಂದಿದ್ದಾರೆ. ಸರಿ, ಯಾಕೆ ನಿಮ್ಮ ಭೂಲೋಕದ ಜನ ಗುರುತಿಸಿಕೊಂಡದ್ದೇನು? ಸುರವೇಶೆಯರು ಅಲ್ವೇ? ಹೌದಪ್ಪ. ಹಾಗಿದ್ದಾಗ ಅಲ್ಲ
ವೇಶ್ಯೆ ಮನೆಯಲ್ಲಿ ಹೋಗಿ ನನ್ನ ಸಂಬಂಧದ ಬಗ್ಗೆ ಹೇಳಿಕೊಂಡೆ ಅಂತಾದ್ರೆ ನಿನ್ನನ್ನು ಮರುಳಲ್ಲದೆ ನಾನು ಬೇರೆ ಹೇಳ್ಬೇಕು. ವೇಶ್ಯೆಯ ಮನೆಯಲ್ಲಿ ಹೋದಾಗ ಸಂಬಂಧ ಹೇಳಕೂಡದು, ಅವರು ನಮ್ಮ ಮನೆಗೆ ಬಂದಾಗ ಹೇಳುವುದು ಹಾಗಲ್ಲ ಹೀಗೆ ಅಂತ. ಹಾಗಲ್ಲ ಹೀಗೆ ಅಂತ ಹೇಳ್ಬೇಕಿದ್ರು ಅವ್ರ ಗುಣವನ್ನು ಅರ್ಥವಿಸ್ಕೊಳ್ಬೇಕೋ ಬೇಡವಾ? ಏನು ನಿನ್ನ ವೃತ್ತಿ, ಏನು ನಿನ್ನ ಕ್ರಮ? ನಮ್ಮ ವೃತ್ತಿ ಏನು? ದರೆಯಲ್ಲಿ ಯಾರು ಬರಾತನ್ನುಗಳಿದ್ದಾರು ಅಂತಹ ಭೂಪೂಜರು ಅವರ ಸಾಧನೆಯನ್ನು ಸಾಧಿಸಿ ನಮ್ಮ ಸ್ವರ್ಗವನ್ನು ಸೇರಿದ್ರು ಅಂತಾದ್ರೆ ನಮ್ಮ ತೋಳ್ದಕ್ಕೆಯಲ್ಲಿ ಅವರು ಸಂತೋಷ ಪಡ್ತಾರೆ. ದುರಭಾಕ್ರಮಿಗಳನ್ನು ನೆರೆಯುವವಳು ನೀನು. ಹೌದು, ಅಷ್ಟೇಯೋ? ಇನ್ನು ಯಾಗ ಯಜ್ಞಾದಿಗಳನ್ನೆಲ್ಲ ಪೂರೈಸಿ ಶರೀರವಾಗಿ ಯಾರು ಸುರಲೋಕಕ್ಕೆ ಬರ್ತಾರೋ ಅಂತ ಮಹನೀಯರಿಗೆ ಬೇಕಾದ್ದು ನಮ್ಮ ತೋಳಪ್ಪಗೆ ನಮ್ಮ ಮಂಚ. ಕ್ರತುಗಳನ್ನು ಗೈದು ಪುಣ್ಯ ಸಂಗ್ರಹವನ್ನು ಮಾಡಿದಂತಹ ಸಂಗ್ರಹೀತರನ್ನು ಓಲೈಸುವವಳು ನೀನು. ಅದರಲ್ಲಿ ಎರಡೂ ನೀನಾಗಿದ್ದೀಯ. ಪರಾಕ್ರಮಶಾಲಿಯೇ ಹೌದು, ಶಿವನಲ್ಲಿ ಹೋರಾಡಿದ ಕಾರಣ ಋತುವನ್ನು ರಚಿಸಿದಂತಹ ವ್ಯಕ್ತಿ ನೀನಾಗಿದ್ದಿ. ಹಾಗಾದ್ರೆ ಉಭಯ ದಿಕ್ಕಿನಲ್ಲಿ ನೀನು ನನ್ನನ್ನು ಮೆರಿಬೇಕು. ನಿನಗೆ ಹಾಗೆ ಹೀಗೆ ಎಂಬ ಲೆಕ್ಕ ಇಲ್ಲ. ಇಲ್ಲ ಇಲ್ಲ, ನಮ್ಮ ಮನೆಗೆ ಬಂದ್ರೆ ಮಗನೂ ಆಗ್ತದೆ, ಅಪ್ಪನೂ ಆಗ್ತದೆ. ಅಪ್ಪನೂ ನನ್ನ ಮನೆಗೆ ಬರ್ತಾನೆ, ಜಯಂತನೂ ನನ್ನ ಮನೆಗೆ ಬರ್ತಾನೆ, ಮತ್ತೊಬ್ಬನೂ ನನ್ನ ಮನೆಗೆ ಬರ್ತಾರೆ. ತಂದೆಯಾಗಲಿ ಮಗನೂ ಆಗಲಿ ದುರದಿ ಮಡಿದೀಹ ವೀರರಾದರು ಯಾರು ಸರಿ ಕೊಡ್ಬೇಕಂತ ನನ್ನ ಕರ್ತವ್ಯ, ಓಲೈಸ್ತಾರೆ. ಹಾಗಾಗಿ ಇಂದ್ರ ನನಗೆ ಪಡೆಯಲಿತ್ತದ್ದು. ಇನ್ನು ಮತ್ತೆ ವಂಶಾವಳಿಯ ಬಗ್ಗೆ ಧರ್ಮದ ಬಗ್ಗೆ ಹೇಳುವಕ್ಕೆ ಹೋಗ್ತೀರಿ ಅಂತಾದ್ರೆ ನೀವೇ ಸೋತಿರಪ್ಪ. ಹೌದಾ? ಅಂತೂ ದುರಪರಾಕ್ರಮಿಗಳೆಲ್ಲ ಬರುತ್ತಾರೆ ಎಂಬ ನಿರ್ಣಯದಿಂದ ಓಲೈಸುವುದಕ್ಕೆ ಆದೀತು ಎಂಬಂತಹ ಮಾತು ನಿಮ್ಮ ತಾನಲ್ಲಿ ಇದ್ದೇ ಇದೆ. ಅಲ್ಲಿ ಅದಕ್ಕೊಂದು ವ್ಯಾಪ್ತಿಯೂ ಇದೆ. ಯಾರನ್ನು ಹೇಗೆ ಕಾಣಬೇಕು ಎನ್ನುವ ಹಾಗೆ ಮೃತತ್ವವನ್ನು ಹೊಂದಿರುವಂತಹ ವ್ಯಕ್ತಿಯಾದಂತಹ ನಾನು ಅದಕ್ಕೆ ಬದ್ಧತೆಯನ್ನು ಕಾಣಿಸಿ ನಡೆಯಬೇಕೇ ಹೊರತು ಅದಕ್ಕಿಂತ ಹೊರತಾಗಿರುವ ಹಾಗಿಲ್ಲ. ತಂದೆಗೆ ಮಗನಾಗಿದ್ದೇನೆ, ದೇವೇಂದ್ರ ಕರೆಸಿಕೊಂಡಿದ್ದಾನೆ ಎನ್ನುವ ಮಾತ್ರಕ್ಕೆ ಹಾಗೆ ಯಾಕಾಗುವುದಿಲ್ಲ ಗೊತ್ತೋ? ನೀನು ಹೇಳಿದ ದೇವಧರ್ಮ ಎನ್ನುವುದು ಸರಿ. ದೇವಧರ್ಮವು ಮನುಷ್ಯ ಧರ್ಮ ಅಲ್ಲ, ಅದನ್ನು ನಾವು ಆಚರಿಸುವ ಹಾಗಿಲ್ಲ, ಅದು ನಮಗೆ ವಿಧರ್ಮವಾಗ್ತದೆ. ಹಾಗೆಂದು ಮನುಷ್ಯ ಧರ್ಮ ದೇವಧರ್ಮ ದೇವತೆಗಳಿಗೆ ಆಗುವುದಿಲ್ಲವಾದರೂ ಅದನ್ನು ಸಲ್ಲದು ಅಂತ ಆಕ್ಷೇಪಿಸುವುದಕ್ಕಾಗುವುದಿಲ್ಲ. ಆ ಧರ್ಮವನ್ನು ನಿರೂಪಿಸಿದವರೇ ದೇವತಾ ವರ್ಗೀಯರು ಎನ್ನುವುದರಿಂದ ಪಂಚಭೂತಾತ್ಮಕವಾದಂತಹ ದೇಹವನ್ನು ಹೊಂದಿದ ನಾನು ದರಿದ್ರಿಯ ಗುಣವನ್ನು ಹೊಂದಬೇಕು. ಮೇಲೆ ಏರಿದಾಗ ಆಗುತ್ತದೆ ಯಾವಾಗ ಗೊತ್ತೋ? ಪುಣ್ಯಕೃತಗಳನ್ನು ಮಾಡಿ ವೀರರಾಗಿಯೇ ಮರಣಿಸಿದಾಗ ಮಾನುಷ ವಪುವನ್ನು ಕಳೆದು ದೇವತಾ ದೇಹವನ್ನು ಹೊಂದಿ ಶಾಶ್ವತವಾಗಿ ಇಲ್ಲಿದ್ದಾಗ ಮಾತ್ರ ಸುರಾಂಗನೆಯರನ್ನು ಓಲೈಸಬಹುದಾಗ್ತದೆ. ನಾನು ಹಾಗಲ್ಲ, ನಾನು ಮನುಷ್ಯನಾಗಿ ಬಂದಿದ್ದೇನೆ, ಇಂದ್ರ ಕರೆಸಿದ್ದಾನೆ ಎನ್ನುವಾಗ ನನ್ನ ನಿಜ ಮನೆಯ ಧರ್ಮವನ್ನು ನಾನು ಬಿಡುವುದಕ್ಕಿಲ್ಲ. ನಿಮ್ಮ ನಿಜ ಮನೆಯ ಧರ್ಮವನ್ನು ನೀವು ಯಾವತ್ತೋ ಬಿಟ್ಟಾಗಿದೆ. ಇನ್ನೂ ಆ ಧರ್ಮದ ಬಗ್ಗೆ ನಮಗೆ ಉಪದೇಶ ಮಾಡ್ತಾ ಇದ್ದೀರಾ? ಬಿಟ್ಟಾಗಿ ನಿಮ್ಮ ಧರೆಯ ಧರ್ಮ ಏನು? ಒಬ್ಬಾಕೆ ಹೆಣ್ಣಿಗೆ ಒಬ್ಬನೇ ಗಂಡ, ಪುರುಷನಾದವ ಎಷ್ಟೋ ಮದುವೆ ಆಗಬಹುದು, ಆದ್ರೆ ಧರ್ಮವನ್ನು ಮೀರಿ 5 ಗಂಡಂದಿರು ನೀವು ಒಬ್ಬಾಕೆಗೆ, ಇದು ನಿಮ್ಮ ಧರೆಯ ಧರ್ಮವ? ಹಾಗಾದ್ರೆ ಅದನ್ನು ನಮ್ಮ ಮಟ್ಟಿಗೆ ಯಾಕೆ ಹೊಲಿಸಿಕೊಳ್ಬಾರ್ದು? ಅಮ್ಮ, ಒಂದು ಸಮರ್ಥನೆ ಕೊಡಬೇಕು ನಿನಗೆ. ನೀನು ಬೇಡ ಕಾಡಬೇಡ ಈ ರೀತಿಯಾಗಿ. ಇಲ್ಲ, ಯಾಕೆ ಗೊತ್ತಾ? ಅದು ಯಾಕಾಯಿತು ಎನ್ನುವುದಕ್ಕೆ ಎಷ್ಟು ಸರಿಯಾದ ಉತ್ತರ ಇದೆ ಗೊತ್ತಾ? ಏನದು? ದ್ರೌಪದಿ ಸ್ವಯಂವರ ಎನ್ನುವಂತ ನಡೆದ ಪ್ರಕಾರ ಸಂದರ್ಭದಲ್ಲಿ ಮತ್ಸ್ಯಯಂತ್ರವನ್ನು ಭೇದಿಸಿದವನು ನಾನು. ಅವಳನ್ನು ನಾವು ವಾಸವಾಗಿದ್ದ ಮನೆಯತ್ತ ಕರೆದುಕೊಂಡು ಹೋದ್ರೆ ನನ್ನ ಹೆತ್ತಮ್ಮನಿಗೆ ನಾವು ಹೇಳಿದ ಮಾತು ಹೇಗೆ ಕೇಳಿತೋ ಗೊತ್ತಿಲ್ಲ. ವಿಶೇಷವಾದಂತಹ ರತ್ನವೊಂದನ್ನು ತಂದಿದ್ದೆ ಅಂತ ಹೇಳಿದ್ರೆ 5 ಒಟ್ಟಾಗಿ ಇರಿಸಿಕೊಳ್ಳಿ ಭೋಗಿಸಿ ಅಂತ ಅವಳಾಡಿದ್ರು. ಹೌದಾ? ಮಾತೆಯ ವಚನವ ಮೀರಲರಿಯದೇ ಆಯಿತು. ಆದರೂ ಕಲ್ಯಾಣಕ್ಕೆ ಸಿದ್ಧವಾದಂತಹ ವೇದಿಕೆಯಲ್ಲಿ ನಮ್ಮಣ್ಣನಾದಂತಹ ಯುಧಿಷ್ಠಿರನು ಜೀವನ ಸಂಗ್ರಾಮದಲ್ಲಿ ಸ್ಥಿರವಾಗಿ ನಿಲ್ಲತಕ್ಕವನು ಇದನ್ನು ಆಕ್ಷೇಪಿಸ ಹೊರಟರೆ, ಅಥವಾ ಕನ್ಯಾಪಿತನಾದಂತಹ ದೃಪದನು ಅಯೋಮಯ ಸ್ಥಿತಿಗೆ ಹೊರಟ ಸಂದರ್ಭ ಅಲ್ಲಿಗೆ ಅವತರಿಸಿಯವರು ತಟ್ಟನೆ ಕಾಡಿಸಿಕೊಂಡರು ವ್ಯಾಸ ಮಹರ್ಷಿಗಳು. ಅವರಲ್ಲಿ ಹೇಳಿದರೆ ಹೇಳ್ತಾರೆ, ಈ ಹಿಂದೆ ನಾರಾಯಣಿ ಎನ್ನುವಂತಹ ಹೆಣ್ಮಗಳೊಬ್ಬಳಿದ್ದಳು. ಅವಳ ಪತಿಯನ್ನು ಅವನು ಕುಷ್ಠರೋಗ ಪೀಡಿತನಾದಂತಹ ಆತ ತನ್ನ ಪತ್ನಿಯ ನಿಜತ್ವವನ್ನು ತಿಳಿಯುವುದಕ್ಕಾಗಿ ಕೊಳೆತು ಹೋಗಿರುವಂತಹ ತನ್ನ ಬೆರಳನ್ನು ಅವಳುಣ್ಣುವ ಅನ್ನದಲ್ಲಿ ಹಾಕಿದ. ಏನು ಮಾಡ್ತಾಳೆ ನೋಡೋಣ. ಅವಳು ಪತಿಭಕ್ತಿಯಿಂದ ಅದನ್ನು ಗುಂಜಿಸಿದಾಗ ಸಂತುಷ್ಟನಾಗಿ ನಿನಗೇನು ಬೇಕು ಅಂತ ಕೇಳಿದ ಕಾಲಕ್ಕೆ ಸ್ಫುರದ್ರೂಪಿಯಾಗಿ ನನ್ನನ್ನು ರಮಿಸು ಎನ್ನುವಂತೆ ಆಡಿದಳು. ಹಾಗೆಯೇ ರಮಿಸಿದರೆ ಎಷ್ಟು ಕಾಲ ಸಂದರು ಇವಳು ಗಂಡನಿಂದ ದೂರ ಇರಿಸುವುದಕ್ಕೆ ಮನ ಮಾಡಲಿಲ್ಲ. ಕೊನೆಗೂ ತನ್ನ ನಿಜ ಕರ್ತವ್ಯತ್ವವನ್ನು ಹೊರಟಾಗ ಅವನ ಸೆರಗನ್ನು ಹಿಡಿದು ಇಂದು ನನಗೆ ಸುಖವನ್ನು ಕೊಡುವಂತ ಕೇಳಿದ ಕಾಲಕ್ಕೆ ಕುಪಿತನಾಗಿ ಒಂದು ಮಾತನ್ನಾಡಿದನಂತೆ. ಚಂಡಿಗೊಂಡೆ ನೀನು, ನಮ್ಮಲ್ಲಿ ಕಾಮ ಎನ್ನುವುದು ಮಿತವಾಗಿರಬೇಕು. ಕ್ಷಾತ್ರೋಚಿತವಾದಂತಹ ಒಂದು ಕಾಮ ನಿನ್ನಲ್ಲಿ ಉಂಟು ಅಂತಾದ್ರೆ ಹೋಗು ಕ್ಷತ್ರಿಯ ಯೋನಿಯಲ್ಲಿ ಜನಿಸು ಅನ್ನುವಂತೆ ಶಾಪವನ್ನಿತ್ತರೆ ನೊಂದ ಸತಿಯು ಪರಶಿವನನ್ನು ಭಜಿಸಿ ಅವನು ಪ್ರತ್ಯಕ್ಷನಾದ ವೇಳೆಯಲ್ಲಿ ಪತಿಂದೇಹಿ
ಪತಿಂದೇಹಿ ಅಂತ 5 ಬಾರಿ ಕೇಳಿದ್ರಂತೆ. ಆ ಕಾಲಕ್ಕೆ ಈಶ್ವರನು ಹಾಗೆ ಆಗಲಿ ಅಂತ ಹೇಳಿದ. ತಥಾಸ್ತು ಅಂದ್ರೆ ಇವಳಿಗೆ 5 ಜನ ಗಂಡಂದಿರಾಗ್ತಾರೆ. ಅಯ್ಯೋ ತನ್ನ ಬದುಕು ಹೀಗಾಯಿತು ಅಂತ ಹೇಳುವಾಗ, ಹಾಗಾದರೂ ನನ್ನಿಂದ ಅನುಗ್ರಹೀತಳಾಗಿ ಪಂಚವಲ್ಲಭೆಯಾಗಿರುವ ನಿನ್ನ ಚರಿತ್ರವು ಶುದ್ಧ ಚಾರಿತ್ರವಾಗಿ ಲೋಕದಲ್ಲಿ ಪರಮ ಪತಿವ್ರತೆಯಾಗಿ ಶ್ರೇಷ್ಠತೆಯನ್ನು ಹೊಂದು ಎನ್ನುವ ಹಾಗೆ ಶಿವಾನುಗ್ರಹವಾಯಿತು ಎನ್ನುವಂತೆ ಆಡಿದಂತ ವ್ಯಾಸ ಮಹರ್ಷಿಗಳ ಮಾತಿಗೆ ಅನುಗುಣವಾಗಿ ನಾವು ಅವಳನ್ನು ಮದುವೆಯಾದದ್ದು. ಆವಾಗ ಧೌಮ್ಯರು ಒಂದು ಮಾತು ಹೇಳಿದ್ರು, ಇದು ಕೇವಲ ಪಾಂಡವರಿಗೆ ಮಾತ್ರ ಅನ್ವಯ, ಲೋಕದ ಇತರರಿಗಲ್ಲ, ವಿಶೇಷ ಧರ್ಮ ಎನ್ನುವಂತೆ ಅಂಗೀಕರಿಸಲ್ಪಡುತ್ತದೆ ಅಂತ ಆಡಿದ್ರು. ಅದನ್ನು ನೀನು ಪ್ರಶ್ನಿಸುವ ತಾಯಿಯ ನುಡಿ ವ್ಯಾಸರ ಮಾತು ನನಗೂ ಅದೇ ಉಂಟು. ನಾರಾಯಣ ಮಹರ್ಷಿಗಳ ಉದಯದಿಂದ ಹುಟ್ಟಿಕೊಂಡವಳು ನಾನು. ಆ ಕೆಲವೇ ನನ್ನ ಅಪ್ಪ ಹೇಳಿದ್ರು, ಹೋಗು ಮಗಳಿಂದ ಸುರಲೋಕಕ್ಕೆ, ಅಲ್ಲಿತ್ತುಕೋ, ಬಂದವರನ್ನು ತೃಪ್ತಿಗೊಳಿಸುವುದೇ ನಿನ್ನ ಉದ್ದೇಶ ಅಂತ. ಅದು ನನ್ನ ತಂದೆಯ ಮಾತಲ್ಲ, ನಾನು ಪೂರೈಸಬೇಕು ಬೇಡ. ತಾಯಿಯ ಮಾತು ಕೇಳಿದವನಿಗೆ ತಂದೆಯ ಮಾತು ನಡೆಸುವುದಕ್ಕೆ ಏನು ಅಂತ ವಿರೋಧ ಆಗುದಿಲ್ವಾ? ಬೇಡ ಮಕಾನ ಬೇಡ ನನ್ನ ಕರ್ತವ್ಯ. ಅದಕ್ಕಾಗಿ ನೀನು ಬಂದು ಕಾಡಿ ಬೇಡಿದರೆ ಅದೇನೇನೋ ಮಾತುಗಳು. ಏನು ನನಗೆ ಬುದ್ಧಿ ಹೇಳಲಿಕ್ಕೆ ಬರ್ತೀಯ ನೀನು? ಈ ನನ್ನ ತಿಳ್ಕೊಂಡು ನಿನ್ನದಾಗಿದ್ಯಾ? ಏನೋ ಮೊನ್ನೆ ಭೂಲೋಕದಲ್ಲಿ ಹುಟ್ಟಿಕೊಂಡವ. ಆದ್ರೂ ನಿನ್ನನ್ನು ಕಾಣಿಸಿದ್ದಕ್ಕೆ ಒಡೆಯನ ಮಾತಿಗೆ ಬೇಕಾಗಿ ಹೆಣ್ಣಾದಂತ ನನ್ನ ಮನಸ್ಸಿನ ಬಯಕೆಯನ್ನು ಪೂರೈಸಿಕೊಡುವುದಕ್ಕೆ ನೀನು ಅಸಾಧ್ಯನಾಗಿ ಹೋದೇ ಇಲ್ಲ. ಯಾವ ಹೆಣ್ಣು ಕಾಮರಾಶಿಯನ್ನು ಒಂದು ಪುರುಷನಲ್ಲಿ ಕೇಳಿಕೊಳ್ತಾಳೋ ಅದನ್ನು ಪೂರೈಸಿಕೊಡ್ಬೇಕು ಅನ್ನೋದು ಗಂಡಾದವನ ಕರ್ತವ್ಯ. ಹಿಂಜರಿತವೆ ಯಾರು ಗೊತ್ತೇ? ಅವ ಷಂಡ ನೆನೆಸಿಕೊಳ್ತಾರೆ. ನೀನು ಮಾಡಿದ್ದೇ ಹೇಗೆ ಗೊತ್ತೇ? ಹೆಣ್ಣಾಗಿ ನೀನು ಹೋದೆ ನನ್ನ ಜೀವನದಲ್ಲಿ. ನನ್ನ ಆಸೆಯನ್ನು ಪೂರೈಸಿಕೊಡೋದಕ್ಕೆ ನೀನು ಅಸಮರ್ಥನಾಗಿ ಹೋದೆ. ಹೆಣ್ಣು ಮುಡಿಸಿಕೊಂಡ್ರೆ ಮಾರಿ ಆಗ್ತಾಳೆ ಎನ್ನುವಂತ ಮಾತು ನಿನಗೂ ಚೆನ್ನಾಗಿ ಗೊತ್ತು. ಅದನ್ನು ತಿಳಿಯಲು ನೀನು ವ್ಯವಹರಿಸಿದವ. ನನ್ನ ಎದುರಿನಲ್ಲಿ ಷಂಡನಾಗಿದ್ದಂತಹ ನೀನು ಇನ್ನು ಮುಂದೆ ಯಾವಳು ಚಂದ್ರಗುಲಕ್ಕೆ ಮಾತೃಸ್ಥಾನದಲ್ಲಿ ಉಳ್ಳವಳಿದ್ದಾಳು ಎನ್ನುವುದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಧರಿತ್ರಿಯಲ್ಲಿ ಹುಟ್ಟಿಕೊಂಡಂತ ನಾನು ಧರೆಯ ಸನ್ನಡತೆಯನ್ನು ಪ್ರಕಟೀಕರಣಗೊಳಿಸಿದೆ ಅಂತಾದ್ರೆ ನೀನು ಬಂಡನ ಭಾವನಾದೆ, ಷಂಡನತ್ವವನ್ನು ತೋರಿಸಿದೆ. ಸುಧತಿಯವರನ್ನು ಕಾಮಯಾಚನೆಯಿಂದ ಬಂದ ಕಾಲಕ್ಕೆ ಗಂಡು ಮಗನಾಗಿ ವ್ಯವಹರಿಸಿದೆ, ಷಂಡನಂತೆ ನಡೆದೆಯಲ್ಲ. ಧರಿತ್ರಿಯಲ್ಲಿ ನೀನು ಷಂಡತ್ವನಾಗಿರುವಂತ ಹೇಳಿದರು. ಹರಹರ ಅನ್ನುವಂತೆ ನಾನು ಬಾರಿಗೆ ಹೇಳಬೇಕಾದಂತಹ ಸ್ಥಿತಿ. ವ್ಯಾಸ ಮಹರ್ಷಿಗಳು ನಮ್ಮ ಅಣ್ಣನಿರುವಲ್ಲಿಗೆ ಬಂದಾಡಿದ್ದೇನು. ಭವಿತವ್ಯದಲ್ಲಿ ಭಾರತ ವರ್ಷವನ್ನು ಉದ್ಧಾರ ಮಾಡಬೇಕು ಅಂತಾದ ಅಮೋಘಾಸ್ತ್ರಗಳ ಸಂಚಯನ ಅಗತ್ಯ. ಆದ್ದರಿಂದಲೇ ಅರ್ಜುನನು ಹರವನ್ನು ಭಜಿಸಲಿ ಅಂತ ಸತತವಾಗಿ ಮಾಡುವಂತಹ ಸಾಧನೆಗೆ ತಪಸ್ಸು ಎನ್ನುವಂತಹ ಹೆಸರು. ಭಕ್ತಿಯಿಂದಲೇ ಸಾಧನೆಯನ್ನು ಮಾಡಿದೆ ಅಂತಾದರೆ ಪಶುಪತಿ ಒಲಿದುಕೊಟ್ಟುದು ಅಶುಭತ. ಮಾನುಷ ಧರ್ಮದ ಸಾಧನೆಯ ಪಥದಲ್ಲಿ ಸರಿಯಾದ ರೀತಿಯಿಂದ ನಾನು ಸಾಗಿದೆ ಅಂತಾದ್ರೆ ಇವಳು ನನಗೆ ನಿಗ್ರಹವಾಗಿಯೇ ಒದಗಿದಳಲ್ಲ. ಎರಡೂ ನಾನು ಮಾಡಿದಡೆ ಸರಿ ಉಂಟು, ಆದರೆ ಫಲಗಳು ಮಾತ್ರ ಭಿನ್ನ. ಒಂದರಲ್ಲಿ ಅನುಗ್ರಹವಾಯಿತು, ಒಂದರಲ್ಲಿ ನಿಗ್ರಹವಾಯಿತು. ಅಯ್ಯೋ, ನಾನು ಯಾಕೆ ಇಂತಹ ಸ್ಥಿತಿ? ಸುರಪನೆಯ ನನ್ನನ್ನು ಬರಮಾಡಿ ಸುರಸಭೆಗೆ ಬಂದು ಷಂಡತ್ವ ಬಂತು ಅಂತಾದ್ರೆ ಮತ್ತೊಮ್ಮೆ ಕುಂಭಿನಿಯನ್ನು ಸೇರಿ ನಮ್ಮ ಅಣ್ಣನಿಗೆ ಏನು ಹೇಳಲಿ? ಷಂಡತ್ವವನ್ನು ಕೈಗೊಂಡು ಬಂದೆ ಅಂತ ಹೇಳಿದ್ರೆ ನಮ್ಮಣ್ಣ ಹಾಗೆ ಸ್ವೀಕರಿಸ್ತಾನೆ.
ನನ್ನ ಸತ್ಯಾದಂತಹ ದ್ರೌಪದಿಯಲ್ಲಿ ಯಾವ ಮಾತನ್ನು ಹೇಳಲಿ? ಅಯ್ಯೋ ಅಯ್ಯೋ ಅಪ್ಪಯ್ಯ 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 ಹೀಗಾಗಿದೆ. ದುಃಖ ಎನ್ನುವುದು ನಿನ್ನನ್ನು ಶಾಶ್ವತವಾಗಿ ಆವರಿಸ್ತದೆ ಅಂತ ಯೋಚನೆ ಮಾಡಬೇಡ. ಶಪಿಸಿಯೇ ಹೋದನಪ್ಪ. ಕ್ಷಣ ಕಾಲದಲ್ಲಿ ಅದು ಶಾಪವಾಕು ಅಂತ ಯೋಚನೆ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಮತ್ತೆ ಒಂದೆಡೆಯಿಂದ ಪರಶಿವ ಅನುಗ್ರಹ ಆಯಿತು ಅಂತಾದ್ರೆ ಇನ್ನೊಂದೆಡೆಯಿಂದ ದೇವತಾ ಸ್ವರೂಪವೇ ನಮಗೆ ಮುರಿದು ನಿಂತಿದೆ ಅಂತ ತೀರ್ಮಾನಿಸಬೇಡ. ಪಶುಪತಿಯಿಂದ ಅನುಗ್ರಹೀತವಾದಂತಹ ಪಾಶುಪತ ಎನ್ನುವುದು ಗಂಡು ಮಗನಾಗಿ ನಡೆಸುವುದಕ್ಕೆ ಷಂಡತ್ವವಾಯಿತು ಅಂತಾದ್ರೆ ಆ ಅನುಗ್ರಹವಾದರೂ ಕಾರ್ಯರೂಪದಲ್ಲಿ ಬರುವುದೆಂತಯ್ಯ. ಅವಳು ಶಪಿಸಿದ್ದು ಅಂತ ಯೋಚನೆ ಮಾಡಬೇಡ, ಅದು ಅನುಕೂಲವಾಗುತ್ತದೆ ನಿನಗೆ. ಹೇಗೆ? ಮುಂದೊಂದು ದಿವಸ 1 ವರ್ಷ ಕಾಲಾವಧಿಯಲ್ಲಿ ಅಜ್ಞಾತವಾಸವನ್ನು ಅನುಭವಿಸುವುದಕ್ಕುಂಟಲ್ಲ, ಆವಾಗ ಅದು ಪ್ರತಿಯಾಗಿ ನಿನಗೆ ವರವಾಗಿ ಪರಿಣಮಿಸ್ತದೆ. ಹಾಗಾದ್ರೆ ಇದು ದೀರ್ಘಕಾಲವೇ ಷಂಡತ್ವ ಉಳಿಯುವುದಿಲ್ಲ, ಒಂದೇ 1 ವರ್ಷ. 1 ವರ್ಷಕ್ಕೆ ಮಾತ್ರ ಸೀಮಿತವಾಗುವಂತಹ ಬದಲಾವಣೆ ಅನುಗ್ರಹ ನಿನ್ನಿಂದ ಆಗ್ತದೆ. ಅದು ವರವಾಗುತ್ತದೆ ನಿಮ್ಮ ಕಾರ್ಯಾನುಕೂಲತೆಗೆ. ಅಜ್ಞಾತವನ್ನು ಕಳೆಯುವುದಕ್ಕಾಗಿ ಹೀಗಿದ್ದರೆ ಯಾವನೂ ಗುರುತಿಸುವ ಹಾಗಿಲ್ಲ. ಹಾಗಾದ್ರೆ ದೇವತೆಗಳ ನಿಗ್ರಹವು ಕೆಲವೊಂದು ಬಾರಿ ಅನುಗ್ರಹವಾಗ್ತದೆ ಎಂಬ ಸತ್ಯವಾಯಿತು. ಋಷಿಕಲ್ಪವನ್ನು ದೇವಕಲ್ಪವನ್ನು ಯಾರೂ ಯೋಚಿಸುವ ಹಾಗಿಲ್ಲ, ಅದು ಲೋಕದ ಒಳಿತಿಗೆ ಬೇಕಾಗಿ ಮಗನೇ. ನಾನು ಮತ್ತೊಮ್ಮೆ ಊರು ಸೇರಬಹುದೇ ತಾತ? ಆಗುವುದಿಲ್ಲ, ಕೆಲವೊಂದು ದಿವಸಗಳು ನಮ್ಮನ್ನು ಸಲಹಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನೀವೇ ನಮ್ಮ ರಕ್ಷಕರಿದ್ದೀರಿ. ಯಾವತ್ತು ಧರ್ಮಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವಂತಹ ಯಾವನೇ ಒಬ್ಬ ವ್ಯಕ್ತಿ ಇದ್ರೂ ಕೂಡ ಧರ್ಮಬಾಧಕನಾಗುತ್ತಾನೆ ಅಂತ ಪ್ರತ್ಯೇಕವಾಗಿ ಹೇಳಬೇಕಾದದ್ದಿಲ್ಲ. ಸರಿಯದು. ಇಲ್ಲಿ ನಡೆದಂತಹ ಘಟನೆ ಅದಕ್ಕೆ ಸಾಕ್ಷಿಯಾಗಿ ಹೋಗಿದೆ. ಏನು? ಕಾಲಕೇಯ ವಂಶದಲ್ಲಿ ಹುಟ್ಟಿಕೊಂಡವರಂತೆ ನಿವಾತ ಕವಚರೆನ್ನುವಂತಹ ಅಗ್ಗಳೆಯ ವೀರರು ನಮ್ಮನ್ನು ಕೆಣಕುತ್ತಾ ಇದ್ದಾರೆ. ಕಾಲಕೇಯ ನಿವಾತ ಕವಚ. ಹೌದು, ಅವರಿಂದಲಾಗಿ ನಾವು ಪರಾಭವವನ್ನು ಹೊಂದಿದವರಿದ್ದೇವೆ. ಅವರ ಸಂಹಾರ ಮಾಡಲಿಲ್ಲ ಅಂತಾದ್ರೆ ನಮಗೆ ಒಳಿತಾಗುವುದಿಲ್ಲ. ಅಷ್ಟನ್ನು ಈಗ ನಾನು ನನ್ನನ್ನು ಕರೆಸಿಕೊಂಡ ಉದ್ದೇಶ ಏನು ಎನ್ನುವುದು ಅರ್ಥವಾಯಿತು. ನಿವಾತ ಕವಚ ಕಾಲಕೇಯರ ಮಥನ ಇದು ಯಾವ ದೊಡ್ಡ ಕಾರ್ಯ? ಪಶುಪತಿಯಿಂದ ಸಂಗ್ರಹಿತವಾದಂತಹ ಪಾಶುಪತವೇ ಮೊದಲಾದ ದೇವತಾ ವಿಶೇಷಣವನ್ನು ಹೊಂದಿದ ನೀವು ಅನುಗ್ರಹಿಸಿದ ಅನೇಕ ಶಸ್ತ್ರಗಳಿರುತ್ತ ಭಯಗೊಳ್ಳಬೇಕಾದ್ದೇ ಇಲ್ಲ. ನನಗೊಂದು ಅನುಜ್ಞೆಯನ್ನು ಕೊಟ್ಟು ಸಕಲ ಸೌಲಭ್ಯವನ್ನು ಒದಗಿಸಿಕೊಟ್ಟಲ್ಲಿ ಕಳರನ್ನು ಅರ್ಥಪೂರ್ಣವಾಗಿ ವ್ಯವಹರಿಸು ನಿನಗೆ
ಎನ್ನುವ ಉದ್ದೇಶದಿಂದ ದಿಗ್ಗಜಗಳಂತೆ ಸಂಚಾರ ಮಾಡಿ ದರಾಧಿಪರದಟ್ಟನ್ನು ಬರೆದೆವು. ಸರಿ, ಇಷ್ಟು ಸಾಲದೆಂದು ಇತ್ತೀಚೆಗಷ್ಟೇ ಸ್ವರ್ಗವನ್ನು ಸೇರಿ ಇಂದ್ರಾದಿ ದೇವತೆಗಳನ್ನು ಅಲ್ಲಿಯೂ ಕೂಡ ನಮ್ಮ ಅಧಿಕಾರವನ್ನು ಸ್ಥಾಪಿಸಿದ್ದೇವೆ. ಒಟ್ಟಿನಲ್ಲಿ ಈ ನಿವಾತ ಕವಚರ ಹೆಸರು ಪ್ರಪಂಚ ಮುಖದಲ್ಲೇ ಹಬ್ಬಿ ಹೋಗಿದೆ. ಹಾಗಿದ್ದರೆ ಇಂಥ ಸುಖ ಜೀವನ ಯಾರಿಗುಂಟು?
ನಿನಗೇನು ಹೆಚ್ಚಾಗುವುದು? ಅದಲ್ಲ, ನಿಮ್ಮದೊಂದು ಅಷ್ಟು ಇರುವಾಗ ನನ್ನೊಂದು ಇಷ್ಟಾದ್ರೂ ಬರ್ತಲ್ಲ ಅಂತ ನೋಡಿ ಪ್ರಯತ್ನ ಮಾಡಿದ್ದೆ. ಹೌದೌದು. ಆದರೆ ಜಾಗ್ರತೆ ಬಹಳ. ಪ್ರಯತ್ನ ಮಾಡುವಾಗ ಏನಾದ್ರೂ ಅಪ್ರಯತ್ನ ಆಗಿಬಿಟ್ರೆ ನಮಗೆ ಜನ ಅಂತಾದೀತು. ಹೌದು ಒಡೆಯ. ಹೌದೇನು? ಯಾಕೆಂತ ಒಬ್ಬ ಹಾಕಿಕೊಂಡು ಇಲ್ಲಿಗೆ ಮಾಡಿ ಬಂದಿದ್ಯಾ? ಹಾಕಿಕೊಂಡು ಬರೋದು ಇನ್ನೇನು ಮಾಡುದು ಒಡೆಯ? ಹೊರದ್ವಾರದಲ್ಲಿ ನಮ್ಮ ಪರಿಸ್ಥಿತಿ ಎಲ್ಲ ಬಿಗುಡಾಯಿಸಿ ಬಿಟ್ಟಿದೆ. ಅದಕ್ಕೆ ಒಡೆಯ, ನನಗೆ ನೀವು ಅಪ್ಪನೆಯನ್ನು ಕೊಟ್ಟು ನಿಲ್ಲಿಸಿದ್ದೀರಿ ಹೊರದ್ವಾರದಲ್ಲಿ ಕೂತು ಸಾಯಿ ಅಂತ. ಸಾಯಲಿಕ್ಕೆ ಹೇಳಿಲ್ಲ, ಕೂತಿರು ಅಂತ. ಅವನಲ್ಲೇ ಕೂತುಕೊಂಡಿರು ಅಂತ ಹೇಳಿದ್ದೀನಿ. ನಾನು ಕೂತು 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 ನೋಡ್ತಾ ಇದ್ದೇನೆ. ಇದ್ದಕ್ಕಿದ್ದಾಗೆ ನಮ್ಮ ರಾಜ್ಯಕ್ಕೆ ಒಂದು ಸೇನೆ ಮುತ್ತಿಗೆ ಆಯಿತು. ನಮ್ಮ ರಾಜ್ಯಕ್ಕೆ ಒಂದು ಸೇನೆ ಮುತ್ತಿಗೆ ಆಯಿತು. ನೋಡಿದ್ದಲ್ಲ ಯಾವ ಎಂತದ್ದು ಎಂಬುದನ್ನು ತಿಳಿದಿದ್ಯಾ? ಹತ್ತಿರವಾಗಿ ವಿಚಾರಣೆ ಮಾಡಿದೆ. ವಿಚಾರಣೆ ಮಾಡುವಾಗ ವಿಷಯ ಎಲ್ಲ ಗೊತ್ತಾಯ್ತು. ಮುಂದಿನಿಂದ ಬೆಂಕಿಯನ್ನು ಕಾರಿಕೊಂಡು ಒಬ್ಬ ಬರ್ತಾ ಇದ್ದ. ಯಾವಂತ ನೋಡ್ತೇನೆ, ಅವ ಅಕ್ಕಿನಿ. ಅವ ಅಕ್ಕಿನಿ. ಎಂತದು? ಅಕ್ಕಿನಿ. ಅಗ್ನಿ 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 ಬಂದ. ಅವನ ಹಿಂದೆ ನೋಡ್ತೇನೆ, ನೀರು ಬರ್ತಾ ಉಂಟು. ಎಂತದ್ದು? ಅವ ಅರುಣ ಅಂತೆ. ಅವನ ಹಿಂದೆ ನೋಡ್ತೇನೆ, ಮತ್ತೆ ಭಯಂಕರ ವಾಯು ಬರ್ತಾ ಉಂಟು. ಹೌದೌದು, ವಾಯುವ ಪ್ರಕೋಪ ತಡಿಲಿಕ್ಕೆ ಸಾಧ್ಯ ಆಗದೆ ನಾನು ಮೂಗಿಗೆ ಕೈ ಇಟ್ಟುಕೊಂಡು ಇತ್ತ ಕಡೆಗೆ ಓಡಿ ಬಂದೆ. ಒಟ್ಟಿನಲ್ಲಿ ಹೇಳಬೇಕು ಅಂತ ಆದ್ರೆ ದೇವ ಸೇನೆ ಇತ್ತ ಕಡೆಗೆ ಬರ್ತಾ ಉಂಟು. ನಿಮ್ಮಲ್ಲಿ ಸಂಗ್ರಾಮಕ್ಕೆಂದು ಹೇಳ್ತಾ ಇದ್ದಾರೆ ರಾಯರೇ. ಏನು ಮಾಡದೆ ಗೊತ್ತಾಗದೆ ಸೇನೆ ಬಂದಿದೆ ಅಂತ ಮಾತು ಕೇಳಿದಾಗ ಅವರಿಗೆ ಸಾವಿಲ್ಲ ಇರಬಹುದು, ಆದ್ರೆ ಕೈಕಾಲು ಗಟ್ಟಿದೆಯೋ ಬರದಿ ನಮ್ಮ ಮುಂದೆ ಅವರ ಮುಂದಾಗೆ ತರತರನೆ ಎಳೆದು ಅವರ ಕೈಕಾಲು ಈ ಸಲ ಕಡಿಯುತ್ತೇನೆ. ತಡ ಮಾಡುವುದು ಬೇಡ, ಆದಷ್ಟು ಬೇಗ ವಿರೋಧಿಸಬೇಕು.
ನಿನ್ನನ್ನು ನಾನು ಕೆಳಗಿಂದ ಮೇಲೆವರೆಗೆ ನೋಡ್ತಾ ಇದ್ದೆ. ಯಾಕೆ? ಯಾರು ನೀನು? ನಿನ್ನ ಮುಖ ಇದುವರೆಗೂ ನಾವು ನೋಡಿದ್ದೇ ಇಲ್ಲ. ಅಪರಿಚಿತ ಹೊಸ ಮುಖ. ನೋಡುವುದಕ್ಕೆ ಒಳ್ಳೆ ಮನುಷ್ಯನ ಹಾಗೆ ಕಾಣ್ತಾ ಇದ್ದೆ. ಒಳ್ಳೆ ಮನುಷ್ಯ. ನೀ ಮನುಷ್ಯ ಹೌದಾಗದ? ಹೌದು. ಓಹೋ, ನನ್ನ ಸಂಶಯ ದೂರ ಆಯಿತು. ಹೌದೇನು? ದೇವತೆಗಳು ಬರುವುದಿದ್ರೆ ನಮ್ಮ ಮುಂದೆ ನಿಲ್ಲುವಾಗ ಇದ್ದವಳು. ಆದ್ರೆ ನೀನು ಹಾಗಲ್ಲ. ಮುಖದಲ್ಲಿ ಒಂದು ಮೀಸೆ ಇದೆ ಎಂಬುದಾಗಿ ಕೈಯಾಡಿಸುತ್ತಾ ಇದ್ದೀಯಾ. ಕೈಯಲ್ಲಿ ಆಯುಧವನ್ನು ಧರಿಸಿಕೊಂಡು ಮಾಡಿದ್ದೀಯಾ. ನಿನ್ನ ತಾಲೆ 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 ರಂಗಕಾಮರವಾಸಿಗಳು ನೀವು. ಹೌದು. ದೇವಭೂಮಿಯನ್ನು ಸೇರಿ ಸುಲಭ ಮುಖ್ಯ ಗಳಿಸಂತಹ ದೋಷಿಗಳು. ಅಂತಹ ನಿಮ್ಮನ್ನು ನಾಶಗೊಳಿಸುವುದಕ್ಕಾಗಿ ಇಂದ್ರಾನುಗ್ರಹವನ್ನು ಹೊಂದಿದಂತಹ ಮಧ್ಯಮ ಮಂಡಲವಾದಂತಹ ಪಾರ್ಥ ನಾಮಕ ನಾನು ಬಂದವ. ನೀನು ನೀನು ಒಬ್ಬ ನರನೇ. ನಮಗೆ ಕುರಿಗೆ ಸಮಾನ. ಓಹೋ, ಮೂರು ಲೋಕವನ್ನು ಗೆದ್ದಂತಹ ನಮ್ಮ ಮುಂದೆ ಪೌರುಷವನ್ನು ತೋರಿಸುವುದಕ್ಕೆ ಬರ್ತಾ ಇದೆಯಾ? ನೀನು ಬಂದ ದಾರಿಯಲ್ಲಿ ಸುಗಮವಾಗಿ ನಿನಗೆ ನಡೆಯಬೇಕೆಂಬ ಮನಸ್ಸಿದ್ರೆ ಇಲ್ಲಿಂದಲೇ ನೇರ ನಡೆ. ಇಲ್ಲದಿದ್ರೆ ನಿನ್ನನ್ನು ಕೊಂದೆ.
ನನ್ನ ನಿರೀಕ್ಷೆಯ ತಪ್ಪಾಗಿ ಹೋಯಿತು. ಎಲ್ಲಿ ದೇವತೆ ನಮ್ಮಲ್ಲಿ ಯುದ್ಧಕ್ಕಾಗಿ ಅಪೇಕ್ಷಿಸಿದ್ದಾನೆ ಎಂಬ ಹಾಗೆ ಭಾವಿಸಿದರೆ ಸುಳ್ಳಾಯಿತು. ನೀನು ದೇವತೆ ಅಲ್ಲ ಎನ್ನುವುದನ್ನು ನೋಡಿದವಾಗಲೂ ಅರ್ಥ ಮಾಡಿಕೊಂಡೆ. ನೆಲ ಮುಟ್ಟಿದ್ಯಾ, ಮೈ ಬೆವರುತ್ತಾ ಇದೆ, ರೇವೆ ಎಕ್ಕೈಕ್ಕನೆ ಮುಚ್ಚುತ್ತಾ ಇದೆ. ಹಾಗಿದ್ದರೆ ನೀನೊಬ್ಬ ಯಾರೋ ಬೇರೆ ಎನ್ನುವುದು ಸ್ಪಷ್ಟವಾಯಿತು. ಸರಿ, ಏನೇ ಇದ್ರೂ ಕೂಡ ಕಾರಣಕ್ಕೆ ದ್ವೇಷ ಬೇಕು ತಾನೆ. ಯಾರು ನೀನು? ಎಲ್ಲರೂ ಗುರುತಿಸುವ ನೇರವಾಗಿ ಘಾತಿಸುವ ಉದ್ದೇಶದಿಂದ ಶರವರ್ಷವನ್ನು ಸುರಿಸುವುದಕ್ಕೂ ಮಾಡುತ್ತೇನೇನು? ಎಸೆದ ಶರವರ್ಷವನ್ನು ತುಂಡಾಯಿಸಿದ್ದೇನೆ. ಸರಿಯಾಗಿ ತಿಳಿದು ಇಂದ್ರಾದಿ ದೇವತೆಯ ವಿರೋಧವನ್ನುಂಟು ಮಾಡಿದ ನಿಮ್ಮನ್ನು ಶಿಕ್ಷಿಸುವುದಕ್ಕಾಗಿ ಬಂದ ಇಂದ್ರಾನುಗ್ರಹದಲ್ಲಿ ಹುಟ್ಟಿಕೊಂಡ ಅರ್ಜುನ ನಾನು. ಕನಸಿನಲ್ಲಿ ಮಂಡಿಗೆ ತಿಂದಿದ್ದಾನಂತೆ. ಎಚ್ಚರಾಗುವಾಗ ಇರಲಿಲ್ಲ, ಅವನಿಗೆ ಹೊಟ್ಟೆ ಹೊಂದಲಿಲ್ಲ. ಇವನಿಗೆ ಮಂಡಿಗೆ ಇಲ್ಲ, ಏನೂ ಇಲ್ಲ. ಹಾಗಾಗಿ ಹೋಯ್ತು ನಿನ್ನ ಕಥೆ. ಯಾರೋ ನಿನ್ನನ್ನು ಹುರಿದುಂಬಿಸಿ ನನ್ನಲ್ಲಿಗೆ ಕಳಿಸಿಕೊಟ್ಟಿದ್ದಾರೆ ಕಾಣ್ತದೆ. ಬಹುಶಃ ಬ್ರಹ್ಮದೇವ ನಿನ್ನ ಮರಣ ನನ್ನ ಕೈಯಿಂದ ಬರೆದಿದ್ದಾನೆ ಅಂತ ಕಾಣ್ತದೆ. ಅಂತೆ ಪ್ರಾಣ ಕೊಡುವಂತ ಸಿದ್ಧತೆಯಿಂದ
ಸಂಪಾದಿಸಿದಂತಹ ಸಕಲ ಸುವಸ್ತುವನ್ನು ಹಾಗೆ ಸುರಪನ ಸ್ಥಾನಕ್ಕೆ ತಂದುಕೊಟ್ಟರು. ಅಯ್ಯನ ಅಡಿಗಳಿಗೆ ಬಡಬಿಟ್ರೆ ರಥವೇರಿದಂತಹ ಮಾತಲಿಯಲ್ಲೇ ಹೇಳ್ತಾನೆ, ಹೋಗು ಈಗ ದ್ವೈತವನದಲ್ಲಿದ್ದಾರೆ, ಕನ್ಯಕಾವನದಲ್ಲಿದ್ದಾರೆ ಇವರನ್ನ, ಅಲ್ಲಿಗೆ ಇವನನ್ನು ಕರೆದೊಯ್ದು ಬಿಡು ಎನ್ನುವ ಹಾಗೆ ಸುರಪನಿಂದ ಆಜ್ಞೆಯನ್ನು ಕೈಗೊಂಡಿದ್ದೇನೆ. ನನಗಾಗಿ ಕಾಯುತ್ತಿರುವಂತಹ ನಮ್ಮ ಅಣ್ಣನನ್ನು ಕಾಣುವುದಕ್ಕಾಗಿ ಈ ಕ್ಷಣವೇ ನಡೆಯುತ್ತ ಸಾಕ್ತೀನಿ.